ಪಾಠವನ್ನು ಮಾಡಿಕೊಂಡು ಗ್ರಾಮದ ಭಕ್ತಿ ಭಜನೆಯ ಝೇಂಕಾರದಲ್ಲಿ ಇಲ್ಲಿಯವರೆಗೆ 1000ಕ್ಕೂ ಮಿಕ್ಕಿದ ಭಜನಾ ತಂಡಗಳು, ಭಜನಾ ಮಂಡಲಗಳು, ಭಜಕರು, ಭಜನಾ ಸೇವಕರ ಸಾನ್ನಿಧ್ಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪ್ರಾರಂಭಿಸಿ ಪ್ರತಿ ಗ್ರಾಮದಲ್ಲಿಯೂ ಕೂಡ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೊಡುಗೆ ಅಪಾರ. ಪರಮಪೂಜ್ಯ ಕಾವಂದರ ದಿವ್ಯ ಭಕ್ತಿಯ ಧರ್ಮಪೀಠದ ಸಾನ್ನಿಧ್ಯದಲ್ಲಿ ನಮ್ಮ ಊರಿನ ಭಜನಾ ತಂಡವು ಕೂಡ ಇಂದಿನ ದಿನ ಆಗಮಿಸಿ ನಿರಂತರ 1 ವಾರದ ತರಬೇತಿಯನ್ನು ಪಡೆದುಕೊಂಡು ತನ್ನ ಗ್ರಾಮದಲ್ಲಿಯೂ ಕೂಡ ಭಜನಾ ಸಂಘಟನೆಯನ್ನು ಭಜಕ ಮಿತ್ರರ ಒಟ್ಟುಗೂಡುವಿಕೆಯಲ್ಲಿ ಮಾಡಬೇಕು ಎನ್ನುವಂತಹ ಪೂಜ್ಯರ ಕನಸು ಆಸೆಯೊಂದಿಗೆ ಇಂದು ನೀವೆಲ್ಲರೂ ಕೂಡ ಬಂದು ಸೇರಿದ್ದೀರಿ. ನಮ್ಮ ಬದುಕಿನ ಅತಿ ದೊಡ್ಡ ಪುಣ್ಯದ ಭಾಗ, ಶಿಸ್ತಿಗೆ ಪಾತ್ರರಾದಂತಹ ಪುಣ್ಯಕ್ಷೇತ್ರದ ಆಲಯದಲ್ಲಿ ಕಿವಿಯಲ್ಲಿ ಕೇಳುವ ಸ್ವರ ಅದು ನಾದಸ್ವರದಂತೆ ಕೇಳುತ್ತದೆ. ಮಾತಿನಲ್ಲಿ ಆಡಿದಂತಹ ಮಾತು ಮತ್ತೊಮ್ಮೆ ಕೇಳಬೇಕು 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 ಎಂದೆನಿಸುತ್ತದೆ. ಬಂದಂಥ ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ.
ಚತುರ್ಧಾನ ಪರಂಪರೆಯ ಧರ್ಮದ ಮಣ್ಣು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದೇಶದ ಎಲ್ಲೆಡೆಯಿಂದ ಭಕ್ತವೃಂದ ಇಲ್ಲಿಗೆ ಭಕ್ತಿಯಿಂದ ಆಗಮಿಸಿ ಮಂಜುನಾಥ ಸ್ವಾಮಿಯ ಅನುಗ್ರಹ ಪಡೆದು ಕೃತಾರ್ಥರಾಗುವ ಪಾವನ ಕ್ಷೇತ್ರ. ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ 10 ಹಲವು ವಿಶಿಷ್ಟ ಯೋಜನೆಗಳನ್ನು ಹಮ್ಮಿಕೊಂಡು ಜನರ ಬದುಕನ್ನು ಹಸನಾಗಿಸಿದಿ ತನ್ನದೇ ಆದ ಕೊಡುಗೆ ನೀಡಿದ ಪರಮಪೂಜ್ಯ ಕಾವಂದರ ಧರ್ಮಪೀಠದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಂದು 26ನೇ ವರ್ಷದ ಭಜನಾ ತರಬೇತಿ ಕಣ್ಮಠ. ಈ ಕಮ್ಮಟದಲ್ಲಿ ಇದೀಗಾಗಲೇ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಸ್ವಾಮೀಜಿಯವರು ಶ್ರೀ ಜೈನಮಠ ಮೂಡಬಿದ್ರೆ ಇವರನ್ನು ಅತ್ಯಂತ ಭಕ್ತಿಯಿಂದ ತನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಪರಮಪೂಜ್ಯ ಕಾವಂದರು ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರಮಪೂಜ್ಯ ಕಾವಂದರನ್ನು ಅತ್ಯಂತ ಭಕ್ತಿಯಿಂದ ವೇದಿಕೆಗೆ ಸ್ವಾಗತಿಸುತ್ತಾ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಶ್ರೀಧಾಮ ಮಾನಿಲ ಇವರನ್ನು ಕೂಡ ಅತ್ಯಂತ ಭಕ್ತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರು ಉಪಾಧ್ಯಕ್ಷರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇವರನ್ನು ಕೂಡ ಅತ್ಯಂತ ಭಕ್ತಿಯಿಂದ ವೇದಿಕೆಗೆ ಸ್ವಾಗತಿಸುತ್ತಾ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಉಪಾಧ್ಯಕ್ಷರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಶ್ರೀಮತಿ ಸುಪ್ರೀತಾ ಹರ್ಷೇಂದ್ರ ಕುಮಾರ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಅಮ್ಮನವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಿಕೊಂಡು ಈ ಕಾರ್ಯಕ್ರಮದ ಶ್ರೀ ಚಂದ್ರಶೇಖರ ಸಾಲ್ಯನ್ ಅಧ್ಯಕ್ಷರು ಭಜನಾ ಪರಿಷತ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಾ ಶ್ರೀ ರಾಜೇಂದ್ರ ಕುಮಾರ್ ಉಪಾಧ್ಯಕ್ಷರು ಭಜನಾ ಪರಿಷತ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಧರ್ಮಸ್ಥಳದ ಧರ್ಮಕ್ಷೇತ್ರದ ಈ ಪುಣ್ಯ ಆಲಯದಲ್ಲಿ ಕಾರ್ಯಕ್ರಮದ ಮೊದಲ ಅಂಗವಾಗಿ ಮಂಜುನಾಥ ಸ್ವಾಮಿಯನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಅಣ್ಣಪ್ಪ ಸ್ವಾಮಿಗೆ ಧರ್ಮದೇವತೆಗಳಿಗೆ ವಂದಿಸಿಕೊಂಡು ಕಾರ್ಯಕ್ರಮದ ಮೊದಲಾಗಿ ಪ್ರಾರ್ಥನೆ ಕುಮಾರಿ ಸುಪ್ರೀತ ಮತ್ತು ಮಾಸ್ಟರ್ ಶ್ರೀ ವರ್ಚಸ್ ಧರ್ಮಸ್ಥಳ. ಶರಣು 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 ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂಢನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂಢನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂಢನೆ ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಜನರಿಗೆ ಮಿತ್ರನೆ ಶರಣು 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 ಏಕದಂತನೆ ಲೋಕಖ್ಯಾತನೆ ಏಕವಾಕ್ಯ ಪ್ರವೀಣನೆ ಏಕದಂತನೆ ಲೋಕಖ್ಯಾತನೆ ಏಕವಾಕ್ಯ ಪ್ರವೀಣನೆ ಏಕವಿಂಶತಿ ಪತ್ರ ಪೂಜಿತಾನೇಕ ವಿಘ್ನ ವಿನಾಯಕ
ಶರಣು 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 ಶರಣು. ವಕ್ರತುಂಡನೆ ಮಹಾಕಾಯನೆ ಅರ್ಕಕೋಟಿ ಪ್ರದೀಪನೆ, ವಕ್ರತುಂಡನೆ ಮಹಾಕಾಯನೆ ಅರ್ಕಕೋಟಿ ಪ್ರದೀಪನೆ, ಚಕ್ರಧರ ಹರ ಬ್ರಹ್ಮ ಪೂಜಿತ ರಂಗವಸ್ತ್ರಧಾರನೆ, ಶರಣು 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 ಶರಣು. ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ, ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ, ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ, ಶರಣು 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 ಶರಣು. ಮೂಷಿಕಾಸನ ಶೇಷಭೂಷಣ ಶೇಷವಿಘ್ನ ವಿನಾಯಕ, ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ, ಶರಣು 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 ಶರಣು. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗರೂಢನೆ, ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಜನರಿಗೆ ಮಿತ್ರನೆ, ಶರಣು 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 ಶರಣು. ಶರಣು 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 ಶರಣು. ಕುಮಾರಿ ಸುಪ್ರೀತಾ ಮತ್ತು ಮಾಸ್ಟರ್ ಶ್ರೀ ವರ್ಚಸ್ ಧರ್ಮಸ್ಥಳ ಇವರಿಗೆ ವಂದಿಸಿಕೊಂಡು ನೃತ್ಯ ತೂರ್ಪಕದ ಮೂಲಕವಾಗಿ ಪ್ರಾರ್ಥನೆ ವಿದುಷಿ ಶ್ರೀಮತಿ ಚೈತ್ರ ಧರ್ಮಸ್ಥಳ ಮತ್ತು ತಂಡದವರಿಂದ. ಕೃಷ್ಣನ ಕೊಳಲಿನ ಕರೆ, ಕೃಷ್ಣನ ಕೊಳಲಿನ ಕರೆ, ಆಲಿಸು ಕೃಷ್ಣನ ಕೊಳಲಿನ ಕರೆ, ಆಲಿಸು ಕೃಷ್ಣನ ಕೊಳಲಿನ ಕರೆ. ತ್ವರೆ 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 ಕೃಷ್ಣನ ಕೊಳಲಿನ ಕರೆ.
ಕಣ್ಣುಗಳೆರಡು ಸಾಲದು ಭಕ್ತಿಯ ಜ್ಞಾನದಿ ಕುಣಿದ ಕೃಷ್ಣನ ಕೊಳಲಿನ ನಾದವ ಕೇಳಲು ನಿಮ್ಮ ಭಕ್ತಿಯ ನಾಟ್ಯವ ನೋಡಲು ವಿದುಷಿ ಶ್ರೀಮತಿ ಚೈತ್ರ ಧರ್ಮಸ್ಥಳ ಮತ್ತು ತಂಡದವರಿಗೆ ಒಮ್ಮೆ ಜೋರಾದ ಕೈ ಚಪ್ಪಾಳೆಯ ಮೂಲಕ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಇದೀಗ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಸ್ವಾಮೀಜಿಗಳನ್ನು ಪೂಜ್ಯರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್, ರಾಜ್ಯ ಸಂಚಾಲಕರು, ಭಜನಾ ಪರಿಷತ್, ಧರ್ಮಸ್ಥಳ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆರಾಧ್ಯ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿಗೆ, ಹಾಗೆ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳಿಗೆ, ಎಲ್ಲ ಅಧಿದೇವತೆಗಳಿಗೆ ವಂದಿಸಿಕೊಂಡು 26ನೇ ವರ್ಷದ ಭಜನಾ ಕಮ್ಮಟದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಪೂಜನೀಯ ಕಾವಂದರಿಗೆ, ವೇದಿಕೆಯಲ್ಲಿರುವಂತಹ ಎಲ್ಲ ಸ್ವಾಮೀಜಿಗಳಿಗೆ ಮತ್ತು ಶ್ರೀ ಅಮ್ಮನವರಿಗೆ, ಗೌರವಿತ ಹರ್ಷಣ್ಣವರಿಗೆ, ಹಾಗೆ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ರವರಿಗೆ ಎಲ್ಲರೂ ಕೂಡ ವಂದಿಸಿಕೊಂಡು, ಪರಿಶುದ್ಧ ಮನಸ್ಸಿನಿಂದ ಭಗವಂತನ ನಾಮಸ್ಮರಣೆ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗ್ತದೆ. ಪರಮಾತ್ಮನನ್ನು ಲಯಬದ್ಧವಾಗಿ ಕೊಂಡಾಡಿ ಕೃತಜ್ಞತೆ ವ್ಯಕ್ತಪಡಿಸುವುದೇ ಭಜನೆಯ ಉದ್ದೇಶ. ದೇಹಕ್ಕೆ ಭೋಜನ ಹೇಗೆ ಅಗತ್ಯವೋ ಹಾಗೆ ಆತ್ಮಕ್ಕೆ ಭಜನೆ ಅಗತ್ಯ. ಕಳೆದ 3 ದಶಕಗಳಿಂದ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಭಜನಾ ಕಮ್ಮಟ ಭಜನಾ ಕ್ಷೇತ್ರಕ್ಕೆ ಆನೆ ಬಲವನ್ನು ನೀಡಿದೆ. ಕಳೆದ 25 ವರ್ಷಗಳಲ್ಲಿ ಗ್ರಾಮೀಣ ಭಾಗದ ನಾಯಕತ್ವವನ್ನು, ಹಾಗೆ ಭಜನಾ ಮಂಡಳಿಗಳ ಬಲವರ್ಧನೆ, ಭಜನೆಯಲ್ಲಿ ಏಕತೆ, ತಾಳ, ಲಯಗಳ ಪರಿಕಲ್ಪನೆ, ದಾಸ ಸಾಹಿತ್ಯಗಳನ್ನು ಹೆಚ್ಚು ಪ್ರಸ್ತುತಪಡಿಸುವಂತಹ ಕೆಲಸ ಭಜನಾ ಕಮ್ಮಟದ ಮೂಲಕ ಮಾಡಲಾಗಿದೆ. ಇದುವರೆಗೆ 25 ಕಮ್ಮಟಗಳಿಂದ 2725 ಮಂಡಳಿಯ 5450 ಮಂದಿಗೆ ತರಬೇತಿಯನ್ನು ನೀಡಲಾಗಿದೆ. ರಾಜ್ಯಾದ್ಯಂತ 5000 ಭಜನಾ ಮಂಡಳಿಗಳಿದ್ದು ಇವತ್ತು ಪ್ರೇರಕ ಒಂದು ಶಕ್ತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿಂತಿದೆ. ಇದುವರೆಗೆ 25 ಕಮ್ಮಟಗಳಿಂದ ಸುಮಾರು 200 ಹಾಡುಗಳನ್ನು ಕಲಿಸಿಕೊಡಲಾಗಿದೆ. ಹಾಗೆ 1500 ಮಂದಿಗೆ ಕುಣಿತ ಭಜನೆಯನ್ನು ಹೇಳಿಕೊಡಲಾಗಿದೆ. ಕಳೆದ 5 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನಿಂದ 19 ತಾಲೂಕಿನ ಪರಿಷತ್ತುಗಳ ಮೂಲಕ 1750 ಭಜನಾ ಮಂಡಳಿಗಳು ಕ್ರಿಯಾಶೀಲವಾಗಿದ್ದು, ಇವತ್ತು ಇದರ ಮೇಲ್ವಿಚಾರಣೆಗೆ ಶ್ರೀ ಕ್ಷೇತ್ರದಿಂದ ಸಮನ್ವಯ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇವತ್ತಿನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿಕ್ಕೆ ಬಂದಿರುವವರು ವಿಶೇಷವಾಗಿ ಮೂಡಬಿದ್ರೆ ಅಂದರೆ ಅದು ಜೈನ ಕಾಶಿ, ಅಲ್ಲಿಯ ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಸ್ವಾಮೀಜಿಗಳು. ಇವರು ವಾಸ್ತುವಿಜ್ಞಾನದಲ್ಲಿ PhD ಪದವಿಯನ್ನು ಮಾಡಿರುತ್ತಾರೆ. ಹಾಗೆ ಅರ್ಥಶಾಸ್ತ್ರದಲ್ಲಿ MA ಹಾಗೂ ಡಿಪ್ಲೊಮೊ ಇನ್ ಸಿವಿಲ್ ಇದರಲ್ಲಿ ಅವರು ವ್ಯಾಸಂಗವನ್ನು ಮಾಡಿದ್ದು, ಗಂಗಾ ಹೊಯ್ಸಳ ರಾಜರ ಒಂದು ಗುರು ಪರಂಪರೆಯನ್ನು ಇರುವಂತಹ ಒಂದು ಪೀಠ ಮೂಡಬಿದ್ರೆಯ ಸ್ವಾಮೀಜಿಗಳು, ಹಾಗೆ ಚಂದ್ರಗುಪ್ತ ಮೌರ್ಯರ ಗುರು ಪರಂಪರೆಯ ಪೀಠ ಇದಾಗಿದ್ದು, ಇಂದಿನ ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಸ್ವಾಮೀಜಿಗಳಿಗೆ ನಾನು ಎಲ್ಲ ಶಿಬಿರಾರ್ಥಿಗಳು ಮತ್ತು ಕ್ಷೇತ್ರದ ಎಲ್ಲ ಭಕ್ತರ ಪರವಾಗಿ ಆದರದ ಗೌರವದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇಂದಿನ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮಗೆಲ್ಲರಿಗೂ ಕೂಡ ಪ್ರೇರಕ ಶಕ್ತಿ, ಅಪ್ರತಿಮ ಧರ್ಮ ಸೇವಕ, ಬದಲಾವಣೆಯ ಹರಿಕಾರ, ಯೋಜನೆಯ ಪ್ರವರ್ತಕರು, ಕ್ಷೇತ್ರದ ಚತುರ್ದಾನ ಪರಂಪರೆಗಳನ್ನು ವಿಶ್ವಕ್ಕೆ ಪರಿಚಯಿಸಿದವರು, ಜನತಾ ಸೇವೆ ಜನಾರ್ದನ ಸೇವೆ ಎಂಬ ಮಾತನ್ನು ಪ್ರಯೋಗಿಸಿದವರು ಮತ್ತು ಪರಮಪೂಜ್ಯ ಪದ್ಮವಿಭೂಷಣ ಕಾವಂದ್ರವರು ಈ ದಿನದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮಾತನಾಡುವ ಮಂಜುನಾಥ ಪರಮಪೂಜ್ಯ ಕಾವಂದರಿಗೆ ನಾನು ಗೌರವದ ಅಭಿಮಾನದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡವರು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಂಘಟಿಸುವ ಸ್ವತಃ ಭಜಕರಾಗಿರುವ, ಹಿಂದಿನ ಎಲ್ಲ ಭಜನಾ ಕಮ್ಮಟಗಳಲ್ಲಿ ಉಪಸ್ಥಿತರಿದ್ದು ಪ್ರೇರಣೆ ನೀಡುವವರು ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳು, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ, ಶ್ರೀಧಾಮ ಮಾಣಿಲ ಇವರಿಗೆ ಗೌರವದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಭಜನಾ ಕಮ್ಮಟದ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಮಾರ್ಗದರ್ಶನ ನೀಡುವವರು, ಭಜನಾ ಪರಿಷತ್ತಿಗೂ ಸಾಕಷ್ಟು ಮಾರ್ಗದರ್ಶನ ನೀಡಿ ಅದರ ಒಂದು ಅಭಿವೃದ್ಧಿಗಾಗಿ ಶ್ರಮಿಸುವವರು. ಇಂದಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರುವವರು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರು. ಇವರು ವಾತ್ಸಲ್ಯ ಕಾರ್ಯಕ್ರಮದ ಮೂಲಕ ಆಸರೆಯಾದವರು,
ಸಿರಿ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಗ್ರಾಮೀಣ ಭಾಗದವರಿಗೆ ಆಧಾರವಾಗಿರುವವರು, ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಉಪಾಧ್ಯಕ್ಷರೂ ಹೌದು, ಪ್ರೇರಕರೂ ಆಗಿರುವಂತಹ, ಕಮ್ಮಟದ ಎಲ್ಲ ಸಂದರ್ಭದಲ್ಲಿ ನಮಗೆ ಪ್ರೇರಣೆ ಕೊಡುವಂತಹ, ನಮ್ಮೆಲ್ಲರ ಪಾಲಿಗೆ ಮಾತೃಸ್ವರೂಪಿಯಾದಂತಹ ಮಾತೃಶ್ರೀ ಹೇಮಾವತಿ ಹೆಗಡೆಯವರಿಗೆ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಮಾರಂಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾದರಿ ದೇವಸ್ಥಾನವಾಗಿ ರೂಪುಗೊಳ್ಳುವಲ್ಲಿ ಪೂಜ್ಯ ಕಾವಂದರಿಗೆ ನೆರಳಾಗಿರುವವರು ನಮ್ಮೆಲ್ಲರ ಮಾರ್ಗದರ್ಶಕರು, ದಕ್ಷ ಆಡಳಿತಗಾರರು, ನಮಗೆಲ್ಲರಿಗೂ ಕೂಡ ಪ್ರೇರಣೆ ಕೊಡುವಂತಹ, ಭಜನಾ ಕಮ್ಮಟದ ಯಶಸ್ಸಿಗಾಗಿ ಪ್ರತಿ ಸಂದರ್ಭದಲ್ಲಿ ಕೂಡ ಸಲಹೆ ಸೂಚನೆ ಕೊಟ್ಟು ನಮ್ಮನ್ನು ಆಶೀರ್ವದಿಸುವವರು ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರಿಗೆ ನಾನು ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಎಲ್ಲ ಸಂದರ್ಭದಲ್ಲಿ ನಮಗೆ ಪ್ರೇರಣೆ ಕೊಡುವವರು, ಭಜನಾ ಕಮ್ಮಟಕ್ಕೂ ಕೂಡ ಸಾಕಷ್ಟು ಸಲಹೆ ಸೂಚನೆಗಳನ್ನು ಯಶಸ್ವಿಗಾಗಿ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಗೌರವದ ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಈ ಭಜನಾ ಕಮ್ಮಟದ ಯಶಸ್ಸಿಗೆ ನಮಗೆ ಕೈ ಜೋಡಿಸಿದವರು ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಅಧ್ಯಕ್ಷರು ಶ್ರೀ ಚಂದ್ರಶೇಖರ ಸಾಲ್ಯಾಂಡ್ರು, ಅವರಿಗೂ ನಾನು ಗೌರವದ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಾಜೇಂದ್ರ ಕುಮಾರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇವತ್ತು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ, ದೇಶಕ್ಕೆ ಮಾದರಿಯಾದಂತಹ ಗ್ರಾಮಾಭಿವೃದ್ಧಿ ಯೋಜನೆ, ಇದರ ಸಿಇಒ ಅವರು ಮತ್ತು ಎಲ್ಲ ಸಿಬ್ಬಂದಿಗಳು ಕೂಡ ನಮ್ಮ ಈ ಕಮ್ಮಟದ ಯಶಸ್ಸಿಗಾಗಿ ನಮಗೆ ಕೈ ಜೋಡಿಸಿದವರು, ಅವರನ್ನು ನೆನಪಿಸಿಕೊಂಡು ಅವರಿಗೂ ಆದರದ ಸ್ವಾಗತ. ಹಾಗೆ ಕ್ಷೇತ್ರದ ಎಲ್ಲ ವಿಭಾಗದ ಮುಖ್ಯಸ್ಥರು ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದ್ದಾರೆ. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳ ಪ್ರಚಾರ ಮಾಡುವಲ್ಲಿ ಮತ್ತು ವಿಶ್ವದ ಉದ್ದಗಲಕ್ಕೂ ಕೂಡ ಅದು ಪ್ರಚಾರ ಆಗುವಲ್ಲಿ ಕ್ಷೇತ್ರದ ಒಂದಿಗೆ ಕೈ ಜೋಡಿಸಿದವರು ನಮ್ಮ ಎಲ್ಲ ಪತ್ರಿಕಾ ಮಿತ್ರರು, ದೃಶ್ಯ ಮಾಧ್ಯಮದ ಮಿತ್ರರು, ಎಲ್ಲರೂ ಕೂಡ ಅವರಿಗೆ ನಾನು ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಕಮ್ಮಟದ ಕಾರ್ಯದರ್ಶಿಗಳಾದಂತಹ ವೀರಣ್ಣ ಅವರು, ಹಾಗೆ ಕೋಶಾಧಿಕಾರಿಗಳಾದಂತಹ ಧನ್ಯಕುಮಾರ್ ಅವರು, ಹಾಗೆ ನಮ್ಮ ಸೀತಾರಾಮ್ ತೋಲ್ಪಡಿತಾಯರು, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಶ್ರೀಯುತ ಧನ್ಯಕುಮಾರ್ ಅವರು, ಹಾಗೆ ನ್ಯಾಚುರೋಪತಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಪ್ರಶಾಂತ್ ಶೆಟ್ಟಿ ಅವರು, ಎಲ್ಲ ತಾಲೂಕುಗಳ ಭಜನಾ ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆ ನಮ್ಮ ಎಲ್ಲ 169 ಜನ ಶಿಬಿರಾರ್ಥಿಗಳು, ಪ್ರತ್ಯಕ್ಷ ಪರೋಕ್ಷ ಕ್ಷೇತ್ರದ ಎಲ್ಲ ಅಭಿಮಾನಿಗಳಿಗೆ, ಊರವರಿಗೆ ಆದರದ ಸ್ವಾಗತವನ್ನು ನಾನು ಕೋರುತ್ತಾ ನನ್ನ ಸ್ವಾಗತಕ್ಕೆ ಪೂರ್ಣ ವಿರಾಮ ಹಾಕುತ್ತೇನೆ. ಜೈ ಹಿಂದ್, ಜೈ ಧರ್ಮಸ್ಥಳ. ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಕ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಸ್ವಾಮೀಜಿಯವರಿಗೆ ಮಹಾವೀರ ಅಜ್ರಿಯವರು ಫಲತಾಂಬೂಲವನ್ನು ನೀಡಿ, ಮೋಹನ ಶೆಟ್ಟಿಯವರು ಹಾರವನ್ನು ಹಾಕಿ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದಾರೆ. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಸ್ವಾಮೀಜಿಯವರನ್ನು ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಪರಮ ಪೂಜ್ಯ ಕಾವಂದರನ್ನು ರಾಜೇಂದ್ರ ಕುಮಾರ್ ಉಪಾಧ್ಯಕ್ಷರು ಭಜನಾ ಪರಿಷತ್ ಇವರು ಫಲತಾಂಬೂಲವನ್ನು ನೀಡಿ, ರಾಘವೇಂದ್ರ ಸಮನ್ವಯ ಅಧಿಕಾರಿ ಭಜನಾ ಪರಿಷತ್ ಇವರು ಹಾರವನ್ನು ಹಾಕಿ ಅತ್ಯಂತ ಭಕ್ತಿಯಿಂದ ಪಾದಚರಣಕ್ಕೆ ಬಂಧಿಸಿಕೊಂಡು ಸ್ವಾಗತಿಸುತ್ತಿದ್ದೇವೆ. ಮೋಹನದಾಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರಿಗೆ ಶ್ರೀ ಧನ್ಯಕುಮಾರ್ ಇವರು ಫಲತಾಂಬೂಲವನ್ನು ನೀಡಿ, ಸತೀಶ್ ಪೈ ಅವರು ಹಾರವನ್ನು ಹಾಕಿ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರನ್ನು ಶ್ರೀಮತಿ ಶ್ರೀಜಾ ಎ ಇವರು ಫಲತಾಂಬೂಲವನ್ನು ನೀಡಿ, ಶ್ರೀಮತಿ ಪೂರ್ಣಿಮಾ ಜೋಶಿ ಅವರು ಹಾರವನ್ನು ಹಾಕಿ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರನ್ನು ಶ್ರೀ ದಿವಾಕರ್ ರಾವ್ ಇವರು ಹಾರವನ್ನು ಹಾಕಿ ಫಲತಾಂಬೂಲವನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇವೆ.
ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಇವರನ್ನು ಶ್ರೀಮತಿ ಕುಸುಮ ಯುವತಿ ಮಂಡಲದ ಸದಸ್ಯರು ಹಾರವನ್ನು ಹಾಕಿ ಅತ್ಯಂತ ಭಕ್ತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಚಂದ್ರಶೇಖರ್ ಸಾಲಿಯನ್ ಅಧ್ಯಕ್ಷರು ಭಜನಾ ಪರಿಷತ್ ಇವರನ್ನು ಪದ್ಮರಾಜ ಜೈನ್ ಇವರು ಹೂಗುಚ್ಛವನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ರಾಜೇಂದ್ರ ಕುಮಾರ್ ಉಪಾಧ್ಯಕ್ಷರು ಭಜನಾ ಪರಿಷತ್ ಇವರನ್ನು ರತ್ನವರ್ಮ ಜೈನ್ ಇವರು ಹೂಗುಚ್ಛವನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೆ. ಹೆಗ್ಗಡೆಯವರು ಹಾಗೂ ಮಾತೃಶ್ರೀಯವರು ಹೇಮಾವತಿ ವಿ ಹೆಗ್ಗಡೆಯವರು ಸ್ವತಃ ಇದ್ದು ಆಯ್ಕೆ ಮಾಡುತ್ತಾರೆ. ನಿನ್ನೆ ಪೂಜ್ಯರು ಎಲ್ಲ ಶಿಬಿರಾರ್ಥಿಗಳಿಗೆ ಈ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ. 26ನೇ ವರ್ಷದ ಭಜನಾ ಕಮ್ಮಟಕ್ಕೆ ಪೂರ್ವ ತಯಾರಿಯಾಗಿ 38 ಕಡೆ ಆಯ್ಕೆ ಸಭೆಗಳನ್ನು ಮಾಡಲಾಗಿದೆ. ಈ ತಯಾರಿ ಸಭೆಯಲ್ಲಿ ಭಜನಾ ಮಂಡಳಿಯ 1350 ಜನ ಭಜಕರು ಭಾಗವಹಿಸಿದ್ದಾರೆ. ಭಜನಾ ಕಮ್ಮಟಕ್ಕೆ ಪೂರ್ವಭಾವಿಯಾಗಿ 19 ತಾಲೂಕು ಭಜನಾ ಪರಿಷತ್ನ ಸಭೆ ನಡೆಸಲಾಗಿದೆ. ಪ್ರಸ್ತುತ ಕಮ್ಮಟಕ್ಕೆ 11 ಜಿಲ್ಲೆಯ 34 ತಾಲೂಕಿನ 145 ಭಜನಾ ಮಂಡಳಿಯ ಅರ್ಜಿ ಬಂದಿರುತ್ತದೆ. ಈ ವರ್ಷದ ಕಮ್ಮಟಕ್ಕೆ 109 ಭಜನಾ ಮಂಡಳಿಯ 169 ಶಿಬಿರಾರ್ಥಿಗಳು ಬಂದಿರುತ್ತಾರೆ. ಇದರಲ್ಲಿ ಪುರುಷರು 96 ಹಾಗೂ ಮಹಿಳಾ ಶಿಬಿರಾರ್ಥಿಗಳು 73. 18ರಿಂದ 25 ವರ್ಷದ ಒಳಗಿನ 38 ಶಿಬಿರಾರ್ಥಿಗಳು, 25ರಿಂದ 35 ವರ್ಷದ ಒಳಗಿನ 39 ಶಿಬಿರಾರ್ಥಿಗಳು, 36ರಿಂದ 45 ವರ್ಷದ ಒಳಗಿನ 74 ಶಿಬಿರಾರ್ಥಿಗಳು, 45 ವರ್ಷ ಮೇಲ್ಪಟ್ಟು 18 ಶಿಬಿರಾರ್ಥಿಗಳು, ಪದವೀಧರರು 19, PUC ಆದವರು 35, SSLC ಹಾಗೂ ಅದರ ಕೆಳಗಿನ 115 ಶಿಬಿರಾರ್ಥಿಗಳು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಈ ವರ್ಷದ ಕಮ್ಮಟದಲ್ಲಿ ಶ್ರೀ ರಾಮಕೃಷ್ಣ ಕಾಟುಕಕ್ಕೆ ಶ್ರೀಮತಿ ಉಷಾ ಹೆಬ್ಬಾರ್, ಶ್ರೀ ಉಪ್ಪುಂದ ರಾಜೇಶ್ ಪಡಿಯಾರ್, ಶ್ರೀಮತಿ ಅನುಸೂಯ ಪಾಠಕ್, ಶ್ರೀ KR ರಾಘವೇಂದ್ರ 24 ಹಾಡುಗಳನ್ನು ಶ್ಲೋಕ ವಚನಗಳನ್ನು ಕಲಿಸಿಕೊಡಲಿದ್ದಾರೆ. ಪುರುಷ ಹಾಗೂ ಮಹಿಳಾ ಶಿಬಿರಾರ್ಥಿಗಳಿಗೆ ಕುಣಿತ ಭಜನೆ ತರಬೇತಿಯನ್ನು ಶ್ರೀ ಸಂದೇಶ್, ಶ್ರೀ ವಿನ್ಯಾಸ್ ಹಾಗೂ ಶ್ರೀಮತಿ ಚೈತ್ರ ಇವರು ಕಲಿಸಿಕೊಡಲಿದ್ದಾರೆ. ಹಿಮ್ಮೇಳದಲ್ಲಿ ಶ್ರೀ ಮಂಗಳದಾಸ್ ಗುಲ್ವಾಡಿ, ಶ್ರೀ ಎಂ ನಾಗೇಶ್ ಶೆಣೈ ಮತ್ತು ರವಿರಾಜ್ ಇವರು ಭಾಗವಹಿಸಲಿದ್ದಾರೆ. 30 ಕಡೆ ನಗರ ಸಂಕೀರ್ತನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕೊನೆಯ ದಿನ ಭಜನೋತ್ಸವದಲ್ಲಿ ಸುಮಾರು 6000ಕ್ಕಿಂತಲೂ ಅಧಿಕ ಮಂದಿ ಭಜಕರು ಭಾಗವಹಿಸುವ ನಿರೀಕ್ಷೆ ಇದೆ. ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಹಾಗೂ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಕಮ್ಮಟದ ಯಶಸ್ವಿಗೆ ಅಗತ್ಯ ಸಲಹೆ ಸೂಚನೆ ನೀಡಿ ಮಾರ್ಗದರ್ಶನ ನೀಡಿರುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿ ವೃಂದ, ಕ್ಷೇತ್ರದ ಎಲ್ಲ ವಿಭಾಗದ ಮುಖ್ಯಸ್ಥರು, ಊರವರು ಕಮ್ಮಟಕ್ಕೆ ಸಂಪೂರ್ಣ ಸಹಕಾರ ನೀಡಿರುತ್ತಾರೆ. ಶಿಬಿರಾರ್ಥಿಗಳ ಆರೋಗ್ಯ ತಪಾಸಣೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲ್ ಶ್ರೀ MD ಜನಾರ್ದನ್ ರವರು, ವೈದ್ಯಾಧಿಕಾರಿಗಳು ಹಾಗೂ ಅವರ ಸಿಬ್ಬಂದಿ ವರ್ಗದವರು ಸಂಪೂರ್ಣ ಸಹಕಾರವನ್ನು ನೀಡಲಿದ್ದಾರೆ. ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 26ನೇ ವರ್ಷದ ಭಜನಾ ತರಬೇತಿ ತಾಲೂಕು ಮಟ್ಟದಲ್ಲಿ ಶಿವಮೊಗ್ಗದಿಂದ 7, ತೀರ್ಥಹಳ್ಳಿಯಿಂದ 16, ಹೊಸನಗರದಿಂದ 25, ಎನ್ನಾರ್ಪುರದಿಂದ 2, ಬೆಂಗಳೂರಿಂದ 9, ರಾಯಬಾಗ್ 1, ಕುಕ್ಕನೂರು 2, ಮೂಡಲಗಿ 3, ಕನಕಪುರ 3, ನಂಜನಗೂಡು 4, ಗುಬ್ಬಿ 2, ಸಾಗರ 2, ಗೌರಿಬಿದನೂರು 2, ಸಕಲೇಶಪುರ 2, ಹಾಸನ 2, ರಾಮದುರ್ಗ 1, ಉತ್ತರ ಕನ್ನಡ 3, ಬೆಳ್ತಂಗಡಿ 15, ಕಡೂರು 2, ಅಜ್ಜಂಪುರ 2, ಕಡಬ 15, ಬೈಂದೂರು 6, ಕುಂದಾಪುರ 5, ಬ್ರಹ್ಮಾವರ 3, ಕಾರ್ಕಳ 5, ಹೆಬ್ರಿ 6, ಉಡುಪಿ 4, ಮಂಗಳೂರು 2, ಸುಳ್ಯ 6, ಮೂಡುಬಿದ್ರಿಯಿಂದ 3, ಪುತ್ತೂರಿಂದ 3, ಮಂಜೇಶ್ವರದಿಂದ 2, ಕಾಸರಗೋಡಿಂದ 2, ದಾವಣಗೆರೆಯಿಂದ 2. ಇದರಲ್ಲಿ ಉದ್ಯೋಗಸ್ಥರು ಅಲ್ಯೂಮಿನಿಯಂ ವರ್ಕ್ಸ್ನಲ್ಲಿ ಒಬ್ಬರಿದ್ದಾರೆ. ಟೈಲರ್ 10 ಜನ ಟೈಲರ್ಗಳಿದ್ದಾರೆ. ಮನೆ ವಾರ್ತೆ 17 ಜನ, ಕೃಷಿಯಿಂದ ಬಂದವರು 74 ಜನ, ಮೇಸ್ತ್ರಿ ಕೆಲಸ ಮಾಡುವವರು 3 ಜನ, ಡ್ರೈವರ್ಗಳು 2 ಜನ, ಕೂಲಿ ಕೆಲಸ ಮಾಡುವವರು 16 ಜನ, ಗಾರೆ ಕೆಲಸ ಮಾಡುವವರು 3 ಜನ, ಸಾಹಿತಿ ಒಬ್ಬರು, ಮನೆ ಕೆಲಸದಲ್ಲಿ ತೊಡಗಿಕೊಂಡವರೊಬ್ಬರು, ಆಶಾ ಕಾರ್ಯಕರ್ತೆ ಒಬ್ಬರು, ಸೇವಾ ಪ್ರತಿನಿಧಿ 2, ಮೆಕ್ಯಾನಿಕ್ 2, ಬ್ಯೂಟಿಷಿಯನ್ 2, ವ್ಯಾಪಾರದಲ್ಲಿ ತೊಡಗಿಕೊಂಡವರು 16, ಸ್ಪೋರ್ಟ್ಸ್ 1, ಖಾಸಗಿ 7, ಇಲೆಕ್ಟ್ರಿಷಿಯನ್ 4, ಪೇಂಟಿಂಗ್ 2, ಶಿಕ್ಷಕಿ 3, ಛಾಯಾಗ್ರಾಹಕರು 1. ಶಿಬಿರಾರ್ಥಿಗಳೆಲ್ಲರೂ ಈ ಶಿಬಿರದಲ್ಲಿ ಸಂತೋಷದಿಂದ ಖುಷಿಯಾಗಿ ಭಾಗವಹಿಸಿ ಈ ಶಿಬಿರದಲ್ಲಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ತಾವೇ ತೊಡಗಿಕೊಂಡು ಇಲ್ಲಿಂದ ಪೂರ ಪರಿವರ್ತನೆಗೊಂಡು ನೀವು ತಮ್ಮ ಊರಿಗೆ ಹೋಗಿ ನಿಮ್ಮ ಊರಿನಲ್ಲಿ ನೀವು ಭಜನಾ ಕಮ್ಮಟವನ್ನು ಇದೇ ರೀತಿ ನಡೆಸಲು ನಿಮಗೆ ಪೂಜ್ಯ ಹೆಗ್ಗಡೆಯವರು ಈ ಆಶೀರ್ವಾದ ಮಾಡುತ್ತಾರೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕೆಂದು
ನಾನು ತಮ್ಮಲ್ಲಿ ವಿನಂತಿಯಿಂದ ಬೇಡಿಕೊಳ್ಳುತ್ತೇನೆ. ವರದಿಯ ವಾಚನ ಮಾಡಿದ ಶ್ರೀ ವೀರು ಶೆಟ್ಟಿ ಕಾರ್ಯದರ್ಶಿ ಭಜನಾ ಕಮ್ಮಟ ಇವರಿಗೆ ವಂದಿಸಿಕೊಂಡು ಇದೀಗ ದೀಪ ಪ್ರಜ್ವಲಿಸುವ ಮೂಲಕವಾಗಿ ಭಜನಾ ಕಮ್ಮಟದ ಉದ್ಘಾಟನೆ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಸ್ವಾಮೀಜಿಯವರು ಇದೀಗ ಪರಮಪೂಜ್ಯ ಕಾವಂದರೆ ಭಕ್ತಿಯ ಸಾನ್ನಿಧ್ಯದಲ್ಲಿ ದೀಪವನ್ನು ಪ್ರಜ್ವಲಿಸುವ ಮೂಲಕವಾಗಿ 26ನೇ ವರ್ಷದ ಭಜನಾ ತರಬೇತಿ ಕಮ್ಮಟದ ಭಕ್ತಿಯ ಪ್ರಜ್ವಲನೆ. ಇದೀಗ ಭಜನಾ ಕಿಟ್ ನೀಡಿ ಕಮ್ಮಟಕ್ಕೆ ಚಾಲನೆ. ಪುರುಷ ಶಿಬಿರಾರ್ಥಿ ಮತ್ತು ಮಹಿಳಾ ಶಿಬಿರಾರ್ಥಿಗಳು ಎಲ್ಲ ಸಮುದಾಯದ ಚಿರಪರಿಚಿತ ಆಧ್ಯಾತ್ಮಿಕ ಶಕ್ತಿಯ ಸ್ವಾಮೀಜಿಗಳು 4 ಬಾರಿ ವಿಶ್ವ ಧರ್ಮಗಳ ಸಂಸತ್ತಿಗೆ ಹಾಜರಾಗಿ ಅಹಿಂಸೆ ಮತ್ತು ಶಾಂತಿಯ ತತ್ವಗಳನ್ನು ಬೋಧಿಸುತ್ತಾ ವಿವಿಧ ದೇಶಗಳಿಗೆ ಸಂಚರಿಸಿ ತನ್ನ ಆಧ್ಯಾತ್ಮಿಕ ಉಪದೇಶಗಳ ಮೂಲಕ ಹಲವಾರು ಭಕ್ತರಿಗೆ ಸ್ಫೂರ್ತಿಯನ್ನು ನೀಡಿದಂತಹ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಸ್ವಾಮೀಜಿಯವರು ಶ್ರೀ ಜೈನಮಠ ಮೂಡಬಿದ್ರೆ ಇವರಿಂದ ಇದೀಗ ಭಕ್ತಿಯ ಆಶೀರ್ವಚನ. सरस्वती नमस्तुभ्यं वरदे कामरूपिणि विद्यारंभं करिष्यामि सिद्धिर्भवतु मे सदा. ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः. ಕ್ಷೇತ್ರದ ಭಗವಾನ್ ಚಂದ್ರನಾಥ್ ಸ್ವಾಮಿಯನ್ನು, ಶಾಂತಿನಾಥ್ ಸ್ವಾಮಿಯನ್ನು, ಮಂಜುನಾಥ್ ಸ್ವಾಮಿಯನ್ನು ಮತ್ತು ಇಲ್ಲಿಯ ಎಲ್ಲ ಧರ್ಮದೇವತೆಗಳನ್ನು ಶ್ರದ್ಧಾಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಕುಡುಮ ಎಂದು ಪ್ರಸಿದ್ಧವಾದ ಅತ್ಯಂತ ಪ್ರಾಚೀನವಾಗಿರತಕ್ಕಂಥ ಇಲ್ಲಿಯ ಬಿರ್ಮಣ್ ಹೆಗ್ಡೆ ದಂಪತಿಗಳಿಗೆ ಚಂದ್ರಪ್ರಭಾ ಸ್ವಾಮಿಯ ಸೇವೆಯಲ್ಲಿ ಒಲಿದು ಬಂದ ಮಂಜುನಾಥ ಹಾಗೂ ಧರ್ಮದೇವತೆಗಳ ಅತ್ಯಂತ ಪ್ರಾಚೀನ ಕ್ಷೇತ್ರ ಧರ್ಮಸ್ಥಳ. ಈ ಧರ್ಮಸ್ಥಳ ಕ್ಷೇತ್ರದ ಭಜನಾ ತರಬೇತಿ ಕಮ್ಮಟ ಈಗಾಗಲೇ ವೀರೂರವರು ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ನಮ್ಮ ಕನ್ನಡ ನಾಡಿನ ಭಕ್ತಿಯೋಗವನ್ನು ಮೆಚ್ಚಿದ ತರಬೇತಿಗಾಗಿ ಬಂದ ಕಾರ್ಯಾಗಾರದ ಎಲ್ಲ ಶಿಬಿರಾರ್ಥಿಗಳ ಒಂದು ಪಾಲಿಗೆ ಕಲ್ಪವೃಕ್ಷವಾದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗ್ಡೆ ದಂಪತಿಗಳೇ, ಮಾಣಿಲ ಸ್ವಾಮೀಜಿಯವರೇ, ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದ ಶ್ರೀಯುತ ಹರ್ಷೇಂದ್ರ ಕುಮಾರ್ರೇ, ಸುಪ್ರಿಯ ಹರ್ಷೇಂದ್ರ ಕುಮಾರ್ರೇ ಹಾಗೂ ಎಲ್ಲ ಭಗವದ್ಭಕ್ತರೇ, ಬಹಳ ಸಂತೋಷ ಆಗ್ತದೆ. ಬಿರ್ಮಣ್ಣ ಹೆಗ್ಡೆಯವರಿಂದ ಹಿಡಿದು ಪದ್ಮಯ್ಯ ಹೆಗ್ಡೆಯವರಿಂದ ಹಿಡಿದು ಗುಮ್ಮಣ್ಣ ಹೆಗ್ಡೆಯವರಿಂದ ಹಿಡಿದು ಚಂದಯ್ಯ ಹೆಗ್ಡೆಯವರು 4 ಜನ, ಮಂಜಯ್ಯ ಹೆಗ್ಡೆಯವರು, ಇದೀಗ 21ನೇ ಹೆಗ್ಗಡೆಯವರು ಶ್ರೀ ಡಿ ವೀರೇಂದ್ರ ಹೆಗ್ಡೆಯವರು. ಪ್ರಾಯಶಃ ಎಲ್ಲ ಹೆಗ್ಗಡೆಯವರು ಜಿಲ್ಲೆಯ ಒಳಗೆ ಮತ್ತು ಕಾರ್ಯವ್ಯಾಪ್ತಿಯಲ್ಲಿ ಮೈಸೂರಿನ ತನಕ ಯಕ್ಷಗಾನ ರಂಗದ ಮೂಲಕ ತಮ್ಮ ಖ್ಯಾತಿಯನ್ನು ಗಳಿಸಿದರೆ ಈ ನಾಡು ಮಾತ್ರ ಅಲ್ಲ, ಈ ದೇಶ ಮಾತ್ರ ಅಲ್ಲ, ಈ ಜಗತ್ತು ಕಂಡ ಅಪರೂಪದ ವೈವಿಧ್ಯಮಯ ಕಲೆ, ಸಂಸ್ಕೃತಿ, ಧರ್ಮಗಳನ್ನು ಸರ್ವಧರ್ಮ ಸಮನ್ವಯತ್ವವನ್ನು ಸಾಧಿಸುವಂಥ ಒಬ್ಬ ಅಪರೂಪದ ವ್ಯಕ್ತಿ ಇದ್ದರೆ ಅದು ನಮ್ಮ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಅನ್ನೋದು ನಮಗೆ ಸಂತೋಷದ ವಿಚಾರ. ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಲೋಕ ಸಂಗ್ರಹ ಕಾರ್ಯ ಅಂತ. ಎಲ್ಲರನ್ನು ದುಷ್ಟ ಮಾರ್ಗದಿಂದ ಶಿಷ್ಟ ಮಾರ್ಗಕ್ಕೆ ಹಚ್ಚುವವನಿಗೆ
ಲೋಕ ಸಂಗ್ರಹ ಕಾರ್ಯ ಮಾಡೋನು ಅಂತ ಹೇಳಿದರು ದ್ವಾಪರ ಯುಗದಲ್ಲಿ. ಅದೇ ಕಾರ್ಯವನ್ನು ಕಲಿಯುಗದಲ್ಲಿ ಧರ್ಮಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದುಶ್ಚಟಗಳಿರ್ಬೋದು ಅಥವಾ ಮನುಷ್ಯನ ಮೃಗೀಯ ಪ್ರವೃತ್ತಿ ಇರ್ಬೋದು, ಅದಕ್ಕೆ ಒಂದು ತರಬೇತಿಯನ್ನು ಕೊಟ್ಟು ಅವನನ್ನು ಮಾನವನನ್ನಾಗಿ ಮಾಡಿ ಅವನು ಮೋಕ್ಷವನ್ನು ಪಡಿಬೇಕು. ಅದಕ್ಕೆ ಅವನಲ್ಲಿ ಬೇಕಾದಂಥ ದೈವಿ ಸಂಪತ್ತು ಯಾವುದಿದೆಯೋ ಅದನ್ನು ಹುಡುಕಿ ನಮ್ಮ ತರಬೇತುದಾರರುಗಳಿಂದ ಅವರಿಗೆ ಒಂದು ವಿಶೇಷವಾದಂಥ ಅಪರೂಪದ ಈ ಕಾರ್ಯವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಪಟ್ಟಿಯನ್ನು ನಾವು ಮಾಡುವುದು ಅಗತ್ಯ ಇಲ್ಲ, ನಿಮಗೆಲ್ಲ ತಿಳಿದೇ ಇದೆ. ಧರ್ಮಸ್ಥಳದ ಕಾರ್ಯ ಶಿಸ್ತುಬದ್ಧವಾಗಿ ನಡೀತದೆ. ಅತ್ಯಂತ ಎಲ್ಲರೂ ಕೂಡ ಅನುಸರಿಸುವ ಹಾಗೆ ಇಲ್ಲಿಯ ಕಾರ್ಯಗಳು ಇರ್ತವೆ. ನಾವು ನೀವು ಮೆಚ್ಚಿದ್ದಲ್ಲ, ಪ್ರಧಾನಮಂತ್ರಿಗಳೇ ಆ ಕಾರ್ಯವನ್ನು ಮೆಚ್ಚಿದ್ದಾರೆ. ಹಾಗಾಗಿ ನಾವು ಬಾಲ್ಯದಿಂದ ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಅಂತ ಹೇಳ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ಪವಿತ್ರ ಅಂತ ಅರ್ಥ. ಹಾಗಾಗಿ ಇದನ್ನು ಮುಡಾಯಿ ಸ್ಥಳ ಅಥವಾ ಕುಡುಂಬ ಅಂತ ಹೇಳಿ ಭಾರಿ ಭಕ್ತಿಯಿಂದ ಶ್ರದ್ಧೆಯಿಂದ ಜನ ನಡೆದುಕೊಳ್ತಾ ಇದ್ರು. ಇದು ಒಂದು ಧರ್ಮದವರಿಗೆ ಸೀಮಿತ ಮಾಡಿಲ್ಲ ಧರ್ಮಾಧಿಕಾರಿಗಳು, ಎಲ್ಲ ಧರ್ಮದವರಿಗೂ ಇದು ಒಂದು ಆಧ್ಯಾತ್ಮ ಕ್ಷೇತ್ರವಾಗಿ ರೂಪಿಸಿದ್ದಾರೆ ಹಿಂದಿನವರು. ಅದನ್ನು 21ನೇ ಹೆಗ್ಡೆಯವರು ಮುಂದುವರಿಸಿದ್ದಾರೆ, ವಿಸ್ತಾರ ಮಾಡಿದ್ದಾರೆ. ಹಿಂದಿನವರು ಅವರವರ ಸೀಮಿತ ಬೀಡಿಗೆ, ಗ್ರಾಮಕ್ಕೆ, ರಾಜ್ಯಕ್ಕೆ ಸೀಮಿತ ಮಾಡಿದರೆ ಅದೊಂದು ದೇಶಕ್ಕೆ, ವಿಶ್ವಕ್ಕೆ ವಿಸ್ತರಿಸಿದ ಕೀರ್ತಿ ಹೆಗ್ಡೆಯವರಿಗೆ. ತೆಗಳುವವರು ಎಲ್ಲ ಕಡೆಯೂ ಇರ್ತಾರೆ, ಹೊಗಳುವವರು ಇರಬೇಕು. ಹಾಗೆ ಅದರ ಎರಡನ್ನೂ ಕೂಡ ಸ್ಥಿತಪ್ರಜ್ಞತೆಯಲ್ಲಿ ಸ್ವೀಕರಿಸುವವರು ಹೆಗ್ಗಡೆಯವರು. ಹಾಗಾಗಿ ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನ ಇದ್ದ ಹಾಗೆ ನಿಮ್ಮಲ್ಲಿ ಅನೇಕ ಜನ ತೆಗಳುವವರು ಇರ್ತಾರೆ, ಅನೇಕ ಜನ ಹೊಗಳುವವರು ಇರ್ತಾರೆ. ಯಾಕಂದ್ರೆ ತೆಗಳುವವರು ಇದ್ರೆ, ಕಳ್ಳರು ಇದ್ರೆ ಮಾತ್ರ ಬಾಗಿಲಿರ್ತದೆ. ಇಲ್ಲದಿದ್ರೆ ಈ ಮನೆಗಳಿಗೆಲ್ಲ ಒಂದು 30% ಹಣ ಹೋಗುವುದೇ ಕಿಟಕಿ ಬಾಗಿಲುಗಳಿಗೆ. ಇಲ್ಲದಿದ್ರೆ ಎಲ್ಲ ಹಾಗೆ ಇರ್ತಿತ್ತು. ಹಾಗೆ ನಮ್ಮ ಜೀವನದಲ್ಲಿ ನಾನು ಆಧ್ಯಾತ್ಮದ ಸಂಸ್ಕಾರವನ್ನು ಪಡೆಯುವ ಅನೇಕ ಮಠಮಾನ್ಯಗಳಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಧರ್ಮಸ್ಥಳವು ಒಂದು. ನಮಗೆ ಅತಿ ಹೆಚ್ಚು ಪ್ರೇರಣೆ ನೀಡಿದಂಥ ಇದೊಂದು ಪರಿಸರ. ಈ ಕಾಡು, ಇಲ್ಲಿಯ ಎತ್ತರವಾದಂಥ ದಿಣ್ಣೆ, ಇಲ್ಲಿಯ ಚಂದ್ರಪ್ರಭ ಸ್ವಾಮಿಯ ಬಸದಿ, ಇಲ್ಲಿಯ ಮಂಜುನಾಥ ಸ್ವಾಮಿಯ ಬಸದಿ, ಇಲ್ಲಿಯ ಅಣ್ಣಪ್ಪ ದೈವದ ಬೆಟ್ಟ, ಇದೆಲ್ಲವೂ ಕೂಡ ನಮ್ಮಲ್ಲಿ ಭಕ್ತಿಯನ್ನು ಮೂಡಿಸ್ತದೆ, ಮನಸ್ಸನ್ನು ಹಗುರವಾಗಿಸ್ತದೆ. ಅಂಥ ಒಂದು ಅಪರೂಪದ ಕ್ಷೇತ್ರ ಇದು. ಇಲ್ಲಿ ಭಜನೆಯ ಕಮ್ಮಟ ನಡೀತಾ ಇದೆ. ಭಜನೆ ಅನ್ನುವ ಶಬ್ದವನ್ನು ಹೇಳಿದ್ದಾರೆ. ಭಗವಂತನ ಕುರಿತು ಅನನ್ಯವಾದ ಶ್ರದ್ಧೆ ಮತ್ತು ಜಪಿಸುವುದು ಮತ್ತು ಸ್ತುತಿಸುವುದು, ಅವರ ಗುಣಗಾನವನ್ನು ಮಾಡೋದು, ಅವರ ಮಹಿಮೆಯನ್ನು ನಾವು ಸ್ತುತಿಸುವುದು ಅಂತ ಅರ್ಥ. ಹಾಗಾಗಿ ಈ ಭಗವಂತನ ಬಗ್ಗೆ ಕೇವಲ ತನ್ನಲ್ಲಿ ಮಾತ್ರ ತಾನು ಸ್ತುತಿಸುವುದಲ್ಲ, ಸೇರಿಸಿಕೊಂಡು ಎಲ್ಲರನ್ನೂ ಸೇರಿಸಿಕೊಂಡು ಸ್ತುತಿಸುವುದು ಅಂತ ಅರ್ಥ. ಅದರಲ್ಲಿ ಕೇವಲ ಭಜಕರು ಹಿಂದೆ ಭಜನೆಯನ್ನು ಮಾಡ್ತಾ ಇದ್ರು, ಈಗ ಕುಣಿತ ಭಜನೆ ಅಂತ ಸೇರಿಕೊಂಡು ಅದು ಹೆಚ್ಚು ಹೆಚ್ಚು ಆಪ್ತವಾಗಿದೆ. ಭಗವಂತನಿಗಾಗಿ ನನ್ನ ಸರ್ವಸ್ವವೂ ಸಮರ್ಪಿಸ್ತೇನೆ ಅಂತ ಹೇಳಿ ಯೋಗದಲ್ಲಿ ಅನೇಕ ಯೋಗಗಳನ್ನು ಹೇಳಿದ್ದಾರೆ. ಕರ್ಮಯೋಗ ಹೇಳಿದ್ದಾರೆ, ರಾಜಯೋಗ ಹೇಳಿದ್ದಾರೆ, ಮತ್ತು ಭಕ್ತಿ ಯೋಗ ಅಂತ ಹೇಳಿದ್ದಾರೆ, ಜ್ಞಾನ ಯೋಗ ಅಂತ ಹೇಳಿದ್ದಾರೆ, ಧ್ಯಾನ ಯೋಗ ಅಂತ ಹೇಳಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಭಕ್ತಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ಭಕ್ತಿ ಭಗವಂತನು ಮುಖ್ಯವಾಗಿ ಕಾಣುವುದು. ನಿನ್ನನ್ನು ನೀನು ತಿಳಿದುಕೊಳ್ಳುತ್ತಾ ನನ್ನನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನೀನು ಮಾಡ್ತಾ ಇದೆಯಲ್ಲ, ಅದಕ್ಕಾಗಿ ಜ್ಞಾನದ ಅಗತ್ಯ ಇಲ್ಲ. ನಿನ್ನಲ್ಲಿ ಭಕ್ತಿ ಹೊಂದಿದ್ದರೆ ಸಾಕು, ಮುಕ್ತಿ ನಿನ್ನ ಕೈಯಲ್ಲೇ ಇರುವುದು ಅನ್ನುವ ಮಾತುಗಳನ್ನು ಭಗವಂತ ಹೇಳ್ತಾರೆ. ಹಾಗಾಗಿ ನಮ್ಮ ಹಿಂದಿನವರು ಗಣಪತಿಯ ಭಕ್ತಿ ಇರ್ಬೋದು, ಅಥವಾ ಈಸಬೇಕು ಇದ್ದು ಜಯಿಸಬೇಕು ಅಂತ ಹೇಳುವ ಪುರಂದರದಾಸರ ಕೀರ್ತನೆಗಳಿರ್ಬೋದು, ಅಥವಾ ಲಕ್ಷ್ಮೀ ಬಾರಮ್ಮ ಅಂತ ಹೇಳುವ ಗೀತೆಗಳು, ಭಜನೆಗಳು, ಆಮೇಲೆ ಸರಸ್ವತಿಯನ್ನು ಕುರಿತ ಭಜನೆಗಳು. ಇದರಲ್ಲಿ ಭಜನೆಯ ಪುಸ್ತಕದಲ್ಲಿ ಹೇಳಿದ್ದಾರೆ, ಬಹಳ ಸುಂದರವಾದಂಥ ಪ್ರಾರ್ಥನಾ ಶ್ಲೋಕಗಳನ್ನು ಹೇಳಿ, ಮತ್ತೆ ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತ ಎಷ್ಟು ಸುಂದರವಾದ ಹಾಡುಗಳು. ಇದನ್ನೆಲ್ಲ ಇವತ್ತು ಪುಸ್ತಕ ವೃದ್ಧಲ್ಲಿ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ ಅಂತ ಹೇಳಿ ನಾವು ಇದನ್ನೆಲ್ಲ ಉಡುಪಿಯಲ್ಲಿ ಕೇಳ್ತಾ ಇದ್ದೆವು. ಧರ್ಮಸ್ಥಳದ ಲಕ್ಷದೀಪದ ಸಂದರ್ಭದಲ್ಲಿ ಬಾಲಕರಾಗಿದ್ದಾಗ ಇಲ್ಲಿರುವಂಥ ಎಲ್ಲ ರೀತಿಯ ಭಕ್ತಿಯ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗವಹಿಸಿದಂಥ ನೆನಪು ಈ ಸಂದರ್ಭದಲ್ಲಿ ಆಗ್ತದೆ. ನಮಗೆ ಇದೊಂದು ಯೋಗ.
ಯೋಗ ಅಂತ ಹೇಳಿದರೆ ಈ ಸಜ್ಜನರು ಮತ್ತು ಧಾರ್ಮಿಕ ಮಾತು, ಎಲ್ಲಿ ಭಜನೆ ಇದೆ ಅಲ್ಲಿ ವಿಭಜನೆ ಇಲ್ಲ ಅಂತ. ಮನೆಯಲ್ಲಿ ಹಾಗಾಗಿ ಭಜನೆ ಮಾಡಿ ನಿಮ್ಮಲ್ಲಿ ಜಗಳಕ್ಕೆ ಅಲ್ಲಿ ಅವಕಾಶ ಇಲ್ಲ, ಹಾಗಾಗಿ ಮನಸ್ತಾಪಕ್ಕೆ ಅವಕಾಶ ಇಲ್ಲ. ಒಂದು ಭಕ್ತಿ ಇದ್ದಲ್ಲಿ ಭಗವಂತನ ಕೃಪೆ ಇದೆ. ಎಲ್ಲಿ ಭಜನೆ ಇರ್ತದೆ ಅಲ್ಲಿ ನಮ್ಮ ಎಲ್ಲ ರೀತಿಯ ದುಃಖ ದುಮ್ಮಾನಗಳು ದೂರ ಹೋಗ್ತವೆ, ಮಾನಸಿಕವಾದ ರೋಗ ದೂರ ಹೋಗ್ತದೆ. ಶಾರೀರಿಕವಾಗಿರ್ತಕ್ಕಂಥ ರೋಗ ಕುಣಿತ ಭಜನೆ ಮಾಡಿದ ಮೇಲೆ ವ್ಯಾಯಾಮ ಮಾಡುವುದು ಅಗತ್ಯ ಇಲ್ಲ, ಕುಣಿತ ಭಜನೆ ಮಾಡಿದರೆ ಸಾಕು. ಎಲ್ಲ ಶಶಿಕಾಂತರಿಗೆ ಗೊತ್ತಿರ್ಬೋದು, ಎಲ್ಲ ರೀತಿಯ ಯೋಗದಲ್ಲಿ ಅನೇಕ ಯೋಗಗಳು, ಅದರಲ್ಲಿ ಕೆಲವು ಆಸನಗಳು ನಮಗೆ ಅರಿವಿಲ್ಲದೆ ನಮಗೆ ಸಿಗ್ತದೆ. ಹಾಗಾಗಿ ಇಂಥ ಒಂದು ದೊಡ್ಡ ಕಾರ್ಯವನ್ನು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಪ್ರಾರಂಭ ಮಾಡಿದ್ದಾರಲ್ಲ, ಅದು ನಮಗೆ ಸಂತೋಷ. ಸಾಮೂಹಿಕ ವಿವಾಹ ನೋಡಿದರೆ, ಇತಿಹಾಸ ನೋಡಿದರೆ ಅದು ಧರ್ಮಸ್ಥಳದ ಹೆಸರು ಬರ್ತದೆ. ಸಾಹಿತ್ಯ ಸಮ್ಮೇಳನದ ಇತಿಹಾಸ ನೋಡಿದರೆ ಅದು ಮಂಜ ಹೆಗ್ಡೆ ಅವರ ಕಾಲದಲ್ಲಿ ಆವಾಗಲೇ ಧರ್ಮಸ್ಥಳದ ಇತಿಹಾಸ ಬರ್ತದೆ. ಸಾಹಿತ್ಯ ಪರಿಷತ್ತಿಗಿಂತ ಮೊದಲೇ ಆ ಕಾರ್ಯಕ್ಕೆ ಒಂದು ಪ್ರೇರಣೆ ಕೊಟ್ಟಿದ್ರು. ಆವಾಗ ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದರೆ, ಮಂಜ ಹೆಗ್ಡೆ ಅವರ ಕಾಲದಲ್ಲಿ, ಚಂದ ಹೆಗ್ಡೆ ಅವರ ಕಾಲದಲ್ಲಿ ಸರ್ವಧರ್ಮ ಸಮ್ಮೇಳನಗಳು ನಮ್ಮಲ್ಲಿ ಇವತ್ತು ನಿನ್ನೆ ಅಲ್ಲ. ನಾವು ವೈದಿಕರು ಬೇರೆ ಅಲ್ಲ, ನಮ್ಮ ಹಿಂದೂ ಧರ್ಮ ಬೇರೆ ಅಲ್ಲ, ಜೈನ ಧರ್ಮ ಬೇರೆ ಅಲ್ಲ ಅನ್ನುವುದನ್ನು ಅನಾದಿ ಕಾಲದಿಂದ ಭಗವಂತವನ್ನು ಮಾಡ್ತಾನೆ. ಯಾರು ಸತ್ಯವನ್ನು ಮಾಡ್ತಾನೆ, ಯಾರು ಸತ್ಯ ಅವರಿಗೆ ನಾಯಕತ್ವವನ್ನು ಕೊಟ್ಟರು. ಹಾಗಾಗಿ ಅನಾದಿ ಕಾಲದಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಸತ್ಯಕ್ಕೆ ಮತ್ತು ಅಹಿಂಸೆಗೆ ವಿಶೇಷವಾದ ಗೌರವವನ್ನು ಕೊಟ್ಟದ್ರಿಂದ ಸಾತ್ವಿಕತೆಗೆ ಜಯ, ಸಾತ್ವಿಕತೆಗೆ ಸ್ಥಾನ, ಸಾತ್ವಿಕತೆಗೆ ಪೆರ್ಗಡೆ ಅನ್ನುವ ಒಂದು ಹಿರಿಯ ಸ್ಥಾನವನ್ನು ಕೊಟ್ಟಿದ್ರು. ಮಹಿಳೆಯರಿಗೂ ಹೆಗ್ಗಡತಿ ಅನ್ನುವ ಸ್ಥಾನವನ್ನು ಕೊಟ್ಟಿದ್ರು. ಆ ಎರಡು ಸ್ಥಾನ ಪರಂಪರಾನುಗತವಾಗಿ ಧರ್ಮಸ್ಥಳದಲ್ಲಿ ಮುಂದುವರಿತದೆ. ಹಾಗಾಗಿ ಇವತ್ತು ನಮ್ಮ ಮನೆ, ನಮ್ಮ ಕ್ಷೇತ್ರ ಮಾತ್ರ ಒಳ್ಳೆಯದಾಗುವುದಲ್ಲ, ಎಲ್ಲ ಕಡೆ ಹೊಲಸು ದೂರ ಹೋಗಲಿ ಅನ್ನುವುದನ್ನು ಯಾರು ಮಾಡ್ತಾರೆ ಅವನೇ ಲೋಕ ಸಂಗ್ರಹದಲ್ಲಿ ನಿರತನಾದವ. ಅಂತ ಆದರ್ಶ ಕಾರ್ಯ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೀತಾ ಇರುವುದು ನಮಗೆಲ್ಲ ಸಂತೋಷವನ್ನು ಕೊಟ್ಟಿದೆ. ಹಾಗಾಗಿ ಜನನೆಯನ್ನು ಜಿನನನ್ನಾಗಿ ಮಾಡುವ, ಜನನನ್ನು ಜನಾರ್ದನನ್ನಾಗಿ ಮಾಡುವ ಕೆಲಸ ಇಲ್ಲಿ ಶೈವ, ಜೈನ ಮತ್ತು ವೈಷ್ಣವ, ದ್ರಾವಿಡ ಮತ್ತು ಇತರರು ಅಂತ ಹೇಳದೆ, ಭೇದ ಇಲ್ಲದೆ ಸರ್ವಧರ್ಮ ಸಮನ್ವಯದ ಕ್ಷೇತ್ರವಾಗಿ ಸಾಹಿತಿಗಳು ತಮ್ಮ ಕಣ್ಣಿನಿಂದ ಮತ್ತು ಮನಸ್ಸಿನಿಂದ ಗುರುತಿಸಿದ ಎಲ್ಲರಿಗೂ ಸವಾಲಾಗುವಂತಹ ಕ್ಷೇತ್ರ. ನೀನಾಸಂನ ಹೆಗ್ಗೋಡಿನ ಸುಬ್ಬಣ್ಣ ಹೇಳ್ತಾ ಇದ್ರು, ನಮಗೆ ಎಲ್ಲರೂ ಒಂದು ಚಾಲೆಂಜ್ ಆಗಿ ಸಿಗ್ತಾರೆ, ಸವಾಲಾಗಿ ನಾನೇನಾದರೂ ಕಾದಂಬರಿಯಲ್ಲಿ ಬರಿಬೇಕಂತ. ಧರ್ಮಸ್ಥಳದ ಹೆಗ್ಡೆ ಅವ್ರನ್ನು ಬಿಟ್ಟರು, ಇವರೊಂದು ಎಂಥ ಮಹಾತ್ಮಪ್ಪ, ಇವರನ್ನು ಯಾವುದಕ್ಕೂ ಸಿಗುವುದಿಲ್ಲ, ಎಲ್ಲದರಲ್ಲೂ ಆದರ್ಶ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. 20ನೇ ಶತಮಾನದಲ್ಲಿ ಮಹಾತ್ಮ ಗಾಂಧಿ ಬಿಟ್ಟರೆ 21ನೇ ಶತಮಾನದಲ್ಲಿ ಒಬ್ಬ ಸಜ್ಜನ ಗೃಹಸ್ಥನಲ್ಲಿ ಒಬ್ಬ ರಾಜಋಷಿ ಆದರೆ ಅದು ವೀರೇಂದ್ರ ಹೆಗ್ಡೆ ಅವರು. ಇದನ್ನು ನಾವು ನೀವು ಗುರುತಿಸಿದ್ದಲ್ಲ, ರಾಷ್ಟ್ರಪತಿಗಳೇ ಗುರುತಿಸಿದ್ರು ಅನ್ನೋದು ನಮಗೆ ಸಂತೋಷ ಕೊಟ್ಟಿದೆ. ಏನೇ ಆಗಲಿ ನಿಮ್ಮನ್ನು ನೋಡಿ ನಮಗೆ ಸಂತೋಷ ಆಗಿದೆ. ಇವತ್ತು ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ದೀರಿ, ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಸಿಹಿ ಇದೆ. ಅದು ಅತಿ ಹೆಚ್ಚು ಕನ್ನಡ ಮಾತಾಡುವವರು ಮಂಡ್ಯದವರು ಅಂತ ಹೇಳಿ ನಮಗೆ ಅಸೂಯೆ ಬರ್ತದೆ. ಯಾಕಂದರೆ ಅಸೂಯೆ ಬರಬೇಕಂತೆ, ಆಗ ಒಬ್ಬನಿಗೆ ಇನ್ನಷ್ಟು ಒಳ್ಳೇದಾಗಬೇಕಂತ. ಹೀಗೆ ಹೆಗ್ಡೆಯವರು ಅಸೂಯೆ ಭರಿಸುವ ಹಾಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಹೆಚ್ಚು ಶತ್ರುಗಳು ಇರಲಿಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಶತ್ರುಗಳಿದ್ದಾರೆ. ಯಾಕಂದರೆ ಯಾವಾಗಲೂ ಸಿಹಿ ತಿಂದರೆ ಶುಗರ್ ಜಾಸ್ತಿ ಆಗ್ತದೆ. ಹಾಗಾಗಿ ಸ್ವಲ್ಪ ಕಂಚಾಲ್ ಅಂತ ಒಂದು ಪದಾರ್ಥ ಇದೆ ನಮ್ಮಲ್ಲಿ, ಕಹಿ, ಅದು ವಾರಕ್ಕೊಂದು ಸರಿ ಆದರೂ ತಿನ್ನಿ ಅಂತ, ಆಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ. ಹಾಗೆ ನಮ್ಮ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ನೀವು ಇವತ್ತು ಹಾಗಲಕಾಯಿ ಹಾಗೆ, ಗೊಜ್ಜಿನ ಹಾಗೆ, ಬೇರೆ ಬೇರೆ ರೀತಿಯ ನಾನಾ ಪದಾರ್ಥಗಳು, ಇಲ್ಲಿಯ ಹವೆ, ಇಲ್ಲಿಯ ಪರಿಸರ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಸಂಸ್ಕಾರ, ಇದನ್ನೆಲ್ಲವನ್ನು ನೀವು ಪಡಿಬೇಕು. ಧರ್ಮಸ್ಥಳದ ಹರ್ಷೇಂದ್ರ ಕುಮಾರರು ಶಿಸ್ತನ್ನು ರೂಪಿಸ್ತಾರೆ. ಅವರ ಶಿಸ್ತಿನ ಕೆಲಸಗಳು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತವೆ. ಇಂಥ ಒಂದು ಒಳ್ಳೆಯ ಪರಿಸರದಲ್ಲಿ ಈ ರೀತಿ ನಾವು ಸ್ವಾಮಿಗಳಾಗಿದ್ದೇವೆ. ನಮಗೆ ಈಗ ಮತ್ತೆ ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ಹಿಂದೆ ಆದರೆ ಖಂಡಿತ ನಾವು ಈ ಒಂದು ವಾರ ಶಿಬಿರದಲ್ಲಿ ನಾವೇ ಬರ್ತಿದ್ದೆವು. ಯಾಕಂದ್ರೆ ನಮಗೆ ಭೇದ ಇಲ್ಲ, ನಮಗೆ ಹಿಂದೆ ಎಲ್ಲ ಶಿಬಿರಗಳಲ್ಲೂ ಬರೋದು ತುಂಬ ಸಂತೋಷ. ನಮ್ಮ ಮಾಣಿಲ ಸ್ವಾಮೀಜಿಯವರು ನಮ್ಮ ಪರವಾಗಿ ಇರ್ತಾರೆ ಅಂತ ಹೇಳ್ತಾ, ವಿಶೇಷವಾಗಿ ಇಲ್ಲಿ ಒಂದು ವಾರ ಕಾಲ ನಿಮಗೆ ಕಿಟ್ಟನ್ನು ಕೊಡ್ತಾರೆ. ಅದನ್ನೆಲ್ಲ ನೀವು ತೆಗೆದುಕೊಂಡು ಹೋಗಿ, ಅದರಲ್ಲಿ ಭಜನೆಯ ಪುಸ್ತಕವನ್ನು ಕೊಟ್ಟಿದ್ದಾರೆ. ಈ ಒಂದು ಜ್ಞಾನ ಸಂಗ್ರಹ ಏನಿದೆ ಇದು ಯಾರಿಂದೂ ಅಪಹರಿಸಲಾಗದಂಥ ಒಂದು ವಸ್ತು. ಅಂಥ ಜ್ಞಾನವನ್ನು ನಿಮಗೆ ಕ್ಷೇತ್ರ ನೀಡ್ತಾ ಇದೆ. ಇದನ್ನು ನಿಮ್ಮ ಜೀವನದಲ್ಲಿ ಬಂದಂಥ ಒಂದು ಶ್ರೇಷ್ಠ ಸಮಯ ಅಂತ ತಿಳ್ಕೊಳ್ಳಿ.
7 ದಿನಗಳು ವಿದೇಶಕ್ಕೆ ಹೋಗುವುದು ಅಗತ್ಯ ಇಲ್ಲ, ಬೇರೆ ಬೇರೆ ಪ್ರಯಾಣ ಅಗತ್ಯ ಇಲ್ಲ, ತೀರ್ಥಯಾತ್ರೆ ಮಾಡಿದಷ್ಟೇ ಪುಣ್ಯ ಈ ಭಜನಾ ಕಮ್ಮಟದಲ್ಲಿ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಈ ಹಿಂದೆ 25 ವರ್ಷ ಯಾರೆಲ್ಲ ಮಹಾತ್ಮರು ಬಂದಿದ್ದಾರೋ ಅವರೆಲ್ಲರ ಸಂದೇಶಗಳ ಒಂದು ಸೇರಿಸುವಿಕೆ ಅಷ್ಟೇ ನಾವು ಮಾಡ್ತಾ ಇದ್ದೇವೆ. ಸಂತೋಷದಿಂದ ದೀಪ ಬೆಳಗಿಸಿ ಇದನ್ನು ಉದ್ಘಾಟಿಸಿದ್ದೇವೆ. ಮುಂದೆಯೂ ಮನುಕುಲಕ್ಕೆ ಸನಾತನ ಧರ್ಮದ ರಕ್ಷಣೆ ಮೃತ್ಯುಂಜಯ ಅನ್ನುವ ಮಹಾ ಹಿಂದೂ ಸಮಾವೇಶವನ್ನು ಪ್ರಾರಂಭದಲ್ಲಿ ಕರ್ನಾಟಕದಲ್ಲಿ ಮಾಡಿದಂಥ ಧರ್ಮಸ್ಥಳದಲ್ಲಿ ಪುನರಪಿ ನಮಗೂ 25 ವರ್ಷ ಪೂರ್ತಿ ಆಯಿತು, 26ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಹಾಗೆ 26 ವರ್ಷದ ಭಜನಾ ಮಹೋತ್ಸವವನ್ನು ಉದ್ಘಾಟನೆ ಮಾಡುವಂಥ ಭಾಗ್ಯ ಆ ಕುಡುಮಾಧೀಶರಾದ ಚಂದ್ರಪ್ರಭ ಸ್ವಾಮಿ ಮಂಜುನಾಥರು ನಮಗೆ ಒದಗಿಸಿರುವುದಕ್ಕೆ ಇಲ್ಲಿಯ ಸಾನ್ನಿಧ್ಯಕ್ಕೆ ನಮಿಸಿ ನಮ್ಮೆರಡು ಮಾತುಗಳಿಗೆ ಶಾಂತಿ ಕೊಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಪುಣ್ಯಕ್ಷೇತ್ರದಲ್ಲಿ ನಡೆಯುವ ಭಜನಾ ತರಬೇತಿ ಕಮ್ಮಟವನ್ನು ದೀಪ ಪ್ರಜ್ವಲಿಸಿ ಉದ್ದೀಪನ ಮಾಡಿ ಭಕ್ತಿಯ ಮಾರ್ಗಕ್ಕೆ ಭಜನೆಯೇ ಮೊದಲ ದಾರಿ ಎನ್ನುವಂತೆ ಶುಭ ಆಶೀರ್ವಚನಗೈದ ಸ್ವಾಮೀಜಿಗಳಿಗೆ ಅತ್ಯಂತ ಭಕ್ತಿಯಿಂದ ವಂದಿಸಿಕೊಂಡು ಇದೀಗ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಿತ್ಯ ಜೀವನದಲ್ಲಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಅಳವಡಿಸಿಕೊಂಡು ಸಮಾಜಮುಖಿಯಾದ ಧರ್ಮದ ಕೈಂಕರ್ಯವನ್ನು ತೊಟ್ಟಿರುವ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ, ಶ್ರೀ ಮಹಾಲಕ್ಷ್ಮಿ ಶ್ರೀ ಸೇವಾ ಪ್ರತಿಷ್ಠಾನ ಶ್ರೀಧಾಮ ಮಾನಿಲ ಇವರಿಂದ ಆಶೀರ್ವಚನ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪೆ ಸನಾತನೆ ಗುಣಾಶ್ರಯ ಗುಣಮಯ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ಸತ್ಯಂ ವದ ಧರ್ಮಂ ಚರ. ಕ್ಷೇತ್ರದ ಅಧಿದೇವರಾದಂಥ ಮಂಜುನಾಥ ಸ್ವಾಮಿಯನ್ನು, ಧರ್ಮದೇವತೆಗಳನ್ನು, ಚಂದ್ರನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು ಇವತ್ತಿನ 26ನೇ ವರ್ಷದ ಭಜನಾ ಕಮ್ಮಟದಲ್ಲಿ ದಕ್ಷಿಣ ಕಾಶಿಯ ಕೀರ್ತಿಯನ್ನು ಜೈನ ಪರಂಪರೆಯ ಇತಿಹಾಸದಲ್ಲಿ ಭಾಳಷ್ಟು ಈ ದೇಶಾದ್ಯಂತ ಇರತಕ್ಕಂಥ ಜೈನ ಮುನಿಗಳು ಮೂಡಬಿದ್ರೆಯ ಮಠಕ್ಕೆ ಬಂದು ಚಾತುರ್ಮಾಸವನ್ನು ನಡೆಸಿಕೊಂಡು ಇಡೀ ದೇಶದ ಧೀಮಂತಿಕೆಯ ಧೀಶಕ್ತಿಯಾಗಿರತಕ್ಕಂಥ ಜೈನ ಪರಂಪರೆಯ ಇತಿಹಾಸದಲ್ಲಿ ಪೂಜ್ಯರು ಪೀಠಾರೋಹಣರಾಗಿ ಸೌಹಾರ್ದಯುತವಾದಂಥ ಸಂದೇಶವನ್ನು ಸಮಾಜಕ್ಕೆ ಕೊಡುವುದರ ಮೂಲಕ ಸುದೃಢವಾದಂಥ ಈ ಸಮಾಜದಲ್ಲಿ ಐಕ್ಯತೆಯನ್ನು ಮತ್ತು ಶಾಂತಿ ಮಂತ್ರವನ್ನು ನಿರಂತರವಾಗಿ ಮೂಡಬಿದ್ರೆಯ ಮಠದಲ್ಲಿ ಇದ್ದುಕೊಂಡು ವಿರಾಜಮಾನರಾಗಿ ಸದಾ ಸಮಾಜಕ್ಕೆ ಆಶೀರ್ವದಿಸತಕ್ಕಂಥ ಪೂಜ್ಯರಿಗೆ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ಈ ಕ್ಷೇತ್ರದ ಪರಂಪರೆಯಲ್ಲಿ ಧರ್ಮಪೀಠ ಮತ್ತು ಧರ್ಮಾಧಿಕಾರಿ ಅನ್ನುವಂಥ ಈ ಪದದ ಉಲ್ಲೇಖ ಧರ್ಮದೇವತೆಗಳು ಮತ್ತು ಮಂಜುನಾಥ ಸ್ವಾಮಿಯ ಪರಿಪೂರ್ಣತೆಯ ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆ, ಈ ದೇಶದ ಇತಿಹಾಸದಲ್ಲಿ ಅತಿ ಉತ್ಕೃಷ್ಟವಾದಂಥ ಮಂಜುನಾಥ ಸ್ವಾಮಿಯ ಆ ಹರನ ಭಸ್ಮಧಾರಿಯಾಗಿ, ಚರ್ಮಾಂಬರಧಾರಿಯಾಗಿ, ಜೊತೆಯಲ್ಲಿ ಗಂಗೆಯನ್ನು ಆವಿರ್ಭಜಿಸಿಕೊಂಡು, ಗಂಗೆಯು ಪರಿಶುದ್ಧಳು ಹೌದು, ಎಲ್ಲ ಕಶ್ಮಲವನ್ನು ನಿಗ್ರಹಿಸತಕ್ಕಂಥ ವಾಹಿನಿಯೂ ಹೌದು ಅಂತ ಒಂದು ದಿವ್ಯ ನೇತ್ರಾವತಿ ಹರಿಯತಕ್ಕಂಥ ಈ ಪುಣ್ಯ ಈ ಧರ್ಮಸ್ಥಳದ ಪವಿತ್ರ ನೆಲೆಯಲ್ಲಿ ಕ್ಷೇತ್ರ ದರ್ಶನಕ್ಕೆ ಬರತಕ್ಕಂಥ ಭಕ್ತಾದಿಗಳು ಎಲ್ಲರೂ ಅವರವರ ಭಾವಕ್ಕೆ ಅವರವರಿಗೆ ಭಕ್ತಿಗಣಿಗುಣವಾಗಿ
ಕೃತಾರ್ಥತೆಯನ್ನು ಹೊಂದಿಕೊಂಡು ಎಷ್ಟೋ ರೀತಿ ಮಂಜುನಾಥನ ನಂಬಿಕೊಂಡು ಬಂದಂಥ ಭಕ್ತರು ಅನಾಥರಾಗಿ, ದೀನರಾಗಿ, ಆರ್ತರಾಗಿ, ದುಃಖಿಗಳಾಗಿ ಬಂದಂಥ ಸಂದರ್ಭದಲ್ಲಿ ಧರ್ಮಪೀಠದಲ್ಲಿ ವಿರಾಜಮಾನರಾದ ಧರ್ಮಾಧಿಕಾರಿಗಳು ಅಂಥ ಭಕ್ತರ ಸಂಕಷ್ಟದ ಮನನವನ್ನು ಮನಸ್ಸಲ್ಲಿ ಮಂಜುನಾಥನಲ್ಲಿ ತುಡಿಸಿಕೊಂಡು ಆ ತುಡಿತದಲ್ಲಿ ಬರತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು. ಆ ಪರಂಪರೆ, ಹೆಗಡೆ ಪರಂಪರೆ 21 ವರ್ಷದಿಂದ ಏನು ಮಾಡ್ತಾ ಬಂದಿದೆ, ಆ ಚತುರ್ಧಾನದ ಪರಂಪರೆಯನ್ನು ಮತ್ತಷ್ಟು ವಿಶ್ವವ್ಯಾಪಿಗೆ ಬೆಳೆಸಿದಂಥ ಆ ಮಂಜುನಾಥನ ಅನುಗ್ರಹ ಇವತ್ತು ಕಳೆದ 25 ವರ್ಷದ ಮೊದಲು ಜನಸಾಮಾನ್ಯನಿಗೂ ಮನೆ ಮನೆಗೆ ಮುಟ್ಟುವಂಥ, ತಟ್ಟುವಂಥ ಪ್ರಯತ್ನದಲ್ಲಿ ಭಕ್ತಿ ಮಾರ್ಗವನ್ನು ಪ್ರಚಲಿತವಾಗಿ ಪ್ರತಿಯೊಬ್ಬನ ಮನಸ್ಸು ಮತ್ತು ಪ್ರತಿಯೊಬ್ಬನ ಭಾವನೆ, ಪ್ರತಿಯೊಬ್ಬನ ಕರ್ಮ ಸಿದ್ಧಾಂತ, ಪರಿಶುದ್ಧವಾದಂಥ ತತ್ವವನ್ನು ಸಮಾಜಕ್ಕೆ ಏಕೆ ಕೊಡಬಹುದು ಅನ್ನುವಂಥ ಮನೋಭಾವವನ್ನು ಹೃದಯ ವಿಶಾಲತೆಯಲ್ಲಿ ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಮಾಡಿದಂಥ ಧರ್ಮಾಧಿಕಾರಿಯವರು ಕಳೆದ 25 ವರ್ಷದಿಂದ ಈ ಭಜನಾ ಕಮ್ಮಟದ ಮೂಲಕ, ಅದರಲ್ಲಿಯೂ ಮಾತೃಶ್ರೀ ಅಮ್ಮನವರು ಸಮಾಜದಲ್ಲಿ ಭಜನೆಯ ಮೂಲಕ ತಾಯಂದರು ಆ ಭಕ್ತಿಯ ಪರವಶತೆಯಲ್ಲಿ ಆ ಭಜನಾ ಸಂಕೀರ್ತನೆಯಲ್ಲಿ ಪಾಲ್ಗೊಂಡಾಗ ಆ ಸಂಸ್ಕಾರಯುತವಾದಂಥ ಮೌಲ್ಯಾಧಾರಿತ ಬದ್ಧತೆಯನ್ನು ಮಕ್ಕಳಲ್ಲಿ ಮನಮುಟ್ಟುವಂತೆ, ತಟ್ಟುವಂತೆ ಸುಲಭದಲ್ಲಿ ಪ್ರಯತ್ನಿಸಬಹುದು ಅನ್ನುವಂಥ ಸಂದೇಶದೊತ್ತಿಗೆ ಮಾತೃಶ್ರೀ ಹೇಮಾವತಿ ಅಮ್ಮನವರು ಈ ಒಂದು ಭಜನಾ ಕಮ್ಮಟದಲ್ಲಿ ಅವಿರತವಾಗಿ ಕಳೆದ 25 ವರ್ಷಗಳಿಂದ ಭಜನೆ ಹೇಳುವವರು ಎಷ್ಟೋ ಇರಬಹುದು, ಆದರೆ ಭಜನಾ ಸಾಹಿತ್ಯವನ್ನು ಸರಿಯಾಗಿ ಸಮರ್ಪಕವಾಗಿ ಆ ಸಾಹಿತ್ಯದ ಪರಿಕಲ್ಪನೆಯನ್ನು ಮಾಡಿಕೊಂಡು ಆ ಮನಸ್ಸಿನಲ್ಲಿ ಆ ಭಗವಂತನನ್ನು ಮನನ ಮಾಡಿಕೊಂಡು ಮಾಡತಕ್ಕಂಥ ಹರಿನಾಮ ಸಂಕೀರ್ತನೆ ಅದು ಶುದ್ಧ ಮತ್ತು ಶಾಶ್ವತವಾದಂಥ ಬದುಕಿಗೆ, ಮಾನಸಿಕವಾದಂಥ ಎಲ್ಲ ಪ್ರಬುದ್ಧತೆಗೆ ಅದು ಕಾರಣೀಭೂತವಾಗಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಭಜನಾ ಕಮ್ಮಟದ ಮೂಲಕ ಭಕ್ತಿ ಮಾರ್ಗದ ಜೊತೆಗೆ ಸ್ವಸ್ಥ ಸಮಾಜದಲ್ಲಿ ಒಂದು ನಾಯಕತ್ವ ಗುಣವನ್ನು ಪ್ರತಿ ಹಳ್ಳಿಯ ಪೇಟೆ ಪಟ್ಟಣಗಳಲ್ಲಿ ಆ ಸದ್ಭಾವನೆಗಳನ್ನು, ಸಾತ್ವಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸಿಕೊಳ್ಬೇಕು ಅನ್ನುವಂಥ ಸದುದ್ದೇಶದಿಂದ ಮಾಡಿದಂಥ ಈ ಭಜನಾ ಕಮ್ಮಟದ ವಿಶೇಷವಾದಂಥ ಭಕ್ತಿಯ ಪರವಶತೆ. ಬರೇ ಭಜನೆ ಹೇಳಿದರೆ ಸಾಲದು, ಆ ಭಜನೆಯಲ್ಲಿ ಮುಂದಿನ ಮಕ್ಕಳಿಗೆ ಅದು ಆಕರ್ಷಣೀಯವಾಗಿರಬೇಕು. ಆ ಮಕ್ಕಳಲ್ಲಿ ಆ ಮನೋಭಾವಗಳು ಬೆಸೆಯಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ನಿತ್ಯ ನಿರಂತರವಾದಂಥ ಬದುಕಿನ ನೈಜತೆಯನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ಸದುದ್ದೇಶದಿಂದ ಹರಿನಾಮ ಸಂಕೀರ್ತನೆ ಮೂಲಕ ನೃತ್ಯ ಭಜನೆಯನ್ನು ಪ್ರಾರಂಭಿಸಿ ಆ ನೃತ್ಯ ಭಜನೆಯ ಆಯಾಮದಲ್ಲಿ ಇವತ್ತು ಸುದೀರ್ಘವಾದಂಥ ಎಳೆಯ ಮಕ್ಕಳಲ್ಲಿ ಕೂಡ ಆ ಭಕ್ತಿಯ ಪರವಶತೆಯ ಮೂಲಕ ಸಮಾಜದಲ್ಲಿ ತಂದೆ ತಾಯಿಯ ಮತ್ತು ಹಿರಿಯರ ದೇಶಪ್ರೇಮ, ರಾಷ್ಟ್ರಪ್ರೇಮವನ್ನು ಪ್ರತಿಪಾದಿಸುವಂಥ ಒಂದು ಮೌಲ್ಯವನ್ನು ನೃತ್ಯ ಭಜನೆಯ ಮೂಲಕ ಮಕ್ಕಳಲ್ಲಿ ಕೂಡ ಆ ಒಂದು ಭಕ್ತಿಯ ಪರವಶತೆಗೆ ಶಕ್ತಿಯಾಗಿರತಕ್ಕಂಥ ಭಜನಾ ಕಮ್ಮಟದ ಮೂಲಕ ಹರಿನಾಮ ಸಂಕೀರ್ತನೆಯನ್ನು ನಡೆಸಿಕೊಂಡಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಷ್ಟೋ ಪರಿವರ್ತನೆಗಳು, ಪರಿಮಾರ್ಜನೆಗಳು ಇವತ್ತು ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಸತ್ಯತೆಯನ್ನು ಎಷ್ಟೋ ಭಾವುಕ ಭಕ್ತರು ಅನುಭವಿಸಿಕೊಂಡು ಬಂದಂಥ ನಿಜವಾದಂಥ ಭಜನೆಯ ಪರವಶತೆಯ ಆನಂದವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳತಕ್ಕಂಥ ಆ ನೆಲೆಯನ್ನು ಕಂಡುಕೊಂಡಿದ್ದೇವೆ. ವಿಶೇಷವಾಗಿ ಧರ್ಮಸ್ಥಳನ ಈ ಮಂಜುನಾಥನ ಈ ಧರ್ಮ ಸಾನ್ನಿಧ್ಯದಲ್ಲಿ ಕಳೆದ 25 ವರ್ಷಗಳಿಂದ ಪರಿವರ್ತನೆ, ಪರಿಮಾರ್ಜನೆ ಜಗದ ನಿಯಮ. ಈ ಪ್ರಪಂಚದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಒಳ್ಳೆಯದು ಕೆಟ್ಟದ್ದು ಅವರವರ ಕರ್ಮಾನುಸಾರ ಅದು ಪ್ರತಿಪಾದನೆಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಭಗವಂತ ಎಷ್ಟೋ ಒಳ್ಳೆಯ ಅವಕಾಶಗಳನ್ನು ಭಕ್ತರಿಗೆ ಕಲ್ಪಿಸಿಕೊಡ್ತಾನೆ. ಅಂಥ ಅವಕಾಶವನ್ನು ಕಲ್ಪಿಸಿಕೊಡತಕ್ಕಂಥ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಧರ್ಮಕ್ಷೇತ್ರ ಇದು. ಇದನ್ನು ನಾವೆಲ್ಲ ಅರ್ಥವಿಸಿಕೊಂಡು
ನಾಳಿನವರೆಗೆ 7 ದಿನಗಳ ಕಾಲ ಶಿಬಿರಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಾನ್ನಿಧ್ಯದಲ್ಲಿ ನೀವು ಪಡೆತಕ್ಕಂಥ ಆನಂದ ಮತ್ತು ಆ ಭಕ್ತಿಯ ಪರವಶತೆಯಲ್ಲಿ ತೆಗೆತಕ್ಕಂತಹ ಮನೋಭಾವದಲ್ಲಿ ಆ ಸದ್ಗುಣಶೀಲತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ತಮ್ಮ ಗ್ರಾಮಕ್ಕೆ ಹೋದಾಗ ಮತ್ತೊಮ್ಮೆ ಗ್ರಾಮದ ಅಭ್ಯುದಯ ಮತ್ತು ಅಭಿವೃದ್ಧಿಯಲ್ಲಿ ಮತ್ತು ಆ ಸದ್ಭಾವನೆಯಲ್ಲಿ ಐಕ್ಯತೆ ಮತ್ತು ಭಾವೈಕ್ಯತೆಯಲ್ಲಿ ಮಾನವೀಯ ಮೌಲ್ಯದ ಬದುಕನ್ನು ನಿರ್ವಹಿಸಿಕೊಂಡು ಜಾತಿ ಪಂಥದ ಹೆಸರಲ್ಲಿ ಆಗತಕ್ಕಂಥ ಸಂಘರ್ಷಗಳು ಇವುಗಳನ್ನೆಲ್ಲ ಅವಲೋಕಿಸಿಕೊಂಡು ಭಕ್ತಿಯಲ್ಲಿ ನಾವೆಲ್ಲರೂ ಒಂದೇ ಆ ಪರಮಾತ್ಮನ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹದ ಪ್ರಸಾದವನ್ನು ಹರಿನಾಮ ಸಂಕೀರ್ತನೆ ಮೂಲಕ ನಿಮ್ಮ ಗ್ರಾಮಕ್ಕೆ ಕೊಂಡೋದಾಗ ಅದನ್ನು ಗ್ರಾಮದಲ್ಲಿ ಸದ್ಭಾವನೆಯ ಮೂಲಕ ಸಾತ್ವಿಕ ಮೌಲ್ಯದ ಉಳಿವಿಗಾಗಿ ಈ ದೇಶದ ಅಸ್ತಿತ್ವದಲ್ಲಿ ಮಾನವೀಯ ಮೌಲ್ಯದ ಆ ಪ್ರವೃತ್ತಿಯಲ್ಲಿ ನಮ್ಮ ಕರ್ತವ್ಯವೇನು, ನಮ್ಮ ಧರ್ಮ ಪ್ರಜ್ಞೆ ಏನು ಅನ್ನುವಂಥ ಅವಲೋಕನವನ್ನು ಮಾಡತಕ್ಕಂಥ ಶಕ್ತಿಯನ್ನು ಆ ಮಂಜುನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಈ ಕಾರ್ಯಕ್ರಮದ ಯಶಸ್ವಿನ ಜೊತೆಯಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳು ದೀನರ, ಆರ್ತರ, ದುಃಖಿಗಳ ಸಮಾಜದಲ್ಲಿರತಕ್ಕಂಥ ಎಲ್ಲ ರೀತಿಯ ಆ ಮಾನವೀಯ ಮೌಲ್ಯವನ್ನು ಉಳಿಸಿ ಬೆಳೆಸಿಕೊಡ್ತಕ್ಕಂಥ ಮನೋಬಲಗಳನ್ನು ಈ ಧರ್ಮಸ್ಥಳದ ಮಂಜುನಾಥನ ಈ ಸನ್ನಿಧಾನದಲ್ಲಿ ಸಾಧು ಸಂತರು, ಮುನಿಗಳು ಬರತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಎಷ್ಟೋ ಸಾಧು ಸಂತರು, ಮುನಿಗಳ ಅವರ ತಪಸ್ಸಿನ ಮನೋಬಲದ ಧೀಮಂತಿಗೆ ಧೀಶಕ್ತಿ ಈ ಕ್ಷೇತ್ರದಲ್ಲಿ ಅವರತ್ಯವಾಗಿ ಬೆಳಗಿ ಬರಲಿ. ಈ ಕ್ಷೇತ್ರದ ಕೀರ್ತಿಗೆ ತೊಡಕಾಗದಂಥ ರೀತಿಯಲ್ಲಿ ಸ್ವಾಮಿ ಈ ಕ್ಷೇತ್ರವನ್ನು ಮತ್ತೊಂದು ಆ ಸದ್ಭಾವನೆಯಲ್ಲಿ ಬೆಳಗತಕ್ಕಂಥ ಶಕ್ತಿಯನ್ನು ಆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ ಚಿಂತನ್. ಧರ್ಮದ ಮಾತಿನೊಂದಿಗೆ ಆಶೀರ್ವದಿಸಿದ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ, ಶ್ರೀ ದಾಮಿನ ಮಾನ್ಯ ಇವರಿಗೆ ವಂದಿಸಿಕೊಂಡು ವಾತ್ಸಲ್ಯಮಯಿ ಹೃದಯದ ಮಹಿಳಾ ಸಬಲೀಕರಣದ ಮೂಲಕ ಮಹಿಳೆಯರ ಆತ್ಮವಿಶ್ವಾಸ ಹೆಚ್ಚಿಸಿದ 4 ಗೋಡೆಗೆ ಸೀಮಿತವಾಗಿದ್ದ ಸಮಾಜಮುಖಿಯಾಗಿ ತನ್ನನ್ನು ತಾನು ತೊಡಗಿಸಿ ಕೊಳ್ಳುವಂತೆ ಪ್ರೇರೇಪಿಸಿ ಜ್ಞಾನ ವಿಕಾಸದ ಮೂಲಕ ವಿಶೇಷವಾಗಿ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಕರ್ತರಾದ ಮಾತೃಶ್ರೀ ಅಮ್ಮನವರಿಗೆ ವಂದಿಸಿಕೊಂಡು ಧರ್ಮಸ್ಥಳದ ನಂಬಿಕೆ ಮತ್ತು ನಡವಳಿಗಳನ್ನು ಶಿಸ್ತುಬದ್ಧವಾಗಿ ಕಾಪಾಡಿಕೊಳ್ಳುವಲ್ಲಿ ಮುನ್ನಡೆಸುತ್ತಿರುವಂತಹ ಶ್ರೀಯುತ ಹರ್ಷೇಂದ್ರ ಕುಮಾರ್ ರವರಿಗೆ ಅತ್ಯಂತ ಪ್ರೀತಿಯಿಂದ ವಂದಿಸಿಕೊಂಡು ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಇವರಿಗೂ ಕೂಡ ವಂದಿಸಿಕೊಂಡು ಇದೀಗ ಸಾಮಾಜಿಕ ಪರಿವರ್ತನೆಯ ಹರಿಕಾರ, ಚತುರ್ಧಾನ ಪರಂಪರೆಯ ಗುರಿಕಾರ, ಭಾರತೀಯ ಸಂಸ್ಕೃತಿಯ ದ್ಯೋತಕವಾದ ಭಜನೆಯ ಮೂಲಕ ಗ್ರಾಮ ಗ್ರಾಮದಲ್ಲಿ ಹಲವಾರು ಭಜಕರನ್ನು ಒಟ್ಟುಗೂಡಿಸಿ ಧಾರ್ಮಿಕ ಚಿಂತನೆಯನ್ನು ಎಲ್ಲರಲ್ಲಿಯೂ ಮೂಡಿಸಿ ಮನೆ ಮನೆಯಲ್ಲೂ ಭಜನೆ ಮಾಡುವ ಸಂಸ್ಕೃತಿಯನ್ನು ಬೆಳೆಸಿ ಪ್ರತಿ ಗ್ರಾಮದ ಹಲವಾರು ಭಜನಾ ಮಂಡಳಿಯನ್ನು ಪ್ರಾರಂಭಿಸಲು ಪ್ರೇರಕರಾಗಿ ಈ ಭಜನಾ ಮಂಡಳಿಗಳ ಮೂಲಕ ಪ್ರತಿ ಗ್ರಾಮದಲ್ಲಿಯೂ ಕುಣಿತ ಭಜನೆಯ ಮೂಲಕ ನಗರ ಭಜನೆ ಎಂಬ ವಿನೂತನ ಕಲ್ಪನೆಯನ್ನು ಹುಟ್ಟುಹಾಕಿ 5,500ಕ್ಕೂ ಹೆಚ್ಚು ಭಜನಾ ಮಂಡಳಿಗಳನ್ನು ಪೋಷಿಸಿ ಬೆಳೆಸಿದ ನಮ್ಮೆಲ್ಲರ ದೈವರಾದ ಮಾತನಾಡುವ ಮಂಜುನಾಥ ಪರಮಪೂಜ್ಯ ಕಾವಂದರಿಂದ ಇದೀಗ ಆಶೀರ್ವಚನ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಮೂಡುಬಿದಿರೆಯ ಭಟ್ಟರಕರೆ ಮತ್ತು ಮಾನಿಲ ಶ್ರೀರಾಮದ ಸ್ವಾಮೀಜಿಯವರೇ, ಇಲ್ಲಿ ಆಗಮಿಸಿರುವಂಥ ಎಲ್ಲ ಭಜನಾ ಕಮ್ಮಟದ ಅಭ್ಯರ್ಥಿಗಳೇ, ಊರವರೇ ಮತ್ತು ಈ ಎಲ್ಲ ಕಾರ್ಯಕ್ರಮವನ್ನು ಸಂಘಟಿಸಿದ ಇಲ್ಲಿಯ ಸಂಘಟಕರೇ, ಭಾಳ ಸಂತೋಷದ ಇವತ್ತು ಪೂಜ್ಯ ಮೂಡುಬಿದಿರೆ ಸ್ವಾಮೀಜಿಯವರ ಮಾತಾಡೋದನ್ನು ಕೇಳಿ ಭಾಳ ಸಂತೋಷ ಆಯಿತು. ನನಗೆ ಆಗ ನೆನಪಾಗಿದ್ದು, ನಾನು ಬಾಲ್ಯದಲ್ಲಿದ್ದಾಗ, ಹರ್ಷ ಮತ್ತು ನನ್ನ ತಮ್ಮಂದಿರೆಲ್ಲ ಇದ್ದಾಗ, ಸಣ್ಣದಿರುವಾಗ ನಾವು ಹೇಗೆ ಭಜನೆಯನ್ನು ಕಲಿತೇವೆ ಅನ್ನೋದನ್ನು ನೆನಪಿಸಿಕೊಳ್ತಾ ಇದ್ದೆ. ನಮ್ಮಲ್ಲಿ ಮಾವಾಶಾಸ್ತ್ರಿ ಇತ್ತು. ಮಾವಾಶಾಸ್ತ್ರಿ ಅಂದರೆ ಮಾರ್ನಾಡು ವರ್ಧಮಾನ ಶಾಸ್ತ್ರಿಗಳು, ಅವರನ್ನು ಕರೆಯೋದು ಮಾವಾಶಾಸ್ತ್ರಿಯಿಂದ. ಅವರು ನಮಗೆಲ್ಲ ಹೇಳಿಕೊಡ್ತಿದ್ರು. ಮನೆಯಲ್ಲಿ ನಮ್ಮ ಹಿರಿಯರು ಒಬ್ಬರು ಗುರುಗಳನ್ನು ಇಟ್ಟಿದ್ರು. ಅವರ ಹೆಸರು ಗುಣಪಾಲ ಅಂತ, ಕುರುಡವರು, ಕಣ್ಣಿಲ್ಲ ಅವರಿಗೆ. ಅವರೇನು ಮಾಡ್ತಿದ್ರು ಅಂತಂದರೆ, ನಾವು ಭಜನೆಗೆ ಕೂತ ಕೂಡಲೇ ನಮ್ಮ ಕಾಲು ತೊಡೆಯನ್ನು ಮುಟ್ತಾ ಇದ್ರು, ಹೀಗೆ ಅಂದಾಜು ಮಾಡಲಿಕ್ಕೆ ಎಷ್ಟು ದೂರ ಇದೆ ಅದು ಅಂತ. ಯಾಕೆಂದರೆ ಭಜನೆಯಲ್ಲಿ ಅದು ತಪ್ಪಿದರೆ ಒಂದು ಹೊಡಿತಿದ್ರು ಅವರು, ನಿಮಗೆ ಅದೊಂದು ತಪ್ಪಿದೆ, ಇಲ್ಲಿ ಹೊಡೆದೋದಿಲ್ಲ ನಿಮಗೆ ತಪ್ಪು ಮಾಡಿದರೆ.
ಯಾಕಂದರೆ 100 ಜನ ಹಾಡುವಾಗ 100ರಲ್ಲಿ ನಿಮ್ಮ ಸ್ವರಗಳು ಕೂಡ ಕೂಡಿ ಹೋಗ್ತವೆ. ಮತ್ತು ಎಷ್ಟೋ ಸಲ ನೀವು ತಪ್ಪು ಹೇಳಿದರೂ ಕೂಡ ಅದು ಸೇರಿಕೊಂಡು ಬಿಡ್ತದೆ. ನಮಗೆ ಹಾಗಿಲ್ಲ, ನಮಗೆ ಅವರು ಭಜನೆಯನ್ನು ಹೇಳಿಕೊಡುತ್ತಿದ್ದರು. ಹೇಳುವಾಗ ಎಲ್ಲಿಯಾದರೂ ತಪ್ಪಿದರೆ ಅದಕ್ಕೆ ಅಲ್ಲಿ ಪೆಟ್ಟು ಬೀಳ್ತಿತ್ತು. ಅಂತಹ ಅಭ್ಯಾಸಗಳನ್ನು ಮಾಡಿ ಭಜನೆಯನ್ನು ಮನೆಯಲ್ಲಿ ನಾವು ತುಂಬ ಮಾಡಿದ್ದೇವೆ. ಅಮ್ಮ ಮತ್ತು ಹಿರಿಯರೆಲ್ಲ ಬಹಳ ಭಜನೆಗೆ ಪ್ರಾಶಸ್ತ್ಯ ಕೊಡ್ತಾಯಿದ್ರು. ಅನೇಕ ಭಜನೆಗಳ ಸಂಗೀತದ ಮಾಧುರ್ಯದ ಜೊತೆಗೆ ಭಜನೆಗಳನ್ನು ಮಾಡ್ತಿದ್ರು. ಆಗ ಒಂದು ವಿಷಯವನ್ನು ಕಂಡು ಹುಡುಕಿದ್ರು ಶಾಸ್ತ್ರಿಗಳು. ಏನು ಅಂತಂದರೆ, ಇವರು ಸಿನಿಮಾ ಹಾಡು ಹೇಳಿದರೆ ಹೆಚ್ಚು ಹಾಡ್ತಾರೆ, ನಮ್ಮದು ಸ್ವಂತ ರಾಗ ಆದರೆ ಇವರು ಹಾಡೋದಿಲ್ಲ ಅಂತ. ಅದಕ್ಕೆ ಅವರು ಹಾಡುಗಳನ್ನು ಬರೆಯುವಾಗ ಸಿನಿಮಾ ರಾಗದಲ್ಲೇ ಬರೀತಾಯಿದ್ರು. ಸಿನಿಮಾದ ಅತ್ಯಂತ ಪ್ರಖ್ಯಾತವಾದಂಥ ಹಾಡುಗಳಿದ್ದರೆ ಅದರ ಧಾಟಿಯಲ್ಲಿ ಹಾಡುಗಳನ್ನು ರಚಿಸಿ ಅವರು ಹಾಡಿಸ್ತಾಯಿದ್ರು. ಹಾಗಾಗಿ ಅದು ನಾವೆಲ್ಲ ಹಾಡ್ತಾಯಿದ್ದೆವು. ಯಾಕೆಂದರೆ ಸಿನಿಮಾ ಹಾಡುಗಳು ಸ್ವಲ್ಪ ಪ್ರಖ್ಯಾತ ಆಗಿರ್ತಾವಲ್ಲ, ಆ ಸಿನಿಮಾದ ಹಾಡುಗಳನ್ನು ಹಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ. ಮತ್ತು ಆಗ ಹಾಡುಗಳನ್ನು ಸಿನಿಮಾ ದಾಟಿಯಲ್ಲೇ ಹಾಡ್ತಿದ್ರು. ಅಂತೂ ಮನೆಯಲ್ಲೇ ಭಜನಾಕಾರರನ್ನು ಇಟ್ಟುಕೊಂಡು ತರಬೇತಿ ಕೊಡ್ತಕ್ಕಂಥ, ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯ ನಮ್ಮ ಮನೆಯಲ್ಲಿ ಜರುಗ್ತಾ ಇತ್ತು. ನಮಗೆ ಈ ಭಜನಾ ಕಮ್ಮಟ ಪ್ರಾರಂಭ ಮಾಡೋದಕ್ಕೆ ಕೂಡ ಅದೇ ಪ್ರೇರಣೆ. ಯಾಕೆಂದರೆ ಎಷ್ಟೋ ಮನೆಗಳಲ್ಲಿ ಬಾಲ ಸಂಸ್ಕಾರ ಅಂತ ಹೇಳ್ತೇವೆ ನಾವು. ಬಾಲ್ಯದಲ್ಲಿಯೇ ಸಂಸ್ಕಾರ ಕೊಡಬೇಕು, ಮಾನವೀಯತೆಯನ್ನು ಕೊಡಬೇಕು, ಅವರಿಗೆ ಪ್ರೀತಿ, ಪ್ರೇಮ, ಆದರ್ಶಗಳನ್ನು ತುಂಬಬೇಕು. ಮತ್ತು ಅವರು ಯಾವುದೇ ಕಾರಣಕ್ಕಾಗಿ ತಪ್ಪು ದಾರಿಗೆ ಇಳಿಯದಂತೆ ನೋಡಿಕೊಡ್ಬೇಕು. ಅದಕ್ಕೆ ಹೇಗೆ ಮಾಡಬೇಕು? ಅದಕ್ಕೆ ಒಂದೇ ಒಂದು ಉಪಾಯ ಅಂತಂದರೆ ಭಜನೆಯನ್ನು ಹಾಡಿಸುವಂಥದ್ದು. ದೇವರ ನಾಮಸ್ಮರಣೆಯನ್ನು ಮಾಡುವಾಗ ಕೆಟ್ಟ ವಿಷಯಗಳು ತಲೆಗೆ ಹೋಗೋದಿಲ್ಲ, ಕೆಟ್ಟ ವಿಚಾರಗಳು ಬರೋದಿಲ್ಲ. ಹಾಗಾಗಿ ಹಾಡುಗಾರಿಕೆಯ ಜೊತೆಗೆ ಸಂಸ್ಕಾರವನ್ನು ಕೊಡುವಂಥ ಕಾರ್ಯವನ್ನು ಮಾಡಬೇಕು. ನಾವೀಗ ನಾನು ಯಾವಾಗಲೂ ಹೇಳ್ತೇನೆ, ಭಜನಾ ಕಮ್ಮಟದಲ್ಲಿ ನಿಮ್ಮನ್ನು ಸಣ್ಣ ನಾಯಕರನ್ನಾಗಿ ಮಾಡ್ತೇವೆ ಅಂತ. ನಾಯಕತ್ವ ಲಕ್ಷಣ ನಿಮ್ಮಲ್ಲಿ ಬರಬೇಕು ಅಂತ. ಅಂದರೆ ನೀವು ಭಜನೆಯನ್ನು ಹಾಡುವಾಗ ಆ ಸಂಘದಲ್ಲಿ, ಭಜನಾ ಸಂಘದಲ್ಲಿ ಯಾರು ರೂಪಿಸ್ತೀರಿ ನಿಮ್ಮ ಊರಲ್ಲಿ, ಅಲ್ಲಿ ಅವರನ್ನು ಶಿಸ್ತು ಅಂತಂದರೆ ಸಮಯಕ್ಕೆ ಸರಿಯಾಗಿ ಭಜನೆಯ ಪ್ರಾರಂಭ ಆಗುವುದು, ಭಜನೆಯನ್ನು ಹಾಡಿಸೋದು, ಮತ್ತು ಭಜನೆಯಲ್ಲಿ ಅವರು ತಲ್ಲೀನರಾಗುವಂತೆ ಮಾಡೋದು, ತಾಳಕ್ಕೆ ಸರಿಯಾಗಿ ಹಾಡನ್ನು ಹಾಡೋದು, ಇದೆಲ್ಲ ಮಾಡಬೇಕು ನೀವು. ಈ ಎಲ್ಲ ಮಾಡುವಾಗ ನಿಮಗೆ ಸ್ವಾಭಾವಿಕವಾಗಿ ಮಕ್ಕಳಿಗೆ ಸಂಸ್ಕಾರ ಬರ್ತದೆ. ಊರಲ್ಲಿ ಆ ಒಂದು ತಂಡ ಯಾವುದಾದ್ರೂ ಗಟ್ಟಿಯಾಗಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬೇಕು, ವಾಲಂಟಿಯರ್ಸ್ ಬೇಕು, ನಮಗೆ ಸ್ವಯಂ ಸೇವಕರು ಬೇಕು, ನಮಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಯಾರಾದರೂ ಕಾರ್ಯಕರ್ತರು ಬೇಕು ಅಂತಂದರೆ ಭಜನಾ ಕಮ್ಮಟದ ಮೇಲೆ ಸದಸ್ಯರನ್ನು ಹುಡುಕಿದರೆ ಆಯಿತು, ಅವರೆಲ್ಲರಕ್ಕೆ ತಯಾರಿರ್ತಾರೆ ಅನ್ನುವಂಥ. ನಮ್ಮದೀಗ ಶೌರ್ಯ ಅಂತ ಒಂದು ಕಾರ್ಯಕ್ರಮ ನಾವು ಪ್ರಾರಂಭಿಸಿದ್ದೇವೆ ಯೋಜನೆಯಲ್ಲಿ. ಬಹುಶಃ ಅವರೆಲ್ಲ ಭಜನಾ ಕಮ್ಮಟದಲ್ಲಿ ತರಬೇತಿ ಆದವರು ಹೆಚ್ಚಿನವರು ಶೌರ್ಯದಲ್ಲಿ ಇದ್ದಾರೆ ಅಂತ ಕಣ್ಣನಿಸ್ತದೆ. ಯಾಕಂದರೆ ಆ ಸಂಸ್ಕಾರ ಯಾವುದಕ್ಕೂ ತಯಾರು, ನಾವು ಎಂಥ ಅಪಾಯಕ್ಕೂ ನಾವು ತಯಾರಿದ್ದೇವೆ. ಊರಲ್ಲಿ ಏನಾದರೂ ಅಪಾಯಗಳಾದರೆ, ಮರ ಬಿದ್ದರೆ, ಅಥವಾ ಯಾರ ನೀರಿನಲ್ಲಿ ಮುಳುಗಿದರೆ, ಅಥವಾ ಎಲ್ಲೋ ಮನೆ ಬಿದ್ದರೆ, ಅಥವಾ ಪ್ರವಾಹ ಬಂದರೆ ನಾವು ತಯಾರಿದ್ದೇವೆ, ಸದಾ ಸಿದ್ಧರಿದ್ದೇವೆ ಅನ್ನುವಂಥವ್ರು ಶೌರ್ಯದಂಡದವರು. ಆ ಶೌರ್ಯದಂಡದವರಿಗೆ ಪ್ರೇರಣೆಯಾಗಿ ಈ ಭಾಗವತ್ ಸಂಕೀರ್ತನೆ ಚೆನ್ನಾಗಿ ಹೇಳಿಕೊಡ್ತಾರೆ. ಹಾಗಾಗಿ ನಮ್ಮ ಎಲ್ಲ ಕಡೆ ಕೂಡ ಭಜನಾ ಸಂಕೀರ್ತನೆಯಲ್ಲಿ ನೀವೆಲ್ಲ ಮುಂದುವರೆದಿದ್ದೀರಿ. ನೀವೆಲ್ಲ ಈಗಲೇ ಹಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡಿದ್ದಾರೆ. ಒಳ್ಳೆ ಹಾಡುಗಾರರು ಅಂತಂದರೆ ಯಾರು? ಮನಸ್ಸಿನಿಂದ ಹಾಡುವಂಥವ್ರು, ಭಕ್ತಿಯಿಂದ ಹಾಡುವಂಥವ್ರು, ಹೃದಯಪೂರ್ವಕವಾಗಿ ಹಾಡುವಂಥವ್ರು. ಎಲ್ಲರೂ ಕೂಡ ಒಳ್ಳೆ ಸಂಗೀತಗಾರರಾಗಬೇಕಾದೇನಿಲ್ಲ, ಆದರೆ ಭಕ್ತಿಯಿಂದ ಹಾಡಬೇಕು. ಭಕ್ತಿಯಿಂದ ಹಾಡಿದರೆ ನಾವು ಹೇಳ್ತೇವೆ, ಕುಳಿತಕ್ಕೆ ನಿಂತು ಪಾಡಿದರೆ ಕುಳಿತು ಕೇಳುವ, ಕುಳಿತು ಹಾಡಿದರೆ ನಿಂತು ಕೇಳುವ ಅಂತಂದರೆ ದೇವರು ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮನ್ನು ಅಂತಂದರೆ, ಇಂತಹ ಹಾಡುಗಳನ್ನು ಹಾಡುವಾಗ ಅವರು ಕೇಳ್ತಾರಂತೆ, ದೇವರು ಪ್ರೀತಿ ಮಾಡ್ತಾರಂತೆ. ಭಗವಂತನಿಗೆ ಅತ್ಯಂತ ಪ್ರೀತಿಯಾಗುವ ಹಾಗೆ ನಾವು ಹಾಡಬೇಕು. ಭಗವಂತನಿಗೆ ಸಾನ್ನಿಧ್ಯಕ್ಕೆ ಹೋಗುವಂಥ ರೀತಿಯಲ್ಲಿ ನಾವು ಹಾಡಬೇಕು. ಅದರಲ್ಲಿ ಮುಗ್ಧತೆ ಇದ್ದರೂ ಒಳ್ಳೆಯದು, ಅಹಂಕಾರ ಇರಬಾರ್ದು. ಅಹಂಕಾರ ಅಂತಂದರೆ ನಾನು ಒಳ್ಳೆ ಹಾಡ್ತೇನೆ ಅಂತ. ಈಗ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಒಬ್ಬ ಹಾಡುಗಾರನ ಕರೆದು ಅಥವಾ ಹಾಡುಗಾರ್ತಿಯನ್ನು ಕರೆದು ನೀವು ಭಾಗ್ಯದ ಲಕ್ಷ್ಮೀ ವಾರಮ್ಮ ಹಾಡು ಅಂತ, ಅದೇ ಹಾಡು, ಅದೇ ಶಬ್ದಗಳು, ಆದರೆ ಅವರು ಹಾಡುವಾಗ ಯಾಕೆ ಅದು ನಮಗೆ ಇಷ್ಟ ಆಗ್ತದೆ ಅಂತಂದರೆ ಬಹಳ ತಲ್ಲೀನತೆಯಿಂದ ಅವರು ಹಾಡ್ತಾರೆ, ಅನುಭವದಿಂದ ರಾಗಬದ್ಧವಾಗಿ ಹಾಡ್ತಾರೆ. ಹಾಗೆ ನೀವು ಕೂಡ ಇಲ್ಲಿ ತರಬೇತಿಗೆ ಬಂದವರೆಲ್ಲರೂ ಕೂಡ ನಿಮ್ಮ ಊರಲ್ಲಿ ನೀವೇ ನಾಯಕರಾಗಬೇಕು. ಅಂದರೆ ಮಕ್ಕಳಿಗೆ ನಾಯಕರಾಗಬೇಕು, ಗ್ರಾಮಸ್ಥರಿಗೆ ಕೂಡ ನೀವು ನಾಯಕರಾಗಬೇಕು. ನಾಯಕರಾಗೋದ್ರ ಜೊತೆಗೆ ಒಳ್ಳೆಯ ಹಾಡುಗಳನ್ನು ಹಾಡಿ ಅವರನ್ನು ಆಕರ್ಷಣೆ ಮಾಡಬೇಕು ಮತ್ತು ಶಿಸ್ತಿನಿಂದ ಮಾಡಬೇಕು. ಆಕರ್ಷಣೆಯಲ್ಲಿ ಭಗವಂತನ ಸಾಮೀಪ್ಯಕ್ಕೆ ಹೋಗಲಿಕ್ಕೆ, ಹತ್ತಿರ ಹೋಗಲಿಕ್ಕೆ ಒಂದು ದಾರಿ ಅಂತಂದರೆ ಭಜನೆ.
ದೇವರ ಬಳಿ ಹೋಗಲಿಕ್ಕೆ ನಾವು ದೇವರ ಅಂತರ್ಕರಣಕ್ಕೆ ಮುಟ್ಟಬೇಕು, ದೇವರನ್ನು ಮುಟ್ಟಬೇಕು, ದೇವರನ್ನು ಹತ್ತಿರದಿಂದ ಆಲಿಸಬೇಕು. ನಾವು ದೇವರನ್ನ ಪ್ರಾರ್ಥನೆ ಮಾಡಿ ದೇವರು ಆಲಿಸಬೇಕು. ಹೇಗೆ ಆಲಿಸಬೇಕು? ಅವರು ನಾವು ಒಳ್ಳೆಯ ರಾಗದಿಂದ ಹಾಡ್ತೇವೆ ಅಂತ, ರಾಗದಿಂದ ಹಾಡೋದಕ್ಕಿಂತ ಹೆಚ್ಚು ಭಕ್ತಿಯಿಂದ ಹಾಡಬೇಕು ಮತ್ತು ಶುದ್ಧ ಮನಸ್ಸಿನಿಂದ ಹಾಡಬೇಕು. ಮನಸ್ಸನ್ನೆಲ್ಲ ಕಲ್ಮಶಗಳನ್ನು ತೆಗೆದು ಶುದ್ಧ ಮನಸ್ಸಿನಿಂದ ಹಾಡಬೇಕು. ಭಜನೆ ಮಂಡಳಿಗೆ ಹೋಗುವಾಗಲೇ ಕ್ರೂರವಾದಂಥ ಭಾವನೆಗಳನ್ನ ಹಿಡ್ಕೊಂಡು ಹೋದರೆ ಆವತ್ತಿನ ಹಾಡು ಒಳ್ಳೆಯದಾಗುವುದಿಲ್ಲ. ಅದರ ಬದಲಿಗೆ ನಾವು ಸರಳವಾಗಿ ಭಕ್ತಿಯಿಂದ ನಾವೆಲ್ಲ ಶಿಸ್ತಿನಿಂದ ಹೋದರೆ ಬಹಳ ದೇವರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ದೇವರ ಧ್ಯಾನವನ್ನು ಮಾಡಬೇಕು, ದೇವರ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮನ್ನು ನಾವು ಸಂಸ್ಕಾರಗೊಳಿಸಿಕೊಳ್ಳಬೇಕು. ಸಂಸ್ಕಾರ ಹೇಗೆ ಬರುತ್ತೆ ನಮ್ಮ ಮನಸ್ಸಿಗೆ ಅಂತಂದರೆ, ಈ ಭಜನೆಯ ಹಾಡುಗಳು ಬಹಳ ಒಳ್ಳೆಯ ರೀತಿಯಲ್ಲಿ ನಿಮಗೆ ಹಾಡಿಸ್ತಾರೆ. ನೀವು ನೋಡಿ 7 ದಿವಸಗಳ ಕಾಲ ನಿಮಗೆ ಅನೇಕ ಹಾಡುಗಳನ್ನ ಅಭ್ಯಾಸ ಮಾಡಿಸ್ತೇವೆ. ನೀವು ಅದನ್ನು ನೆನಪಿಟ್ಕೊಳ್ಬೇಕು, ಒಳ್ಳೆ ನೆನಪಿಟ್ಕೊಂಡು ಮತ್ತು ನಿಮ್ಮ ಊರಲ್ಲಿ ಹೋದಾಗ ನಿಮ್ಮ ಮಂಡಳಿಗಳಿಗೆ ನೀವು ಹಾಡಿಸಬೇಕು. ಈಗ ನಾನು ಎಲ್ಲಿ ಹೋದರೂ ಕೂಡ, ನಾನು ಇಲ್ಲದ ಕೂಡ ಮೊದಲು ಬ್ಯಾಂಡ್ ವಾದ್ಯದವರು ಬರ್ತಿದ್ದರು, ಈಗ ಭಜನೆಯವರು ಬರ್ತಾರೆ. ನನಗೆ ಬಹಳ ಸಂತೋಷ ಅದು. ಯಾಕೆಂದರೆ ಭಜನೆಯವರು ನಮ್ಮ ಮೊದಲು ಬ್ಯಾಂಡ್ ಇರ್ತದೆ, ಅದರ ಹಿಂದೆ ಭಜನೆಯವರು ಇರ್ತಾರೆ. ಭಜನೆಯವರನ್ನು ಹಾಡುವಾಗ ನಮಗೆ ವಿಶೇಷವಾಗಿ ಭಾಳ ಖುಷಿ ಆಗುತ್ತೆ. ಅವರು ಹಾಡೋದು, ಮಕ್ಕಳು ಇವತ್ತು ನೀವು ನೋಡಿದಿರಿ ಮೆರವಣಿಗೆ ಬರುವಾಗ ಮಕ್ಕಳು ಎಷ್ಟು ಸುಂದರವಾಗಿ ನೃತ್ಯ ಮಾಡ್ತಾ ಇದ್ರು ಅಂಥೇಳಿ. ಆ ನೃತ್ಯ ಮಾಡುವಾಗ ಮಕ್ಕಳು ಮಾಡಿದರೆ ಚಂದ. ಇಲ್ಲಿ ಕೃಷ್ಣನ ಒಂದು ಹಾಡನ್ನು ಇಲ್ಲಿ ತೋರಿಸಿ, ಕೃಷ್ಣನ ಕೊಳಲಿನ ಕರೆ ಅಂತ. ಇಂತಹ ಮಕ್ಕಳು ಇಷ್ಟು ಪ್ರೀತಿಯಿಂದ, ಇಷ್ಟು ಶುದ್ಧ ಮನಸ್ಸಿನಿಂದ, ಇಷ್ಟು ಭಕ್ತಿಯಿಂದ ಕುಣಿದು ಹಾಡಿದರೆ ದೇವರಿಗೆ ಸಂತೋಷ ಆಗದೆ ಇರುತ್ತೆ. ಖಂಡಿತವಾಗಿ ದೇವರಿಗೆ ಸಂತೋಷ ಆಗುತ್ತೆ. ಅದರ ಬದಲು ಜಪ ತಪ ಮಾಡುವಂಥದ್ದೆಲ್ಲ ನಮ್ಮ ವೈಯಕ್ತಿಕವಾಗಿ ನಾವು ಮಾಡೋಣ. ನಮ್ಮ ಗೊತ್ತಿದ್ದ ಮಂತ್ರಗಳನ್ನು ಹೇಳೋಣ, ಗೊತ್ತಿದ್ದ ಜಪಗಳನ್ನು ಮಾಡೋಣ. ಆದರೆ ಗಟ್ಟಿಯಾಗಿ ನಮ್ಮ ಸ್ವರಗಳನ್ನು ಸೇರಿಸಿ ಹಾಡುವಂಥ ರೀತಿಯಲ್ಲಿ ಹಾಡಿದರೆ ಭಗವಂತನಿಗೆ ಭಾಳ ಇಷ್ಟವಾಗ್ತದೆ. ದೇವರ ಅತ್ಯಂತ ಪ್ರೀತಿಯಿಂದ ಕೇಳುವಂಥದ್ದು ಯಾರದ್ದು ಮಾತು ಅಂತಂದರೆ ಭಕ್ತಿ. ಹೀಗೆ ಕನಕದಾಸರು ಮತ್ತು ನಮ್ಮ ಪುರಂದರದಾಸರನ್ನು ನಾವು ಯಾವಾಗಲೂ ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂತಂದರೆ, ಅವರು ಸರಳವಾಗಿ ತತ್ವಗಳನ್ನು ಸರಳವಾಗಿ ನಮಗೆ ಮುಟ್ಟಿಸಿದರು. ಯಾವ ಮೂಲಕ ಅಂದರೆ ಹಾಡಿನ ಮೂಲಕ. ಇವತ್ತು ಪೂಜ್ಯ ಮೂಡುಬಿದಿರೆ ಸ್ವಾಮೀಜಿಯವರು ಹೇಳ್ತಿದ್ದರು, ಸಂಗೀತ ಭಾಳ ಮುಖ್ಯ ಅಲ್ಲವೇ ಅಂತ. ಹೌದು. ಈ ಆಫ್ರಿಕಾ ದೇಶಕ್ಕೆ ಹೋದರೆ ನೀವು ಎಲ್ಲದಕ್ಕೂ ಸಂಗೀತ. ಒಂದು ರಾಜ್ಯದ ವಿರುದ್ಧ, ರಾಷ್ಟ್ರದ ವಿರುದ್ಧ, ರಾಜ್ಯದ ವಿರುದ್ಧ ಅಥವಾ ಮುಖ್ಯಮಂತ್ರಿಯ ವಿರುದ್ಧ, ಪ್ರಧಾನಮಂತ್ರಿ ಏನಾದರೂ ಮಾಡಬೇಕಾದ್ರೆ ಹಾಡಿ ನೃತ್ಯ ಮಾಡಿ ಅವರು ತೋರಿಸ್ತಾರೆ. ಅಂದರೆ ನೃತ್ಯ ಮತ್ತು ಹಾಡಿನ ಮೂಲಕ ಖಂಡನೆ ಮಂಡನೆ ಎರಡನ್ನೂ ಕೂಡ ಅವರು ಅಲ್ಲಿ ಮಾಡ್ತಾರೆ. ಅವರ ಉದ್ದೇಶ ಏನು ಅಂತಂದರೆ, ಆ ನೃತ್ಯ ಮಾಡುವಾಗ ಎಲ್ಲರೂ ಒಂದೇ ರೀತಿ ಸಂಘಟಿತರಾಗ್ತಾರೆ ಅಂತ, ಒಗ್ಗಟ್ಟಾಗ್ತಾರೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು. ಹಾಗೆ ನೀವು ಕೂಡ ಒಗ್ಗಟ್ಟಿನಿಂದ ಗ್ರಾಮವನ್ನು ಒಗ್ಗಟ್ಟು ಮಾಡಬೇಕು, ಗ್ರಾಮಸ್ಥರನ್ನು ಒಗ್ಗಟ್ಟು ಮಾಡಬೇಕು, ಹಾಡಿಸಬೇಕು. ಹಾಡುವ ಮೂಲಕ ಭಗವಂತನ ಅತಿ ಸಮೀಪಕ್ಕೆ ಅವರು ಕರೆದೊಯ್ಯಬೇಕು. ನೀವು ಎಲ್ಲಿ ಹಾಡ್ತೀಯ, ಎಲ್ಲಿ ಭಜನೆ ಸಂಬಂಧಿ ಗಟ್ಟಿಯಾಗಿದೆ, ಆ ದೇವಸ್ಥಾನಕ್ಕೆ ಬೇರೆ ಯಾವ ಶಕ್ತಿಯೂ ಬೇಡ, ಅದೇ ಶಕ್ತಿ ಸಾಕು. ಹಾಗಾಗಿ ನೀವೆಲ್ಲ ಇವತ್ತು ಇಲ್ಲಿ ಬಂದಿದ್ದೀರಿ. ಈ 7 ದಿವಸಗಳ ಕಾಲ ಕೂತ್ಕೊಳ್ಬೇಕು. ಈಗ ವರದಿಯಲ್ಲಿ ಹೇಳಿದರು ಎಷ್ಟು ಜನ ಕೃಷಿಕರಿದ್ದಾರೆ, ಎಷ್ಟು ಜನ ಕಾರ್ಮಿಕರಿದ್ದಾರೆ, ಎಷ್ಟು ಜನ ಇದ್ದಾರೆ. ನಿಮಗೆ 7 ದಿವಸಗಳ ಸುಮ್ಮನೆ ಕೂತು ಭಜನೆ ಮಾಡಿ ಅಭ್ಯಾಸವೇ ಇರಲಿಕ್ಕಿಲ್ಲ. ದುಡಿತೇವೆ ಬೇಕಾದ್ರೆ ಕೆಲಸ ಮಾಡ್ತೇವೆ 2 ಕೈಯಲ್ಲಿ. ಅದು ಸುಮ್ಮನೆ ಕೂತು ಭಜನೆ ಮಾಡಿದಂದರೆ ನಮಗೆ ಆಗೋದಿಲ್ಲ. ಅದು ಇದೊಂದು ಅಭ್ಯಾಸ ಮಾಡಬೇಕು. ನೀವು ಎಷ್ಟೇ ನೀವು ನಿಮ್ಮ ಕರ್ತವ್ಯಗಳನ್ನು ಮಾಡಿ ಒಂದು ಹೊತ್ತು ಭಜನೆ, ಅದು ಶುಕ್ರವಾರ ದಿವಸ ಇರ್ಬೋದು ಅಥವಾ ಬೇರೆ ದಿವಸ, ಒಂದು ಹೊತ್ತು ಸಾಯಂಕಾಲವೋ ಹಗಲು ಯಾವತ್ತೂ ಒಂದು ಭಜನೆಯನ್ನು ಮಾಡಿ ಅಭ್ಯಾಸವನ್ನು ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಯೋಗ ಆಸನಗಳು ಹಾಡಿನಲ್ಲೇ ಬರುತ್ತೆ ಅಂತ ಹೇಳಿರ್ತದೆ. ನಿಜವಾದ ಮಾತದು. ಎಷ್ಟೋ ಸಂಗೀತಗಳಲ್ಲಿ ಹಾಡುಗಳನ್ನು ನೃತ್ಯ ಮಾಡ್ತಾ ಹೋದರೆ ಅದೇ ವ್ಯಾಯಾಮ ಆಗುತ್ತೆ, ಅದೇ ಅಂಗಾಂಗಗಳಿಗೆ ಶಕ್ತಿಯನ್ನು ಕೊಡ್ತದೆ, ಮಾನಸಿಕ ಶಕ್ತಿಯನ್ನು ಕೂಡ ಕೊಡ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಇಲ್ಲಿ ಏಕಾಗ್ರತೆಯಿಂದ ಈ ಕಮ್ಮಟದಲ್ಲಿ ಅಭ್ಯಾಸ ಮಾಡಿ ಒಳ್ಳೆಯ ಹಾಡುಗಳನ್ನು ಬೇಗ ಕೂಡ ನೀವು ಹಾಡಬಹುದು. ನಿಮ್ಮಲ್ಲಿರುವಂಥ ಹಾಡುಗಳಲ್ಲಿ ಇಲ್ಲಿ ಶ್ರುತಿಬದ್ಧವಾಗಿ ಮತ್ತು ತಾಳಬದ್ಧವಾಗಿ, ಲಯಬದ್ಧವಾಗಿ ಇಲ್ಲಿ ಹಾಡೋದರಿಂದ ಮುಂದೆ ನಿಮಗೆ ಹೋದ ಮೇಲೆ ನಿಮ್ಮ ಸ್ವಂತ ಅಲ್ಲಿ ಹಾಡುಗಳು ಸಿಕ್ಕಿದ್ರು ಕೂಡ ಅದನ್ನು ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿ ಹೇಳ್ಬೋದು. ಈಗ ಹೆಚ್ಚಿನ ಸಿನಿಮಾಗಳಲ್ಲಿ ಕೂಡ ಒಳ್ಳೊಳ್ಳೆ ಹಾಡಿನ ಭಜನೆ, ರಾಜಕುಮಾರ್ ಅವರು ಕೊನೆಗೆ ಈ ಭಕ್ತಿಗೀತೆಗಳನ್ನೇ ಹಾಡ್ತಾಯಿದ್ರು. ಅವೆಲ್ಲ ಒಳ್ಳೆ ಭಕ್ತಿಗೀತೆಗಳು ನಿಮಗೆ ಸಿಗಬೇಕಾದ್ರೆ ಡಾಕ್ಟರ್ ರಾಜಕುಮಾರ್ ಅವರು ಹಾಡಿದಂಥ ಒಳ್ಳೆ ಭಕ್ತಿಗೀತೆಗಳು ಸಿಗ್ತದೆ. ಅವುಗಳನ್ನು ಕೂಡ ನೀವು ಅಭ್ಯಾಸ ಮಾಡಿ ನಿಮ್ಮ ಸಂಘದ ಸದಸ್ಯರು ಹೇಳಿಕೊಡ್ಬೋದು. ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಭಜನೆಯ ಸಂಘ ಸಂಸ್ಥೆ ಇದ್ದರೆ ಒಂದು ಊರಲ್ಲಿ, ಆ ಊರಲ್ಲಿ
ಆಪದ್ಬಾಂಧವರಾಗ್ತಾರೆ, ಮಾರ್ಗದರ್ಶಕರಾಗ್ತಾರೆ, ತೇಜಸ್ವಿಗಳಾಗ್ತಾರೆ ಅನ್ನೋದು ಹೇಳ್ತಾ, ನೀವೆಲ್ಲ 7 ದಿವಸದಲ್ಲಿ ತಯಾರಾಗಿ ಸಜ್ಜನರಾಗಿ ಸಂಘಟಿತರಾಗಿ ಎಲ್ಲ ರೀತಿಯ ಉತ್ತಮ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ, ನೀವು 7 ದಿವಸಗಳ ಕಾಲ ಇಲ್ಲಿ ಇರಿ. ನಿಮಗೆ ಬೇಕಾದಷ್ಟು ತಯಾರಿಗಳನ್ನು ಮಾಡ್ತಾರೆ. ಶ್ರೀಮತಿ ಹೇಮಾವತಿಯವರು ಒಂದು 2 ತಿಂಗಳಿಂದ ಭಜನೆಯನ್ನು ಆಯ್ಕೆ ಮಾಡೋದು, ಶಬ್ದಗಳನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಸುಬ್ರಹ್ಮಣ್ಯ ಮತ್ತು ಇತರರೆಲ್ಲ ಸೇರಿಕೊಂಡು ಅದರ ಶುದ್ಧೀಕರಿಸಿದ್ದಾರೆ. ಅಂದರೆ ಶಬ್ದಗಳನ್ನು, ವಾಕ್ಯಗಳನ್ನು ಜೋಡಿಸಿ ನಿಮಗೆ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ. ಹೀಗೆ ಇದೆಲ್ಲ ಮಾಡಿ ಅಂತ ಹೇಳ್ತಾ, ನಮ್ಮ ಪೂಜ್ಯ ಮುಡ್ಡುಬಿದ್ದ ಸ್ವಾಮೀಜಿಯವರು ಭಾಳ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ನಿಮಗೆ. ಮಾನಿಲ ಶ್ರೀಗಳು ನಮಗೆ ಪ್ರತಿ ವರ್ಷ ಕೂಡ ಈ ಕಮ್ಮಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹರ್ಷ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ, ಮತ್ತು ಊಟದ ವ್ಯವಸ್ಥೆ ಇತ್ಯಾದಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾನೆ. ಹಾಗಾಗಿ ನಿಮ್ಮ ಆರೋಗ್ಯ ರಕ್ಷಣೆಯನ್ನು ನಾವು ನೋಡ್ಕೊಳ್ತೇವೆ, ನಿಮ್ಮ ಸಂಸ್ಕಾರ ಪರಿವರ್ತನೆಯನ್ನು ಕೂಡ ನಾವು ನೋಡ್ತೇವೆ. ಇದು ಹೋಗುವಾಗ ನೀವು ತೇಜಸ್ವಿಗಳಾಗಿ, ನೀವು ಸಂಸ್ಕಾರವಂತರಾಗಿ, ನೀವು ನಾಯಕರಾಗಿ ಇಲ್ಲಿಂದ ಹೋಗಬೇಕು ಅಂತ ನನ್ನ ಆಸೆ. ಇಂತಹ ಪರಿವರ್ತನೆ ನಿಮ್ಮಲ್ಲಿ ಉಂಟಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಈ ಕಮ್ಮಟದ ಯಶಸ್ಸಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಮತ್ತು ಇಲ್ಲಿ ಹೆಚ್ಚಿನ ಸಮಯ ನಾನು ಇಲ್ಲಿ ಕಳೀತೇನೆ, ನಿಮ್ಮ ಭಜನೆಯನ್ನು ಕೇಳ್ತೇನೆ ನಾನು, ಮತ್ತು ಮಾರ್ಗದರ್ಶನ ಕೊಡ್ತಾ ಇರ್ತೇನೆ. ಕೊನೆಯ ದಿವಸ ಕೂಡ ಇಂತಹ ಹಾಡನ್ನು ನೀವು ಚೆನ್ನಾಗಿ ಹಾಡಿ ಎಲ್ಲರೂ ಸಂತೋಷಪಡಿಸಬೇಕು ಅಂತ ಹೇಳ್ತಾ, ಎಲ್ಲ ನಮ್ಮ ಪರಿಷತ್ತು, ಇಲ್ಲಿ ಪರಿಷತ್ತು ಇಬ್ಬರು ಇದ್ದಾರೆ, ಸಂಗೀತ ಪರಿಷತ್ತು, ನಮ್ಮ ಭಜನಾ ಪರಿಷತ್ತು ಮಾಡಬೇಕು ಅಂತೇಳಿ ಭಾಳ ಹಠ ಮಾಡಿದರು. ಯಾಕೆಂದರೆ ಇದು ಭಜನೆ ಬರೀ ಸಂಘಟನೆ ಚೂರು ಆಗಬಾರ್ದು, ಒಗ್ಗಟ್ಟಿನಲ್ಲಿ ಇರಬೇಕು ಅಂದರೆ. ಹಾಗಾಗಿ ಭಜನಾ ಪರಿಷತ್ ಅಂತಾಗಿದೆ. ಈ ಪರಿಷತ್ತಿನಲ್ಲಿರುವವರು ಸಂಘಟಕರಾಗಿ ಈಗ ಇಲ್ಲಿ ಇಬ್ಬರು ಇದ್ದ ಅಧ್ಯಕ್ಷರು ಚಂದ್ರಶೇಖರ್ ಅವರು ಮತ್ತು ರಾಜೇಂದ್ರ ಕುಮಾರ್ ಅವರಿಬ್ಬರು ಈ ಭಜನಾ ಪರಿಷತ್ನಲ್ಲಿ ಮಾಡ್ತಾರೆ. ಎಲ್ಲ ರಾಜ್ಯದ ಸಂಘಟಕರ ಈ ಭಜನಾ ಮಂಡಳಿಯನ್ನು ಕೂಡ ಒಟ್ಟು ಸೇರಿಸಿ ಅವರ ಶಕ್ತಿಯನ್ನು ಕೊಡ್ತಾರೆ. ಹೀಗಾಗಿ ಅವರ ನೇತೃತ್ವದಲ್ಲಿ ಪರಿಷತ್ತು ಯಶಸ್ವಿಯಾಗಿ ನಡೆಯಲಿ ಮತ್ತು ಪರಿಷತ್ತಿನಿಂದ ಒಳ್ಳೆಯ ಕಾರ್ಯಗಳಾಗಲಿಕ್ಕಿಲ್ಲ ಅಂತ ಹಾರೈಸುತ್ತಾ ಎಲ್ಲರಿಗೂ ಶುಭವಾಗಲಿ. ನಮ್ಮ ಶ್ರೀ ಮಂಜುನಾಥ ಸ್ವಾಮಿಯವರು ಎಲ್ಲರ ಮೇಲೆ ಇರಲಿ, ಚಂದ್ರನಾಥ ಸ್ವಾಮಿಯವರು ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಪೂಜ್ಯ ಕಾವಂದರ ಸಂಕಲ್ಪ ಭಜನೆ ಮೂಢನಂಬಿಕೆಯನ್ನು ದೂರ ಮಾಡಿ ಮೂಲ ನಂಬಿಕೆಗಳ ತಲಹದಿಯಲ್ಲಿ ಜೀವನವನ್ನು ರೂಪಿಸುತ್ತದೆ. ದುಶ್ಚಟಗಳಿಂದ ದೂರವಿರಿಸಿ ಸಮಾಜದಲ್ಲಿ ಸುಖ, ಶಾಂತಿ, ನೆಮ್ಮದಿಗೆ ಆಸ್ಪದ ಮಾಡಿಕೊಡುತ್ತದೆ. ಭಜನೆ ಎಂಬ 3 ಅಕ್ಷರದಲ್ಲಿ ಭಜಿಸು, ಜಪಿಸು, ನೆಲೆಸು ಎನ್ನುವ ತತ್ವ ಅಡಗಿದೆ. ಆದ್ದರಿಂದ ಭಜನೆ ಒಂದು ದೊಡ್ಡ ತಪಸ್ಸು. ಶುದ್ಧ ಭಾವನೆಗಳಿಂದ ಸ್ವಾಸ್ಥ್ಯ ಮನಸ್ಸು, ಸ್ವಾಸ್ಥ್ಯ ಮನಸ್ಸುಗಳಿಂದ ಸ್ವಚ್ಛ ಪರಿಸರ, ಸ್ವಚ್ಛ ಪರಿಸರದ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣ. ಇದು ಪರಮಪೂಜ್ಯ ಕಾವಂದರ ಸಂಕಲ್ಪ. ಒಮ್ಮೆ ಜೋರಾದ ಕೈಚಪ್ಪಾಳೆಯ ಮೂಲಕವಾಗಿ ಪರಮಪೂಜ್ಯ ಕಾವಂದರಿಗೆ ವಂದಿಸಿಕೊಂಡು ವಂದನಾರ್ಪಣೆ. ಶ್ರೀನಿವಾಸರಾವ್. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಪರಮಪೂಜ್ಯ ಕಾವಂದರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಮಾನವ ಸಮಾಜವು ಕ್ಷೇಮ ಅಭ್ಯುದಯದ ಪಥದಲ್ಲಿ ಸಾಗಬೇಕೆಂದು ಸಂದೇಶವನ್ನು ನೀಡಿ ಜೀನ ಜನಾರ್ದನ ನಮ್ಮನ್ನೆಲ್ಲ ಹರಿಸಲೆಂದು ಆಶೀರ್ವಚನ ನೀಡಿ ಹರಿಸಿದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಸ್ವಾಮೀಜಿಯವರು ಶ್ರೀ ಜೈನ ಮಠ ಮೂಡುಬಿದಿರೆಯವರಿಗೆ ಭಕ್ತಿಪೂರ್ವಕ ಜಿನ ನಮಸ್ಕಾರಗಳ ಜೊತೆಗೆ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಭಜನೆಯ ಮೂಲಕ ಸಂಘಟನೆ ಎಂಬ ವಾಕ್ಯದ ಜೊತೆಗೆ ಭಜಕರ ಮನಗಳಲ್ಲಿ ನೆಲೆಸಿದ ಆಧ್ಯಾತ್ಮ ಸಾಧಕರು ಸಮಾಜದ ದೀನದಲಿತರ ಉದ್ಧಾರಕ್ಕೆ ತಮ್ಮ ಸೇವೆಯನ್ನು ಸಮರ್ಪಿಸುತ್ತಿರುವಂಥ ಶ್ರೀ 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 ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯವರಿಗೆ ಶ್ರದ್ಧೆಯ ಪ್ರಣಾಮಗಳ ಜೊತೆಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಪ್ರಪಂಚಗಂಡ ಧ್ಯೇಯ ಆದರ್ಶ ಸಮಾಜಮುಖಿ ಚಿಂತನೆಯ ಹಲವು ಪ್ರಥಮಗಳಿಗೆ ಕಾರಣೀಕರ್ತರಾಗಿ ಸಾಮಾಜಿಕ ಪಿಡುಗುಗಳಿಗೆ ಪರಿಹಾರದ ಮಾರ್ಗವನ್ನು ಕಂಡು ಅನುಷ್ಠಾನಗೊಳಿಸಿದ ನಮ್ಮೆಲ್ಲರ ಹೃದಯ ಶ್ರದ್ಧೆಯ ದೇವಸ್ವರೂಪಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಭಕ್ತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಮಗಳಿಗೊಂದು ಮಾತೆಯಾಗಿ ಜನರಿಗೆಲ್ಲ ಮಾತೃಶ್ರೀಯರಿಯಾಗಿ ನೊಂದ ಮನಗಳಿಗೆ ಭಾವಪೂರ್ವಕ ಶಾಶ್ವತ ಪರಿಹಾರದ ಕಲ್ಪನೆಗೆ ಸಹಕರಿಸಿದ ಮೂಲ ಸಂಸ್ಕಾರಗಳ ಬಗ್ಗೆ ಶ್ರದ್ಧೆಯ ಮೂಲಕ ಲಕ್ಷಾಂತರ ಮಹಿಳೆಯರಿಗೆ
ಬದುಕಿಗೆ ಹೊಸ ದಿಕ್ಸೂಚಿ ಮಾರ್ಗದರ್ಶಕರಾದಂಥ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರಿಗೆ ಭಕ್ತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವ್ಯವಸ್ಥೆಗೊಂದು ಮಾದರಿಯನ್ನು ಜನಜನಿತರಾಗಿ ಮಾರ್ಗದರ್ಶಕರಾಗಿ ಶಿಸ್ತಿನ ಜೊತೆಗೆ ಪ್ರೀತಿಯ ನುಡಿಗಳ ಮೂಲಕ ನಮಗೆಲ್ಲ ಮಾರ್ಗದರ್ಶನ ಮಾಡುತ್ತಿರುವ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ಗೌರವಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಪ್ರಾಚೀನತೆಯ ಜೊತೆಗೆ ನವನಾವೀನ್ಯ ಚಿಂತನೆಗಳ ವ್ಯವಸ್ಥೆ ರೂಪದಲ್ಲಿ ಅನುಷ್ಠಾನಕ್ಕೆ ಬೆಂಬಲ ನೀಡುತ್ತಿರುವ ಮಾತೃಹೃದಯ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೆ ಶ್ರದ್ಧಾಪೂರ್ವಕ ಧನ್ಯವಾದಗಳು. ಭಜನಾ ಪರಿಷತ್ನ ಅಧ್ಯಕ್ಷರು ಚಂದ್ರಶೇಖರ್ ಸಾಲೇನ್ರವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಉಪಾಧ್ಯಕ್ಷರಾದಂಥ ಶ್ರೀ ರಾಜೇಂದ್ರ ಕುಮಾರ್, ಕಮ್ಮಟದ ಸಂಚಾಲಕರಾದಂಥ ಸುಬ್ರಹ್ಮಣ್ಯ ಪ್ರಸಾದ್, ಕಾರ್ಯದರ್ಶಿ ಶ್ರೀ ವೀರು ಶೆಟ್ಟಿ, ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿ ಶ್ರೀ ಸೀತಾರಾಮ್ ತೋಲ್ಪಾಡಿತಾಯ, ಬಿಳಿಯಾರಗುತ್ತಿನ ಧನ್ಯಕುಮಾರ್ ಅವರು, ಹಿರಿಯ ವಕೀಲರು ಬಾಹುಬಲಿ ಪ್ರಸಾದ್, BNYS ಪ್ರಾಚಾರ್ಯರು ಪ್ರಶಾಂತ್ ಶೆಟ್ಟಿ, ಹಾಗೆ ಎಲ್ಲ ಗಣ್ಯರಿಗೆ ಕೂಡ ಶ್ರದ್ಧಾಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮದ ವಾಸ್ತವ ವರದಿಯನ್ನು ಸಮಾಜಕ್ಕೆ ನೀಡಿ ಸಹಕರಿಸುವ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ, ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿದ್ದು ಎಲ್ಲ ಊರ ಪರವೂರ ಗಣ್ಯರು, ಶಿಬಿರಾರ್ಥಿಗಳು, ಸಮಿತಿಯ ಸದಸ್ಯರು, ಸ್ವಯಂ ಸೇವಕ ಬಂಧುಗಳು, ಧರ್ಮಸ್ಥಳದ ಬಂಧುಗಳು, ಕ್ಷೇತ್ರದ ವಿವಿಧ ಇಲಾಖೆಯ ಪ್ರಬಂಧಕರು, ಪ್ರಮುಖರಿಗೆ ಧನ್ಯವಾದವನ್ನು ಸಮರ್ಪಿಸಿ ಈ ಧನ್ಯವಾದ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡ್ತೇನೆ. ಧನ್ಯವಾದ. ಎಲ್ಲರನ್ನು ವಂದಿಸಿದ ಶ್ರೀನಿವಾಸರಾವ್ ಇವರನ್ನು ಕೂಡ ವಂದಿಸಿಕೊಂಡು ಸ್ವಸ್ತಿ ಮಂತ್ರ ಡಾಕ್ಟರ್ ಐ ಶಶಿಕಾಂತ್ ಜೈನ್. ಒಂದು ಬಾರಿ ಗಟ್ಟಿಯಾಗಿ ಓಂಕಾರ ಹೇಳೋಣ. ದೀರ್ಘವಾದ ಶ್ವಾಸ ತೆಗೆದುಕೊಳ್ಳಿ. ಸ್ಟಾರ್ಟ್. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. बोलो श्री मंजुनाथ स्वामी की, बोलो श्री चंद्रनाथ स्वामी की, बोलो श्री सिद्धिविनायक स्वामी की, बोलो अण्णप्प स्वामी की.
ಎಷ್ಟು ಜನ ವ್ಯವಸಾಯ ಮಾಡ್ತೀರಿ? ಭತ್ತ ಅಕ್ಕಿ ಬೆಳಿತೀರಿ. ಒಂದೊಂದು ಅಕ್ಕಿಗೂ ಒಂದೊಂದು ಭತ್ತದ ತೆನೆಗೂ ತುಂಬ ಕಷ್ಟ ಇದೆಯಲ್ವಾ? ಹಾಗಾಗಿ ಅನ್ನವನ್ನು ವೇಸ್ಟ್ ಮಾಡಲಿಕ್ಕೆ ನಮಗೆ ಹಕ್ಕಿದೆಯಾ? ಯಾರಾದರೂ ವೇಸ್ಟ್ ಮಾಡಿದರೆ ಯಾರು ಮಾತಾಡಬೇಕು? ಯಾರೆಲ್ಲ ಬೇಸಾಯ ಮಾಡ್ತೀರಾ ನೀವು ಹೇಳಬೇಕು. ಅದರ ಕಷ್ಟ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಹಾಗಾಗಿ ಊಟದಲ್ಲಿ ಆಹಾರವನ್ನು ವೇಸ್ಟ್ ಮಾಡಲಿಕ್ಕೆ ನಮಗೆ ಯಾವುದೇ ಹಕ್ಕು ಇಲ್ಲ. ನಮ್ಮ ಮನಸ್ಸಿನಲ್ಲಿ ಯಾವುದೇ ಎಲರ್ಜಿಗಳಿಲ್ಲ. ಬದನೆ ತಿಂದರೆ ಆಗೋದಿಲ್ಲ, ಸೌತೆಕಾಯಿ ತಿಂದರೆ ಆಗೋದಿಲ್ಲ, ನುಗ್ಗೆ ತಿಂದರೆ ಆಗೋದಿಲ್ಲ, ಕ್ಯಾಬೇಜ್ ತಿಂದರೆ ಆಗೋದಿಲ್ಲ ಅಂತ ಏನಾದರೂ ಇದೆಯಾ? ಇಲ್ಲ ಅಲ್ವಾ? ಮೆಣಸು ತಿಂದರೆ ಆಗುತ್ತೆ, ಅರಗಿಸ್ಕೊಳ್ಬೇಕು. ಅದರಲ್ಲಿ ಕರಿಬೇವಿನ ಸೊಪ್ಪು ಹಾಕಿರ್ತಾರೆ, ಅದು ತಿಂದರೆ ನಿಮಗೊಂದು ಗುಟ್ಟು ಹೇಳ್ತೇನೆ. ಕರಿಬೇವು ಸೊಪ್ಪನ್ನು ಜಗ್ದು ತಿಂದರೆ ಕೂದಲು ಕಪ್ಪಾಗ್ತದೆ. 40ರಿಂದ ಮೇಲಿನವರು ಸ್ವಲ್ಪ ಯೋಚನೆ ಮಾಡಿ, ಬಿಡಬೇಡಿ. ಪಕ್ಕದ ಬಟ್ಲಿಗೆ ಕೈ ಹಾಕಬೇಡಿ ಮಾತ್ರ. ಕರಿಬೇವು ಸೊಪ್ಪಿನಲ್ಲಿ ಆ ಶಕ್ತಿ ಇದೆ. ಹಾಗಾಗಿ ಕರಿಬೇವು ಸೊಪ್ಪು ಕೂಡ ಬಿಡಲಿಕ್ಕಿಲ್ಲ. ಆಮೇಲೆ ನಾವೆಲ್ಲ ಸ್ವಾಭಿಮಾನಿಗಳಲ್ವಾ? ನಾವು ಊಟ ಮಾಡಿದ ತಟ್ಟೆಯನ್ನು ನಮಗೆ ತೊಳಿಲಿಕ್ಕೆ ನಾಚಿಕೆಯ? ಇನ್ನು ಈ ಮಧ್ಯಾಹ್ನದ ನಂತರ ಯಾರು ಕೂಡ ನಾವಲ್ಲಲ್ಲಿ ತಟ್ಟೆ ಇಟ್ಟು ಬರಲಿಕ್ಕಿಲ್ಲ. ನಮ್ಮ ತಟ್ಟೆಯನ್ನು, ನಾವು ತಿಂದ ತಟ್ಟೆಯನ್ನು ನಾವೇ ಚೆನ್ನಾಗಿ ತೊಳೆದು ಅಲ್ಲಿ ಇಡಬೇಕು. ಇನ್ನು ಒಂದು ವೇಳೆ ಆಗಲೇ ಇಲ್ಲ, ಮೆಣಸು ಖಾರ ಇತ್ತು ಅಲ್ಲ, ಮೆಣಸು ಖಾರವೇ ಇರಬೇಕು, ಸಿಹಿ ಇದ್ರೆ ಅದು ಮೆಣಸಲ್ಲ. ಆದರೂ ಅದು ಬಿಸಾಡ್ತೇವೆ ಅಂತ ಹೇಳಿದರೆ ತಟ್ಟೆಯ ಬದಿಯಲ್ಲಿಟ್ಟು ಅಲ್ಲಿ ಒಂದು ಟಬ್ಬನ್ನು ಇಟ್ಟಿರ್ತಾರೆ, ಅದಕ್ಕೆ ಹಾಕಬೇಕು. ಕೈ ತೊಳೆಯುವ ಸಿಂಕ್ನಲ್ಲಿ ಹಾಕಿದರೆ, ನಿಮ್ಮ ಮನೆಯಲ್ಲಿ ನೀವು ಹಾಗೆ ಮಾಡ್ತೀರಾ? ಇಲ್ಲ. ಇದು ನಿಮ್ಮ ಮನೆ ಅಲ್ವಾ? 170 ಜನ ಸೇರಿದಂತಹ ಮನೆ. ಈ ಮನೆಯನ್ನು ನಡೆಸೋದಷ್ಟು ದೊಡ್ಡ ಸಂಗತಿ, ಸುಲಭದ ವಿಷಯ ಅಲ್ಲ. ಹಾಗಿರುವಾಗ ಸಿಂಕ್ನಲ್ಲಿ ಅವುಗಳನ್ನೆಲ್ಲ ಹಾಕುವಂಥದ್ದು ಮಾಡಬಾರ್ದು. ಸಾಲಾಗಿ ಊಟಕ್ಕೆ ಹೋಗಬೇಕು, ಊಟ ತಗೊಂಡು ಸಾಲಾಗಿ ಕೂತ್ಕೊಳ್ಬೇಕು. ಕೆಳಗಡೆ ನೆಲದಲ್ಲಿ ಕೂತು ಊಟ ಮಾಡಿ ಅಭ್ಯಾಸ ಎಷ್ಟು ಜನಕ್ಕಿದೆ? ಕೈ ಎತ್ತಿ. ಎಲ್ರಿಗಿದೆ, ಸಂತೋಷ. ಟೇಬಲ್ನಲ್ಲಿ ಊಟ ಮಾಡಲಿಕ್ಕಿಲ್ಲ. ನೆಲದಲ್ಲಿ ಕೂತು ಊಟ ಮಾಡಿದರೆ ಆರೋಗ್ಯ ದೃಷ್ಟಿಯಲ್ಲೂ ಭಾರಿ ಒಳ್ಳೆಯದಂತೆ. ಯಾಕಂದರೆ ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರ್ತದೆ. ಟೇಬಲ್ನಲ್ಲಿ ಕೂತ್ರೆ ಗೊತ್ತಾಗೋದಿಲ್ಲ ಎಷ್ಟು ಹೋಗ್ತದೆ ಏನು ಅಂತೇಳಿ. ಹಾಗಾಗಿ ನೆಲದಲ್ಲಿ ಕೂತು ಸಾಲಾಗಿ ಕೂತು ಊಟ ಮಾಡುವಂಥದ್ದು. ಬೇಕು ಅಂತೇಳಿದರೆ ಬೇರೆ ಎಕ್ಸ್ಟ್ರಾ ಅನ್ನ ಸಾಂಬಾರಿನ ವ್ಯವಸ್ಥೆ ಇರ್ತದೆ, ಅದನ್ನು ತಗೊಳ್ಳುವಂಥದ್ದು. ಹಾಗಾಗಿ ಇವತ್ತಿನಿಂದ ನಂತರ ನಾವೊಂದು ಪ್ರತಿಜ್ಞೆ ಮಾಡಲಿಕ್ಕಿದ್ದೇವೆ. ಒಂದೇ ಒಂದು ಅಗಳು ಅನ್ನವನ್ನು ಕೂಡ ಬಿಡುವುದಿಲ್ಲ. ಒಂದೇ ಒಂದು ತರಕಾರಿ ಸಿಪ್ಪೆಗಳನ್ನು ಬಿಸಾಡುವುದಿಲ್ಲ. ಒಂದೇ ಒಂದು ಕರಿಬೇವಿನ ಸೊಪ್ಪನ್ನು ಕೂಡ ಬಿಸಾಡುವುದಿಲ್ಲ. ಒಂದೇ ಒಂದು ಒಣ ಮೆಣಸಿನಕಾಯಿಯನ್ನು ಬಿಸಾಡುವುದಿಲ್ಲ. ಬಿಸಾಡ್ತೇವೆ? ಸರಿ ಸರಿ ಸರಿ. ಹಾಗಾಗಿ ಬಹಳ ಎಲ್ಲದರಲ್ಲೂ ಶಿಸ್ತು. ಯಾಕೆಂದರೆ ಇದನ್ನು ನೀವು ಪರಿಪಾಲಿಸಿದರೆ ನಿಮ್ಮ ಮನೆಯ ಮಕ್ಕಳು ನಾಳೆ ಅವರು ಊಟ ಮಾಡಿದರೆ ಅವರು ಕೂಡ ತಟ್ಟೆ ತೊಳೆದಿಡ್ತಾರೆ, ನೀವು ತೊಳೆದಿಡಬೇಕು. ಇದನ್ನು ನಾವು ಮನೆಯಲ್ಲಿ ರೂಢಿಸಿಕೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಮಧ್ಯಾಹ್ನ ಸರಿಯಾಗಿ ಎಷ್ಟು ಗಂಟೆಗೆ ತರಬೇತಿ ಪ್ರಾರಂಭ ಆಗ್ತದೆ? 2 ಗಂಟೆಗೆ. ಇನ್ನೂ ನಿಮಗೆ 10 ನಿಮಿಷ ಎಕ್ಸ್ಟ್ರಾ ಈಗ ಸಿಗ್ತದೆ. ಸುಬರ್ಣ ಭೋಜನ ಕಳಿಸ್ಬೋದಾ? ಸಹನಾ ಭವತೋ ಸಹನೌ ಭುನಕ್ತೋ ಸಹವೀರ್ಯಂ ಕರವಾಹಿ ತೇಜಸ್ವಿನಾಮ. ಯಾರು ಹೇಳ್ತೀರಿ? ಹೇಳಿಕೊಡ್ತೀರಿ? ಬನ್ನಿ ಇಬ್ಬರು. ಇದನ್ನು ಭೋಜನ ಮಂತ್ರ ಅಂದರೆ ಒಟ್ಟಿಗೆ ಊಟ ಮಾಡುವ, ಒಟ್ಟಿಗೆ ಕೆಲಸ ಮಾಡುವ, ವೀರ್ಯವಂತರಾಗುವ ತೇಳುವಂಥ ಶಾಂತಿ ಮಂತ್ರ, ಭೋಜನ ಮಂತ್ರವನ್ನು ಹೇಳಿ ನಾವು ಭೋಜನಕ್ಕೆ ತೆರಳುವ. ಬನ್ನಿ, ಇನ್ನೊಬ್ಬರು ಬನ್ನಿ. ಯಾರಾದರೂ ನಾವು ಹೇಳಿಕೊಡುವಂಥ ಮಂತ್ರಗಳು
ನಮ್ಮ ಊರಿನವರೆಗೆ ತಲುಪಲಿಕ್ಕಿದೆ. ಹಾಗಾಗಿ ಸ್ಫುಟವಾಗಿ ಹೇಳಿಕೊಡಬೇಕು. ಎಲ್ಲ ಕೈ ಜೋಡಿಸಿ ಪ್ರಣಾಮ ಸ್ಥಿತಿಯಲ್ಲಿರಿ. सहना भवतु सहनौ भुनक्तु सह वीर्यं करवावहै तेजस्विनामधीतमस्तु महाविद्विषावहै ॐ शान्ति शान्ति शान्ति. ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ. ನಿಧಾನವಾಗಿ ಸಾಲಾಗಿ ಸುರುವಿಗೆ ಯಾರು? ಎಂಬ ಮಾತನ್ನು ನಾವೆಲ್ಲ ಕೇಳಿದ್ದೇವೆ. ಶ್ರೀ ಕ್ಷೇತ್ರದಿಂದ ನಡೆಸಲ್ಪಡುವ 26ನೇ ವರ್ಷದ ಭಜನಾ ತರಬೇತಿ ಕಮ್ಮಟದ ಮೊದಲ ದಿನ ಇಂದು ತರಬೇತುದಾರರು ಭಜನೆಯನ್ನು ಹಾಡುವ ಮೊದಲು ಹಾಡಿನ ರಾಗ, ತಾಳ, ಲಯದ ಕುರಿತು ತಿಳಿದುಕೊಳ್ಳಬೇಕಾಗ್ತದೆ. ಅದಕ್ಕೆ ಬುನಾದಿ ಸ್ವರಗಳನ್ನು ಕಲಿಸಲಿಕ್ಕಿದ್ದಾರೆ ನಿಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಗಳು. ಸದಾಕಾಲ ಕಲಿಯುವ ತುಡಿತವಿದೆ, ಕಲಿಕೆಗೆ ಕೊನೆಯಿಲ್ಲ, ಕಲಿತಿರುವುದು ಸಾಸಿವೆಯಷ್ಟು, ಕಲಿಯಬೇಕಾದುದು ಸಾಗರದಷ್ಟು ಎಂಬಂತೆ ಕಲಿಕೆ ಒಂದು ಮುಗಿಯದ ಪ್ರಕ್ರಿಯೆ. ಇಂತಹ ಕಲಿಕೆಗೆ ನಾಂದಿಯನ್ನು ಹಾಡಲಿಕ್ಕಿದ್ದಾರೆ ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಮತಿ ಮನೋರಮಾ ತೋಳ್ಪಡಿತಾಯ ಇವರು. ಇವರು ನಿವೃತ್ತ ಶಿಕ್ಷಕಿಯಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸೀನಿಯರ್ ಹಾಗೂ ಗಮಕ ಕಲೆಯಲ್ಲಿ ಹೆಚ್ಚಿನ ಅನುಭವ ಪಡೆದಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವ ಭಜನಾ ಕಮ್ಮಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಪ್ರಸ್ತುತ ಶ್ರೀ ಕ್ಷೇತ್ರದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆ ಇದು ಇವರ ಒಂದು ಪರಿಚಯ. ಇವರ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಕೆಲವೊಂದು ಪುರಸ್ಕಾರಗಳು ಅವರಿಗೆ ಲಭಿಸಿದೆ. ಕುರಿಯ ವಿಠಲ ಶಾಸ್ತ್ರಿ ಪ್ರತಿಷ್ಠಾನದ ವತಿಯಿಂದ ಸಾಧನಾ ಪುರಸ್ಕಾರ, ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಜೀವಮಾನ ಸಾಧನಾ ಪುರಸ್ಕಾರಗಳು ಅವರಿಗೆ ದೊರೆತಿದೆ. ಮೇಡಮ್, ನಿಮಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆಯಾಗಿ ನಮ್ಮ ಭಜನಾ ಸಮಿತಿಯ ರಾಜ್ಯ ಸಂಚಾಲಕರಾದ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಶಾಲನ್ನು ಹೊದಿಸಿ ಹಾಗೂ ಪವಿತ್ರ ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಜೊತೆ ಪಕ್ಕವಾದ್ಯದಲ್ಲಿ ಸಹಕರಿಸ್ತಾ ಇರುವವರು ಹಾರ್ಮೋನಿಯಂನಲ್ಲಿ ಸಹಕರಿಸುವಂತಹ ನಾಗೇಶ್ ಶೆಣೆ, ತಬಲದಲ್ಲಿ ಸಹಕರಿಸುವಂತಹ ವಿಶಾಖ್, ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವರನ್ನು ಕೂಡ ಶ್ರೀ ಸೀತಾರಾಮ ತೋಳ್ಪಡಿತಾಯ ಕಾರ್ಯದರ್ಶಿಗಳು ಶಾಂತಿವನ ಟ್ರಸ್ಟ್ ಇವರು
ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ಎಲ್ಲ ಇಲ್ಲಿ ಸೇರಿರುವ ಎಲ್ಲ ಕಾರ್ಯಕರ್ತರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಅದೇ ರೀತಿ ಭಜಕರಿಗೂ ಆದರದ ಸ್ವಾಗತವನ್ನು ಕೋರುತ್ತಾ ಈಗ ವೇದಿಕೆ ಮೇಡಮ್ ತಮಗಾಗಿ. ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ? ಆರಾಮಿದ್ದೀರಾ? ನಮ್ಮೂರಿಗೆ ಬಂದ ನಿಮಗೆ ಹೇಗೆ ಅನ್ನಿಸ್ತು? ಖುಷಿ ಆಯ್ತಾ? ಹೌದಾ? ಇನ್ನು ಮುಂದೆ ಹೆಚ್ಚಿನ ಖುಷಿ ಅನಿಸ್ಲಿಕ್ಕಿದ್ದೀರಿ ನೋಡಿ. ಒಂದು ಮಾದರಿಯಾದಂತಹ ಒಂದು ಭಜನಾ ತರಬೇತಿ ಹೇಳುವಂಥದ್ದು, ಹೇಗೆ ಹೇಳುವಂಥದ್ದು ನಮ್ಮ ಕ್ಷೇತ್ರದಿಂದ ಎಲ್ಲರೂ ಕೂಡ ಕಲಿಬೇಕು. ಮೊದಲುಗೊಂಡದ್ದೇ ಇಲ್ಲಿಂದ. ಸುಮಾರು 26 ವರ್ಷಗಳಿಂದ ನಮ್ಮಲ್ಲಿ ಭಜನಾ ತರಬೇತಿ ನಡೀತಾ ಇದೆ. ಇಷ್ಟು ವರ್ಷಗಳಲ್ಲಿ ಕೂಡ ಯಾರೆಲ್ಲ ಪರಿಣತರಾಗಿದ್ದಾರೋ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಲ್ಲಿ ಭಜನಾ ಮಾಸ್ಟರ್ಸ್ ಆಗಿದ್ದಾರೆ. ಭಜನಾ ಮಾಸ್ಟರ್ಸ್ ಅವರ ಅಂಡರಲ್ಲಿ ಏನು ಬರ್ತಾರೆ? ಮಕ್ಕಳು, ದೊಡ್ಡವರು ಯಾರಿದ್ದಾರೆ ಎಲ್ರಿಗೂ ಕೂಡ ತರಬೇತಿ ನೀಡುವಂತಹ ದೊಡ್ಡ ಪ್ರವೀಣರಾಗಿದ್ದಾರೆ. ಯಾಕೆ ಬಂತವರಿಗೆ ಆ ಕಲೆ? ಶ್ರದ್ಧೆ, ಭಕ್ತಿ, ಸಮಾನತೆ. ಶ್ರದ್ಧಾ, ಭಕ್ತಿ, ಸಮಾನತೆ. ಇದು ನಮ್ಮಲ್ಲಿ ನಾವು ಅಳವಡಿಸಿಕೊಂಡ್ರೆ ನಾವು ಲೋಕವಂದ್ಯರಾಗ್ತೇವೆ. ಖಂಡಿತವಾಗಿಯೂ. ಯಾರೇ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ರಾಜ ಇರ್ಬೋದು, ಶಿಕ್ಷಕ ಇರ್ಬೋದು, ವಕೀಲ ಇರ್ಬೋದು, ವೈದ್ಯ ಇರ್ಬೋದು, ಯಾರೇ ಇರ್ಬೋದು. ಈ ಮೂರನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ನಾವು ಲೋಕವಂದ್ಯರಾಗ್ತೇವೆ. ಇದು ನನ್ನ ಕಿವಿ ಮಾತು ನಿಮಗೆ. ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಶ್ರೀ ಕ್ಷೇತ್ರದ ಆರಾಧ್ಯ ದೈವ ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ ಧರ್ಮದೇವತೆಗಳನ್ನು ಮನಸ್ಸಾ ವಂದಿಸ್ತಾ, ನಮ್ಮೂರಿನ ಎಲ್ಲ ಆಡಳಿತ ವ್ಯವಸ್ಥೆ ಸುಸೂತ್ರವಾಗಿ, ಚೆನ್ನಾಗಿ, ಯಶಸ್ವಿಯಾಗಿ ನಡೆಯುವುದಕ್ಕಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವ ಪೂಜ್ಯ ಕಾವಂದರಿಗೆ ಹಾಗೂ ಮಾತೃಶ್ರೀಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ, ಕಲಿಯುಗದ ರಾಮಲಕ್ಷ್ಮಣರೆಂದೇ ಖ್ಯಾತಿಯಾಗಿರುವ ಮಾನ್ಯ ಕಾವಂದರು ಹಾಗೂ ಅವರ ತಮ್ಮಾದ ಹರ್ಷೇಂದ್ರ ಕುಮಾರ್ ಇವರಿಗೂ ಕೂಡ ಹಾಗೂ ಹೆಗಡೆಯವರ ಕುಟುಂಬದವರೆಲ್ಲರಿಗೂ ಕೂಡ ಭಕ್ತಿಯ ವಂದನೆಗಳನ್ನು ಅರ್ಪಿಸ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಅಣಿಯಾಗೋಣ. ನೀವು ಸಿದ್ಧರಾಗಿದ್ದೀರಿ ಅಂತ ಭಾವಿಸ್ತೇನೆ. ಮಧ್ಯಾಹ್ನದ ಹೊತ್ತು ಯಾವ ಹೊತ್ತು ಅಂತ ಗೊತ್ತುಂಟಲ್ವಾ? ಯಾವುದಕ್ಕೆ ಅವಕಾಶ ಇಲ್ಲ? ನಿದ್ದೆಗೆ ಅವಕಾಶ ಇಲ್ಲ. ಈಗಾಗಲೇ ನಿಮ್ಮನ್ನು ಚೆನ್ನಾಗಿ ಚಾರ್ಜ್ ಮಾಡಿದ್ದಾರೆ ಅಲ್ವಾ? ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಹಾಡುಗಳನ್ನು ಕಲಿಯುವುದಕ್ಕೆ ಮೊದಲು ಪ್ರತಿ ಹಾಡಿನಲ್ಲಿ ನಮ್ಮ ಜೀವದ ಒಂದು ಅಂಗಗಳು ಹೇಗೆಯೋ ಅದೇ ರೀತಿ ಹಾಡಿನ ಅಂಗಗಳಾಗಿ ಇರಬೇಕಾದಂಥದ್ದು ಶ್ರುತಿ, ಕ್ರಮಬದ್ಧವಾದ ರಾಗ, ಲಯ, ಅದಕ್ಕೆ ಸಂಬಂಧಪಟ್ಟ ತಾಳ. ಇಷ್ಟನ್ನು ಎಲ್ಲ ಹಾಡುಗಳಲ್ಲಿ ನಾವು ಗಮನಿಸ್ತೇವೆ, ಗಮನಿಸಬೇಕು. ಯಾಕಂದರೆ ಇವತ್ತಿನಿಂದ ನೀವು ಇದುವರೆಗೆ ಭಜನೆ ಹೇಗೆ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ಇವತ್ತಿನಿಂದ ನೀವು ಕ್ರಮಬದ್ಧ ಭಜನಕಾರರು, ಕ್ರಮಬದ್ಧರಾದ ಭಜನಾಕಾರರು. ಹಾಗಿರುವಾಗ ನಿಮ್ಮ ಈ ಭಜನಾ ಒಂದು ತರಬೇತಿ ಹೇಗೆ ನಡಿಬೇಕು, ಇನ್ನು ಮುಂದೆ ಬರುವಂತಹ ಎಲ್ಲ ಹಾಡುಗಳು ನಿಮಗೆ ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾ ಇದ್ದಾರೆ ನಿಮ್ಮ ಈ ತರಬೇತಿಯ ಒಳಗೆ. ಹೇಗೆ ಕಲಿಸಿಕೊಡ್ತಾರೆ ನೋಡಿ. ಪ್ರತಿಯೊಂದು ಹಾಡಲ್ಲಿಯೂ ಕೂಡ ಉತ್ತಮವಾದಂತಹ ತಾಳ, ರಾಗ, ಸಂಯೋಜನೆ ಇದೆ. ಅದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಮನವರಿಕೆ ಮಾಡಿಕೊಂಡು, ಒಳ್ಳೆಯ ಸದುಪಯೋಗ ಮಾಡಿಕೊಂಡು, ಇಲ್ಲಿ ಬಂದಂತಹ ಕ್ಷಣ ನಮ್ಮ ಜೀವನದ ಅತ್ಯಮೂಲ್ಯ ಕ್ಷಣ. ನಾವು ಧನ್ಯರು, ಇನ್ನೊಂದು ಬಾರಿ ನಾವು ಹೋಗಬೇಕು ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ಬೇಕು. ಆ ರೀತಿಯ ಒಂದು ಧನ್ಯತಾ ಭಾವದಿಂದ ನೀವು ನಮ್ಮೂರಿಂದ ನೀವು ನಿರ್ಗಮಿಸಬೇಕು, ತೆರಳಬೇಕು. ಆ ಪಣ ತೊಡ್ತೀರಲ್ವಾ? ಹೌದಲ್ಲ? ನಿಮ್ಮ ಮೇಲಿನ ದೊಡ್ಡ ಜವಾಬ್ದಾರಿಯಿಂದ ನಿಮ್ಮ ಊರಿಂದ ಕಳಿಸಿಕೊಟ್ಟಿದ್ದಾರೆ. ನಿಮ್ಮ ಊರಲ್ಲಿರುವ ಭಜನಾ ಮಂಡಳಿಗಳು ಏನಿದೆ, ಆ ಮಂಡಳಿಗಳಿಗೆ ನೀವೇ ಅಲ್ಲಿ ಹೋದ ಮೇಲೆ ಮಾಸ್ಟರ್ಸ್. ಅವರನ್ನು ಇಲ್ಲಿ ಏನು ಕಲ್ತಿದ್ದೀರಿ ಅದನ್ನು ಅವರಿಗೆ ಹೇಳಿಕೊಟ್ಟು ಒಳ್ಳೆಯ ರೀತಿಯ ತರಬೇತುದಾರರಾಗಿ ನೀವು ಕೂಡ ಮುಂದಕ್ಕಾಗಬೇಕು. ಅಂತಹ
ಮಹತ್ತರವಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ಗೊತ್ತಾಯ್ತಾ? ಒಳ್ಳೆಯ ಆಡಳಿತ, ಒಳ್ಳೆಯ ವ್ಯವಸ್ಥೆ ಇದೆ. ಯಾವ ಕ್ಷಣದಲ್ಲಿಯೂ ನಿಮಗೆ ಏನೂ ತೊಂದರೆಗಳಾಗದ ಹಾಗೆ ನಮ್ಮ ಈ ಭಜನಾ ಒಂದು ಕುಟುಂಬ ನಿಮಗೆ ವ್ಯವಸ್ಥೆ ಮಾಡ್ತಾ ಇದೆ. ಎಲ್ಲರೂ ಕೂಡ ಸ್ವಾಮಿಗೆ ಸರಿಯಾಗಿ ದುಡಿತಾ ಇದ್ದಾರೆ. ಎಲ್ರಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ನಮ್ಮ ಈ ಕಾರ್ಯಕ್ರಮ ಶುರು ಮಾಡೋಣ. ಪ್ರಾರಂಭದಲ್ಲಿ ಶ್ರುತಿ ಹೇಳಿ. ಇಲ್ಲಿ ಒಂದು ಸಾಧನ ಇದೆ. ಈ ಸಾಧನದ ಹೆಸರೇನು ಗೊತ್ತಾ? ಏನು? ಹಾರ್ಮೋನಿಯಂ. ಈ ಸಾಧನದ ಹೆಸರೇನು? ಏನು? ಇದರ ಹಾಗೆ ಇನ್ನೊಂದು ಸಾಧನ ಇದೆಲ್ಲ, ಸಂಗೀತಕ್ಕೆ ಬಳಸ್ತಾರಲ್ಲ, ಏನು? ಮೃದಂಗ. ಮೃದಂಗ ಅಲ್ವಾ? ಈ ಪರಿಕರಗಳು ಇದ್ದರೆ ಮಾತ್ರ ನಮ್ಮ ಹಾಡಿಗೆ ಚಿನ್ನಕ್ಕೆ ಪುಟವಿಟ್ಟಂತೆ ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಮೆರುಗು ಬರುವಂಥದ್ದು. ನಮಗೆ ಹಾರ್ಮೋನಿಯಮಲ್ಲಿ ಸಾಥ್ ನೀಡೋದಕ್ಕಾಗಿ ಬಂದವರು ದೊಡ್ಡ ವಿದ್ವಾಂಸರು. ಯಾವ ರೀತಿಯ ಹಾಡಿಗೂ ಕೂಡ ಲೀಲಾಜಾಲವಾಗಿ ನುಡಿಸುವ ಚೈತನ್ಯವನ್ನು ಹೊಂದಿದವರು. ಅದೇ ರೀತಿಯ ತಬ್ಲಾವಾದಕರು ಕೂಡ. ಶ್ರುತಿ ಹೇಳುವಂಥದ್ದು ಯಾಕೆ ಒಂದು ಹಾಡಿಗೆ ಬೇಕು ಅಂತ ಹೇಳಿದರೆ, ನೋಡಿ, ಈಗಾಗಲೇ ನೀವು ಗಮನಿಸಿದ್ರಿ, ಮಳೆ ಬರ್ತಾ ಇದೆ ಹೊರಗೆ. ಸರಿಯಾಗಿ ಆ ಮಳೆಗೆ ಕಿವಿ ಕೊಡಿ. ಅದಕ್ಕೂ ಒಂದು ಶಬ್ದ ಇದೆ, ಹೌದಾ? ಹೌದಲ್ಲ? ನಾವು ಆ ಶಬ್ದವನ್ನು ಗಮನಿಸಿದರೆ, ಈ ಹಾರ್ಮೋನಿಯಂಗೆ ಸರಿಯಾಗಿ ಆ ಶಬ್ದಕ್ಕೆ ನಾವು ನೋಡಿದರೆ ಅದಕ್ಕೂ ಒಂದು ಧ್ವನಿ ಇದೆ. ಅದಕ್ಕೂ ಒಂದು ಧ್ವನಿ ಇದೆ. ಹಾಗೆ ಪ್ರಕೃತಿಯಲ್ಲಿರುವ ಎಲ್ಲ ಶಬ್ದಗಳಿಗೂ, ಎಲ್ಲ ಸ್ವರಗಳಿಗೂ ಒಂದು ಆಧಾರ ಇದೆ. ಒಂದು ಆಧಾರ ಇದೆ. ಹರಿಯುವ ನೀರಿರ್ಬೋದು, ಹಕ್ಕಿಯ ಹಾಡಿರ್ಬೋದು, ಪ್ರಾಣಿಗಳ ಕೂಗುವಿಕೆ ಇರ್ಬೋದು, ಮಕ್ಕಳ ಮಾತು, ನಮ್ಮ ಮಾತು, ಎಲ್ಲವೂ ಕೂಡ ಒಂದು ಧ್ವನಿಯಲ್ಲಿ ಅಡಗಿದೆ. ಈ ಧ್ವನಿ ಹೇಗಿರಬೇಕು ಅಂತ ಹೇಳಿದರೆ, ನಾವು ಲೀಲಾಜಾಲವಾಗಿ ಹಾಡುವಂತೆ ಇರಬೇಕು. ಅದಕ್ಕೆ ಹೇಳೋದು ಶ್ರುತಿ ಅಂತ. ನಮ್ಮ ಹಾಡಿಗೆ ಆಧಾರವೇ ಶ್ರುತಿ. ಎಲ್ಲರ ಶ್ರುತಿಯೂ ಒಂದೇ ರೀತಿಯಾಗಿರುವುದಿಲ್ಲ. ಅವರವರ ಅವರವರ ಒಂದು ಸ್ವರಕ್ಕೆ ಇರುವಂತಹ ತಾಕತ್ತು ಏನಿದೆ, ಅದಕ್ಕೆ ಸರಿಯಾಗಿ ನಾವು ಶ್ರುತಿಯನ್ನು ನಿಘಂಟು ಮಾಡುವಂತಹದ್ದು. ಏನು ನೀವು ಪ್ರೊಫೆಷನಲ್ ಸಿಂಗರ್ಸ್ ಅಂತ ಹೇಳ್ತೀರೋ, ಅವರೆಲ್ಲ ಸಿ ಶಾರ್ಪ್ ಏರು ಧ್ವನಿಯಲ್ಲಿ ಹಾಡ್ತಾರೆ. ಅಂದರೆ ಸಣ್ಣದರಿಂದ ಅವರು ಮಾಡಿದಂತಹ ಅಭ್ಯಾಸಗಳು, ಅದು ಅವರ ಶಾರೀರವನ್ನು ಉಳಿಸಿದೆ. ನಮ್ಮ ಸಂಗೀತದ ಶಾರೀರ ಉಳಿಬೇಕಾದ್ರೆ ಉತ್ತಮವಾದ ಅಭ್ಯಾಸ, ನಿರಂತರ ಅಭ್ಯಾಸ, ಸದೃಢತೆಯ ಏಕಾಗ್ರತೆ, ಅದರಲ್ಲಿ ಲೀಲಾಜಾಲವಾಗಿ ಮಾತನಾಡುವ, ಹಾಡುವ ಕೌಶಲ್ಯವನ್ನು ಬೆಳೆಸಿಕೊಳ್ಳುವಂಥದ್ದು. ಹೀಗೆ ಮಾಡಿದಾಗ ನಮ್ಮ ಶ್ರುತಿ ಪರ್ಫೆಕ್ಟ್ ಆಗ್ತದೆ. ಅರ್ಥ ಆಯ್ತಾ? ಹೀಗೆ ನೋಡಿ, ಈ ಹಾರ್ಮೋನಿಯಮಲ್ಲಿ ನೀವು ನೋಡ್ತಾ ಇದ್ದೀರಿ, ಬ್ಲ್ಯಾಕ್ ರೀಡ್ಸ್, ವೈಟ್ ರೀಡ್ಸ್ ಇದಲ್ವಾ? ಇದರಲ್ಲಿ ನಾವು ನಮ್ಮ ಶ್ರುತಿಯನ್ನು ನಿಘಂಟು ಮಾಡುವಂಥದ್ದು. ನಾವು ಹೇಗೆ ಈ ಶ್ರುತಿಯನ್ನು ನಿಘಂಟು ಮಾಡಬೇಕಂದ್ರೆ, ಒಂದು ಹಾಡುವಾಗ ಆ ಹಾಡಿನಲ್ಲಿ ಮಂದ್ರಸ್ಥಾಯಿ ಬರ್ತದೆ, ಕೆಳಗಿನ ಸ್ತರದಲ್ಲಿಯೂ ಹಾಡ್ಲಿಕ್ಕಿರ್ತದೆ, ಮಧ್ಯಸ್ಥಾಯಿ ಬರ್ತದೆ, ಮಧ್ಯ ಧ್ವನಿಯಲ್ಲಿ ಹಾಡ್ಲಿಕ್ಕಿರ್ತದೆ. ಅದೇ ಹಾಡಲ್ಲಿ ಏರು ಧ್ವನಿಯಲ್ಲಿ ಹಾಡ್ಲಿಕ್ಕಿರ್ತದೆ. ತಾರಸ್ಥಾಯಿ ಅಂತ ಹೇಳ್ತೇವೆ ಅದಕ್ಕೆ. ಮಂದ್ರ, ಮಧ್ಯ, ತಾರಸ್ಥಾಯಿ ಅಂತ ಹೇಳ್ತೇವೆ. ಈ ಮೂರು ಸ್ತರಗಳಲ್ಲಿ ನಾವು ಲೀಲಾಜಾಲವಾಗಿ ಹಾಡಿದಾಗ ಅದು ನಮ್ಮ ಶ್ರುತಿ ಅಂತ ಅನಿಸ್ತದೆ. ತಾರಸ್ಥಾಯಿಯಲ್ಲಿ ಹಾಡುವಾಗ ನಾವು ಕಷ್ಟ ಆಗಬಾರ್ದು, ಲೀಲಾಜಾಲವಾಗಿ ಹಾಡಬೇಕು. ಆ ರೀತಿಯಾಗಿ ನಮ್ಮ ಶ್ರುತಿಯನ್ನು ನಾವೇ ನಿಘಂಟು ಮಾಡಿಕೊಳ್ಳುವಂಥದ್ದು. ಮೊಬೈಲಲ್ಲಿ ತಂಬೂರ ಆ್ಯಪ್ ಇದೆ, ತಂಬೂರವನ್ನು ಡೌನ್ಲೋಡ್ ಮಾಡೋ ಆ್ಯಪ್. ಹಾಗೆ ಹಾರ್ಮೋನಿಯಂ ಡೌನ್ಲೋಡ್ ಮಾಡೋ ಆ್ಯಪ್ ಇದೆ, ಗೊತ್ತಿದೆ ಎಲ್ರಿಗೂ ಕೂಡ. ಈಗ ಮೊಬೈಲ್ ಗೊತ್ತಿರೋರು ಯಾರಿಲ್ಲ, ಗೊತ್ತಿಲ್ಲದೆ ಇರೋರು ಯಾರಿಲ್ಲ. ಈಗ ಅದಿಲ್ಲದೆ ಜೀವನವೇ ಇಲ್ಲ ಹೇಳುವ ಪರಿಸ್ಥಿತಿ ಆಗಿದೆ ನಮಗೆ, ಅಲ್ವಾ? ಅದರಲ್ಲಿ ಪ್ಲಸ್ಸೂ ಇದೆ. ಯಾವುದು ಜಾಸ್ತಿ? ಮಾತಾಡಿ, ನೀವು ಹೇಳಿ, ಯಾವುದು ಜಾಸ್ತಿ? ಹೌದಲ್ಲ? ಒಪ್ಪಿಕೊಳ್ಬೇಕಾದ ಸತ್ಯ ಅಲ್ವಾ ನಾವು? ಹೌದಲ್ಲ? ಆಗಿರುವಾಗ ನಮಗೇ ಮನವರಿಕೆ ಅದಾದಾಗ ನಾವು ಆದಷ್ಟು ಆ ಮೈನಸ್ಗಳಿಗೆ ಅವಕಾಶ ಏನು ಮಾಡಬಾರ್ದು, ಕೊಡಬಾರ್ದು. ನಮಗೆಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ನಾವು ಅಳವಡಿಸಿಕೊಂಡು
ನಾವು ಈ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡೋದಕ್ಕಾಗಿ ಮಾತ್ರ ನಾವು ಅದನ್ನು ಅಳವಡಿಕೆ ಮಾಡಬೇಕು. ನಾವೇ ನಮ್ಮ ಮನೆಯಲ್ಲಿ ನಮ್ಮ ಶ್ರುತಿಯನ್ನು ನಾವು ನಿರ್ಧಾರ ಮಾಡಬಹುದು. ಅರ್ಥ ಆಯ್ತಾ? ಹೀಗೆ ಪ್ರತಿಯೊಂದು ಹಾಡಿಗೂ ಆ ಶ್ರುತಿಯಲ್ಲಿ ಹಾಡುವಂಥದ್ದನ್ನು ಅಭ್ಯಾಸ ಮಾಡಲೇಬೇಕು. ಎಷ್ಟು ಮಧುರವಾಗಿ ಹಾಡಿದರೂ ಕೂಡ ಶ್ರುತಿ ಬಿಟ್ಟು ಹಾಡಿದರೆ ಅದು ಅಪಶ್ರುತಿ ಆಗ್ತದೆ, ಅಪಸ್ವರ, ಅಪಶ್ರುತಿ ಅಂತ ಅನಿಸ್ತದೆ. ಅರ್ಥ ಆಯ್ತಾ? ಹೀಗೆ ಶ್ರುತಿಯ ವಿಚಾರವಾಗಿ. ಇನ್ನು ರಾಗಗಳು, ಸಾವಿರಾರು ರಾಗಗಳಿವೆ. ಎಲ್ಲ ಹಾಡುಗಳಿಗೂ ಒಂದೊಂದು ರಾಗವನ್ನು ಅಳವಡಿಸಿದ್ದಾರೆ. ಭಕ್ತಿಗೀತೆಗಳಿರ್ಬೋದು, ಸಂಗೀತದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಾಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಎರಡರಲ್ಲಿಯೂ ಕೂಡ, ಎರಡೂ ಪ್ರಕಾರಗಳಲ್ಲಿಯೂ ಕೂಡ ಪ್ರತಿಯೊಂದು ಹಾಡಿಗೂ ಅದರದ್ದೇ ಆದಂತಹ ರಾಗ ಅಂತಿದೆ. ರಾಗ ಇಲ್ಲದೆ ಯಾವುದೇ ಹಾಡು ಇಲ್ಲ. ರಾಗ ಇಲ್ಲದೆ ಹಾಡಿದರೆ ಅದೇನಾಗ್ತದೆ? ವಚನ, ಮಾತು ಅಂತ ಆಗ್ತದೆ. ರಾಗ ಬಂದಾಗ ಅದು ಏನಾಗ್ತದೆ? ಪದ ಅಂತ ಅನಿಸ್ತದೆ, ಹಾಡು ಅಂತ ಅನಿಸ್ತದೆ ಅಲ್ವಾ? ಹೀಗೆ ಅದು ಪದವಾಗಿ ನಮ್ಮ ಬಾಯಿಯಿಂದ ಹೊರಹೊಮ್ಮಬೇಕಾದ್ರೆ ಅದಕ್ಕೆ ಸಮರ್ಪಕವಾದ ರಾಗ ಅಳವಡಿಕೆಯನ್ನು ಮಾಡಿರ್ತಾರೆ, ವಿದ್ವಾಂಸರು ಮಾಡಿರ್ತಾರೆ. ಅಂತಹ ಅಳವಡಿಕೆಯಾದ ರಾಗದಲ್ಲಿಯೇ ಭಕ್ತಿ ಪ್ರಧಾನ ರಾಗಗಳಿವೆ, ಸಂತೋಷದಾಯಕ ರಾಗಗಳಿವೆ, ದುಃಖರಸದ ರಾಗಗಳಿವೆ, ಬೇರೆ ಬೇರೆ ರಾಗಗಳಿವೆ. ಹೀಗೆ ರಾಗಗಳಲ್ಲಿ ಸಾವಿರಾರು ರಾಗಗಳಿವೆ. ಸಂಗೀತ ಕಲಿತವರಿದ್ದೀರಿ ಇಲ್ಲಿ? ಯಾರಾದರೂ ಕಲಿತಾ ಇದ್ದವರಿದ್ದೀರಾ? ಇಲ್ಲ? ಕಲಿತಾ ಇದ್ದೀರಾ? ಎಲ್ಲಿವರೆಗಾಗಿದೆ? ಬೇಸಿಕ್ ಆಗಿದೆ. ಕರ್ನಾಟಕವಾ ಹಿಂದೂಸ್ತಾನಿಯ? ಎರಡು. ಓಕೆ. ಸಂಗೀತ ಕಲಿತೆ ನಾವಿಲ್ಲಿ ಬರಬೇಕಂತ ಹೇಳಿಲ್ಲ. ನಮ್ಮ ಭಜನೆಗೆ ನಮಗೆ ಸಂಗೀತವೇ ಬೇಕಾಗಿಲ್ಲ, ಬಟ್ ರಾಗಗಳ ಪರಿಚಯ ಬೇಕು. ಇಲ್ಲಿ ಏನು ಹೇಳಿಕೊಡ್ತಾರ ಆ ರಾಗಗಳನ್ನು ಸರಿಯಾಗಿ ಅದೇ ರಾಗದಲ್ಲಿ ಹಾಡುವಂತಹ ಅಭ್ಯಾಸ, ತರಬೇತಿ ನಿಮ್ಮದಾಗಬೇಕು. ಆಯಿತಾ? ರಾಗಗಳಲ್ಲಿ ಕೆಲವು ಜನಕ ರಾಗಗಳು ಅಂತಿದ್ದಾವೆ. ಜನಕ ರಾಗಗಳು ಅಂತ ಅಂದರೆ ನಮ್ಮ ಈ ಸಂಗೀತದ ಜೀವಾಳ ಯಾವುದು? 7 ಸ್ವರಗಳು. ಯಾವುದು 7 ಸ್ವರಗಳು ಗೊತ್ತಾ? ಗೊತ್ತಾ? ಇಲ್ಲ? ಹೇಳಿ, ಗಟ್ಟಿ ಹೇಳಿ. ನೀವರೆಗೆ ಮಾತ್ರ, ಮತ್ತೆ ಸಾ ರಿಪೀಟ್ ಆಗ್ತದೆ ಮೇಲೆ. ವೆರಿ ಗುಡ್. ಸಪ್ತ ಸ್ವರಗಳು. ಸಪ್ತ ಸ್ವರಗಳು. ಸಪ್ತ ಅಂದರೆ ಎಷ್ಟು? 7. 7 ಸ್ವರಗಳೇ ಎಲ್ಲ ಹಾಡಿನ ಜೀವಾಳ. ಯಾವುದೆಲ್ಲ ಹೇಳ್ಬೋದಾ? ಯಾವುದೆಲ್ಲ? ರೀ, ಗ, ಆಮೇಲೆ ಮ, ಆಮೇಲೆ ಅಲ್ಲಿಂದ ಬರ್ತಾ ಉಂಟು, ಈಚೆಯಿಂದ ಬರ್ತಾ ಇಲ್ಲ. ಹೇಳಿ. ಸ ರಿ ಗ ಮ ಪ ದ ನಿ. ಏಳೆ. ಆ ಸಾ ಮತ್ತೆ ತಾರಸ್ಥಾಯಿ ಆಗ್ತದೆ, ತಾರಸ ಆಗ್ತದೆ. ಆಯ್ತಾ? ಸಾ ಅಂದ್ರೆ ಏನು ಗೊತ್ತಾ? ಸಾ ಅಂತ ಹೇಳುವ ಒಂದಕ್ಷರ. ಇದಕ್ಕೆ ಸಂಗೀತದ ಪಾರಿಭಾಷಿಕ ಶಬ್ದಗಳು ಅಂತ ನಾವು ಹೇಳ್ತೇವೆ. ಸಂಗೀತದ ಶಬ್ದಗಳಿದು. ಸಾ ಅಂದರೆ ಷಡ್ಜ. ಹೇಳಿ. ಷಡ್ಜ. ರಿ ಅಂದ್ರೆ ಏನು ಗೊತ್ತಾ? ಗುಡ್. ರಿಷಭ ಅಂತ. ಗ ಅಂದ್ರೆ ಗಾಂಧಾರ. ಮ ಅಂದ್ರೆ ಮಧ್ಯಮ ಅಂತ ಹೇಳ್ತೇವೆ. ಪ ಅಂದ್ರೆ ಪಂಚಮ. ಬರ್ಕೊಳ್ತೀರಾ? ಬರ್ಕೊಳ್ತಾ ಇದ್ದೀರಾ? ಸ ಅಂದರೆ ಷಡ್ಜ. ರಿ ಅಂದರೆ ರಿಷಭ. ಗ ಅಂದರೆ ಗಾಂಧಾರ. ಮ ಅಂದರೆ ಮಧ್ಯಮ. ಪ ಅಂತ ಹೇಳಿದರೆ ಪಂಚಮ. ದ ಅಂದರೆ ದೈವತ. ನೀ ಹೇಳಿದರೆ ನಿಷಾದ. ನಿಷಾದ. ಆಯ್ತಾ? ಈ 7 ಸ್ವರಗಳಲ್ಲಿ ಸ ಮತ್ತು ಪ, ಷಡ್ಜ ಮತ್ತು ಪಂಚಮ ಪ್ರಕೃತಿ ಸ್ವರಗಳು. ಅವುಗಳಲ್ಲಿ ಯಾವುದೇ ರೀತಿಯ ಚಲನೆ ಇಲ್ಲ, ಬದಲಾವಣೆ ಇಲ್ಲ. ಆದ ಕಾರಣ ಅವುಗಳು
ಪ್ರಕೃತಿ ಸ್ವರಗಳು ಅಂತ ಹೇಳ್ತೇವೆ. ಆಯ್ತಾ? ರಿ, ಗ, ಮ, ದ, ನಿ ಇವುಗಳನ್ನು ವಿಕೃತಿ ಸ್ವರಗಳು ಅಂತ ಹೇಳ್ತೇವೆ. ಯಾಕಂದ್ರೆ ಅದರಲ್ಲಿ ಮೂರು ಪ್ರಕಾರಗಳಿದ್ದಾವೆ. ಶುದ್ಧ ರಿಷಭ, ಚತುಶ್ರುತಿ ರಿಷಭ, ಷಟಶ್ರುತಿ ರಿಷಭ ಅಂತೇಳಿ 3 ರಿ 1, ರಿ 2, ರಿ 3 ಅಂತಿದೆ. ಗಾಂಧಾರದಲ್ಲಿಯೂ ಹಾಗೆ ಶುದ್ಧ ಗಾಂಧಾರ, ಸಾಧಾರಣ ಗಾಂಧಾರ, ಅಂತರ ಗಾಂಧಾರ ಅಂತ. ಆಯ್ತಾ? ಇದು ನಿಮಗೆ ಮನವರಿಕೆಗಾಗಿ ಅಷ್ಟೇ, ಬರ್ಕೊಳ್ಬೇಕಾಗಿಲ್ಲ, ಮನವರಿಕೆಗಾಗಿ ಅಷ್ಟೇ. ಆಯ್ತಾ? ಮಾದಲ್ಲಿಯೂ ಮಧ್ಯಮದಲ್ಲಿಯೂ ಕೂಡ 2 ಇದೆ, ಶುದ್ಧ ಮಧ್ಯಮ, ಪ್ರತಿ ಮಧ್ಯಮ ಅಂತ. ಶುದ್ಧ ಮಧ್ಯಮ, ಪ್ರತಿ ಮಧ್ಯಮ ಅಂತೇಳಿ. ಶಂಕರಾಭರಣ ಅಂತ ಒಂದು ರಾಗ ಇದೆ. ಶಂಕರಾಭರಣ ರಾಗಕ್ಕೂ ಕಲ್ಯಾಣಿ ರಾಗಕ್ಕೂ ಮಧ್ಯಮದಲ್ಲಿ ಮಾತ್ರ ವ್ಯತ್ಯಾಸ. ಶಂಕರಾಭರಣ ರಾಗದಲ್ಲಿ ಶುದ್ಧ ಮಧ್ಯಮ ಬರ್ತದೆ, ಕಲ್ಯಾಣಿ ರಾಗದಲ್ಲಿ ಪ್ರತಿ ಮಧ್ಯಮ ಬರ್ತದೆ. ಇಷ್ಟೇ ವ್ಯತ್ಯಾಸ. ಬರೀ ಒಂದು ಮನೆ ಚೇಂಜಿಂದ ರಾಗಗಳ ಹೆಸರೇ ಚೇಂಜ್ ಆಗ್ತದೆ ನೋಡಿ. ಹೀಗೆ ಮಧ್ಯಮ. ಆಮೇಲೆ ಪಂಚಮ ಹೇಳುವಂಥದ್ದು ಪ್ರಕೃತಿ ಸ್ವರ. ದ ಅಂದರೆ ದೈವತ. ದೈವತದಲ್ಲಿಯೂ 3 ಇದೆ, ಶುದ್ಧ ದೈವತ, ಚತುಶ್ರುತಿ ದೈವತ, ಷಟಶ್ರುತಿ ದೈವತ ಅಂತ. ನಿಷಾದದಲ್ಲಿಯೂ 3 ಇದೆ, ಶುದ್ಧ ನಿಷಾದ, ಕೈಶಿಕ ನಿಷಾದ, ಕಾಕಲಿ ನಿಷಾದ ಅಂತ. ಬೇರೆ ಬೇರೆ ರಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅಳವಡಿಕೆ ಈ ಸ್ವರಗಳದ್ದಾಗ್ತದೆ. ಕ್ರಮಬದ್ಧವಾದಂತಹ ಈ ಸಪ್ತ ಸ್ವರಗಳ ಜೋಡಣೆ ಏನಿದೆ ಇದನ್ನೇ ರಾಗ ಅಂತ ಹೇಳೋದು. ಅರ್ಥ ಆಯ್ತಾ? ಈ 7 ಸ್ವರಗಳ ಕ್ರಮಬದ್ಧವಾದ ಜೋಡಣೆ ಏನಿದೆ ಅದನ್ನೇ ಹೇಳುವಂಥದ್ದು. ಏನು ಹೇಳೋದು ಹೇಳಿ? ನೀವು ಮಾತಾಡಬೇಕು, ನೀವು ಮಾತಾಡಿದ್ರೆ ಈಗಾಗ್ತದೆ. ರಾಗ ಅಂತ ಹೇಳ್ತೇವೆ. ಆಯ್ತಾ? ಈ ರಾಗಗಳು 1000 ರಾಗಗಳಿವೆ. ಅದರಲ್ಲಿ ಜನಕ ರಾಗಗಳು ಅಂತೇವೆ. ಜನಕ ರಾಗಗಳಂದ್ರೆ ಯಾವುದು? ಈ 7 ಸ್ವರಗಳು ಸಂಪೂರ್ಣವಾಗಿ ಯಾವ ರಾಗಗಳಲ್ಲಿ ಇದೆಯೋ ಅದನ್ನೇ ಹೇಳೋದು ಜನಕ ರಾಗಗಳು ಅಂತ. ಅರ್ಥ ಆಯ್ತಾ? ಸರಿ ಗ ಮ ಪದ ನಿ ಇಷ್ಟೂ ಇರುವಂತಹದ್ದು, ಒಟ್ಟಿಗೆ ಬರುವಂತಹದ್ದು ಜನಕ ರಾಗಗಳು ಅಂತ. ಯಾವುದೆಲ್ಲ ಜನಕ ರಾಗಗಳು? ಶಂಕರಾಭರಣ ರಾಗ, ಕಲ್ಯಾಣಿ ರಾಗ, ಕರಹರ ಪ್ರಿಯ, ಇವೆಲ್ಲವೂ ಕೂಡ ಮಾಯಾಮಾಳವ ಗೌಳ, ಲಂಬೋದರ ಲಕುಮಿಕರ ಹಾಡು ಎಲ್ಲರೂ ಕೇಳಿದ್ದೀರಲ್ಲ, ಅದನ್ನು ಕೇಳಿದವರಿಲ್ಲಲ್ಲ. ಆ ಹಾಡು ಮಾಯಾಮಾಳವ ಗೌಳ ರಾಗದಲ್ಲಿದೆ. ಹೀಗೆ ಈ ರಾಗಗಳೆಲ್ಲವೂ ಕೂಡ ಜನಕ ರಾಗಗಳು. ಇನ್ನು ಆಗಲೇ ಹೇಳಿದೆ ನಾನು, ಶುದ್ಧ ರಿಷಭ, ರಿ 1, ರಿ 2, ರಿ 3, ಗಾ 1, ಗಾ 2, ಗಾ 3 ಅಂತ. ಹೀಗೆ ಇದನ್ನೆಲ್ಲ ಜೋಡಣೆ ಮಾಡಿ ಬೇರೆ ಬೇರೆ ರಾಗಗಳನ್ನು ಮಾಡಿದ್ದಾರೆ. ಇದಕ್ಕೆ ಹೇಳೋದು ಜನ್ಯ ರಾಗಗಳು ಅಂತ. ಆ ಏನು ಜನಕ ರಾಗಗಳಿದ್ದಾವೆ, ಆ ಜನಕ ರಾಗಗಳಿಂದ ಸಪರೇಟಾಗಿ ಬೇರೆ ಸಪರೇಟ್ ಮಾಡಿ ಕ್ರಮಬದ್ಧವಾದ ಜೋಡಣೆಯಲ್ಲಿ ಕೆಲವು ರಾಗಗಳನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ಹೇಳೋದು ಏನು ಹೇಳಿದೇಳಿ? ಜನ್ಯ ರಾಗಗಳು ಅಂತ. ಅರ್ಥ ಆಯ್ತಾ? ಹೀಗೆ ರಾಗಗಳಲ್ಲಿಯೂ ಕೂಡ 2 ರೀತಿ ಇದೆ, ಜನಕ ರಾಗ, ಜನ್ಯ ರಾಗ ಅಂತೇಳಿ. ಹಂಸಧ್ವನಿ, ಮೋಹನ, ಅಭೋಗಿ, ವಸಂತ, ಕಾಂಬೋದಿ ಇದೆಲ್ಲ ರಾಗಗಳ ಹೆಸರುಗಳು. ಅರ್ಥ ಆಯ್ತಾ? ಎಲ್ಲ ರಾಗಗಳ ಹೆಸರುಗಳು. ಇವುಗಳೆಲ್ಲ ಇಂದು ತುಂಬ ಇದೆ. ನಾನು ಕೆಲವನ್ನು ಮಾತ್ರ ನಿಮಗೆ ಉದಾಹರಣೆ ಕೊಟ್ಟಿದ್ದೇನೆ ಅಷ್ಟೇ. ಇವುಗಳು ಜನಕ ರಾಗದಿಂದ ಉತ್ಪತ್ತಿಯಾದ ರಾಗಗಳು ಆದ ಕಾರಣ ಇವುಗಳನ್ನು ಜನ್ಯ ರಾಗಗಳು ಅಂತ ಕರೀತೇವೆ. ಈ ರಾಗಗಳಲ್ಲಿಯೂ ಕೂಡ ಸಂಪೂರ್ಣ 7 ಅಕ್ಷರ ಇರುವಂಥದ್ದು ಜನಕ ರಾಗ. ಕೆಲವು ರಾಗಗಳಲ್ಲಿ 6 ಅಕ್ಷರ ಇರ್ತದೆ. ಉದಾಹರಣೆಗೆ ಹಂಸಧ್ವನಿ, ಮೋಹನ ಇದರಲ್ಲೆಲ್ಲ 6 ಅಕ್ಷರ ಇರ್ತದೆ. ಸರೇ ಗ ಪದ ಸ ದ ಪಗರಿ ಸ ಮೋಹನ. ಅರ್ಥ ಆಯ್ತಾ? ಸರಿ ಗ ಪನಿ ಸಾನಿ ಪಗರಿ ಸ ಹಂಸಧ್ವನಿ. ಬರೇ ದ ಮತ್ತು ನೀಯಲ್ಲಿ ವ್ಯತ್ಯಾಸ ನೋಡಿ. ಸರಿ ಗ ಪದ ಸ ಮೋಹನ, ಸರಿ ಗ ಪನಿ ಸ ಯಾವುದು?
ಹಂಸಧ್ವನಿ. ಅರ್ಥ ಆಯ್ತಾ? ಹೀಗೆ ಆರಾರೇ ಅಕ್ಷರಗಳು ಬರುವಂಥ ರಾಗಗಳಿಗೆ ಷಾಡವ ರಾಗಗಳು ಅಂತ ಹೇಳ್ತವೆ. ಕೆಲವು ರಾಗಗಳಲ್ಲಿ 5 ಅಕ್ಷರ ಇರ್ತದೆ, ಅವುಗಳಿಗೆ ಔಡವ ರಾಗಗಳು ಅಂತ ಹೇಳೋದು. ಇದೆಲ್ಲ ಒಂದು ಮೇಲ್ನೋಟ, ಆಳಕ್ಕೋದ್ರೆ ಕಂಡಾಬಟ್ಟೆ ಇದೆ, ಅದು ಬೇಡ ನಿಮಗೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲೀರಿ ಸಾಕು. ತಲೆಬಿಸಿ ಆಗ್ತಾ ಉಂಟಾ? ಇಲ್ಲಲ್ಲ. ಏನು ಹೇಳ್ತಾರಪ್ಪ ಇವರು ಅಂತ ತಲೆಬಿಸಿ ಆಗ್ತಾ ಇದೆ? ಇಲ್ಲಲ್ಲ. ನೀವು ಹಾಡು ಕಲಿಯುವ ಮೊದಲು ಇಷ್ಟನ್ನು ತಿಳ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಈ ಕ್ಲಾಸ್ ನಿಮಗೆ ಮಾಡ್ತಾ ಇರೋದು, ಗೊತ್ತಾಯ್ತಾ? ಹೀಗೆ ರಾಗಗಳ ಪರಿಚಯ, ಅರ್ಥ ಆಯ್ತಾ? ಇನ್ನು ಹಾಡಿಗೊಂದು ಶ್ರುತಿ ಬೇಕು, ರಾಗ ಬೇಕು, ರಾಗದ ಒಟ್ಟಿಗೆ ಏನು ಬೇಕು? ತಾಳ ಅಗತ್ಯವಾಗಿ ಬೇಕಾದಂಥದ್ದು. ಇದು 3 ಕೂಡ ಒಂದನ್ನು ಬಿಟ್ಟು ಒಂದು ಇಲ್ಲ, ಒಂದನ್ನು ಬಿಟ್ಟು ಒಂದು ಇಲ್ಲವೇ ಇಲ್ಲ. ತಾಳ ಇಲ್ಲದ ಹಾಡು ಅಂತ ಲೋಕದಲ್ಲಿಯೇ ಇಲ್ಲ. ಸಾವಿರಾರು ಲಕ್ಷಗಟ್ಟಲೆ ಹಾಡುಗಳಿದ್ದಾವೆ. ಸಿನಿಮಾ ಹಾಡುಗಳಿರ್ಬೋದು, ಜನಪದ ಗೀತೆಗಳಿರ್ಬೋದು, ಭಕ್ತಿಗೀತೆಗಳು, ಭಾವಗೀತೆಗಳು, ಜೋಗುಳ ಹಾಡುಗಳು, ಏನೇನೋ ಹಾಡುಗಳಿದ್ದಾವೆ. ಯಾವ ಹಾಡುಗಳಲ್ಲಿಯೂ ಕೂಡ ಶ್ರುತಿ ಇಲ್ಲ, ರಾಗ ಇಲ್ಲ, ತಾಳ ಇಲ್ಲ ಹೇಳುವಂಥದ್ದು ಖಂಡಿತವಾಗಿ ಇಲ್ಲವೇ ಇಲ್ಲ. ಅದನ್ನು ನಾವು ನಮ್ಮ ರಕ್ತಗತವಾಗಿ ಮೂಡಿಸಿಕೊಳ್ಬೇಕು, ಅಳವಡಿಸಿಕೊಳ್ಬೇಕು. ಅರ್ಥ ಆಯ್ತಾ? ಇವತ್ತೀಗ ನಾನು F ಶಾರ್ಪಲ್ಲಿ ಹಾಡ್ತಾ ಇದ್ದೇನೆ, ನನ್ನ ಸ್ಕೇಲ್ ಅದೇ, ನೀವು ಆ ಸ್ಕೇಲಿಗೆ ಅಡ್ಜಸ್ಟ್ ಆಗಬೇಕು. ಆಯಿತಾ? ಇದರಲ್ಲೇ ಹಾಡ್ತಾ ಇದ್ದೇನೆ. ಈಗ ತಾಳಗಳ ಪ್ರಕಾರದಲ್ಲಿ, ತಾಳಗಳಲ್ಲಿಯೂ ಕೂಡ ಸಪ್ತ ಶ್ರುತಿ ಇದ್ದ ಹಾಗೆ ಸಪ್ತ ತಾಳಗಳಿವೆ, 7 ತಾಳಗಳಿವೆ. ಆ ತಾಳಗಳು ಯಾವುದೆಲ್ಲ ಅಂತ ಹೇಳಿದರೆ, ಧ್ರುವ ತಾಳ, ಮಟ್ಯ, ರೂಪಕ, ಜಂಪೆ ತಾಳ, ತ್ರಿಪುಟ, ಅಟತಾಳ, ಏಕತಾಳ ಅಂತ 7 ತಾಳಗಳು. ಹೇಳ್ಬೋದು ಒಮ್ಮೆ? ಹೇಳ್ತೀರ ಒಮ್ಮೆ? ಧ್ರುವ ಹೇಳಿ, ಧ್ರುವ ಶ್ರೀಕರ ತಾಳ ಹೇಳಿ, ಸರಿ ಹೇಳಿ, ಸ್ಪಷ್ಟವಾಗಿ ಬರಲಿ. ಮಟ್ಯ ತಾಳ, ರೂಪಕ ತಾಳ, ಜಂಪೆ ತಾಳ, ತ್ರಿಪುಟ ತಾಳ, ಅಟತಾಳ, ಏಕತಾಳ, ಈ ಎಲ್ಲ ತಾಳಗಳಲ್ಲಿ ಸಾವಿರಾರು ಹಾಡುಗಳಿವೆ. ಆದರೆ ಭಜನೆಯಲ್ಲಿ ಹೆಚ್ಚು ಅಳವಡಿಕೆ ಆಗುವಂಥದ್ದು ಬರೀ 4 ತಾಳಗಳು ಮಾತ್ರ. ಹೆಚ್ಚಾಗಿ ಅಪರೂಪಕ್ಕಾಗಿ ಬೇರೆ ತಾಳಗಳು, ಈ ತಾಳಗಳು ಬರ್ತವೆ. ಆದರೆ ಸುಲಭವಾಗಿ ಭಜನೆ ಹೇಳಿದರೆ ಎಂಥದ್ದು? ಸುಲಭವಾಗಿ ದೇವರನ್ನು ಒಲಿಸಿಕೊಳ್ಳುವಂತಹ ಒಂದು ಸುಲಭದಲ್ಲಿ ಸುಲಭ ಮಾರ್ಗ, ಸುಲಭದಲ್ಲಿ ಸುಲಭ ಮಾರ್ಗ. ಜಾತಿ ಬೇಡ, ಆಮೇಲೇನು ಭಕ್ತಿ ಒಂದೇ ಪ್ರಧಾನ, ಮಂತ್ರ ಬೇಡ, ಶುದ್ಧತೆ ಬೇಡ. ಶುದ್ಧತೆ ಬೇಕು ಎಲ್ಲಿ? ಎಲ್ಲಿ ಶುದ್ಧತೆ ಬೇಕು? ಮನಸ್ಸಿನ ಶುದ್ಧತೆ, ಏಕಾಗ್ರತೆ, ಭಕ್ತಿ, ಸರಳತೆ. ಇನ್ನೊಂದು ಯಾವುದು ಆಗ ಹೇಳಿದ್ದು ನಾನು? ಸಮಾನತೆ. ಯಾವುದು? ಇವತ್ತು ನಾವು ಇಡೀ ತಪ್ಪಿದ್ದೆಲ್ಲಿ? ಸಮಾನತೆಯಲ್ಲೇ ತಪ್ಪಿದ್ದು ಅಲ್ವಾ? ಹೌದಾ ಅಲ್ವಾ? ನಾನು ಹೇಳೋವನೇ, ನೀನು ಕೇಳಲೇಬೇಕು. ಇದರಲ್ಲೇ ನಾವು ಸೋತದ್ದು. ಅವನು ಏನು ಹೇಳ್ತಾನೆ ಕೇಳುವ, ಅವನಿಗೂ ಸ್ವಲ್ಪ ಜ್ಞಾನ ಇದೆ ಅಲ್ವಾ? ಅವನು ಹೇಳಿದ್ದನ್ನು ಕೂಡ ನಾವು ಕೇಳಿಕೊಳ್ಳುವ ಅಂತ ಒಂದು ಇನ್ನೊಬ್ಬರು ಹೇಳಿದ್ದನ್ನು ಕೇಳುವ ಮನೋಭಾವ ನಮ್ಮಲ್ಲಿ ಬಂದರೆ ಖಂಡಿತವಾಗಿ ನಾವು ಇನ್ನೊಬ್ಬರನ್ನು ಒಪ್ಪಿಕೊಳ್ತೇವೆ ಅಲ್ವಾ? ಹೌದಲ್ವಾ? ಯಾವ ಜಾತಿಯೇ ಇರ್ಬೋದು, ಹಿಂದೂ ಇರ್ಬೋದು, ಕ್ರೈಸ್ತ ಇರ್ಬೋದು, ಮುಸ್ಲಿಂ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರ ಮಾರ್ಗಗಳು ಬೇರೆ ಬೇರೆ, ಹೋಗುವ ದಾರಿ ಬೇರೆ ಬೇರೆ. ನಾವಿಲ್ಲೇ ಮಂಗಳೂರಿದೆ, ಮಂಗಳೂರಿಗೆ ನಾವು ಉಜಿರೆ ಬೆಳ್ತಂಗಡಿ ಆಗಿ ಹೋಗ್ಬೋದು, ಮಾರ್ಗ ಸರಿಯಾದರೆ ಇನ್ನೆಲ್ಲೋ ಬಳಸಿ ಹೋಗ್ಬೋದು. ಹೋಗೋದೆಲ್ಲಿಗೆ? ಎಲ್ಲಿಗೆ ಅಲ್ವಾ? ಹೀಗೆ ಎಲ್ಲ ಧರ್ಮದಲ್ಲಿಯೂ ಕೂಡ ಕೊನೆಯ ತತ್ವ ಒಂದೇ. ಏನು? ಭಕ್ತಿ, ಏಕಾಗ್ರತೆ, ಸಮಾನತೆ. ಆದರೆ ಜನ ಇದರ ಆಳವನ್ನು ತಿಳ್ಕೊಳ್ಳೋದಿಲ್ಲ. ನನ್ನ ಧರ್ಮವೇ ಶ್ರೇಷ್ಠ, ನನ್ನ ದೇವರ ಪೂಜೆಯೇ ಶ್ರೇಷ್ಠ, ನಾನೇ ಶ್ರೇಷ್ಠ ಜಾತಿಯವನು, ಎಲ್ಲರೂ ನನ್ನಿಂದ ನಂತರದವರು. ಇಲ್ಲಿ ನಾವು ತಪ್ಪಿದ್ದು.
ಇಲ್ಲಿ ನಾವು ತಪ್ಪಿದ್ದು. ಅದಕ್ಕಾಗಿ ನಮ್ಮ ದೇಶವೇ ಅಲುಗಾಡುವ ಸ್ಥಿತಿಯಾಗಿದೆ ಈಗ, ಹೌದಲ್ವಾ? ನಮ್ಮ ದೇಶವೇ ನಮ್ಮ ಕೈಯೊಳಗೆ ನಿಲ್ತದ ಹೇಳುವ ಒಂದು ಸಂಶಯ ಕಾಡಲಿಕ್ಕೆ ಶುರುವಾಗಿದೆ ನಮಗೆ. ಕಾರಣ ಏನು? ನಮ್ಮಲ್ಲಿ ಭಿನ್ನತೆ, ನಮ್ಮಲ್ಲಿ ಭಿನ್ನತೆ. ಅವ್ರು ಏನು ಹೇಳಿದ್ರಿ? ನನಗೆ ಹೇಳಿದಲ್ಲ, ನನ್ನ ಬಾಗಿಲಿಗೆ ಬರುವಾಗ ನಾನು ಹೋಗುವ. ಇದು ನಮ್ಮಲ್ಲಿದೆ, ಇದು ನಮ್ಮಲ್ಲಿ ಬರಬಾರ್ದು, ಇದು ನಮ್ಮಲ್ಲಿ ಇರಬಾರ್ದು. ಬರಬಾರ್ದಲ್ಲ, ಇರಬಾರ್ದು. ಆ ರೀತಿಯ ಒಂದು ಐಕ್ಯತೆ, ಏಕತೆ ನಮ್ಮಲ್ಲಿ ಯಾವಾಗ ಬರ್ತದೋ ಆಗ ನಮ್ಮನ್ನು ಯಾರೂ ಏನು ಮಾಡಲಿಕ್ಕೂ ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅನಾದಿ ಕಾಲದಿಂದಲೂ ನಾವು ಸೋತು ಬಂದದ್ದು ಇದರಲ್ಲಿಯೇ. ಯಾವುದರಲ್ಲಿ? ಯಾವುದರಲ್ಲಿ? ಭಿನ್ನಾಭಿಪ್ರಾಯ. ಭಿನ್ನಾಭಿಪ್ರಾಯ ಅವರಲ್ಲಿ ಏನಿಲ್ಲ, ನಾನೇ ತಿಳಿದವ, ಇದು ದೊಡ್ಡ ಸಮಸ್ಯೆ. ನಾವು ಹಾಗಾಗಬಾರ್ದು. ಏನು ನೀವೆಲ್ಲ ಇಲ್ಲಿ ಬಂದಿದ್ದೀರಾ, ಈಗ ನೀವೆಲ್ಲರೂ ಸಮಾನರು, ನಾವು ಸಮಾನರೇ, ನಾವು ಇಲ್ಲಿದ್ದೇವೆ, ನೀವು ಅಲ್ಲಿದ್ದೀರಿ ಅಷ್ಟೇ. ನಾಳ್ದು ಮುಗಿಯುವಾಗ ನೀವು ಇಲ್ಲಿಗೆ ಬರುವ ಹಾಗೆ ಆಗ್ತೀರಿ, ಹಾಗಾಗಬೇಕು ನೀವು. ಅರ್ಥ ಆಯ್ತಾ? ಆ ರೀತಿಯ ಇನ್ಸ್ಪಿರೇಷನ್, ಮೋಟಿವೇಶನ್ ನಿಮ್ಮಲ್ಲಿ ಆಗಬೇಕು. ಆ ರೀತಿಯ ಒಂದು ಛಲ ನಿಮ್ಮಲ್ಲಿ ಬರಬೇಕು. ಅಯ್ಯೋ ನಮ್ಮನ್ನು ಯಾಕೋ ಕಳಿಸಿದಾರಪ್ಪ, ನಾವೇನು ಮಾಡೋದಿಲ್ಲ ಅಂತ ಹೇಳುವ ಮನೋಧರ್ಮ ನಮ್ಮದಾಗಬಾರ್ದು. ಪ್ರತಿ ಸಮಯಕ್ಕೂ ಅಷ್ಟು ಬೆಲೆ ಇದೆ. ಅತ್ಯಮೂಲ್ಯವಾದ ಸಮಯ ಹೇಳುವಂಥದ್ದು ಅತಿ ಅಮೂಲ್ಯವಾದಂತಹ ಒಂದು ವಸ್ತು. ಸಮಯ ಮತ್ತು ಮಾತು ಆಡಿದರೆ ಹೋಯಿತು, ಮಾತು ಆಡಿದರೆ ಹೋಯಿತು, ಮುತ್ತು ಹೌದಲ್ಲ? ಹಾಗಿರುವಾಗ ಪ್ರತಿ ಕ್ಷಣವನ್ನು ನಾವು ಸದುಪಯೋಗ ಮಾಡಿಕೊಳ್ಬೇಕು. ತಾಳಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಭಜನೆಗೆ ಬರುವಂಥದ್ದು ಬರೀ 4 ತಾಳಗಳು ಮಾತ್ರ: ರೂಪಕ, ಜಂಪೆ, ತ್ರಿಪುಟ, ಏಕ. ಆಯ್ತಾ? ಈ 4 ತಾಳಗಳನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ನೀವು ಯಾವ ಭಜನೆ ಹಾಡನ್ನು ಕೂಡ ಬಹಳ ಸುಲಲಿತವಾಗಿ ಹಾಡ್ಬೋದು. ಬಟ್ ಇದು ನಮ್ಮ ಒಟ್ಟಿಗೆ ಇರಬೇಕು, ಇದು ನಮ್ಮ ಒಟ್ಟಿಗೆ ಇರಬೇಕು, ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ. ಯಾವುದೆಲ್ಲ? ಶ್ರುತಿ, ರಾಗ, ತಾಳ. ಆಯ್ತಾ? ಲಯ. ಆ ಹಾಡಿಗೆ ಅಲ್ಪ ಸ್ವಲ್ಪವಾದ ಲಯ, ಸಂಗೀತದವರಿಗೆ ಕಂಡಾಬಟ್ಟೆ ಆಕಾರ ಎಲ್ಲ ಬೇಡ. ಆ ಹಾಡಿಗೆ ಏನು ಬೇಕು ಅಂತಹ ಒಂದು ಲಯ, ಮಾಧುರ್ಯ ನಾವು ಆ ಹಾಡಲ್ಲಿ ತೋರಿಸಿಕೊಳ್ಬೇಕು. ಇಷ್ಟನ್ನು ನಾವು ನಮ್ಮ ಕರಗತ ಮಾಡಿಕೊಂಡ್ರೆ ನಾವು ಭಜಕರಾಗ್ತೇವೆ, ಭಜಕರಾಗ್ತೇವೆ. ಅರ್ಥ ಆಯ್ತಾ? ನೋಡಿ, ಮೊದಲು ಕಷ್ಟದ ತಾಳ ಕಲಿಯೋಣ, ಸುಲಭದ ತಾಳ ಕಲಿಯೋಣ? ನೀವು ಹೇಳಿದಾಗೆ ಕಷ್ಟದ್ದು ಸುಲಭಿಗೆ ಕಲ್ತ್ರೆ ಮತ್ತೆಲ್ಲವೂ ಕಷ್ಟ ಅಂತಲೇ ಅನಿಸ್ತದೆ ಅಲ್ವಾ? ಅಲ್ವಾ? ಸುಲಭದಿಂದ ಕಠಿಣದೆಡೆಗೆ ಹೋಗೋಣ, ಆಗೋದಲ್ಲ? ಕಷ್ಟದಿಂದ ಸುಲಭ ಬೇಡ ನಮಗೆ ಅಲ್ವಾ? ಏಕತಾಳ ಬಹಳ ಒಂದು ಸುಲಭದ ತಾಳ. ತುಂಬ ಹಾಡುಗಳನ್ನು ನೀವು ಕೇಳಿದ್ದೀರಿ, ಆದರೆ ಆ ಹಾಡಿಗೆ ಅದೇ ತಾಳ ಅಂತ ನಿಮಗೆ ಗೊತ್ತಿಲ್ಲದೇ ಇರ್ಬೋದು ಅಷ್ಟೇ. ಆಯಿತಾ? ಮೊದಲಿಗೆ ತಾಳ ಬೇಡ, ಗೊತ್ತಾದ ಮೇಲೆ ಮತ್ತೆ ತಾಳ ಹಾಕಿ. ಆಯಿತಾ? ನಾವು ತಾಳ ಹಾಕುವಾಗ ನೋಡಿ, ಹೀಗೆ 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 ಮಾಡ್ತೇವೆ. ಇದಕ್ಕೆ ಲಘು ಅಂತ ಹೇಳೋದು ತಾಳದ ಪ್ರಕಾರದಲ್ಲಿ. ಲಘು 1 2 3 4, ಇದಕ್ಕೆ ಲಘು ಅಂತ ಹೇಳೋದು. ಹೀಗೆ 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 ಮಾಡ್ತೇವೆ, ಇದಕ್ಕೆ ಧೃತ ಅಂತ ಹೇಳೋದು. ಧೃತ ಹೇಳಿ, ಧೃತ. ಹೀಗೆ ಏನಿದು? ಏನಿದು? ಇದೆಲ್ಲದರಲ್ಲೂ ಇದೆ. ಲಘು, ಧೃತ ಪ್ರತಿ ತಾಳದಲ್ಲಿದೆ. ಅರ್ಥ ಆಯ್ತಾ? ಆದರೆ ಅದರಲ್ಲಿ ಬರುವಂತಹ ಅಕ್ಷರಗಳ ಹೆಚ್ಚು ಕಮ್ಮಿಯಲ್ಲಿ ಆ ತಾಳಗಳ ಅಳವಡಿಕೆ ಆಗುವಂಥದ್ದು. ಏಕತಾಳ ಬಹಳ ಸುಲಭದ ತಾಳ. ಆಯಿತಾ? ಹೇಗೆ ಹಾಕೋದಂತ ಮೊದಲು ಕಲಿಯುವ. One, 2, 3, 4. 1 2 3 4. 1 2 3 4. Sa re ga ma re ga ma pa
ಗ ಮ ಪ ದ ಮ ಪ ದ ನೀ ಪ ದ ನೀ ಸಾ ಸಾ ನೀ ದ ಪ ನೀ ದ ಪ ಮ ದ ಪ ಮ ಗ ಪ ಮ ಗ ರೇ ಮ ಗ ರೀ ಸ. ಅರ್ಥ ಆಯ್ತಾ? ಈ ಸರಿಗಮ ಹೇಳುವಂಥದ್ದು ಮಾಯಮಾಳಗೌಳ ರಾಗದಲ್ಲಿ ಇದೆ. ಈಗ ನಾನು ಹಾಡಿದ್ದು 1ನೇ ಕಾಲ. ಕೆಲವು ಹಾಡನ್ನು ನಮ್ಮ ಸಮಯ ಹೊಂದಾಣಿಕೆ ಮಾಡಿಕೊಂಡು ನಾವು 1ನೇ ಸ್ಪೀಡ್, 2nd ಸ್ಪೀಡ್, 3rd ಸ್ಪೀಡಲ್ಲಿ ಹಾಡ್ತೇವೆ ಅಲ್ವಾ? ಸರಿ ಗ ಮ ರಿ ಗ ಮ ಪ ಗ ಮ ಪದ ಮ ಪದ ನಿ ಪದ ನಿ ಸ ಸಾ ನಿ ದ ಪ ನಿ ದ ಪ ಮ ದ ಪ ಮ ಗ ಪ ಮ ಗ ರಿ ಮ ಗ ರಿ ಸ. ಅರ್ಥ ಆಯ್ತಾ? 3rd ಸ್ಪೀಡಲ್ಲಿ ಸರಿ ಗ ಮ ರಿ ಗ ಮ ಪ ಗ ಮ ಪದ ನಿ ಸ ಸ ನಿ ದ ಪ ಮ ದ ಪ ಮ ಗ ಮ ಗ ರಿ ಸ ಸರಿ ಗ ಮ ರಿ ಗ ಮ ಪ ಗ ಮ ಪದ ನಿ ಸ ಸ ನಿ ದ ಪ ಮ ದ ಪ ಮ ಗ ರಿ ಸ. ಒಂದು ತಾಳ ಕಂಪ್ಲೀಟ್ ಆಗೋದು, ಒಂದು ಆವರ್ತ ಕಂಪ್ಲೀಟ್ ಆದಾಗ ತಾಳ ಕಂಪ್ಲೀಟ್ ಆಗೋದು ಅಂತ ಲೆಕ್ಕ. 1 2 3 4 ಇದು ಒಂದು ಆವರ್ತ, ಒಂದು ಸುತ್ತು. ಬಲಗೈಯಲ್ಲಿ ತಾಳ ಹಾಕ್ಬೇಕು, ಎಡಗೈಲಿ ಹಾಕ್ಬೇಕು. ಆಯ್ತಾ? ಹೇಗೆ ಹೀಗೆ ಹಾಕಬೇಕಾಗಿ ನಮಗೆ ಕಾಣಲಿಕ್ಕೆ ಹೀಗೆ ಮಾಡಿದೆ, ತಾಳಲ್ಲೇ ಹಾಕುದು ಹೇಗೆ 1 2 3 4 1 2 3 4. ಗೊತ್ತಾಯ್ತಾ? ಈ ತಾಳದಲ್ಲಿ ತುಂಬ ಹಾಡುಗಳಿವೆ. ಭಕ್ತಿಗೀತೆಯಲ್ಲಿ ಇರ್ಬೋದು, ಭಾವಗೀತೆಯಲ್ಲಿ, ಜನಪದ ಗೀತೆಯಲ್ಲಿ ತುಂಬ ಹಾಡುಗಳಿವೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಕೇಳಿದಿರಾ? ಬಹಳ ಪ್ರಚಲಿತವಾದ ಹಾಡಲ್ಲ, ಕೇಳಿದಿರಾ? ನೋಡಿ, ಅದಲ್ಲ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಭಂಜನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಭಂಜನ ರಾಮ ರಾಮ ರಾಮ. ಪಾಪ ವಿಮೋಚನ ರಾಮ 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 ಪಶುಪತಿ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ರಾಮ. ಗೊತ್ತಾಯ್ತಾ? ಸುಲಭ ಇದೆಲ್ಲ. ಆ ಹಾಡಿಗೆ ಏಕತಾಳ ಅಂತ ಗೊತ್ತಿತ್ತ ನಿಮಗೆ? ಇಲ್ಲಲ್ಲ, ಅದು ಹೇಳಿದ್ದು ಗೊತ್ತಿದೆ ನಿಮಗೆ, ಹೆಸರು ಗೊತ್ತಿಲ್ಲ ಅಷ್ಟೇ ಅಂತ. ಆಯ್ತಾ? ಏಕತಾಳವನ್ನು ಒಂದು ತಾಳ ಕೊಡಿ ಮೇಲೆ. ಏನಂತೆ ನೋಡಿ, ಇದೇ ಏಕತಾಳವನ್ನು ಹೀಗೆ ಒಂದೊಂದು ಹಾಕ್ಬೋದು. ಹೀಗೆ ರಾಮ
ಎಷ್ಟು ವೆರೈಟಿಲಿ ಹಾಕ್ಬೋದಲ್ವಾ? ಹೀಗೆ ಇದು ಯಾವಾಗ ಸಾಧ್ಯ? ಆ ತಾಳದಲ್ಲಿ ನಮಗೆ ಹಿಡ್ತಾ ಬರಬೇಕು. ಈ ತಾಳ ಅಂದರೆ ಹೀಗೆ ನಾನು ಯಾವ ಸಮಯಕ್ಕೂ ಹಾಕಬಲ್ಲೆ ಹೇಳುವ ಒಂದು ಕಾನ್ಫಿಡೆಂಟ್ ಅಂತ ಹೇಳ್ತಾರಲ್ಲ, ವಿಲ್ ಪವರ್, ಆತ್ಮಸ್ಥೈರ್ಯ, ಅದು ಬಂದಾಗ ನಾವು ಈ ತಾಳವನ್ನು ಯಾವ ರೀತಿಯೂ ಚೇಂಜ್ ಮಾಡ್ಬೋದು. ಅಷ್ಟರವರೆಗೆ ಹೀಗೆ ಹಾಕ್ತಾ ಹೋಗಿ, ಆಯ್ತಾ? ಅಷ್ಟರವರೆಗೆ ಆ ತಾಳದಲ್ಲಿ ನಿಮಗೆ ಕಾನ್ಫಿಡೆಂಟ್ ಬಂದಾಗ ನೀವು ಅದನ್ನು ಚೇಂಜ್ ಮಾಡ್ಬೋದು, ಆಯ್ತಾ? ಹೀಗೆ ಭಕ್ತಿಗೀತೆಯಲ್ಲಿ ಬಂದರೆ ದೇಶಭಕ್ತಿ ಗೀತೆ ಒಂದಿದೆ ನೋಡಿ. ದೇಶ 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 ನನ್ನದು, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು. ಕೇಳಿದ್ರಾ? ಗೊತ್ತಾಯ್ತಾ? ಹೀಗೆ ದೇಶಭಕ್ತಿ ಗೀತೆ. ಜನಪದ ಗೀತೆಯಲ್ಲೂ ಇದೆ ನೋಡಿ. ಗಿಜ್ಜೆ ಮಾತಾಡ್ತಾವೋ ಬೆಳ್ಳಿಯ ಕೋಲು ಮಾತಾಡ್ತಾವೋ, ಗಿಜ್ಜೆ ಮಾತಾಡ್ತಾವೋ ಬೆಳ್ಳಿಯ ಕೋಲು ಮಾತಾಡ್ತಾವೋ, ಗಿಜ್ಜೆ ಮಾತಾಡ್ತಾವೋ ಬೆಳ್ಳಿಯ ಕೋಲು ಮಾತಾಡ್ತಾವೋ, ಗಿಜ್ಜೆ ಮಾತಾಡ್ತಾವೋ ಬೆಳ್ಳಿಯ ಕೋಲು ಮಾತಾಡ್ತಾವೋ. ಹಾಡಿನ ಸಣ್ಣ ಸಣ್ಣ ತುಣುಕುಗಳನ್ನು ಹೇಳ್ತೇನೆ, ಆ ಹಾಡುಗಳನ್ನು ಮುಂದೆ ನೀವು ಕೇಳ್ಕೊಡಿ ಹೇಗೆ ಅಂತ. ಇದೆಲ್ಲ ಏಕತಾಳದಲ್ಲಿ ಬರುವಂತಹ ಹಾಡುಗಳು. ಭಕ್ತಿಗೀತೆಯಲ್ಲೂ ಬರ್ತದೆ, ಜನಪದ ಗೀತೆಯಲ್ಲೂ ಬರ್ತದೆ, ಭಾವಗೀತೆಯಲ್ಲೂ ಬರ್ತದೆ, ದೇಶಭಕ್ತಿ ಗೀತೆಯಲ್ಲೂ ಬರ್ತದೆ. ಅರ್ಥ ಆಯ್ತಾ? ಹೀಗೆ ಇನ್ನೊಂದು ಹಾಡಿದೆ ನೋಡಿ, ಕೇಳಿದರೆ ನಾನು, ಭಾವೈಕ್ಯತೆ ಹಾಡು. ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು, ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು, ಜಾತಿ ಭಾಷೆ ಪಂಥ ಹಲವೋ, ಅವುಗಳ ಹಿಂದೆ ಮಾತ್ರ ಒಂದೇ ಒಲವೋ, ಜಾತಿ ಭಾಷೆ ಪಂಥ ಹಲವೋ, ಅವುಗಳ ಹಿಂದೆ ಮಾತ್ರ ಒಂದೇ ಒಲವೋ. ಸಾಗೋಣ ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ, ನೀಗೋಣ ಭಿನ್ನತೆ ನೀಗೋಣ, ಸಾವಿರ ನದಿಗಳು ಒಂದೇ ಕಡಲಾಗಿ, ಸಾವಿರ ನದಿಗಳು ಒಂದೇ ಕಡಲಾಗಿ, ಸಾವಿರ ನದಿಗಳು ಒಂದೇ ಕಡಲಾಗಿ. ಇನ್ನು ಸುಲಭದ ಹಾಡು, ನೀವು ಯಾವತ್ತೂ ಹೇಳುವ ಹಾಡು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀನು, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕದ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಸಜ್ಜನ ಸಾಗು, ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೊತ್ತಾಯ್ತಾ? ಮರ್ತೋದೀತಾ? ಇಲ್ಲಲ್ಲ. ಯಾವ ತಾಳ? ಹಾ, ಕಲ್ತ ತಾಳದ ನೆನಪಿರ್ಬೇಕು. ಏಕತಾಳ ಕಲ್ತಿದ್ದೀರಿ. ಇನ್ನೊಂದು ತಾಳ ಕಲಿಯುವಾಗ ಇದನ್ನು ಮರಿಬಾರ್ದು. ಅತಿ ಸರಳ ಸುಲಭ ತಾಳ ಏಕತಾಳ, ಆಯ್ತಾ? ಇನ್ನೂ ಸುಲಭದ ತಾಳ, ಅದರ ಹಾಗೆ ಏಕತಾಳದ ಹಾಗೆ ತ್ರಿಪುಟ ತಾಳ ಅಂತಿದೆ. ತ್ರಿಪುಟ ತಾಳ ಅರ್ಥ ಆಯ್ತಾ? ಫಸ್ಟ್ ಕೈಯಲ್ಲೇ ಹಾಕುವ, ನೆಕ್ಸ್ಟ್ ತಾಳದಲ್ಲಿ ಹಾಕ್ತದೆ. ಸರಿ ಗ ಸರಿ ಗ ಮ ರೀ ಗ ಮ ರೀ ಗ ಮ ಪ ಗ ಮ ಪ ಗ ಮ ಪದ ಮ ಪದ ಮ ಪದ ನಿ ಪದ
ಮ ದಾಪ ಮ ದಾಪ ಮಗ ಪ ಮಗ ಪ ಮಗರಿ 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 ಸ. ಅರ್ಥ ಆಯ್ತಾ? ಹೀಗೆ ಮೂರು ತಾಳದಲ್ಲಿ ನೋಡಿ. ತಕ್ಕಿಟ್ಟ ತರಿ ಕೀಟ, ತಕ್ಕಿಟ್ಟ ತರಿ ಕೀಟ. ನಾಲ್ಕು ಬರಬಾರದು, ಮೂರೇ ಬರಬೇಕು. ತಕ್ಕೀಟ ತರಿ ಕೀಟ, ತಕ್ಕೀಟ ತರಿ ಕೀಟ. ಸರಿ ಗ ಮ ರೀ ಗ ಮ ಪ ಗ ಮ ಪ ಗ ಮ ಪದ ಮ ಪದ ಮ ಪದ ನಿ ಪದ ನಿ ಪದ ನಿ ಸ ಸಾನಿದ ಪ ನೀರ ಪ ಮ ದಾಪ ಮಗ ಪ ಮಗ ಪ ಮಗರಿ ಮಗರಿ ಸ. 1 2 1 2 3 4 1 2 1 2 3 4 1 2 1 2 3 4 1 2 1 2 3 4. ತಕ್ಕಿಟ್ಟ ತರಿ ಕೀಟ, ತಕ್ಕಿಟ್ಟ ತರಿ ಕೀಟ, ತಕ್ಕಿಟ್ಟ ತರಿ ಕೀಟ, ತಕ್ಕಿಟ್ಟ ತರಿ ಕೀಟ, ತಕ್ಕಿಟ್ಟ ತರಿ ಹಾಕಿ. ಕೀಟ ತರಿ ಕೀಟ, ತಕ್ಕೀಟ ತರಿ ಕೀಟ, ತಕ್ಕೀಟ ತರಿ ಕೀಟ, ತಕ್ಕೀಟ ತರಿ ಕೀಟ, ತಕ್ಕೀಟ. ಪದನಿ ಸ ಸಾನಿದ ಸಾನಿದಾಪ ನೀದಾಪ ನೀದಾಪ ಮ ದಾಪ ಮ ದಾಪ ಮಗ ಪ ಮಗ ಪ ಮಗರಿ 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 ಸ. ಯಾವ ತಾಳ? ಯಾವ ತಾಳ? ತ್ರಿಪುಟ ಹೇಳಿ. ಆಗ ಕಲ್ತದ್ದು ಒಂದು ಕಲಿಯುವಾಗ ಒಂದು ಮರಿಬಾರ್ದು. ಇದರಲ್ಲಿ ಕೆಲವು ಹಾಡುಗಳು ಯಾವುದೆಲ್ಲ ಅಂತ ನೋಡುವ. ಒಂದು ಕಟ್ಟೆ ಮೇಲೆ ಸ್ವಲ್ಪ, ಒಂದು ಕಟ್ಟೆ ಬ್ಲ್ಯಾಕ್ ಫಾರಲ್ಲಿ ಹಾಡೆಲ್ಲ ಕೆಳಗೆ ಸ್ವಲ್ಪ ಮೇಲೆ ಸ್ವಲ್ಪ. ಭಾಗ್ಯವ ಕೊಡೆ ಗಾರುತೆ ಭಾಗೀರಥೆ, ಭಾಗ್ಯವ ಕೊಡೆ ಗಾರತಿ. 1 2 1 2 3 4 1 2 1 2 3 4 1 2 1 2 3 4. ತಕ್ಕೀಟ ತರಿ ಕೀಟ, ತಕ್ಕೀಟ ತರಿ ಕೀಟ. ಭಾಗ್ಯವ ಕೊಡೆಗಾರತಿ ಭಾಗೀರಥೆ, ಭಾಗ್ಯವ ಕೊಡೆಗಾರತಿ. ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತಿ, ಕಾಶಿ ಪಟ್ಟಣದಲ್ಲಿ ವಾಸವಾಗಿರುತ್ತಿ. ಈಶಾದ್ಯರಿಗೆ ವರವನ್ನೇ ಕೊಡುತ್ತೆ, ಈಶಾದ್ಯರಿಗೆ ವರವನ್ನೇ ಕೊಡುತ್ತೆ. ಭಾಗ್ಯವ ಕೊಡೆ ಗಾರತಿ ಭಾಗೀರಥೆ, ಭಾಗ್ಯವ ಕೊಡೆ ಗಾರತಿ. ಗೊತ್ತಾಯ್ತಾ? ಶಂಕರಾಭರಣ ರಾಗದಲ್ಲಿದೆ ಇದು, ಶಂಕರಾಭರಣ ರಾಗದಲ್ಲಿ ಇದೆ. ಗೊತ್ತಾಯ್ತಾ? ಇದೇ ರೀತಿ ಸಿನಿಮಾದಲ್ಲೊಂದು ಹಾಡಿದೆ, ಕೇಳಿದ್ದೀರಾ? ಪೋಗದಿರಲೋ ರಂಗ ಬಾಗಿಲಿಂದಾಚೆ, ಪೋಗದಿರಲೋ
ಮಾಧವತರು ಕಂಡು ಬಿಗಿದಪ್ಪಿ ಹೋಗರು ಮಾಧವತರು ಕಂಡು ಬಿಗಿದಪ್ಪಿ ಹೋಗರು ಹೋಗದಿರಲೋ ಸಂಗ ಬಾಗಿಲಿದಾಚೆ ಹೋಗದಿರಲೋ ಸಂಗ ಗಂಗಯ್ಯ ಗೊತ್ತಾಯ್ತಾ ಯಾವ ತಾಳ? ಹೆಜ್ಜೆ ಹೆಜ್ಜೆಗೂ ನೆನಪಿರ್ಬೇಕದು ತ್ರಿಪುಟ ತಾಳ. ಭಕ್ತಿಗೀತೆಗಳು ತುಂಬ ಇದೆ, ಒಂದೊಂದು ಮಾತ್ರ ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಇನ್ನೊಂದು ಯಾರಿಗೂ ಮರ್ತು ಹೋಗದ ಒಂದು ಸಾಂಗ್ ಇದೆ, ಯಾವ್ದು ಹೇಳ್ತೀರಾ? ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ತಂದೆ ಮ್ಯಾಲೇರನ್ನು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೇರನ್ನು ಮಲ್ಲಿಗೆ. ಹೇಳ್ತೀರಾ? ಅಂದಾವರೆ ಅಂದಾವರೆ ಮತ್ತೆ ತಾವರೆ ಪುಷ್ಪ ಅಂದಾವರೆ ತಾವರೆ ಮತ್ತೆ ತಾವರೆ ಪುಷ್ಪ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದೇವನಿಂಗೆ ಸೋಜುಗಾದ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಗುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಗುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಗುಂಡು ಮಲ್ಲಿಗೆ. ಈಗ ಹಾಕ್ಬೋದು ತ್ರಿಪುಟ, ಗೊತ್ತಾಯ್ತಾ? 1 2 1 2 3 4 1 2 1 2 3 4 1 2 ತ್ರಿಪುಟ. ಈ ಕಸರತ್ತುಗಳೆಲ್ಲ ಯಾವಾಗ? ಈ ತಾಳದಲ್ಲಿ ನೀವು ಮಾಸ್ಟರ್ ಆಗಬೇಕು. ಯಾವ ಹೊತ್ತಿಗೂ ಹಾಡಿನ ಸಾಲಿನ ಎಡೆಯಲ್ಲಿರ್ಬೋದು, ಪ್ರಾರಂಭದಲ್ಲಿರ್ಬೋದು, ಎಷ್ಟೊತ್ತಿಗೂ ನೀವು ಸರಿಯಾಗಿ ತಾಳ ಹಾಕ್ಲಿಕ್ಕೆ ನಿಮಗೆ ಬಂದ ಮೇಲೆ ಈ ರೀತಿಯ ಬದಲಾವಣೆಗಳನ್ನು ಮಾಡಿಕೊಂಡಾಗ ಹಾಡು ಚಂದ ಕೇಳ್ತದೆ. ಒಂದೇ ರೀತಿ ಹಾಕಿ ಹೋಗೋ ಬದಲು ಪಲ್ಲವಿಯಲ್ಲಿ ಒಂದು ಥರ, ಚರಣದಲ್ಲಿ ಒಂದು ಥರ, ಮತ್ತೆ ಪುನಃ ಪಲ್ಲವಿಗೆ ಬರುವಾಗ ಸ್ಪೀಡಾಗಿ ಹಾಕುವಂಥದ್ದು, ಈ ರೀತಿ ಹಾಕಿದಾಗ ಆ ಹಾಡು ಕೇಳುಗರಿಗೂ ಕೂಡ ಹಿತ ಅನ್ನಿಸ್ತದೆ. ಅರ್ಥ ಆಯ್ತಾ? ಈ ರೀತಿ ತ್ರಿಪುಟ ತಾಳದಲ್ಲಿ ಜಾನಪದ ಗೀತೆಯಲ್ಲಿ ಸೋರುತಿ ಹುದು ಮನೆ ಮಾಳಿಗೆ ಕೇಳಿದ್ದೀರಾ? ಶಿಶುನಾಥ್ ಶರೀಫ್ ಸಾಹೇಬ್ರದ್ದು. ಹಾಡ್ತೀರಾ ಯಾರಾದ್ರು? ಹಾಡಿ. ಸೋರುತಿ ಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿ ಹುದು ಮನೆಯ ಮಾಳಿಗೆ ಸೋರುತಿ ಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿ ಹುದು ಮನೆಯ ಮಾಳಿಗೆ ಸೋರುತಿ ಹುದು ಮನೆಯ ಮಾಳಿಗೆ ತಾರುಗಟ್ಟಿ ಮಾಡ್ಬರಿಲ್ಲ
ತತ್ವಪದಗಳಲ್ಲಿ ಗೂಢಾರ್ಥ ಅಡಗಿರ್ತದೆ ಅಲ್ವಾ? ಎಂಥ ಸಾಹಿತ್ಯ ನೋಡಿ. ಇದು ಕೂಡ ಯಾವ ತಾಳದಲ್ಲಿದೆ? ಯಾವುದೋ ಭಾವಗೀತೆಯಲ್ಲೂ ಕೂಡ ಇದೆ. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು. ಈ ಹಾಡನ್ನು ದಿನಕ್ಕೊಮ್ಮೆ ನೆನಪು ಮಾಡಿ, ಆಗ ನಾನು ನನ್ನದು ಹೇಳುವ ಅಹಂ ನಮ್ಮಲ್ಲಿ ಬರೋದೇ ಇಲ್ಲ. ಪ್ರತಿದಿನ ನೆನಪು ಮಾಡಿ, ಈ ಪ್ರಾಣ ನನ್ನದಾ? ನನ್ನದಲ್ಲ. ನನ್ನದಲ್ಲದ ಪ್ರಾಣ ನಿನ್ನದು ದೇವರೇ, ತನುವು ನಿನ್ನದು ಮನವು ನಿನ್ನದು, ಎಲ್ಲವೂ ನಿನ್ನದೇ ದೇವರೇ ಅಂತ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಭಗವಾನ್. ಅರ್ಥ ಆಯ್ತಾ? ಈ ಹಾಡನ್ನು ನೆನಪು ಮಾಡ್ಕೊಳ್ಳಿ. ಎಲ್ಲವೂ ನಮ್ಮ ತನ್ನಿಂತಾನಾಗಿ ನಮ್ಮಲ್ಲಿ ಎಲ್ಲವೂ ಇದ್ದದು, ಎಲ್ಲವೂ ಅಡಗ್ತದೆ, ಎಲ್ಲವೂ ಸರಿಯಾಗ್ತದೆ. ಇಷ್ಟು ಹಾಡುಗಳು ಯಾವ ತಾಳದಲ್ಲಿದೆ? ತ್ರಿಪಟ ತಾಳ. ಇನ್ನು ಮೂರನೇ ತಾಳ ರೂಪಕ. ರೂಪಕ ತಾಳ. ತಕ ತರಿ ಕೀಟ, ತಕ ತರಿ ಕೀಟ, ತಕ ತರಿ ಕೀಟ, ತಕ ತರಿ ಕೀಟ. ಹಾಕಿ ತಾಳ ಹಾಕ್ಬೇಡಿ, ಕೈಯಲ್ಲಿ ಹಾಕಿ, ಕೈಯಲ್ಲಿ ಹಾಕಿ ತಾಳಕ್ಕೆ ಮತ್ತೆ ಹೋಗುವ, ಕೈಯಲ್ಲಿ ಹಾಕಿ. ತಕ ತರಿ ಕೀಟ, ತಕ ತರಿ ಕೀಟ, ತಕ ತರಿ ಕೀಟ. ಸರಿ ಸರಿ ಗ ಮ ರಿ ಗ ರಿ ಗ ಮ ಪ ಗ ಮ ಗ ಮ ಪದ ಮ ಪ ಮ ಪ ದ ನಿ ಪದ ಪದ ನಿ ಸ ಸಾ ನಿ ಸಾ ನಿ ದ ಪ ನಿ ದ ಪ ಮ ದ ಪ ಮ ಗ ಪ ಮ ಗ ರಿ ಮ ಗ ರಿ ಸ. ಗೊತ್ತಾಯ್ತಾ? ತಕ್ಕ ತರಿ ಕೀಟ, ತಕ್ಕ ತರಿ ಕೀಟ, ತಕ್ಕ ತರಿ ಕೀಟ. ಮೂರನೇ ಪೆಟ್ಟಿಲ್ಲ, ನಾನು ಹಾಕೋದ ನೋಡ್ಲಿಲ್ವ ನೀವು? ನೀವು ಹಾಗೆ ಮಾಡ್ಲಿಕ್ಕೆ ಹೋದ್ರೆ ಅದು ತ್ರಿಪಟ ತಾಳಕ್ಕೆ ಹೋಗ್ತದೆ. ತಾಳಕ್ಕೆ ಸಾಮ್ಯತೆ ಇದೆ ಒಂದಕ್ಕೊಂದು. ಇಲ್ಲಿ ಎರಡೇ ಪೆಟ್ಟು. ತಕ್ಕ ತರಿ ಕೀಟ, ತಕ್ಕ ತರಿ ಕೀಟ, ತಕ್ಕ ತರಿ ಕೀಟ. ನಿದ ನಿದ ಪ ಮ ದಾಪ ದಾಪ ಮಗ ಪ ಮ ಗರಿ ಮಗ ರೇ ಸ. ಗೊತ್ತಾಯ್ತಾ? ಉಪ್ಪಕ ತಾಳದಲ್ಲಿ ಇದನ್ನು ತಾಳ ಪ್ರಕಾರ ಹಾಗೆ ಹೀಗೂ ಹಾಕ್ಬೋದು ನಾವು. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲೆಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲೆಹುದು ರಾಮ. ರಾಮ ರಾಮ ರಾಮ
ನಿನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ರಘುರಾಮ 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 ರಾಮ, ರಘುರಾಮ ಜಗರಾಮ ಘನಶ್ಯಾಮ ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲೆಹುದು ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲೆಹುದು ರಾಮ, ರಾಮ 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 ಏನೆಲ್ಲ ಹಾಡು ರಾಮಂದು ಹಾಡ್ತಾರೆ ಅಂತ ಗ್ರಹಿಸಬೇಡಿ. ರಾಮ ಹೇಳುವಂಥದ್ದು ಸರ್ವಾಂತರ್ಯಾಮಿ, ಎಲ್ಲ ದೇವರನ್ನು ತನ್ನಲ್ಲಿ ಒಳಗೊಂಡಂತಹ ಶ್ರೀಮನ್ ಮಹಾವಿಷ್ಣುವೇ ರಾಮ ಅಲ್ವಾ. ಅದಕ್ಕೋಸ್ಕರ ಮನಸ್ಸಿಗೆ ಮುಟ್ಟುವಂತಹ ಹಾಡು ಯಾವುದಿದೆ ಅದಕ್ಕೋಸ್ಕರ ನಾನು ಹಾಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಪರಿಚಿತವಾದ ಹಾಡುಗಳಾಗಬೇಕಲ್ಲ ನಿಮಗೆ, ಅದಕ್ಕೋಸ್ಕರ ಆಯ್ತಾ. ಇನ್ನು ನಿಮಗೆ ರಾಮಕೃಷ್ಣ ಕಾಟ್ಕುಕ್ಕಿ ಅವರು ಬರ್ತಾರೆ ಹೇಳಿಕೊಡ್ಲಿಕ್ಕೆ. ಅವರೊಂದು ಹಾಡು ಹೇಳ್ತಾರೆ. ಮುಂಜಾನೆ ಎದ್ದು ಗೋವಿಂದ ಎನ್ನೆ, ಮುಂಜಾನೆ ಎದ್ದು ಗೋವಿಂದ ಎನ್ನೆ, ಅಂಜಿಪ ದುರಿತವು ದೂರವೆನ್ನಿ, ಅಂಜಿಪ ದುರಿತವು ದೂರವೆನ್ನಿ, ಮುಂಜಾನೆ ಎದ್ದು ಗೋವಿಂದ ಎನ್ನೆ, ಮುಂಜಾನೆ ಎದ್ದು ಗೋವಿಂದ ಎನ್ನೆ. ಅಸುರ ಸಂಹಾರಿಯನ್ನಿ ದಶಶಿರ ವೈರಿಯನ್ನಿ, ಅಸುರ ಸಂಹಾರಿಯನ್ನಿ ದಶಶಿರ ವೈರಿಯನ್ನಿ, ಶಿಶುವೋ ಮೊರೆಯಿಡಲು ರಕ್ಷಿಸಿದ ಎನ್ನಿ, ಅಸುರ ಸಂಹಾರಿಯನ್ನಿ ಶಿಶುವೋ ಮೊರೆಯಿಡಲು ರಕ್ಷಿಸಿದ ಎನ್ನಿ, ಅಸುರಾರಣ್ಯದೊಳು ಭಸ್ಮಾವ ಮಾಡಿದ, ಅಸುರಾರಣ್ಯದೊಳು ಭಸ್ಮಾವ ಮಾಡಿದ, ವರದ ಪುರಂದರ ವಿಠಲನೆನ್ನಿ, ವರದ ಪುರಂದರ ವಿಠಲನೆನ್ನಿ, ಮುಂಜಾನೆ ಎದ್ದು ಗೋವಿಂದ ಎನ್ನಿ, ಮುಂಜಾನೆ ಎದ್ದು ಗೋವಿಂದ ಎನ್ನಿ, ಅಂಜಿಪ ದುರಿತವು ದೂರವೆನ್ನಿ, ಮುಂಜಾನೆ ಎದ್ದು ಗೋವಿಂದ ಎನ್ನಿ, ಮುಂಜಾನೆ ಎದ್ದು ಗೋವಿಂದ ಎನ್ನಿ, ಕೃಷ್ಣ ಎನ್ನಿ ಮಾಧವ ಎನ್ನಿ, ಕೃಷ್ಣ ಎನ್ನಿ ಮಾಧವ ಎನ್ನಿ. ಕೇಳಿದಿರಾ ಹಾಡು ಕೇಳಿದಿರಾ? ಬರ್ತಾರೆ ಹೇಳಿಕೊಡ್ತಾರೆ, ಸರಿಯಾಗಿ ಕಲ್ತ್ಕೊಳ್ಳಿ. ಚೆನ್ನಾಗಿದೆ, ಅರ್ಥ ಆಯ್ತಾ? ಭಾಳ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಹಾಡು ನೋಡಿ. ದೊಡ್ಡರಂಗೇಗೌಡ ರಚನೆಯವರ ಸ್ತ್ರೀಯ ಬಗ್ಗೆ ಒಂದು ಹಾಡು ಕೇಳಿದಿರಾ? ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಕೇಳಿದಿರಾ? ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ,
ತಾನೆತ್ತು ತೂಗೆದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮನೆ ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಳಿಸಿ ಮನೆ ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಳಿಸಿ ತಂದೆ ಮಗುವ ತಪ್ಪಿದಾಕೆ ತಂದೆ ಮಗುವ ತಪ್ಪಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಷ್ಟೇ ಸಾಕೆ ಅಷ್ಟೇ ಸಾಕೆ. ತಾಳ ಗಟ್ಟಿ ಆಯ್ತಾ? ಆಗ್ಬೋದಾ? ಹಾ, ಎಷ್ಟು ತಾಳ ಕಲ್ತ್ರಿ? ಹಾ, ಯಾವುದೆಲ್ಲ? ಹಾ, ಏಕತಾಳ. ಹಾ, ಅಮ್ಮ ಏಕತಾಳ ಹಾಕಿ ಹಾಕಿ ಒಮ್ಮೆ ನೋಡ. ಏಕತಾಳ ಹೇಗೆ? ಹಾ, ನೋಡಿ. ತಾಳ ಮರ್ತೋಗೋದಕ್ಕೆ ಈಗ ತುಂಬ ಹಾಡು ಹೇಳಿದ್ನಲ್ಲ ನಾನು. ಈ ಹಾಡಲ್ಲಿ ಯಾವುದಾದ್ರು ನಿಮಗೆ ಇಷ್ಟವಾದ ಒಂದು ಹಾಡನ್ನು ನೆನ್ಪಿಟ್ಕೊಳ್ಳಿ, ಆಗ ನಿಮಗೆ ಆ ತಾಳ ನೆನಪಾಗ್ತದೆ. ಆಯಿತಾ? ಇಂಥ ಹಾಡು ಈ ತಾಳದಲ್ಲಿದೆ, ಆಗ ಎರಡೂ ಜೊತೆಯಾಗಿ ನಿಮಗೆ ನೆನಪಾಗ್ತದೆ. ಗೊತ್ತಾಯ್ತಾ? ಹಾಗೆ ಮಾಡಿ. ತ್ರಿಪಟ ತಾಳ ಹಾಕಿ ನೋಡ. ತ್ರಿಪಟ ತಾಳ ಹೇಗೆ? ಹೇಗೆ? ಅಯ್ಯ, ಅದು ಒಟ್ಟಾರೆ. One, two, 1, 2, 3, 4, 1, 2, 1, 2, 3, 4, 1, 2. ಹಾಡು ಹೇಳಿ. ಯಾವ್ದಾರು ಹಾಡು ಹೇಳಿ. ಹೇಳಿ. ಸೋಜುಗಾರ ಸೂಜಿ ಮಾದೇವ. ಹೇಳಿ. ಹಾಡು ನೆನ್ಪಿಟ್ಟುಕೊಳ್ಳಿ. ಈ ಹಾಡಿಗೆ ಬರುವ ತಾಳ ರಾಮ 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 ಹಾಗೆ ನೆನ್ಪಿಟ್ಟುಕೊಳ್ಳಿ. ಆಯ್ತಾ? ಆಗ ನಿಮಗೆ ಈಗ ನಾಳೆಯಿಂದ ಬರುವ ಸಂಪನ್ಮೂಲ ವ್ಯಕ್ತಿಗಳು ಹೇಳಿಕೊಡುವಾಗ ನಿಮ್ಮ ತಾಳಗಳೆಲ್ಲದಕ್ಕೆ ಮ್ಯಾಚ್ ಆಗ್ತದೆ ಯಾವುದು ನೋಡಿ. ಹೇಳ್ತಾರೆ ಅವರು ಇಂಥ ತಾಳ ಅಂತ. ಈ ತಾಳಗಳಲ್ಲಿ ಅಕಸ್ಮಾತ್ ಹೇಳದಿದ್ರೆ ಯಾವ ತಾಳ ಮ್ಯಾಚ್ ಆಗ್ತದೆ ನೋಡಿ.
ಆ ತಾಳ ಹಾಡಿಗೆ. ಅರ್ಥ ಆಯ್ತಾ? ಹಾಗೆ ಮಾಡಿ. ಇನ್ನೊಂದು ತಾಳ ಇದೆ, ಇದನ್ನು ಮಾತ್ರ ಬಹಳ ಏಕಾಗ್ರತೆಯಲ್ಲಿ ಕಲಿಬೇಕು ನೀವು. ಜಂಪೆ ತಾಳ ಅಂತ. ಜಂಪೆ ಆಯ್ತಾ? ನೋಡಿ, ಸರಿ ಗ ಸರಿ ಸರಿ ಗ ಮ ರಿ ಗ ಮ ರಿ ಗ ರಿ ಗ ಮ ಪ ಗ ಮ ಪ ಗ ಮ ಗ ಮ ಪ ದ ಮ ಪ ದ ಮ ಪ ಮ ಪ ದ ನಿ ಪ ದ ನಿ ಪ ದ ಪ ದ ನಿ ಸಾ ಸಾ ನಿ ದ ಸಾ ನಿ ಸಾ ನಿ ದ ಪ. ಮೂರೇ ಮೂರೇ, ನಾಲ್ಕು ಬರಬಾರ್ದು, ಮೂರೇ. ತಾಳ ಹೊಡಿಬೇಡಿ, ನಾನು ಹಾಕೋದನ್ನು ನೋಡಿ ಮತ್ತೆ ಮಾಡಿ. ಆಯ್ತಾ? ಹಾಂ. ಸರೆ ಗ ಸರೆ ಸರೆ ಗ ಮ ರೇ ಗ ಮ ರೇ ಗ ರೇ ಗ ಮ ಪ ಗ ಮ ಪ ಗ ಮ ಗ ಮ ಪ ದ ಮ ಪ ದ ಮ ಪ ಮ ಪ ದ ನಿ ಪ ದ ನಿ ಪ ದ ಪ ದ ನಿ ಸಾ ಸಾ ನಿ ದ ಸಾ ನಿ ಸಾ ನಿ ದ ಪ ನಿ ದ ಪ ನಿ ದ ನಿ ದ ಪ ಮ ದ ಪ ಮ ದ ಪ ದ ಪ ಮ ಗ ಪ ಮ ಗ ಪ ಮ ಪ ಮ ಗ ರೇ ಮ ಗ ರಿ ಮ ಗ ರೇ ಸಾ. ತಕ್ಕಿಟ ತರಿ ತರಿ ಕೀಟ, ತಕ್ಕಿಟ ತರಿ ತರಿ ಕೀಟ. ಒಟ್ಟು ಹೊಡಿಬೇಡಿ, ಒಟ್ಟು ಹೊಡಿಬೇಡಿ. ರೂಪಕ ತ್ರಿಪುಟ ಮತ್ತು ಜಂಪೆಗೆ ಬಹಳ ಹತ್ತಿರ ಹತ್ತಿರ ಇದೆ. ಬರೇ ಒಂದು ಕೊನೆಯ ಅಕ್ಷರದಲ್ಲಿ ಮಾತ್ರ ವ್ಯತ್ಯಾಸ. ಅರ್ಥ ಆಯ್ತಾ? ಕೊನೆಗೆ ಅದು ಇದು ಒಟ್ಟಿಗೆ ಏನೇನು ಹೋಗ್ತದೆ. ತಕ್ಕಿಟ ತರಿ ತರಿ ಕೀಟ, ತಕ್ಕಿಟ ತರಿ ತರಿ ಕೀಟ, ತಕ್ಕಿಟ ತರಿ ತರಿ ಕೀಟ, ತಕ್ಕಿಟ ಹೇಳಿ ಕೀಟ, ತಕ್ಕಿಟ ತರಿ ತರಿ ಕೀಟ. ಈ ನುಡಿಯನ್ನು ನೆನ್ಬಿಟ್ಟುಕೊಳ್ಳಿ, ಇದು ಇದರ ನುಡಿ. ಅರ್ಥ ಆಯ್ತಾ? ತಕ್ಕಿಟ ತರಿ ತರಿ ಕೀಟ, 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 ತಕ್ಕಿಟ ತರಿ ತರಿ ಕೀಟ. ಸರೆ ಗ ಸರೆ ಸರೆ ಗ ಮ ರೇ ಗ ಮ ರೇ ಗ ರೇ ಗ ಮ ಪ ಗ ಮ ಪ ಗ ಮ ಗ ಮ ಪ ದ ಮ ಪ ದ ಮ ಪ ಮ ಪ ದ ನಿ ಪ ದ ನಿ ಪ ದ ಪ ದ ನಿ ಸಾ ಸಾ ನಿ ದ ಸಾ ನಿ ಸಾ ನಿ ದ ಪ ನಿ ದ ಪ ನಿ ದ ನಿ ದ ಪ ಮ ದ ಪ ಮ ದ ಪ ದ ಪ ಮ ಗ ಪ ಮ ಗ ಪ ಮ ಪ ಮ ಗ ರೇ ಮ ಗ ರೇ ಮ ಗ ರೇ ಸಾ. ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಹೋಗ್ಲಿ, ಹಾಡುವಾಗ ಗೊತ್ತಾಗ್ತದೆ. ಹಾಡಿನ ಜೊತೆಗೆ ನೀವು ತಾಳ ಹಾಕಿದರೆ ಗೊತ್ತಾಗ್ತದೆ. ಆಯ್ತಾ? ಆಯ್ತಾ? ಮಾತಾಡಿ ಮಾತಾಡಿ ಆಯ್ತಾ? ಒಂದೇ ತಾಳ ಇನ್ನು ಕಲೀಲಿಕ್ಕಿರೋದು, ಅಲ್ಲಿಗೆ ಆಯ್ತು. ಏನು
ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ಹಾಡು ಕೇಳಿದ್ದೀರಾ? ದಾಸರ ಕೀರ್ತನೆ ಕೇಳಿಲ್ವಾ? ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೇ, ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೇ, ಸರಸಬಲ ನೀನೆ ಸರಸಿಜಾಕ್ಷ. ಹಾಗೆ ರವಿಚಂದ್ರ ಬುಧ ನೀನೆ, ರಾಹು ಕೇತುವು ನೀನೆ, ರವಿ ಗುರು ಶನಿಯು ಮಂಗಳನು ನೀನೆ, ರವಿಚಂದ್ರ ಬುಧ ನೀನೆ, ರಾಹು ಕೇತುವು ನೀನೆ, ಕವಿ ಗುರು ಶನಿಯು ಮಂಗಳನು ನೀನೆ, ದಿವರಾತ್ರಿಯು ನೀನೆ, ನವ ವಿಧಾನವು ನೀನೆ, ದಿವರಾತ್ರಿಯು ನೀನೆ, ನವ ವಿಧಾನವು ನೀನೆ, ಭವರೋಗ ಹರ ನೀನೆ, ವೇಷಜನು ನೀನೆ, ಭವರೋಗ ಹರ ನೀನೆ, ವೇಷಜನು ನೀನೆ, ಸಕಲ ಗ್ರಹ ಫಲ ನೀನೆ ಸರಸಿಜಾಕ್ಷ, ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೇ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಗೊತ್ತಾಯ್ತಾ? ತಾಳಾಕ್ಲಿ ಗೊತ್ತಾಯ್ತಾ? ಈ ಹಾಡುಗಳು ಬಹಳ ಕಡಿಮೆ, ಆದರೆ ಬೇಕು, ಗೊತ್ತಿರಬೇಕು. ಯಾಕಂದ್ರೆ ತುಂಬ ಸಾಹಿತ್ಯ ಜಂಬೆ ತಾಳದಲ್ಲಿ ಇದೆ. ಬಾಗಿಲನ್ನು ತೆರೆಯೋದು ಕೇಳಿದ್ದೀರಾ? ಆ ಹಾಡು ಜಂಬೆ ತಾಳದಲ್ಲಿದೆ, ಬಾಗಿಲನ್ನು ತೆರೆಯೋದು. ಅದನ್ನು ನೀವು ಹಾಡಬೇಕಂದ್ರೆ ಆ ತಾಳ ಬೇಕೇ ನಿಮಗೆ. ಯಾವ್ಯಾವ ತಾಳದಲ್ಲಿ ಹಾಡ್ಲಿಕ್ಕೆ ಆಗುದಿಲ್ಲ. ಹೇಳ್ತೀರಾ? ಯಾರ್ಯಾರು ಗೊತ್ತಿದೆಯಾ? ಹೇಳ್ತೀರಾ? ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರ ಹರಿಯೇ, ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರ ಹರಿಯೇ, ಬಾಗಿಲನು ತೆರೆದು, ಬಾಗಿಲನು ತೆರೆದು. ಗೊತ್ತಾಯ್ತಾ? ಒಂದೊಂದು ಹಾಡು, ಎರಡೆರಡು ಸಾಲು. ಒನ್ ಟು ಅದು ತರ್ಪಡೆ ಬರ್ತಾ. ಇದು ಒಂದಾಗಿ ಸ್ವಲ್ಪ ಗ್ಯಾಪ್, ಮತ್ತೆರಡು ಒಟ್ಟಿಗೆ. ಕಿಟ್ಟ ಹರಿ ಹರಿ ಕಿಟ್ಟ ಆಮೇಲೆ ಸರೆ ಗ ಸರೆ ಸರೆ ಗ ಮ ರಿ ಗ ಮ ರಿ ಗ ರಿ ಗ ಮ ಪ ಗ ಮ ಪ ಗ ಮ ತರಿ ತರಿ ಕೀಟ ತಕ್ಕೀಟ ತರಿ ತರಿ ಕೀಟ ತಕ್ಕೀಟ ತರಿ ತರಿ ಕೀಟ. ಅರ್ಥ ಆಯ್ತಾ? ಅದನ್ನೇ ಬಿಟ್ಟುಕೊಡಿ.
ಇನ್ನೊಂದು ಹಾಡಿದೆ ನೋಡಿ, ಮದುವೆಯಾಗಿ ಹೆಣ್ಣೊಪ್ಪಿಸುವಂಥ ಹಾಡು. ಕೇಳಿಬರೋದು ಕಿತ್ತೂರು ರಾಣಿ ಚೆನ್ನಮ್ಮ ಹಳೆಯ ಸಿನಿಮಾದ ಹಾಡು. ಕೇಳಿದ್ರೇನು? ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವಮ್ಮ. ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು. ಕೊಳ್ಳಿರಿ ಮಗುವನ್ನು ನಮ್ಮ ಮನೆ ಬೆಳಕನು. ಕೊಳ್ಳಿರಿ ಮಗುವನ್ನು ನಮ್ಮ ಮನೆ ಬೆಳಕನ್ನು ನಿಮ್ಮ ಮನೆ ತುಂಬಲು ಒಪ್ಪಿಸುವೆವು. ನಿಮ್ಮ ಮನೆ ತುಂಬಲು ಒಪ್ಪಿಸುವೆವು. ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ಎಸ್ಪೆಷಲಿ ಹೆಂಗಸರು ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಿ ಈ ಹಾಡೊಮ್ಮೆ ಕೇಳಿ ಕಲೀರಿ. ಬಹಳ ಅರ್ಥಗರ್ಭಿತವಾದ ಹಾಡು. ಅರ್ಥ ಆಯ್ತಾ? ಕೇಳಿ ಕಲೀರಿ. ಏನೂ ಸಿಗ್ತದೆ ಈಗ ಯೂಟ್ಯೂಬಲ್ಲಿ ಅಲ್ವಾ? ಹೌದಲ್ವಾ? ಹಾಂ, ಎಮ್ಮ ಮನೆಯಂಗಳದಿ ಅಂತ ಟೈಪ್ ಮಾಡಿ ಹಾಡಿ. ಬಹಳ ಅರ್ಥಗರ್ಭಿತವಾಗಿದೆ, ಕಲೀರಿ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿಂದೊಳಿದೆ ನನ್ನ ಬದುಕು. ಕೇಳಿದ್ದೀರಾ? ಕೇಳಿದ್ದೀರಾ? ಹಾಂ, ಮಾತಾಡಬೇಕು, ಕೇಳ್ತಾ ಕೂತ್ಕೊಳ್ಳೋದಲ್ಲ. ಮೈಸೂರು ಮಲ್ಲಿಗೆ ಸಿನಿಮಾದಲ್ಲಿದೆಲ್ಲ ಕೇಳಿಲ್ವಾ? ಎಷ್ಟು ಅರ್ಥಗರ್ಭ. ಗಂಡಸರಂತೂ ಕಲೀಲೇಬೇಕು ಈ ಹಾಡು. ಭಾಳ ಸುಂದರವಾದ ಹಾಡು. ನಿಮ್ಮ ಹೆಂಡತಿ ಮೇಲೆ ಪಕ್ಕ ಸಿಟ್ಟು ಬಂದರೆ ಈ ಹಾಡನ್ನು ನೆನಪು ಮಾಡ್ಕೊಳ್ಳಿ, ಎಲ್ಲ ತಣ್ಣಗಾಗ್ತದೆ. ಹಾಂ, ಕಲಿತೀರಾ? ಸಿಟ್ಟೆ ಬರೋದಿಲ್ವಾ? ಕಲೀರಿ, ಆ ಹಾಡನ್ನು ಕೇಳಿ ಕಲೀರಿ, ಚೆನ್ನಾಗಿದೆ. ಹಾಂ, ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳೆದೆ ನನ್ನ ಮನಸ್ಸು. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳೆದೆ ನನ್ನ ಬದುಕು. ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ನಿನ್ನೊಲೊಮ್ಮೆ ನನ್ನ ಕಂಡು ನಿನ್ನೊಳೆದೆ ನನ್ನ ಮನಸ್ಸು. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳೆದೆ ನನ್ನ ಮನಸ್ಸು. ನಿನ್ನೊಳೆದೆ ನನ್ನ ಮನಸ್ಸು. ನಿನ್ನೊಳೆದೆ ನನ್ನ ಮನಸ್ಸು. ಎಲ್ಲ ಪ್ರಕಾರದ ಹಾಡುಗಳು ಹಾಡಿದೆ. ಜನಪದ ಗೀತೆ, ಭಾವಗೀತೆ, ಭಕ್ತಿಗೀತೆ ಎಲ್ಲವೂ. ಈ ಜಂಪೆ ತಾಳದಲ್ಲಿ ಯಾವುದು ಗಟ್ಟಿ ಮಾಡಿಕೊಳ್ತೀರಿ? ಬಾಗಿಲನ್ನು ತೆರೆದು ಎಲ್ಲರಿಗೂ ಗೊತ್ತಿದೆ ಹೆಚ್ಚಾಗಿ, ಅಥವಾ ಇದೇ ಗಟ್ಟಿ ಮಾಡ್ಕೊಳ್ಳಿ. ನಿನ್ನ ಪ್ರೇಮದ ಪರಿಯ ಅದನ್ನೇ ಗಟ್ಟಿ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಹೀಗೆ ಯಾವ ತಾಳಗಳನ್ನೆಲ್ಲ ಕಲ್ತ್ರಿ? ಹಾಂ, ತ್ರಿಪಿಟ, ರೂಪಕ, ಜಂಪೆ ಪ್ರಾಕ್ಟೀಸ್ ಮಾಡಿ. ಇವತ್ತಿನ ಕ್ಲಾಸ್ ಇದೆ, ಹೋಮ್ವರ್ಕ್ ಇದೆ ನಿಮಗೆ. ಯಾವುದು?
ರೂಮಲ್ಲಿ ಕೂತು ತಾಳ ಪ್ರಾಕ್ಟೀಸ್ ಮಾಡೋದು, ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ, ಅದು ಮುಖ್ಯ. ಒಂದೇ ಶಬ್ದ ಏನೋ ನಿಮ್ಮ ಬಾಯಿಂದಲೇ ಬರಬೇಕು. ಇಷ್ಟು ಕೇಳಿದ್ರೆ ಏನು ಬರಬೇಕು? ಸಮಾನತೆ, ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ಇದನ್ನು ಅಭ್ಯಾಸ ಮಾಡಬೇಕು. ಈ 4 ತಾಳಗಳನ್ನು ಗಟ್ಟಿ ಮಾಡಿಕೊಳ್ಳಿ. ಇದು ಗಟ್ಟಿ ಆದರೆ ನಾಡ್ದಿನವರೆಗೆ ನಿಮಗೆ ಬಂದು ಎಲ್ಲರೂ ಹೇಳಿಕೊಡುವ ಹಾಡುಗಳು ಈ 4 ತಾಳದಲ್ಲಿವೆ. ಅರ್ಥ ಆಯ್ತಾ? ಹಲೋ, ಹೇಗಾಯಿತು? ಈಗಾಗಲೇ ಭಾಳ ಉತ್ತಮ ರೀತಿಯಲ್ಲಿ ಶ್ರೀಮತಿ ಮನೋರಮಾ ತೋಳ್ಪಡಿತೆ ಮೇಡಮ್ ಅವರು ನಮ್ಮೆಲ್ಲರನ್ನು ಕೂಡ ರಂಜಿಸಿದ್ದಾರೆ. ನಮಗೆ ಅವರ ಹಾಡನ್ನು ಕೇಳುವಾಗ ಭಾಳ ಅಷ್ಟು ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ಒಂದೊಂದು ಹಾಡು ಕೂಡ ನಮಗೆ ಮೈ ರೋಮಾಂಚನ ಆಗ್ತದೆ. ಹಾಗಾಗಿ ಇನ್ನೂ ಕೂಡ ಒಂದು ಕ್ಲಾಸನ್ನು ಮುಂದುವರಿಸಲಿಕ್ಕಿದ್ದಾರೆ. ಒಂದು 1/4 ಗಂಟೆ ಚಾದ ವಿರಾಮ ಇದೆ. ದಯವಿಟ್ಟು 15 ನಿಮಿಷದಲ್ಲಿ ಟೀಯನ್ನು ಮುಗಿಸ್ಕೊಂಡು ಇದೇ ಸ್ಥಳದಲ್ಲಿ ತಾವೆಲ್ಲರೂ ಕೂಡ ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಎಲ್ಲರೂ ಕೂಡ 15 ನಿಮಿಷ ವಿರಾಮ. ದಯವಿಟ್ಟು ಲೈನಲ್ಲಿ ಹೋಗಿ ಸ್ಟಾರ್ಟಿಂಗ್ 1 ನಿಮಿಷ ಅಲ್ಲೇ ಕೂತ್ಕೊಳ್ಳಿ. ಇಲ್ಲಿಂದ ಆದ ವಿರಾಮವನ್ನು ಮುಗಿಸ್ಕೊಂಡು ಮುಂದಿನ ತರಬೇತಿಯನ್ನು ಮುಂದುವರಿಸಲಿಕ್ಕಿದ್ದಾರೆ. ಶ್ರೀಮತಿ ಮನೋರಮಾ ಮೇಡಮ್ ಅವರು ಮುಂದಿನ ತರಬೇತಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೇಳಿದಿರಲ್ಲ, ಗೊತ್ತಲ್ವಾ? ಅದೇ ರಾಗದಲ್ಲಿ ಧರ್ಮಸ್ಥಳ ದೇವರ ಬಗ್ಗೆ ಒಂದು ಮಂಗಳ ಹಾಡಿದೆ, ಧರೆಯುಳು ಪೆಸರ ಅಂತ ಅವರ ಧರ್ಮಸ್ಥಳದಲ್ಲಿ ಅಂತೇಳಿ. ಈ ಸಾಹಿತ್ಯ ನಿಮಗೆ ನಾಳೆ ಕೊಡ್ತಾರೆ. ಈಗ ಒಮ್ಮೆ ಹಾಡಿಸ್ತೇನೆ, ಹಾಡಿ ಆಯಿತಾ? ಆಗ್ಬೋದಲ್ಲ? ಟೈಮ್ ಇಲ್ಲ, ಇನ್ನೊಬ್ಬರು ಬರ್ತಾರೆ ನಿಮಗೆ ಹೇಳಿಕೊಡ್ಲಿಕ್ಕೆ ಅಂತೇಳಿ. ಅರ್ಧ ಗಂಟೆಯೊಳಗೆ ಈ ಹಾಡು ನಿಮಗೆ ಬರಬೇಕು. ಆಗ್ಬೋದಾ? ಸುಲಭ ಇದೆ, ತುಂಬ ಸುಲಭ ಉಂಟು, ಕಷ್ಟ ಇಲ್ಲ. ಯಕ್ಷಗಾನದ ಹಾಡಿದು. ಇದನ್ನು ಭಜನೆಯಲ್ಲಿ ಮಂಗಳಕ್ಕಾಗಿ ಕೂಡ ಉಪಯೋಗ ಬಳಸಿಕೊಳ್ಬೋದು ಅಂತೇಳಿ ಬಹಳ ಸುಂದರ ಅರ್ಥಗರ್ಭಿತವಾಗಿದೆ ಹಾಡು. ಆಯಿತಾ? ಹಾಡುವ ಏಕತಾಳದಲ್ಲೇ ಬರ್ತದೆ ಈ ಹಾಡು, ಏಕತಾಳದಲ್ಲಿ. ಆಯಿತಾ? 1 2 3 4 1 2 3 4 ಅಷ್ಟೇ.
ಆಯಿತಾ? ಈಗ ತಾಳ ಹಾಕಬೇಡಿ, ಹಾಡು ಕಲಿಯುವವರೆಗೆ ತಾಳ ಹಾಕಬೇಡಿ, ಆಯಿತಾ? ಸಾಹಿತ್ಯ ನಿಮ್ಮ ಕೈಗೆ ಬಂದ ಮೇಲೆ ಮತ್ತೆ ತಾಳ ಹಾಕಿ, ಆಯಿತಾ? ಧರೆಯೊಳು ಪೆಸರಾಂತ ಹೇಳಿ. ವರಧರ್ಮಸ್ಥಳದೊಳು ಧರೆಯೊಳು ಪೆಸರಾಂತ ವರಧರ್ಮಸ್ಥಳದೊಳು ಸ್ಥಿರವಾಗಿ ನೆಲೆಸಿಹ ಮಂಜುನಾಥಗೆ ಧರೆಯೊಳು ಪೆಸರಾಂತ ವರಧರ್ಮಸ್ಥಳದೊಳು ವರಧರ್ಮಸ್ಥಳದೊಳು ಸ್ಥಿರವಾಗಿ ನೆಲೆಸಿಹ ಮಂಜುನಾಥಗೆ ಶರಣಾಗತ ಪರಿಪಾಲಕ ಶುಭಕರ ಶರಣಾಗತ ಪರಿಪಾಲಕ ಶುಭಕರ ಪರಿಪಾಲಕ, ಅದರ ಅಪ್ಪರಿ ಹೇಳುವ ಶಬ್ದವನ್ನು ಹಿಂದಿನ ಸಾಲಿಗೆ ತಗೊಳ್ಬೇಕಾಯ್ತಾ? ಶರಣಾಗತ ಪರಿಪಾಲಕ ಶುಭಕರ ಪರಿಪಾಲಕ ದುರಿತ ನಿವಾರಗೆ ಜಯ ಮಂಗಲಂ ದುರಿತ ನಿವಾರಗೆ ಜಯ ಮಂಗಲಂ ಹರ ಪ್ರೀತೆಗೆ ಗಿರಿಜಾತೆಗೆ ಮಾತೆಗೆ ಮಾತೆಗೆ ಹರ ಪ್ರೀತೆಗೆ ಗಿರಿಜಾತೆಗೆ ಮಾತೆಗೆ ಹರ ಪ್ರೀತೆಗೆ ಗಿರಿಜಾತೆಗೆ ಮಾತೆಗೆ ಪರಮ ಮಂಗಳೆಗೆ ಜಯ ಮಂಗಲಂ. ಮಂಜುನಾಥ ದೇವ್ರ ಪಕ್ಕ ಈಚೆ ಪಾರ್ವತಿ ದೇವರಿದಾರಲ್ಲ, ಪರಮ ಮಂಗಳಿಗೆ ಜಯ ಮಂಗಳಂ. ಪರಮ ಮಂಗಳೆಗೆ ಜಯ ಮಂಗಳಂ. ಹರಸುತ ಸಕಲರ ದುರಿತ ನಿವಾರಿಪ ಹರಸುತ ಸಕಲರ ದುರಿತ ನಿವಾರಿಪ ಹರಸುತ ಗಣಪಗೆ ಜಯ ಮಂಗಲೋ. ಹರಸುತ ಗಣಪಗೆ ಜಯ ಮಂಗಲೋ. ಹರಗಣನೆನಿಸುವ ನೇ
ನೆರೆ ನಂಬಿದವರ ಪೊರೆವಣ್ಣಪ್ಪಗೆ ಜಯ ಮಂಗಲಂ. ಪೊರೆವ ಅಣ್ಣಪ್ಪಗೆ, ಪೊರೆವಣ್ಣಪ್ಪಗೆ. ಅರ್ಥ ಆಯ್ತಾ? ಹಾಂ. ಹರಗಣನೆನಿಸೋವ ನೆರೆ ನಂಬಿದವರ ಪೊರೆವಣ್ಣಪ್ಪಗೆ ಜಯ ಮಂಗಳಂ. ಪರಮ ವಿರಾಗಿಗೆ ಭುಜ ಬಲಿಗೆ ಗೊತ್ತಾಯ್ತಾ? ಭುಜಬಲಿ ಅಂದರೆ ಯಾರು ಅಂತ? ಯಾರು? ರತ್ನಗಿರಿಯಲ್ಲಿರುವ ಬಾಹುಬಲಿ ಸ್ವಾಮಿ. ವಿರಾಗಿ ಅಲ್ವಾ? ಯಾವುದು ಬೇಡ ಅಂತ ಇದ್ದವರಲ್ಲ ಹಾಗೆ. ಪರಮ ವಿರಾಗಿಗೆ ಭುಜ ಬಲಿಗೆ ರತುನಾಗಿರಿಯಲಿ ನಿಂದವಗೆ ಜಯ ಮಂಗಳಂ. ಪರಮ ವಿರಾಗಿಗೆ ಭುಜ ಬಲಿಗೆ ರತುನಾ ಗಿರಿಯಲಿ ನಿಂದವಗೆ ಜಯ ಮಂಗಳಂ. ಇಲ್ಲಿ ಎಡೆಯಲ್ಲೆಲ್ಲ ದರೆಯುಳು ಪೆಸರ ಅಂತ ಇದೆ. ಬಟ್ ನಿಮಗೆ ಸಾಹಿತ್ಯೊಮ್ಮೆ ಬರಲಿ ಅಂತ ಎಡೆಯಲ್ಲಿ ಹೇಳ್ತಾ ಇಲ್ಲ. 4 ಸಾಲಿಗೆ ಎಡೆಯಲ್ಲಿ ದರೆಯುಳು ಪೆಸರ ಅಂತ ಹೇಳಬೇಕು. ಇನ್ನೊಂದ್ಸಲ ಹೇಳುವಾಗ ಹೇಳುವ ಆಯ್ತಾ? ಪರಹಿತಕ್ಕೆ ಹರನ ಪೂಜಿಪ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ. ಪರಹಿತಕ್ಕೆ ಹರನ ಪೂಜಿಪ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ. ಪರಹಿತದಿ ಹರನ ಕಾಣುವ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ. ಪರಹಿತದಿ ಹರನ ಕಾಣುವ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ. ಪರಹಿತದಿ ಹರನ ಕಾಣುವ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ. ಧರೆಯಳು ಪೆಸರಾಂತ ವರಧರ್ಮಸ್ಥಳದೊಳು ಸ್ಥಿರವಾಗಿ ನೆಲೆಸಿಹ ಮಂಜುನಾಥಗೆ ಶರಣಾಗತ ಪರಿಪಾಲಕ ಶುಭಕರ
ದುರಿತ ನಿವಾರಗೆ ಜಯ ಮಂಗಳಂ. ಹರ ಪ್ರೀತೆಗೆ ಗಿರಿಜಾತೆಗೆ ಮಾತೆಗೆ ಪರಮ ಮಂಗಳೆಗೆ ಜಯ ಮಂಗಳಂ. ಹರಸುತ ಸಕಲರ ದುರಿತ ನಿವಾರಿಪ ಹರಸುತ ಗಣಪಗೆ ಜಯ ಮಂಗಳಂ. ಧರೆಯಳು ಪೆಸರಾಂತ ವರ ಧರ್ಮಸ್ಥಳದೊಳು ಸ್ಥಿರವಾಗಿ ನೆಲೆಸಿಹ ಮಂಜುನಾಥಗೆ ಹರಗಣ ನೆನಿಸುವ ನೆರೆ ನಂಬಿದವರ ನೆರೆ ನಂಬಿದವರ ಹರಗಣ ನೆನಿಸುವ ನೆರೆ ನಂಬಿದವರ ಪೊರೆವಣ್ಣಪ್ಪಗೆ ಜಯ ಮಂಗಳಂ. ಪರಮ ವಿರಾಗಿಗೆ ಭುಜ ಬಲಿಗೆ ರತುನ ರತ್ನಗಿರಿ ಅಂತ ಬಟ್ ತಾಳಕ್ಕೆ ಸರಿಯಾಗಿ ಆ ರತ್ನ ಹೇಳುವ ಶಬ್ದವನ್ನು ಹಿಂದಿನ ಸಾಲಿಗೆ ತಗೊಳ್ಬೇಕು ನಾವು. ಅರ್ಥ ಆಯ್ತಾ? ಹಾಂ. ಪರಮ ವಿರಾಗಿಗೆ ಭುಜ ಬಲಿಗೆ ರತುನ ಗಿರಿಯಲಿ ನಿಂದವಗೆ ಜಯ ಮಂಗಳಂ. ಪರಹಿತಕ್ಕೆ ಹರನ ಪೂಜಿಪ ಹೆಗ್ಗಡೆ ಅದೇನು ಆ ಶಬ್ದ ಅಡಗ್ತಾ ಉಂಟು, ಅಡಗಿಸಬಾರ್ದು, ಸರಿ ಬರಬೇಕಲ್ಲ, ಅದು ಕೇಳುವುದಿಲ್ಲ. ಇಷ್ಟು ಸೂಕ್ಷ್ಮ ಇಟ್ಟಿದ್ದಾರೆ ಮೈಕ್. ಪರಹಿತಕ್ಕೆ ಹರನ ಪೂಜಿಪ ಹೆಗ್ಗಡೆ ಪರಹಿತಕ್ಕೆ ಹರನ ಪೂಜಿಪ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ. ಪರಹಿತದಿ ಹರನ ಕಾಣುವ ಹೆಗ್ಗಡೆ ಪರಹಿತದಿ ಹರನ ಕಾಣುವ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ. ಪರಹಿತದಿ ಹರನ ಕಾಣುವ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ.
ಧರೆಯೊಳು ಪೆಸರಾಂತ ವರಧರ್ಮಸ್ಥಳದೊಳು ಸ್ಥಿರವಾಗಿ ನೆಲೆಸಿಹ ಮಂಜುನಾಥಗೆ ಶರಣಾಗತ ಪರಿಪಾಲಕ ಶುಭಕರ ದುರಿತ ನಿವಾರಗೆ ಜಯ ಮಂಗಳ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ನಿತ್ಯ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಸಾಕು ಸನ್ಮಾನಿಸ್ಬೇಕಾ? ಹೌದಾ? ಇನ್ನೊಮ್ಮೆ ಹಾಡ್ತೀರಾ? ಈಗ ತಾಳ ಸಮೇತ ಆಗ್ಬೋದಾ? ಹಾಂ. ಬರ್ಕೊಳ್ಳಿ ಆಯ್ತಾ? ಧರೆಯೊಳು ಪೆಸರಾಂತ ವರಧರ್ಮ ಸ್ಥಳದೊಳು ಧರೆಯೊಳು ಸ್ಥಿರವಾಗಿ ನೆಲೆಸಿಹ ಮಂಜುನಾಥಗೆ ಧರೆಯೊಳು ಪೆಸರಾಂತ ಪರಧರ್ಮ ಸ್ಥಳದೊಳು ಸ್ಥಿರವಾಗಿ ನೆಲೆಸಿಹ ಮಂಜುನಾಥಗೆ ಶರಣಾಗತ ಪರಿಪಾಲಕ ಶುಭಕರ ದುರಿತ ನಿವಾರಗೆ ಜಯ ಮಂಗಳ ಶರಣಾಗತ ಪರಿಪಾಲಕ ಶುಭಕರ ದುರಿತ ನಿವಾರಗೆ ಜಯ ಮಂಗಳ ಹರ ಪ್ರೀತೆಗೆ ಗಿರಿಜಾತೆಗೆ ಮಾತೆಗೆ ಪರಮ ಮಂಗಳಿಗೆ ಜಯ ಮಂಗಳಂ ಹರ ಪ್ರೀತೆಗೆ ಗಿರಿಜಾತೆಗೆ ಮಾತೆಗೆ ಪರಮ ಮಂಗಳಿಗೆ ಜಯ ಮಂಗಳಂ
ಹರಸುತ ಸಕಲರ ದುರಿತ ನಿವಾರಿಪ ಅರಸುತ ಗಣಪಗೆ ಜಯ ಮಂಗಳೋ ಬರೆಯೊಳು ಪೆಸರಾಂತ ಪರಧರ್ಮ ಸ್ಥಳದೊಳು ಸ್ಥಿರವಾಗಿ ನೆಲೆಸಿಹ ಮಂಜುನಾಥಗೆ ಅರಗಣ ನೆನೆಸುವ ನೆರೆ ನಂಬಿದವರ ಅರಗಣ ನೆನೆಸುವ ನೆರೆ ನಂಬಿದವರ ಹೊರೆವಣ್ಣ ಪಗೆ ಜಯ ಮಂಗಳಂ ಪರಮ ವಿರಾಗಿಗೆ ಭುಜಬನಿಗೆ ರತುನ ಕಿರಿಯನಿಂದವಗೆ ಜಯ ಮಂಗಳೋ ಗಟ್ಟಿ ಹಾಡಿ ಪರಮ ವಿರಾಗಿಗೆ ಭುಜಬಲಿಗೆ ರತುನ ಕಿರಿಯನಿಂದವಗೆ ಜಯ ಮಂಗಳೋ ಪರಹಿತಕ್ಕೆ ಹರನ ಪೂಜಿಪ ಹೆಗಡೆ ವರ ಕುಲಕಾಗಲಿ ಜಯ ಮಂಗಳಂ ಪರಹಿತಕ್ಕೆ ಹರನ ಪೂಜಿಪ ಹೆಗಡೆ ವರ ಕುಲಕಾಗಲಿ ಜಯ ಮಂಗಳಂ ಪರಹಿತದಿ ಹರನ ಕಾಣುವ ಹೆಗ್ಗಡೆ
ಸಾಕಾ ಇನ್ನೊಂದು ಸಲ ಹೇಳ್ಬೇಕಾ? ಸಾಕಾ ಇನ್ನೊಮ್ಮೆ ಹೇಳ್ಬೇಕಾ? ಒಳ್ಳೆ ದರೆಯೊಳು ಪೆಸರಾಂತ ವರ ಧರ್ಮಸ್ಥಳದೋಳು ಸ್ಥಿರವಾಗಿ ನೆಲೆಸಿಹ ಮಂಜುನಾಥಗೆ ಶರಣಾಗತ ಪರಿಪಾಲಕ ಶುಭಕರ ದುರಿತ ನಿವಾರಗೆ ಜಯ ಮಂಗಳೋ ಹರ ಪ್ರೀತೆಗೆ ಗಿರಿಜಾತೆಗೆ ಮಾತೆಗೆ ಪರಮ ಮಂಗಳೆಗೆ ಜಯ ಮಂಗಳಂ ಹರ ಪ್ರೀತೆಗೆ ಗಿರಿಜಾತೆಗೆ ಮಾತೆಗೆ ಪರಮ ಮಂಗಳೆಗೆ ಜಯ ಮಂಗಳಂ ಹರಸುತ ಸಕಲರ ದುರಿತ ನಿವಾರಿಪ ಹರಸುತ ಗಣಪಗೆ ಜಯ ಮಂಗಳೋ ಧರೆಯೊಳು ಪೆಸರಾಂತ ವರಧರ್ಮಸ್ಥಳದೊಳು ಸ್ಥಿರವಾಗಿ ನೆಲೆಸಿಹ ಮಂಜುನಾಥಗೆ ಹರಸುತ ಸಕಲರ ದುರಿತ ನಿವಾರಗೆ ಹರಸುತ ಸಕಲರ ದುರಿತ ನಿವಾರಿಪ ಹರಗಣ ನೆನಿಸುವ ನೆರೆ ನಂಬಿದವರ ಪೊರೆವಣ್ಣಪ್ಪಗೆ ಜಯ ಮಂಗಳಂ ಪರಮ ವಿರಾಗಿಗೆ ಭುಜ ಬಳಿಗೆ ರತುನ ಗಿರಿಯಲಿ ನಿಂದವಗೆ ಜಯ ಮಂಗಳೋ ಪರಹಿತಕ್ಕೆ ಹರನ ಪೂಜಿಪ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ ಪರಹಿತದಿ ಹರನ ಕಾಣುವ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಲಂ
ಜಯ ಮಂಗಳೋ. ಧರೆಯೊಳು ಪೆಸರಾಂತ ವರಧರ್ಮ ಸ್ಥಳದೊಳು ಸ್ಥಿರವಾಗಿ ನೆಲೆಸಿಹ ಮಂಜುನಾಥಗೆ ಶರಣಾಗತ ಪರಿಪಾಲಕ ಶುಭಕರ ದುರಿತ ನಿವಾರಗೆ ಜಯ ಮಂಗಳೋ. ಜಯ ಮಂಗಳಂ ನಿತ್ಯ ಶುಭ ಮಂಗಳೋ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಶುಭ ಮಂಗಳಂ ಶುಭ ಮಂಗಳಂ ಶುಭ ಮಂಗಳಂ ಮಂಗಳಂ. ತಾಳ ಬಿಟ್ಟ. ಒಂದು ನಿಮಿಷ, ಆ ಕೊನೆಯ 4 ಸಾಲುಗಳನ್ನು ರೆಕಾರ್ಡ್ ಮಾಡ್ತಾರಂತೆ. ಚುರ್ಮೌನವಾಗಿರಿ ಆಯಿತಾ? ಬೇಡ ಆಯಿತಾ? ಕೊನೆಯ 4 ಸಾಲುಗಳು ಮಾತ್ರ ನೀವು ಹೇಳಬೇಡಿ, ಯಾರು ಕೇಳಿ ಅಷ್ಟಾಯ್ತಾ? ಪರಹಿತಕ್ಕೆ ಹರನ ಪೂಜಿಪ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ. ಪರಹಿತಕ್ಕೆ ಹರನ ಪೂಜಿಪ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ. ಪರಹಿತದಿ ಹರನ ಕಾಣುವ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ. ಪರಹಿತದಿ ಹರನ ಕಾಣುವ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ. ಪರಹಿತದಿ ಹರನ ಕಾಣುವ ಹೆಗ್ಗಡೆ ವರಕುಲಕ್ಕಾಗಲಿ ಜಯ ಮಂಗಳಂ. ಧರೆಯೊಳು ಪೆಸರಾಂತ ವರಧರ್ಮ ಸ್ಥಳದೊಳು ಸ್ಥಿರವಾಗಿ ನೆಲೆಸಿಪ ಮಂಜುನಾಥಗೆ ಶರಣಾಗತ ಪರಿಪಾಲಕ ಶುಭಕರ ದುರಿತ ನಿವಾರಗೆ ಜಯ ಮಂಗಳೋ. ಜಯ
ಜಯ ಮಂಗಳಂ ನಿತ್ಯ ಶುಭ ಮಂಗಳಂ 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 ಶುಭ ಮಂಗಳಂ ಶುಭ ಮಂಗಳಂ ಶುಭ ಮಂಗಳಂ ಶುಭ ಮಂಗಳಂ. ಯಾರು ತನ್ನ ಮನಸ್ಸನ್ನು ಶುದ್ಧ ಭಕ್ತಿಗೆ ಜೋಡಿಸುವ ಮೂಲಕ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೋ ಅವನೇ ನಿಜವಾದ ಭಜಕ. ದೇವರ ನಾಮ ಸಂಕೀರ್ತನೆಯಿಂದ ಎಲ್ಲ ಅನರ್ಥಗಳು ದೂರವಾಗುತ್ತದೆ ಎಂದು ಭಾಗವತದಲ್ಲಿ ಹೇಳಲಾಗುತ್ತದೆ. ಈಗ ಸುಮಾರು 2 ಗಂಟೆಗಳ ಕಾಲ ಸುಶ್ರಾವ್ಯವಾಗಿ ಹಾಡಿಸಿ ನಮ್ಮಲ್ಲಿ ಧನಾತ್ಮಕ ಚಿಂತನೆಯಂತ ನಮ್ಮ ಮನಸ್ಸನ್ನು ಕೊಂಡೊಯ್ದು ಶ್ರೀದೇವರ ಕೃಪೆಗೆ ಪಾತ್ರರಾಗುವಂತೆ ಮಾಡಿದ್ದಂತಹ ಶ್ರೀಮತಿ ಮನೋರಮಾ ತೋಳ್ಪಡಿತಾಯ ಇವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೀ 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 ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಶ್ರೀ ಧಾಮ ಮಾಣಿಲ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸ್ಥಿರವಾಗಿ ನೆಲೆಸಿದ ಮಂಜುನಾಥನೇ ಮುಂದೆ ಶ್ರೀ ಸುನಿಲ್ ಕಾಲ್ಕೊಪ್ಪ ಇವರಿಂದ ರಂಗಗೀತೆಗಳು, ರಂಗಭೂಮಿಯಂತಹ ಸಾಂಪ್ರದಾಯಿಕ ಕಲಾ ಪ್ರಕಾರಗಳು ನಿಸ್ಸಂದೇಹವಾಗಿ ನಾಗರಿಕತೆಯ ಆದರ್ಶಗಳು, ಮೌಲ್ಯಗಳು, ಭಾವನೆಗಳು ಮುಂತಾದ ಪ್ರಮುಖ ಗುಣಲಕ್ಷಣಗಳನ್ನು ಹೊಂದಿರ್ತದೆ. ಇಂತಹ ರಂಗಭೂಮಿಯ ಕಲಾವಿದನಾದಂತಹ ಸುನಿಲ್ ರವರು ರಂಗ ನಿರ್ದೇಶಕನೂ ಹೌದು. ಶ್ರೀ ಕ್ಷೇತ್ರ ನೌಕರ ವರ್ಗದವರಿಗೆ ಮಾತೃಶ್ರೀ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಹಲವಾರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ, ನಟಿಸಿದ್ದಾರೆ. ಇವರಿಗೆ ಇಂದಿನ ಭಜನಾ ತರಬೇತಿ ಕಮ್ಮಟಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸ್ವಾಮೀಜಿಯವರು ಶಾಲನ್ನು ಹೊದಿಸಿ ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಸುನಿಲ್ ರವರಿಗೆ ವೇದಿಕೆ ಸಿದ್ಧವಾಗಿದೆ. ಹಲೋ ಹಲೋ, ಹರಿ ಓಂ. ಇದ್ದೀರಾ? ಎಲ್ಲರೂ ಇದ್ದೀರಾ? ಕಾಣ್ತಾ ಇಲ್ಲ ಅಲ್ಲಿ ಹಿಂದೆ ಇದ್ದವರು.
ಇದ್ದೀರಾ ಎಲ್ಲ? ಎಲ್ಲ ಎಡಗನ್ನ ಮೇಲೆ ಕೈ ಇಡಿ. ಎಡ ಕೆನ್ನೆಯ ಮೇಲೆ ಕೈ ಇಡಿ. ಎಡದಲ್ಲೇ ಇಟ್ರಾ? ಬಲಗೈಯನ್ನ ಎಡದಲ್ಲಿಟ್ರಾ? ಹೌದಾ? ಓ ಸರಿ, ಇದ್ದೀರಲ್ಲ? ಕ್ವಿಕ್ಕಾಗಿ ಸ್ವಲ್ಪ ಅಲರ್ಟ್ ಆಗಬೇಕೀಗ, ಆಯ್ತಾ? ಬೆಳಗ್ಗೆಯಿಂದ ಕೂತು 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 ಅಭ್ಯಾಸ, ಇವತ್ತು ಫಸ್ಟ್ ಡೇ ಅಲ್ಲ, ಹಾಗಾಗಿ ವಡೆ ಅಂದಾಗ ಚಪ್ಪಾಳೆ ಹೊಡಿಬೇಕು. ವಡೆ ಅಂದಾಗ ಚಪ್ಪಾಳೆ ಹೊಡಿಬೇಕು. ಪಾಯಸ ಅಂದಾಗ ಕುಡಿಬೇಕು. ಏನು ಮಾಡಬೇಕು? ಕುಡಿಬೇಕು. ವಡೆ ಪಾಯಸ, ವಡೆ ಪಾಯಸ, ವಡೆ ಪಾಯಸ, ಪಾಯಸ ಪಾಯಸ ಅಂದಾಗ ಎಂತ ಮಾಡಬೇಕು? ಮತ್ತೆಲ್ಲ ಚಪ್ಪಾಳೆ ಹೊಡೆದ್ರಲ್ಲ. ಇನ್ನೊಂದ್ಸಲ ವಡೆ ಪಾಯಸ, ಪಾಯಸ. ಔಟ್ ಆದವರಿಗೆ ಪಾಯಸ ಇಲ್ಲ. ಸರಿ ಹೇಳಿದ್ದಾರೆ, ಸಂಜೆ ಇಲ್ಲಂತೆ ಪಾಯಸ, ಕ್ಯಾನ್ಸಲ್. ಈಗ ವಡೆನೂ ತಿಂದಾಯಿತು, ಪಾಯಸವೂ ಕುಡ್ದಾಯಿತು. ಮುಂದೆ ಹಾಡಿಗೆ ಹೋಗುವ. ಈ ಹಾಡು ಒಂದು ರಂಗಗೀತೆ. ಇಲ್ಲಿ 29ನೇ ಪುಟದಲ್ಲಿ ಇದೆ, ಮೂರ್ಲೋಕದಯ್ಯ ಅಂತ ಒಂದಿದೆ. ಶಿವನ ಹಾಡು, ಮಾದಪ್ಪನ ಹಾಡು. ಇದನ್ನು ರಂಗಭೀಷ್ಮ BV ಕಾರಂತರು ರಂಗ ಸಂಗೀತವನ್ನಾಗಿ ಮಾಡಿದರು. ಇದನ್ನು ರಂಗಗೀತೆಯನ್ನಾಗಿ ಮಾಡಿದರು. ಸತ್ತವರ ನೆರಳು ನಾಟಕಕ್ಕೆ ಈ ಹಾಡನ್ನು ಬಳಸಿದರು. ಅಲ್ಲಿ ಸ್ವಲ್ಪ ಭಿನ್ನವಾಗಿದೆ ಈ ಹಾಡು. ಅಲ್ಲಿ ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ, ಇದರಿಂದ ಸ್ಟಾರ್ಟ್ ಆಗ್ತದೆ ಈ ಹಾಡು. ಮೂಲೋಕದಯ್ಯ ದೇವಾನೇ ಸಯ್ಯ, ಹೀಗೆ ಹೋಗ್ತದೆ. ಈ ಹಾಡನ್ನು ಕೇಳಿದ ಅಮ್ಮನವರು, ಮಾತುಶ್ರೀ ಹೇಮಾವತಿ ಅಮ್ಮನವರು, ನಾವು ಇಲ್ಲಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಒಂದು ನಾಟಕವನ್ನು ಮಾಡಿದ್ದೆವು, ಸಾಹೇಬರು ಬರುತ್ತಾರೆ ಅಂತ. ಒಂದು ವಿಭಿನ್ನವಾದ ವಿಡಂಬನಾತ್ಮಕ ನಾಟಕ. ಆ ನಾಟಕದ ಕೊನೆಗೆ ಈ ಹಾಡನ್ನು ಸೇರಿಸಲಿಕ್ಕೆ ಹೇಳಿದರು. ಆವಾಗ ಇದರ ರಾಗವನ್ನು ಸ್ವಲ್ಪ ನಾವು ಬದಲಾವಣೆ ಮಾಡಿದೆವು. ಹಾಗೆ ಆ ಹಾಡನ್ನು ಈಗ ನಿಮಗೆ ಹೇಳಿಕೊಡ್ತಾ ಇರೋದು. ಭಜನಾ ಸಾಹಿತ್ಯಕ್ಕೂ ರಂಗ ಸಾಹಿತ್ಯಕ್ಕೂ ತುಂಬ ವ್ಯತ್ಯಾಸಗಳಿದೆ. ರಂಗಗುರು ಭೀಷ್ಮ ಅವರು ಇವರು BV ಕಾರಂತರು ಹೇಳ್ತಾರೆ, ರಂಗಗೀತೆ, ರಂಗದಲ್ಲಿ ಮಾತು ಹಾಡಿದ ಹಾಗೆ ಇಂಪಾಗಿರಬೇಕಂತೆ. ಮಾತಾಡಿದರೆ ಹಾಡಿನ ಹಾಗೆ ಇಂಪಾಗಿರಬೇಕಂತೆ. ಹಾಡಿದರೆ ಮಾತಿನ ಹಾಗೆ ಇರಬೇಕಂತೆ. ಅಂದರೆ ಮಾತು ಮತ್ತು ಹಾಡು ಒಟ್ಟಾಗಿ ಆ ರಂಗ ಸಂಗೀತದಲ್ಲಿ ಹೋಗುವಂಥದ್ದು. ನಾಟಕದ ಪದ್ಯಗಳೆಲ್ಲ ಅದೇ ರೀತಿ ಹೋಗುವಂಥದ್ದು. ಒಂದು ರಂಗಗೀತೆ, ಅದರಲ್ಲಿ ಮೂರ್ಲೋಕದಯ್ಯ ದೇವಾನುಸಯ್ಯ. ಇಲ್ಲಿ ಮೂರ್ಲೋಕದಯ್ಯ ಅಂತಾಗಿದೆ, ಅದು ಮೂಲೋಕದಯ್ಯ ಅಂತ ಕೂಡ ನೀವು ಹೇಳ್ಬೋದು. ಮೂಲೋಕದಯ್ಯ ಅಂದರೆ ಮೂರು ಲೋಕಕ್ಕೂ ಒಡೆಯನಾದವ ಅನ್ನುವ ಒಂದು ಅರ್ಥ. ಅದರಲ್ಲಿ ಸಾಹಿತ್ಯ ಗಮನಿಸಿ, ಮೂರ್ಲೋಕದಯ್ಯ ದೇವಾನುಸಯ್ಯ, ಸೋಲೀಸಬ್ಯಾಡ ಗೆಲಿಸಯ್ಯ, ಸೋಲೀಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಇಷ್ಟು ಮಾತ್ರ ಇರೋದು, ನೋಡ್ಕೊಳ್ಳಿ. ಫಸ್ಟಿಗೆ ನೀವು ಭಜನಾ ಮಂಡಳಿಗಳಲ್ಲಿ ಪ್ರಾರಂಭ ಮಾಡುವಾಗ ಯಾರು ನೀವು ಹಾಡನ್ನು ಹೇಳಿಕೊಡೋರಿದ್ದೀರಿ ಅವರು ಫಸ್ಟಿಗೊಮ್ಮೆ ಇದನ್ನು ನಿಧಾನವಾಗಿ ಶುರು ಮಾಡಿ ಹೇಳಿಕೊಡ್ಬೇಕು. ಯಾಕಂದರೆ ಈ ಹಾಡನ್ನು ಕೇಳಿದರೆ ಮತ್ತೆ ಜೀವನದಲ್ಲಿ ಗೆಲ್ಲಬೇಕು ಅಂತ ಅನಿಸ್ತದೆ. ಹಾಗಾಗಿ ಇದನ್ನು ಭಜನಾ ಕಮ್ಮಟದ ಒಳಗಡೆ ಅಮ್ಮನವರು ಕಳೆದ 4-5 ವರ್ಷದಿಂದ ಸೇರಿಸಿದ್ದಾರೆ ಈ ಹಾಡನ್ನು. ಅಂದರೆ ಈ ಹಾಡು ನಮಗೊಂದು ಹೊಸ ಚೈತನ್ಯವನ್ನು ಕೊಡ್ತದೆ ಈ ಹಾಡು ಅಂತ. ಸೋಲಿಸಬೇಡ ಗೆಲಿಸಯ್ಯ, ಜೀವನದಲ್ಲಿ ನಮಗೆ ಗೆಲುವೇ ಇರಲಿ ಅನ್ನೋದು ಈ ಹಾಡಿನ ಒಂದು ಉದ್ದೇಶ ಇರುವಂಥದ್ದು, ದೇವನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ಇದು ಭಜನಾ ಕಮ್ಮಟದ ಒಂದು ಭಾಗ ಆಗಿದೆ ಈ ಹಾಡು. ಪ್ರಾರಂಭಕ್ಕೆ ಮೂಲೋಕದಯ್ಯ ದೇವಾನುಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಹಾಗಿದೆ, ಆಯ್ತಾ? ಈಗ ನೀವು ಹಾಡ್ತಾ ಹೋಗಿ ಒಟ್ಟಿಗೆ. ಮೂರ್ಲೋಕದಯ್ಯ ದೇವಾನುಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ. ಮೂಲೋಕದಯ್ಯ
ಮೂಲೋಕದವನೇ ಮುಕ್ಕಣ್ಣ ಶಿವನೇ, ಬಕುತರಿಗೊಲಿಯೋ ಸುಗುಣಾನೇ. ಇದು ಒಂದು ಥರದಲ್ಲಿ ಹಾಡುವಂಥದ್ದು. ಈ ಹಾಡನ್ನು ಹೀಗೂ ಕೂಡ ನೀವು ಹಾಡ್ಬೋದು, ಈ ಥರದಲ್ಲಿ ಕೂಡ ಹಾಡ್ಕೊಂಡು ಹೋಗ್ಬೋದು. ಇನ್ನೊಂದು, ಮೂಲೋಕದಯ್ಯ ದೇವಾನುಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಮೂಲೋಕದಯ್ಯ ದೇವಾನುಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಹೀಗಿದೆ ಆಯ್ತಾ. ಈ ಹಾಡು ಕೇಳಿದಾಗ ಏನು ಅನಿಸ್ತದೆ? ಕೂತಲ್ಲಿ ಒಮ್ಮೆ ತೂಗುವ ಅಂತ ಅನಿಸೋದಿಲ್ವಾ? ಅನಿಸೋದಿಲ್ವಾ? ಆ ಕಡೆ ಈ ಕಡೆ ನೋಡ, ನಿಧಾನಕ್ಕೆ ಕೂತಲ್ಲಿಯೇ ಆಯ್ತಾ, ಹಾಡಿನ ಲಯಕ್ಕೆ ಬದ್ಧವಾಗಿ ನಿಮ್ಮ ನಿಧಾನಕ್ಕೆ ಆ ಕಡೆ ಈ ಕಡೆ ಹೋಗಿ, ಒಟ್ಟಿಗೆ ಎಲ್ಲ ಒಂದ್ಸರಿ ಈ ಕಡೆ ಹೋದರೆ ಎಲ್ಲರೂ ಒಂದ್ಸಲಿ ಈ ಕಡೆಗೆ ಹೋಗ್ಬೇಕು. ತಯಾರಿಯಾ? ಸರಿ. ಮೂಲೋಕದಯ್ಯ ದೇವಾನುಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ನೀವೇ ಹಾಡ್ತೀರಾ? ರೆಡಿ? 1 2 3 ಸ್ಟಾರ್ಟ್. ಮೂಲೋಕದಯ್ಯ ದೇವಾನುಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಮೂಲೋಕದವನೇ ಮುಕ್ಕಣ್ಣ ಶಿವನೇ, ಮೂಲೋಕದವನೇ ಮುಕ್ಕಣ್ಣ ಶಿವನೇ, ಬಕುತರಿಗೊಲಿಯೋ ಸುಗುಣಾನೇ, ಮೂಲೋಕದವನೇ ಮುಕ್ಕಣ್ಣ ಶಿವನೇ, ಬಕುತರಿಗೊಲಿಯೋ ಸುಗುಣಾನೇ, ಬಕುತರಿಗೊಲಿಯೋ ಸುಗುಣಾನೇ, ನೀ ನಮ್ಮ ಅಲ್ಲಿ ಮೂರ್ಲೋಕದವನೇ ಮುಕ್ಕಣ್ಣ ಶಿವನೇ, ಬಕುತರಿಗೊಲಿಯೋ ಸುಗುಣಾನೇ, ಮೂರ್ಲೋಕದವನೇ ಮುಕ್ಕಣ್ಣ ಶಿವನೇ, ಬಕುತರಿಗೊಲಿಯೋ ಸುಗುಣಾನೇ, ಬಕುತರಿಗೊಲಿಯೋ ಸುಗುಣಾನೇ, ನೀ ನಮ್ಮ. ಅಲ್ಲಿ ಸೋಲಿಸ ತಗೊಳ್ಬೇಡಿ, ಅಷ್ಟು ಒಡನೆ ತಗೊಳ್ಬಾರ್ದು, ಸ್ವಲ್ಪ ಅಲ್ಲಿ ಗ್ಯಾಪ್ ಬಿಡಬೇಕು ಆಯ್ತಾ. ಬಕುತರಿಗೊಲಿಯೋ ಸುಗುಣಾನೇ, ನೀ ನಮ್ಮ ಸೋಲಿಸಬ್ಯಾಡ
ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಮೂರ್ಲೋಕದವನು ಹೇಳ್ತೀರಾ? ಅಲ್ಲಿ ಗ್ಯಾಪ್ ಬಿಡಬೇಕು, ಹೇಳಿದಲ್ಲಿ ಗ್ಯಾಪ್ ಬಿಡಬೇಕು, ರಿದಮ್ ಬಿಡಬೇಕು, ಆಯ್ತಾ? ಮತ್ತೆ ಸೋಲಿಸಬೇಡ, ಒಂದು ಬೀಟ್ ಆದಮೇಲೆ ತಗೊಳ್ಬೇಕು. ರೆಡಿ? ಮೂರ್ಲೋಕದವನೇ ಬಕುತರಿಗೊಲಿಯೋ ಸುಗುಣಾನೇ, ಮೂರ್ಲೋಕದವನೇ ಬಕುತರಿಗೊಲಿಯೋ ಸುಗುಣಾನೇ, ಬಕುತರಿಗೊಲಿಯೋ ಸುಗುಣಾನೇ ನೀ ನಮ್ಮ. ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಚಿನ್ನದ ಗುಡಿಯೌನೆ ಮುತ್ತಿನ ರಥದೋನೆ, ಗಂಡುಲಿಯ ಮ್ಯಾಲೆ ಮೆರೆಯೋನೆ. ಚಿನ್ನದ ಗಂಡುಲಿಯ ಮ್ಯಾಲೆ, ಗಂಡುಲಿಯ ಮ್ಯಾಲೆ ಮೆರೆಯೋನೆ ಮಾದಪ್ಪ. ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಜೀವನದ ಪಯಣದಲ್ಲಿ ಕಷ್ಟ ಎಷ್ಟೇ ಬರಲಿ, ಸೋಲಿರದೆ ಗೆಲುವಿರಲಿ ಹೇ ದೇವಾ. ಜೀವನದ ಪಯಣದಲ್ಲಿ ಸೋಲಿರದೆ ಗೆಲುವಿರಲಿ ಹೇ ದೇವಾ ಮಂಜುನಾಥ. ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಮೂಲೋಕದಯ್ಯ ದೇವಾನುಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಸೋಲಿಸಬ್ಯಾಡ ಗೆಲಿಸಯ್ಯ. ರಿಪೀಟ್. ಸೋಲಿಸಬ್ಯಾಡ ಗೆಲಿಸಯ್ಯ. ರಿಪೀಟ್. ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಹಾಗೆ ಎಂಡ್ ಮಾಡ್ಬೋದು. ಇನ್ನೊಂದ್ಸಲ ನೀವೇ ಹಾಡ್ಬೇಕೀಗ, ಆಗ್ಬೋದಾ? ಹಾಂ ಹಾಂ. ಗೆಜ್ಜೆ ಇದೆಯಾ? ಗೆಜ್ಜೆ ಕೊಡಲಿಲ್ಲ, ತಾಳ ಇದೆ. ಹಾಂ, ನಿಧಾನ ತಾಳ ಹಾಕಿ. ತಾಳದ ಶಬ್ದಕ್ಕಿಂತ ಹಾಡು ಗಟ್ಟಿ ಕೇಳಬೇಕು, ಆಯ್ತಾ? ಹಾಂ. ಮೂಲೋಕದಯ್ಯ ದೇವಾನುಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಮೂಲೋಕದಯ್ಯ ಮೂಲೋಕದವನೇ ಬಕುತರಿಗೊಲಿಯೋ ಸುಗುಣಾನೇ, ಮೂಲೋಕದವನೇ ಮುಕ್ಕಣ್ಣ ಶಿವನೇ, ಬಕುತರಿಗೊಲಿಯೋ ಸುಗುಣಾನೇ, ಬಕುತರಿಗೊಲಿಯೋ ಸುಗುಣಾನೇ ನೀ ನಮ್ಮ.
ಮ್ಯಾಲೆ ಮೆರೆಯೋನೆ, ಚಿನ್ನದ ಗುಡಿಯೋನೆ ಮುತ್ತಿನ ರಥದೋನೆ ಗಂಡುಲಿಯ ಮ್ಯಾಲೆ ಮೆರೆಯೋನೆ, ಗಂಡುಲಿಯ ಮ್ಯಾಲೆ ಮೆರೆಯೋನೆ ಮಾದಪ್ಪ. ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಗೆಲಿಸಯ್ಯ. ಜೀವನದ ಪಯಣದಲ್ಲಿ ಕಷ್ಟ ಎಷ್ಟೇ ಬರಲಿ ತೋರಿರದೆ ಗೆಲುವಿರಲಿ ಹೇ ದೇವಾ. ಜೀವನದ ಪಯಣದಲ್ಲಿ ಸೋಲಿರದೆ ಗೆಲುವಿರಲಿ ಹೇ ದೇವಾ, ಸೋಲಿರದೆ ಗೆಲುವಿರಲಿ ಹೇ ದೇವಾ ಮಂಜುನಾಥ. ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಮೂಲೋಕದಯ್ಯ ದೇವಾನುಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ. ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ತಾಳ ನಿಲ್ಲಿಸ್ಬೇಕಲ್ಲ, ಅಲ್ಲಿ ಅಲ್ಲಿ ಗಿಣಿ 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 ಕೇಳಬಾರ್ದು. ಮತ್ತೆ ಎಲ್ಲಿ ನಿಲ್ಲಿಸ್ಲಿಕ್ಕೆ ಹೇಳಿದ್ದೇವೆ ಕಂಪ್ಲೀಟ್ ತಾಳ ನಿಲ್ಲಬೇಕು. ಮತ್ತೆ ಹೊಸ ಉಸಿರಿನೊಂದಿಗೆ ಸೋಲಿಸಬೇಡ ಶುರುವಾಗಬೇಕು. ನೆನಪಿರ್ತದಾ? ನೆನಪಿರ್ತದಾ? ಇನ್ನೊಂದ್ಸಲ ಹಾಡ್ತೀರಾ? ತಾಳ ಬೇಡ, ತಾಳ ಬೇಡ. ಈಗ ನಿಮ್ಮ ಆಗ ಹೇಳಿದ್ನಲ್ಲ ನಾನು, ಆ ಕಡೆ ಈ ಕಡೆ ಹೋಗಬೇಕು ನೀವು ಅಂತ, ಹಾಗೆ ಆ ಕಡೆ ಈ ಕಡೆ ಹೋಗಿ ಸ್ವಲ್ಪ ಸೊಂಟ ಸಡಿಲಾಗ್ತದೆ ಆ ಕಡೆ ಈ ಕಡೆ ಹೋಗಿ, ಆಯ್ತಾ? ಹಾಂ, ಎಲ್ಲ ಒಟ್ಟಿಗೆ ಹೋಗಬೇಕು. ನೀವು ಎತ್ತು ಏರಿಗೆ ಕೋಣ ನೀರಿಗೆ ಅಂತ ಹೋಗಬಾರ್ದು, ಆಯ್ತಾ? ಎಲ್ಲರೂ ಒಂದೇ ಕಡೆ ಹೋಗಬೇಕು, ಒಂದೇ ಕಡೆ ಈ ಕಡೆ ಬರಬೇಕು. ಶುರು ಮಾಡುವ? ಸ್ಟಾರ್ಟಿಂಗ್ ನಾನೇ ತಗೊಳ್ತೇನೆ, ಆಮೇಲಿದ್ದು ನೀವು ಕಂಟಿನ್ಯೂ ಮಾಡಬೇಕು. ಆಗ್ಬೋದಾ? ಮೂಲೋಕದಯ್ಯ ದೇವಾನುಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಮೂಲೋಕದಯ್ಯ ದೇವಾನುಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಮೂಲೋಕದವನೇ ಮುಕ್ಕಣ್ಣ ಶಿವನೇ, ಬಕುತರಿಗೊಲಿಯೋ ಸುಗುಣಾನೇ. ಮೂಲೋಕದವನೇ ಮುಕ್ಕಣ್ಣ ಶಿವನೇ, ಬಕುತರಿಗೊಲಿಯೋ ಸುಗುಣಾನೇ, ಬಕುತರಿಗೊಲಿಯೋ ಸುಗುಣಾನೇ ನೀ ನಮ್ಮ. ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಚಿನ್ನದ ಗುಡಿಯೌನೆ ಮುತ್ತಿನ ರಥದೋನೆ ಗಂಡುಲಿಯ ಮ್ಯಾಲೆ ಮೆರೆಯೋನೆ, ಚಿನ್ನದ ಗುಡಿಯೌನೆ ಮುತ್ತಿನ ರಥದೋನೆ ಗಂಡುಲಿಯ ಮ್ಯಾಲೆ ಮೆರೆಯೋನೆ, ಗಂಡುಲಿಯ ಮ್ಯಾಲೆ ಮೆರೆಯೋನೆ
ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ. ಮೂಲೋಕದಯ್ಯ ದೇವಾನುಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ. ನಮ್ಮನು ಗೆಲಿಸಯ್ಯ. ಮುಂದಿನ ಹಾಡು ಹಾಡುವನಾ? ಇದು ತತ್ವಪದ. ನೀವು ಕೇಳಿರ್ತೀರಿ, ಉತ್ತರ ಕರ್ನಾಟಕದವ್ರು ಇದ್ದೀರಾ? ಇಲ್ಲದಿದ್ದರೂ ಕೇಳಿರ್ತೀರಿ. ಈಗ ಎಲ್ಲರ ಕೈಯಲ್ಲಿಯೂ ಚಿಕ್ಕದಾದ ಪ್ರಪಂಚ ಇರ್ತದೆ, ಅದರಲ್ಲಿ ಕೂಡ ಇದನ್ನು ಕೇಳ್ಬೋದು. ಅಲ್ಲಿ ಸ್ವಲ್ಪ ಇದು ಭಿನ್ನವಾಗಿದೆ ಹಾಡಿನ ಸಾಹಿತ್ಯ. ಇಲ್ಲಿ ನಾವು ಇದನ್ನು ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಈ ಹಾಡಿನ ಸಾಹಿತ್ಯವನ್ನು ಇನ್ನೂ ಸ್ವಲ್ಪ ಬೇರೆ ಥರದಲ್ಲಿ ಅದನ್ನು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಬೋದು ಅನ್ನುವ ವಿಚಾರವನ್ನು ಅಮ್ಮನವರು ಒಂದಷ್ಟು ಸಾಹಿತ್ಯಗಳನ್ನು ಅದರಲ್ಲಿ ಬದಲಾವಣೆ ಮಾಡಿದ್ದಾರೆ. ಹಾಗಾಗಿ ಇದು ಕೇಳ ಜಾಣ ಶಿವ ಧ್ಯಾನ ಮಾಡಣ್ಣ ಅನ್ನುವ ಹಾಡು. ಕೇಳ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ ಅಂತ ಹಾಡಿದು. ಇದರ ಮೂಲ ಸಾಹಿತ್ಯ ಬೇರೆಯೇ ಇದೆ. ಇದೊಂದು ತತ್ವಪದ, ಇದು ರಂಗಗೀತೆ ಅಲ್ಲ, ಇದು ತತ್ವಪದ. ಅಂದರೆ ಜೀವನಕ್ಕೆ ಬೇಕಾದಂತಹ ತತ್ವಗಳನ್ನು ನೀವು ಅಳವಡಿಸ್ಕೊಳ್ಳಿ ಎನ್ನುವ ಸಾಹಿತ್ಯವನ್ನು ಈ ಒಂದು ಹಾಡಿನಲ್ಲಿ ಅಳವಡಿಸಲಾಗಿದೆ. ಕೇಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು, ದಾನ ಧರ್ಮದ ಅಂತಾಗಿದೆ ಅಲ್ಲಿ. ದಾನ ಧರ್ಮವ ಅಣ್ಣ, ದಾನ ಧರ್ಮವ ನೀನು ನಿತ್ಯದಿ ಮಾಡಣ್ಣ. ಅಲ್ಲೊಂದು ಸಾಹಿತ್ಯ ದಾನ ಧರ್ಮದ ಅಂತಿದೆಯಲ್ಲ, ಅಲ್ಲಿ ದಾನ ಧರ್ಮವ ಅಂತ ಮಾಡ್ಕೊಳ್ಬೇಕು ಅದನ್ನು. ಆಯಿತಾ? ಮತ್ತೆಲ್ಲ ಸರಿಯಾಗಿದೆ. ದಾನ ಧರ್ಮವ ಅಣ್ಣ, ದಾನ ಧರ್ಮವ ನೀನು ನಿತ್ಯದಿ ಮಾಡಣ್ಣ ಅಂತ ಇದೆ. ಆಯಿತಾ? ಸಾಹಿತ್ಯ ನೋಡ್ತಾ ಹೋಗಿ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ಹೇಳಿ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಗೊತ್ತಾಯ್ತಾ? ಇದು ಒಂದು ಪಲ್ಲವಿ. ಆಮೇಲೆ ಇದರ ನೆಕ್ಸ್ಟ್, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ. ಹೌದಣ್ಣ, ನೀವು ಹೇಳ್ಬೇಕೀಗ, ಕೇಳಿಸ್ಕೊಳ್ಳಿ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ. ಹೌದಣ್ಣ. ಎಂಡಿಗೆ ಏನ್ ಹೇಳ್ಬೇಕು? ಒಂದ್ಸರಿ ಒಟ್ಟಿಗೆ ಹೇಳಿ. 1 2 3 ಸ್ಟಾರ್ಟ್. ಇನ್ನು ಗಟ್ಟಿ. 1 2 3 ಸ್ಟಾರ್ಟ್. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ.
ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ದಾನ ಧರ್ಮವ, ಅಲ್ಲಿ ಅಣ್ಣ ಇದೆ ಅಲ್ವಾ, ದಾನ ಧರ್ಮವ ಅಣ್ಣ ಕರಿಬೇಕಲ್ಲೀಗ, ಅಣ್ಣನ ಕರಿಬೇಕೀಗ ಅಣ್ಣ ಅಂತ. ದಾನ ಧರ್ಮವ, ದಾನ ಧರ್ಮವ, ದಾನ ಧರ್ಮವ ನಿತ್ಯದಿ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಇನ್ನೊಂದ್ಸಲ ಕಾಶಿ ಯಾತ್ರೆ ತಗೊಳ್ಳಿ ಆಯ್ತಾ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ದಾನ ಧರ್ಮವ, ದಾನ ಧರ್ಮವ ನಿತ್ಯದಿ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕರ್ಮವ ಸುಟ್ಟು ಬೂದಿಯ ಮಾಡೋ, ಕರ್ಮವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದ ಹರಣ ಮಾಡು. ಕರ್ಮವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದ ಹರಣ ಮಾಡು. ಸಿಟ್ಟು ಬಂದಾಗ, ಅಲ್ಲಿ ಫುಲ್ ಇದೆ, ಸಿಟ್ಟು ಬಂದಾಗ ನಿಧಾನ ಮಾಡೋಣ ಅಂತ. ಅಲ್ಲಿ ಗ್ಯಾಪ್ ಕೊಡ್ಲಿಲ್ಲ ಅಲ್ವಾ, ಅಲ್ಲಿ ಗ್ಯಾಪ್ ಕೊಡಬೇಕು. ಸಿಟ್ಟು ಬಂದಾಗ ಅಣ್ಣ, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಮನದಿ ವೈರಾಗ್ಯವ ಗಟ್ಟಿ ಮಾಡೋ, ಮನದಿ ವೈರಾಗ್ಯವ ಗಟ್ಟಿ ಮಾಡೋ, ವೈಭೋಗ ಜೀವನ ವ್ಯರ್ಜನ ಮಾಡೋ. ಮನದಿ ವೈರಾಗ್ಯವ ಗಟ್ಟಿ ಮಾಡೋ, ಸಂಸಾರ ಕರೆ ಕರೆ, ಸಂಸಾರ ಕರೆ ಕರೆ ದೂರ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಆಸೆಯ ಆಕಾಂಕ್ಷೆ ಶಮನ ಮಾಡೋ, ಮಾಡಣ್ಣ ಮಾಡಣ್ಣ ಅನ್ಬೇಕೀಗ. ಆಸೆ ಆಕಾಂಕ್ಷೆ ಶಮನ ಮಾಡೋ, ಮಾಡೋಣ. ಆಸೆ ಆಕಾಂಕ್ಷೆ ಶಮನ ಮಾಡೋ, ಇಚ್ಛೆ ನಿನ್ನಿಚ್ಛೆ ದೂರ ಮಾಡೋ. ಆಸೆ ಆಕಾಂಕ್ಷೆ ಶಮನ ಮಾಡೋ, ಇಚ್ಛೆ ನಿನ್ನಿಚ್ಛೆ ದೂರ ಮಾಡೋ. ಅಲ್ಲಿ ಕಾಮ ಪ್ರೇಮ ಕಂಡಲ್ಲಿ ಅಣ್ಣ, ಕಾಮ ಪ್ರೇಮ ಕಂಡಲ್ಲಿ ಪಾತಳ ದೂಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಸಾಕಾರ ಕಂಡಲ್ಲಿ ಸಲಾಮು ಮಾಡೋ, ಮಾಡೋಣ. ಸಾಕಾರ ಕಂಡಲ್ಲಿ ಸಲಾಮು ಮಾಡೋ, ವೈರಿಯ ಕಂಡಲ್ಲಿ ಧೈರ್ಯವ ಮಾಡು. ಸಾಕಾರ ಕಂಡಲ್ಲಿ ಸಲಾಮು ಮಾಡು, ವೈರಿಯ ಕಂಡಲ್ಲಿ ಧೈರ್ಯವ ಮಾಡು. ಪರರ ಮಾತ ಕೇಳಿ
ಪರರ ಮಾತ ಕೇಳಿ ಜಗಳ ಬ್ಯಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, 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 ನಿನ್ನೊಳಗ ನೀನು. ಎಂಡ್ ಸ್ಪೀಡ್ ಮಾಡಿಯೂ ಎಂಡ್ ಮಾಡ್ಬೋದು. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ನೀವು ಆಡ್ಬೇಕಲ್ಲ ಈಗ. ಅಣ್ಣ ಹೇಳ್ಬೇಕು ನೀವೀಗ. ಎಲ್ಲ ಅಣ್ಣಂದ್ರು ಅವ್ರು ಹಾಡ್ತಾರೆ, ನೀವು ಅಣ್ಣ ಹೇಳ್ಬೇಕು. ಆಮೇಲೆ ನೀವು ಹಾಡ್ಬೇಕು, ಅವಳು ಅಣ್ಣ ಹೇಳ್ಬೇಕು. ಆಯಿತಾ? ಅಲ್ಲಿ ಅಣ್ಣ ಇದೆ, ಹೌದಣ್ಣ ಇದೆ, ನೋಡಣ್ಣ ಇದೆ, ಮಾಡಣ್ಣ ಇದೆ, ಎಲ್ಲ ಅದನ್ನೆಲ್ಲ ನೋಡ್ಕೊಳ್ಬೇಕಲ್ಲಿ. ಆಯಿತಾ? ನಿಧಾನ ಮಾಡಣ್ಣ. ಸಿಟ್ಟು ಬಂದಾಗ ಅಣ್ಣ, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಎರಡು ಪಲ್ಲವಿ ಆದಮೇಲೆ, ಎರಡು ಚರಣ ಆದಮೇಲೆ ಒಂದು ಪಲ್ಲವಿಯನ್ನು ಬೇಕಾದರೆ ಹಾಡ್ಬೋದು. ಯಾವುದು ಸ್ಪೀಡ್ ಇರೋದು. ಕೆಳಜಾಣ ಇದೆಯಲ್ಲ, ಅದನ್ನು ಕಾಶಿ ಯಾತ್ರೆ ಆದಮೇಲೆ, ಕರ್ಮವ ಸುಟ್ಟು ಬೂದಿಯ ಮಾಡೋ ಆದಮೇಲೆ, ಅಲ್ಲ, ಕರ್ಮವ ಸುಟ್ಟು ಬೂದಿ ಆದಮೇಲಿನ ಲೈನ್ ಉಂಟಲ್ಲ, ಅಲ್ಲಿ ಬೇಕಾದರೆ ಒಂದು ಪಲ್ಲವಿಯನ್ನು ರಿಪೀಟ್ ಮಾಡ್ಬೋದು. ಇಲ್ಲದಿದ್ದರೆ ಉದ್ದ ಹಾಡು ಉದ್ದ ಅಂತ ಅನಿಸ್ತದೆ, ತುಂಬ ದೊಡ್ಡ ಹಾಡು ಅಂತ ಅನಿಸ್ತದೆ. ಹಾಡ್ತೀರಾ ನೀವೇ? ಇವ್ರು ಫಸ್ಟಾ? ಒಟ್ಟಿಗೆ ಒಂದ್ಸಲಿ ಹಾಡಿ. ಹಾಂ ಅಣ್ಣ, ನಾನೇ ಹೇಳ್ತೇನೆ. ಹಾಂ, ಶುರು. ಹಾಂ, 1 2 3 ಸ್ಟಾರ್ಟ್. ಅಲ್ಲಲ್ಲ, ಫಸ್ಟಿಗೆ ಹೇಗೆ ಶುರು ಮಾಡ್ತೀರಿ? ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ಹಾಗಲ್ವಾ ಸ್ಟಾರ್ಟ್? ಆಮೇಲೆ ನೆಕ್ಸ್ಟ್ ಒಂದು ಚರಣ ಆದ ಮೇಲೆ ಪಲ್ಲವಿಯನ್ನು ಹಾಡುವಾಗ ಕೆಳಜಾಣ ಹಾಗೆ ಹಾಡಬೇಕು. ಫಸ್ಟ್ ಶುರು ಮಾಡುವಾಗ ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಹೀಗೆ ಶುರು ಮಾಡ್ಬೇಕು. ಆಯ್ತಾ? ಫಸ್ಟ್ ಲೈನ್, ಫಸ್ಟ್ 2 ಲೈನ್ ಮಾಡಿ ಹಾಡಿ ನೀವೇ. ರೆಡಿ? 1 2 3 ಸ್ಟಾರ್ಟ್. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ಹೇಳಿ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ಇಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಇಷ್ಟು ಮಾತ್ರ ಹಾಡಿ. ಈಗ 2 ಥರ ಇದೆ.
ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಮೊದಲನೇದು ಕೇಳಜಾಣ ಹಾಗೆ ಶುರುವಾಗ್ತದೆ, ಎರಡನೇದು ಕೇಳಜಾಣ ಹಾಗೆ ಶುರುವಾಗ್ತದೆ. ರೆಡಿ? 1 2 3 ಸ್ಟಾರ್ಟ್. ಯಾಕೆ ಡೌಟ್ ಇದೆಯಲ್ಲ? ಕೇಳಜಾಣ ಶಿವ ಧ್ಯಾನ ಮಾಡಣ್ಣ, ಕೇಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಹೇಳಿ, ನೀವು ಹಾಡ್ಬೇಕು ಗಟ್ಟಿಯಾಗಿ ಸ್ವಲ್ಪ. ಯಾಕೆ ಹೇಳಿ? ನಿಮಗೆ ಸ್ವಲ್ಪ ಗಟ್ಟಿಯಾದಂಥ ವಾಯ್ಸ್ ಸ್ವಲ್ಪ ಅವರಿಗೆ ಕಷ್ಟ, ಸ್ವಲ್ಪ ಹೈ ಆಯ್ತು ಅವರಿಗೆ. ಆಗ್ತದೆ ಅವ್ರಿಗೆ ಮತ್ತೆ ಹಾಡ್ತಾ ಹಾಡ್ತಾ. ಹಾಗಾಗಿ ನೀವು ಗಟ್ಟಿಯಾಗಿ ಎತ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೀರಿ, ಕೇಳಜಾಣ ಹಾಗೆ ಎತ್ಕೊಳ್ತಿದ್ದೀರಿ. ಫಸ್ಟಿಗೆ ಕೇಳಜಾಣ ಕೇಳಜಾಣ ಹಾಗೆ ತಗೊಳ್ಬೇಕು. ರೆಡಿ? 1 2 3 ಸ್ಟಾರ್ಟ್. ಕೇಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳಜಾಣ ಶಿವ ಧ್ಯಾನ ಮಾಡಣ್ಣ, ಕೇಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕರ್ಮವ ಸುಟ್ಟು ಬೂದಿಯ ಮಾಡೋ ಅಣ್ಣ, ಕರ್ಮವ ಸುಟ್ಟು ಬೂದಿಯ ಮಾಡೋ, ಗರ್ವವೆಂಬುದ ಹರಾಣ ಮಾಡೋ, ಕರ್ಮವ ಸುಟ್ಟು ಬೂದಿಯ ಮಾಡೋ. ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಅಲ್ಲಿ ಕೇಳಜಾಣ ತಗೊಳ್ಬೇಕಲ್ಲ, ಯಾವ ತಗೊಳ್ಬೇಕು? ಯಾರು ತಗೊಳ್ಬೇಕು? ಅಲ್ಲ, ಯಾರು ತಗೊಳ್ಬೇಕು? ನೀವ? ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳಜಾಣ ಕೇಳಜಾಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಮನದಿ ವೈರಾಗ್ಯವ ಗಟ್ಟಿ ಮಾಡೋ ಮಾಡೋಣ, ಮನದಿ ವೈರಾಗ್ಯವ ಗಟ್ಟಿ ಮಾಡೋ, ವೈಭೋಗ ಜೀವನ ವ್ಯರ್ಜನ ಮಾಡೋ, ಮನದಿ ವೈರಾಗ್ಯವ ಗಟ್ಟಿ ಮಾಡೋ. ಸಂಸಾರ ಕರೆ ಕರೆ ಸಂಸಾರ
ಭಕ್ತರ ಕರೆ ಕರೆ ದೂರ ಮಾಡಣ್ಣ, ನಿನ್ನೊಳಗ ನೀನು ನಿನ್ನೊಳಗ ನೀನು ಆಸೆ ಆಕಾಂಕ್ಷೆ ಶಮನ ಮಾಡೋ ಮಾಡೋಣ, ಆಸೆ ಆಕಾಂಕ್ಷೆ ಶಮನ ಮಾಡೋ, ಇಚ್ಛೆ ನಿನ್ನಿಚ್ಛೆ ದೂರ ಮಾಡೋ, ಆಸೆ ಆಕಾಂಕ್ಷೆ ಶಮನ ಮಾಡೋ, ಇಚ್ಛೆ ನಿನ್ನಿಚ್ಛೆ ದೂರ ಮಾಡೋ, ಕಾಮ ಪ್ರೇಮ ಕಂಡಲ್ಲಿ ಕಾಮ ಪ್ರೇಮ ಕಂಡಲ್ಲಿ ಪಾತಳ ದೂಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಶಿವ ಧ್ಯಾನ ಕೆಳಜಾಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಸಾಕಾರ ಕಂಡಲ್ಲಿ ಸಲಾಮು ಮಾಡೋ, ಸಾಕಾರ ಕಂಡಲ್ಲಿ ಸಲಾಮು ಮಾಡೋ, ವೈರಿಯ ಕಂಡಲ್ಲಿ ಧೈರ್ಯವ ಮಾಡು, ಸಾಕಾರ ಕಂಡಲ್ಲಿ ವೈರಿಯ ಕಂಡಲ್ಲಿ ಧೈರ್ಯವ ಮಾಡು, ಪರರ ಮಾತ ಕೇಳಿ ಪರರ ಮಾತ ಕೇಳಿ ಜಗಳ ಬ್ಯಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಕೆಳಜಾಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ನೀವೇ ಹಾಡ್ತೀರಾ ಈಗ? ಡೌಟ್ ಇದೆಯಾ? ಅಲ್ಲಿ ನೋಡಿ, ಪರರ ಮಾತ ಕೇಳಿ ಅಣ್ಣ ಆದಮೇಲೆ ಪರರ ಮಾತ ಕೇಳಿ ಜಗಳ ಬೇಡಣ್ಣ ಬಿಟ್ಟೋಗಿದೆ ಲೈನು, ಅಲ್ಲಿ ಸೇರಿಸಿಕೊಳ್ಳಿ ಪೆನ್ ಇದ್ದವರು. ಪರರ ಮಾತ ಕೇಳಿ ಜಗಳ ಬ್ಯಾಡಣ್ಣ ಆ ಲೈನು ಬಿಟ್ಟೋಗಿದೆ, ಜಗಳ ಬ್ಯಾಡಣ್ಣ ಅಲ್ಲಿ ಸೇರಿಸಿ. ಇಚ್ಛೆ ನಿನ್ನಿಚ್ಛೆ ದೂರ ಮಾಡೋ, ಅಲ್ಲಿ ಚೂರು ಸಮಸ್ಯೆ ಇದೆ. ಇಚ್ಛೆ ನಿನ್ನಿಚ್ಛೆ ದೂರ ಮಾಡು, ಆಸೆ ಆಕಾಂಕ್ಷೆ ಶಮನ ಮಾಡೋ, ಇಚ್ಛೆ ನಿನ್ನಿಚ್ಛೆ ದೂರ ಮಾಡು, ಕಾಮ ಪ್ರೇಮ ಕಂಡಲ್ಲಿ ಒಟ್ಟಿಗೆ ಬರಬೇಕದು, ಅಲ್ಲಿ ಗ್ಯಾಪ್ ಬಿಡಬೇಡಿ. ಎಲ್ಲಿ ಗೊತ್ತಾ? ಇಚ್ಛೆ ನಿನ್ನಿಚ್ಛೆ ದೂರ ಮಾಡು, ಕಾಮ ಪ್ರೇಮ ಕಂಡಲ್ಲಿ, ಅಲ್ಲಿಗೆ ಅಲ್ಲಿ ಆಯ್ತಾ? ಅಲ್ಲಿ ಗ್ಯಾಪ್ ಕೊಟ್ಟೆ ಅಣ್ಣ ಹೇಳಬೇಕು. ನೀವು ತಾಳದೊಟ್ಟಿಗೆ ಅಣ್ಣ ಹೇಳ್ತಾ ಇದ್ದೀರಿ. ಅಲ್ಲಿ ಎಲ್ಲ ಕಡೆಯೂ ಅಣ್ಣ ಹೇಳುವಾಗ ಹೌದಣ್ಣ ಹೇಳುವಾಗ ತಾಳದೊಟ್ಟಿಗೆ ಹೇಳ್ತಾ ಇದ್ದೀರಿ, ಅದು ಮಾತಿನ ಹಾಗೆ ಇರಬೇಕು. ಅದು ಹೌದಣ್ಣ ಅಂತ ಹೇಳುವಾಗಿರ್ಬೇಕು, ಅಣ್ಣೋ ಅಂತ ಕರೆದಂಗಿರ್ಬೇಕು. ಅದು ಅಣ್ಣ ಅಲ್ಲ, ಅಣ್ಣೋ ಎಚ್ಚರಿಸೋದು ಅವನನ್ನು, ಎಚ್ಚರಿಕೆ ಮಾಡೋದು ಅವನನ್ನು. ಆಯ್ತಾ? ಅಣ್ಣ ಮಾಡು, ನೀನು ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಂತಿರುವ ಹಾಡೋದು. ಕರ್ಮವ ಸುಟ್ಟು ಬೂದಿಯ ಮಾಡೋ, ಮಾಡೋಣ ಅಲ್ಲ ಹೌದಣ್ಣ, ಕರ್ಮ ಸುಟ್ಟು ಬಿಡಿ, ಬೂದಿ ಮಾಡಿಬಿಡಿ ಅದನ್ನು, ಗರ್ವವನ್ನು ಹರಣ ಮಾಡಿ. ಲೈನ್ಸ್ ನೋಡಿ, ಅದು ಗರ್ವವೆಂಬುದ ಹರಣ ಮಾಡು, ಕರ್ಮವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದ ಹರಣ ಮಾಡು, ಸಿಟ್ಟು ಬಂದಾಗ ಅಣ್ಣ ಆಗ್ಬೇಕಲ್ಲ, ಸಿಟ್ಟು ಬಂದಾಗ ಅಣ್ಣ ಅಂತ ಆಗ್ಬಾರ್ದು, ಸಿಟ್ಟು ಬಂದಾಗ ಅಣ್ಣ, ಸಿಟ್ಟು ಬಂದಾಗ, ಸಿಟ್ಟು ಬಂದಾಗ,
ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಹಾಡ್ತೀರಾ ನೀವೇ? ಅಲ್ಲಿ ಕೂಡ ಆಸೆ ಆಕಾಂಕ್ಷೆ ಶಮನ ಮಾಡೋಣ. ಆಸೆ ಆಕಾಂಕ್ಷೆ ಶಮನ ಮಾಡು, ಇಚ್ಛೆ ನಿನ್ನಿಚ್ಛೆ ದೂರ ಮಾಡು. ಆಸೆ ಆಕಾಂಕ್ಷೆ ಶಮನ ಮಾಡು, ಇಚ್ಛೆ ನಿನ್ನಿಚ್ಛೆ ದೂರ ಮಾಡು. ಕಾಮ ಪ್ರೇಮ ಕಂಡಲ್ಲಿ ಅಣ್ಣ, ಕಾಮ ಪ್ರೇಮ ಕಂಡಲ್ಲಿ ಅಣ್ಣ ಅಣ್ಣ, ದೊಡ್ಡ ವಯಸ್ಸಲ್ಲಿ ಅಣ್ಣನ ಕರಿಬೇಕು. ಕಾಮ ಪ್ರೇಮ ಕಂಡಲ್ಲಿ ಪಾತಳ ದೂಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು. ಇನ್ನೊಂದು ನೋಡಿ, ಸಾಕಾರ ಕಂಡಲ್ಲಿ ಸಲಾಮು ಮಾಡೋಣ. ಸಾಕಾರ ಕಂಡಲ್ಲಿ ಸಲಾಮು ಮಾಡು, ವೈರಿಯ ಕಂಡಲ್ಲಿ ಧೈರ್ಯವ ಮಾಡು. ಸಾಕಾರ ಕಂಡಲ್ಲಿ ಸಲಾಮು ಮಾಡು, ವೈರಿಯ ಕಂಡಲ್ಲಿ ಧೈರ್ಯವ ಮಾಡು. ಪರರ ಮಾತ ಕೇಳಿ ಜಗಳ ಬ್ಯಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ, ಕೆಳಜಾಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಹಾಗೂ 3 ಸಲ ಹೇಳಿ ಎಂಡ್ ಮಾಡ್ಬೋದು. ನೀವೇ ಹಾಡ್ತೀರಾ? ಕನ್ಫ್ಯೂಸ್ ಆಗ್ತದಾ ಫಸ್ಟಿಗೆ? ಕೇಳಜಾಣ ಹಾಗೆ ಶುರು ಮಾಡಬೇಕು. ರೆಡಿಯಾ? ನಿಲ್ತೀರಾ? ಸ್ವಲ್ಪ ನಿಲ್ತೀರಾ? ನಿಲ್ಲಿ. ನೀವೇ ಆಡ್ಬೇಕೀಗ, ಆಯ್ತಾ? ನಾನು ಆಡೋದಿಲ್ಲ, ನಿಲ್ಲಿಸಿರೋದಕ್ಕೆ. ಆ ಕಡೆ ಹೋಗ್ಬೇಕೀಗ, ನಿಲ್ಬಾರ್ದು, ಸುಮ್ಮನೆ ನಿಲ್ಬಾರ್ದು, ಆಯ್ತಾ? ಇದು ಸ್ಟ್ರೀಟ್ ಲೈಟ್ ಮಾತ್ರ ಹೀಗೆ ನಿಲ್ಲುದು, ಆಯ್ತಾ? ನಾವು ಸ್ವಲ್ಪ ಆ ಕಡೆ ಹೋಗುವ, ನಮಗೆ ಚಾನ್ಸಸ್ ಇದೆ. ಆಗ್ಬೋದಾ? ರೆಡಿಯಾ? ಕೆಳಜಾಣ ಶಿವ ಧ್ಯಾನ ಮಾಡೋಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ.
ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕರ್ಮವ ಸುಟ್ಟು ಬೂದಿಯ ಮಾಡೋ, ಕರ್ಮವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದ ಹರಣ ಮಾಡು. ಕರ್ಮವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದ ಹರಣ ಮಾಡು. ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಧ್ಯಾನ ಮಾಡಣ್ಣ, ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಮನದಿ ವೈರಾಗ್ಯವ ಗಟ್ಟಿ ಮಾಡೋ, ಮನದಿ ವೈರಾಗ್ಯವ ಗಟ್ಟಿ ಮಾಡು, ವೈಭೋಗ ಜೀವನ ವರ್ಜನ ಮಾಡು. ಮನದಿ ವೈರಾಗ್ಯವ ಗಟ್ಟಿ ಮಾಡು, ವೈಭೋಗ ಜೀವನ ವರ್ಜನ ಮಾಡು. ಸಂಸಾರ ಕರೆ ಸಂಸಾರ ಕರೆ ದೂರ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಆಸೆ ಆಕಾಂಕ್ಷೆ ಶಮನ ಮಾಡೋ, ಆಸೆ ಆಕಾಂಕ್ಷೆ ಶಮನ ಮಾಡು, ಇಚ್ಛೆ ನಿನ್ನಿಚ್ಛೆ ದೂರ ಮಾಡು. ಆಸೆ ಆಕಾಂಕ್ಷೆ ಶಮನ ಮಾಡು, ಇಚ್ಛೆ ನಿನ್ನಿಚ್ಛೆ ದೂರ ಮಾಡು. ಕಾಮ ಪ್ರೇಮ ಕಂಡಲ್ಲಿ ಕಾಮ ಪ್ರೇಮ ಕಂಡಲ್ಲಿ ಪಾತಳ ದೂಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಶಿವ ಧ್ಯಾನ ಮಾಡಣ್ಣ, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಸಾಕಾರ ಕಂಡಲ್ಲಿ ಸಲಾಮು ಮಾಡೋ, ಸಾಕಾರ ಕಂಡಲ್ಲಿ ಸಲಾಮು ಮಾಡು, ವೈರಿಯ ಕಂಡಲ್ಲಿ ಧೈರ್ಯವ ಮಾಡು. ಸಾಕಾರ ಕಂಡಲ್ಲಿ ಮಾಡು, ವೈರಿಯ ಕಂಡಲ್ಲಿ ಧ್ಯಾನವ ಮಾಡು. ಪರರ ಮಾತ ಕೇಳಿ ಪರರ ಮಾತ ಕೇಳಿ ಜಗಳ ಬ್ಯಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಶಿವ ಧ್ಯಾನ ಮಾಡಣ್ಣ, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. 2
ಸಲ ಆಗಿ ಎಂಡ್ ಮಾಡಬೇಕಲ್ಲ ಅಲ್ವಾ? ಫಾಸ್ಟ್ ಮಾಡಬೇಕಾ? ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೂತ್ಕೊಳ್ಳಿ, ನೀವೇ ಹಾಡ್ಬೇಕು. ರೆಡಿ ಆಯ್ತಾ? ನೀವು ಸ್ವಲ್ಪ ಗಟ್ಟಿಯಾಗಿ ಹಾಡಬೇಕು. ಯಾಕೆ ಕೇಳಿದರೆ ನಿಮಗೆ ಸೂಟ್ ಆಗುವಂಥ, ಅಂದರೆ ನಿಮಗೆ ಕರೆಕ್ಟ್ ಆಗಿರುವಂಥ ಶ್ರುತಿ ಅದು. ಇವರಿಗೆ ಹೈ ಆಯ್ತು, ಅಲ್ಲಿ ಆಗ್ತದೆ ಮತ್ತೆ, ಆಯಿತಾ? ಹಾಗಾಗಿ ನೀವು ಮಧ್ಯಮದಲ್ಲಿ ಹಾಡಿ, ನೀವು ನಿಮ್ಮ ಶ್ರುತಿಗೆ ತಕ್ಕನಾಗಿ ಹಾಡಿ, ಆಯಿತಾ? 1 2 3 ಸ್ಟಾರ್ಟ್. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಕೆಳಜಾಣ ಕೆಳಜಾಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು, ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕರ್ಮವ ಸುಟ್ಟು ಬೂದಿಯ ಮಾಡೋ, ಕರ್ಮವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದ ಹರಾಣ ಮಾಡು, ಕರ್ಮವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದ ಸಿಟ್ಟು ಬಂದಾಗ, ಅಲ್ಲಿ ನೋಡಿ ಒಟ್ಟಿಗೆ ತಗೊಳ್ಬೇಕು ಅಣ್ಣ. ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀನು ಇಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಹೌದಪ್ಪ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು. ಮನದಿ ವೈರಾಗ್ಯವ ಗಟ್ಟಿ ಮಾಡೋ, ಹೌದಣ್ಣ, ಮನದಿ ವೈರಾಗ್ಯವ ಗಟ್ಟಿ ಮಾಡು, ವೈಭೋಗ ಜೀವ
ಕರೆ ಕರೆ ಸಂಸಾರ ಕರೆ ಕರೆ ದೂರ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು. ಆಸೆ ಆಕಾಂಕ್ಷೆ ಶಮನ ಮಾಡೋ, ಆಸೆ ಆಕಾಂಕ್ಷೆ ಶಮನ ಮಾಡು, ಇಚ್ಛೆ ನಿನ್ನಿಚ್ಛೆ ದೂರ ಮಾಡು, ಆಸೆ ಆಕಾಂಕ್ಷೆ ಇಚ್ಛೆ ನಿನ್ನಿಚ್ಛೆ, ಕಾಮ ಪ್ರೇಮ ಕಂಡಲ್ಲಿ, ಕಾಮ ಪ್ರೇಮ ಕಂಡಲ್ಲಿ ಪಾತಳ ದೂಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಅಣ್ಣ ಶಿವ ಧ್ಯಾನ, ಧ್ಯಾನ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಸಾಕಾರ ಕಂಡಲ್ಲಿ ಸಲಾಮು ಮಾಡೋ, ಸಾಕಾರ ಕಂಡಲ್ಲಿ ಸಲಾಮು ಮಾಡು, ವೈರಿಯ ಕಂಡಲ್ಲಿ ಧೈರ್ಯವ ಮಾಡು, ಸಾಕಾರ ಕಂಡಲ್ಲಿ ವೈರಿಯ ಕಂಡಲ್ಲಿ ಪರರ ಮಾತ ಕೇಳಿ, ಪರರ ಮಾತ ಕೇಳಿ ಜಗಳ ಬ್ಯಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಕೆಳಜಾಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಕೆಳಜಾಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಎರಡು ಹಾಡು ನೀವು ಹೇಳ್ತೀರಾ ಈಗ? ನೀವೇ ನೀವು ಕೇಳಜಾಣ ಹಾಡಬೇಕು. ನೀವು ಹೌದಣ್ಣ ಅಣ್ಣ ನೀವೇ ಹಾಡಿ, ನೀವೇ ಹೌದಣ್ಣ ಹೇಳಿ ಆಯಿತಾ? ಯಾಕಂದರೆ ಅವರಿಗೆ ಪಿಚ್ ಅವರಿಗೆ ಇರೋದ್ರಿಂದ ಹಾಂ ನೀವು ಗಟ್ಟಿ ಹಾಡ್ಬೇಕಂತ. ಹೌದಣ್ಣ ಅಣ್ಣೋ ಆಗ್ಬೋದಾ? ಗಟ್ಟಿಯಾಗಿ ಹಾಂ ನೀವು ಅಷ್ಟೇ ಗಟ್ಟಿಯಾಗಿ ಹಾಡ್ಬೇಕೀಗ ಆಯಿತಾ? ನಾನು ಹಾಡೋದಿಲ್ಲ, ನೀವೇ ಹಾಡುವ ಅವ್ರೀಗ. ರೆಡಿ? ರೆಡಿಯಾ? ರೆಡಿ? ಕೈ ರೆಡಿ? ಅಲ್ಲೇ
ಮಧ್ಯದಲ್ಲಿ ಎಲ್ಲ ನಿದ್ರೆ ಮಾಡ್ತೀರಿ ನೋಡಿ ಅಲ್ಲಿ. ಹಾಂ ಹೇಳಿ ಹೇಳಿ, ಬೆಳಗಾಯ್ತು ಇಲ್ವಾ? ಅಲ್ಲಿ ಅಲ್ಲಿ ಮಾತಾಡ್ತಿದ್ದಾರೆ ಅವರೇ ಅವರು. ರೆಡೇ ಇಲ್ಲ, ರೆಡೇ ಇಲ್ಲ, ಆದರೂ ಅರ್ಧದಲ್ಲಿ ನಾನು ಆಡೋದಿಲ್ಲಪ್ಪ, ನನಗೆ ಸಾಕಾಯ್ತು. ಅಯ್ಯೋ ನಾನು ಆಡೋದಿಲ್ಲ, ಅಯ್ಯೋ ಸಾಕು, ಬೆಳಗಿಂದ ಕೂತು ಸಾಕಾಯ್ತು ಎಲ್ಲ ಇಷ್ಟಲ್ಲಿ. ಹಾಂ ರೆಡೇ ರೆಡೇ. ಹಾಂ ಕೇಳಜಾಣ ಅವ್ರು ಹಾಡ್ತಾರೆ, ನೀವು ಅಣ್ಣ ಹೇಳಬೇಕು. ಕೇಳಜಾಣ ನೀವು ಹೇಳಬೇಕು. ರೆಡಿಯಾ? ನೀವು ಗಟ್ಟಿ ಹಾಡಬೇಕು. ನೋಡುವ ನೀವ ಅಂತ ನೋಡುವ ಯಾರು. ನಿಮ್ಮದೇ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಉಂಟು ಈ ಸಲ, ಜಾಸ್ತಿ ಇದ್ದೀರಿ ನೀವೇ, ಹಾಗಾಗಿ ನೀವೇ ಗಟ್ಟಿ ಹಾಡಬೇಕು ಈಗ. ಆಯ್ತಾ? ಹಾಂ ರೆಡಿ, 1 2 3 ಸ್ಟಾರ್ಟ್. ಕಾಶಿ ಯಾತ್ರೆಯ ಹೌದಣ್ಣ, ಎಂತ ಅಣ್ಣ ಓಡಿ ಹೋಗ್ತಾನಷ್ಟೇ. ಹಾಂ ದಾನ ಧರ್ಮ ಮಾಡಿ ಅಣ್ಣ 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 ಅವು ಎಚ್ಚರ ಆಗ್ಬೇಕಲ್ಲ ಅವರಿಗೆಲ್ಲ. ದಾನ ಧರ್ಮವ ಅಣ್ಣ ಅಷ್ಟು ಗಟ್ಟಿಯಾಗಿ ಹೇಳ್ಬೇಕಲ್ಲ ನೀವು. ಇಷ್ಟು ಜನ ಅಣ್ಣ ಅಲ್ಲ, ಪಕ್ಕದ ಮನೆ ಅಣ್ಣನ ಕರೆಯೋದಲ್ಲ, ಅಲ್ಲೆಲ್ಲೋ ಕಿಲೋಮೀಟರ್ ಗಟ್ಟಲೆ ದೂರ ಇದ್ದ ಅಣ್ಣನ ಕರಿಬೇಕು ಅಣ್ಣ ಅಂತ. ಹೇಳೇ ಇನ್ನೊಂದ್ಸಲ, ಒಂದು ನಿಮಿಷ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು, ಹಸಿದು ಬಂದವರಿಗೆ ಅನ್ನವ ನೀಡು. ದಾನ ಧರ್ಮವ ನಿತ್ಯದಿ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕರ್ಮವ ಸುಟ್ಟು ಬೂದಿಯ ಮಾಡೋ, ಕರ್ಮವ ಸುಟ್ಟು ಬೂದಿಯ ಮಾಡು. ಗರ್ವವೆಂಬುದ ಸಿಟ್ಟು ಬಂದಾಗ ಅಣ್ಣ, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ. ಕೆಳಜಾಣ ಕೆಳಜಾಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು. ಮನದಿ ವೈರಾಗ್ಯವ ಹೌದಣ್ಣ, ಸಂಸಾರ ಕರೆ ಕರೆ ಅಣ್ಣ, ಸಂಸಾರ ಕರೆ ಕರೆ ದೂರ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಎಲ್ಲಿ ಮಾಡೋಣ? ಹಾಂ
ಅಲ್ಲಿ ಅದಕ್ಕೆ ತಾಳಕ್ಕೆ ಇದಿದೆಯಲ್ವಾ ನೋಡಿ, ಆಸೆ ಆಕಾಂಕ್ಷೆ ಶಮನ ಮಾಡೋ ಮಾಡೋಣ ಅಲ್ವಾ. ಒಂದು ನಿಮಿಷ ಒಟ್ಟಿಗೆ ಆಗ್ಬೇಕು, ಒಟ್ಟಿಗೆ ಆಡ್ಬೇಕು ನೀವೆಲ್ಲರೂ. ಅಲ್ಲಿ ಇವರು ಒಂದು ಫ್ರಂಟಲ್ಲಿ 4 ಲೈನ್ನವ್ರು ಮಾತ್ರ ಮಾಡೋಣ ಅಂತಿದ್ದಾರೆ, ಹಿಂದ್ಗಡೆಯವ್ರು ನೀವು ಮಾಡ್ಕೊಳ್ಳಿ. ಗಟ್ಟಿಯಾಗಿ ಆಡ್ಬೇಕೀಗ. ರೆಡಿ 1 ಆಸೆ ಆಕಾಂಕ್ಷೆ ಫಸ್ಟಿಂದ ತಗೊಳ್ಳಿ. ರೆಡಿ 1 2 3 ಸ್ಟಾರ್ಟ್. ಆಕೆಯ ಹೌದಣ್ಣ ಕಾಮ ಪ್ರೇಮ ಕಂಡಲ್ಲಿ ಪಾತಳ ದೂಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು. ಮಾಡೋಣ ಪರರ ಮಾತ ಕೇಳಿ ಅಣ್ಣ ಅಲ್ಲಿ ಬರಬೇಕು. ಅವ್ರು ಪರರ ಮಾತು ಕೇಳೋ ಮುಂಚೆ ನೀವು ಅಣ್ಣ ಅನ್ಕೊಂಡ್ರೆ ಆಗುದಿಲ್ಲ, ಅದು ತಾಳ ಬಿಟ್ಟು ನೀವು ಹಾಡಿದಾಗ ಆಗ್ತದೆ, ಮತ್ತೆ ತಾಳ ಬೇತಾಳ ಆಗಬಾರ್ದು. ರೆಡಿ ಇನ್ನೊಂದ್ಸಲ. ರೆಡಿ 1 2 3 ಸ್ಟಾರ್ಟ್. ಪರರ ಮಾತ ಕೇಳಿ ಜಗಳ ಬ್ಯಾಡಣ್ಣ, ನಿನ್ನೊಳಗ ನೀನು. ಆಡ್ಬೇಕು, ಚಂದ ಆಗ್ಬೇಕು. ಇನ್ನೂ ಅಲ್ಲಲ್ಲಿ ಡೌಟ್ ಇದೆ, ಹೌದಣ್ಣ ಅಣ್ಣ ಅದೆಲ್ಲ ಇನ್ನೂ ನೀಟ್ ಮಾಡಬೇಕು. ಕೊಟ್ಟ ಸಮಯ ಕಮ್ಮಿ, ಅದರಲ್ಲಿಯೇ ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಪಕ್ಕಾ ಆಗಿ ಹಾಡಲಿಕ್ಕೆ ನೀವು ಕಲಿಬೇಕು. ಸ್ವತಂತ್ರವಾಗಿ ನೀವು ಮಂಡಳಿಗಳಲ್ಲಿ ಇದನ್ನು ಹೇಳಿಕೊಡುವ ಹಾಗೆ ಆಗಬೇಕು. ಆಗ್ಬೋದಾ? ಹೇಳಿಕೊಡ್ಬೋದಲ್ಲ? ಮೂಲೋಕದ ಹೇಳಿ ಮುಗಿಸುವ. ಮೂಲೋಕದಯ್ಯ ದೇವಾನುಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಮೂಲೋಕದವನೇ ಮುಕ್ಕಣ್ಣ ಶಿವನೇ, ಬಕುತರಿ ಗೊಲಿಯೋ ಸುಗುಣಾನೇ, ಬಕುತರಿ ಗೊಲಿಯೋ ಸುಗುಣಾನೇ, ಬಕುತರಿ ಗೊಲಿಯೋ ಸುಗುಣಾನೇ ನೀನಮ್ಮ. ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ
ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಜೀವನದ ಪಯಣದಲ್ಲಿ ಹೇ ದೇವಾ, ಜೀವನದ ಪಯಣದಲ್ಲಿ ಕಷ್ಟ ಎಷ್ಟೇ ಬರಲಿ ಸೋಲಿರದೆ ಗೆಲುವಿರಲಿ, ಹೇ ದೇವಾ ಮಂಜುನಾಥ. ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಮೂಲೋಕದಯ್ಯ ದೇವಾನುಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ. ಧನ್ಯವಾದ. ಮಂಡಳಿಯಲ್ಲಿ ಹಾಡುಗಳನ್ನು ಹಾಡಿಸಿ ಈ ಹಾಡುಗಳು ಒಂದಷ್ಟು ಹೊರಗಡೆ ಪ್ರಚಾರ ಆಗಲಿ. ಯಾಕಂದರೆ ಇದು ಎಲ್ಲಿ ಹೋದರೂ ಈ ಹಾಡುಗಳು ಸಿಗ್ತದೆ, ಆದರೆ ಈ ದಾಟಿಯಲ್ಲಿ ಈ ಸಾಹಿತ್ಯದಲ್ಲಿ ಎಲ್ಲೂ ಸಿಗಲಿಕ್ಕಿಲ್ಲ. ಯಾಕಂದರೆ ಇದು ಮಾತುಶ್ರೀ ಅಮ್ಮನವರ ತುಂಬ ಮುತುವರ್ಜಿಯಿಂದ ಇದನ್ನು ತಯಾರು ಮಾಡಿದಂತಹ, ಅವರೇ ಸಾಹಿತ್ಯವನ್ನು ಬರೆದುಕೊಟ್ಟು ಭಜನಾ ಕಮ್ಮಟಕ್ಕೆ ಇದನ್ನು ಸೇರ್ಪಡೆ ಮಾಡಿದಂತಹ ಸಾಹಿತ್ಯ ಹಾಡುಗಳು. ಹಾಗಾಗಿ ಇದನ್ನು ಒಂದಷ್ಟು ನೀವು ಕಲಿತು ಭಜನಾ ಮಂಡಳಿಯವರಿಗೆ ಕಲಿಸಿದರೆ ಹಾಡು ಬಾಯಿಂದ ಬಾಯಿಗೆ ಹೋಗ್ತದೆ. ಧನ್ಯವಾದ. ಅವಕಾಶಕ್ಕಾಗಿ ಭಜನಾ ಪರಿಷತ್ ಧರ್ಮಸ್ಥಳ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಬಹಳ ಅರ್ಥಗರ್ಭಿತವಾದ ರಂಗಗೀತೆ ಹಾಗೂ ತತ್ವಪದಗಳನ್ನು ಹಾಡಿಸಿ ರಂಜಿಸಿ ಎಲ್ಲರನ್ನು ಚಟುವಟಿಕೆಯುಕ್ತರನ್ನಾಗಿ ಮಾಡಿದಂತಹ ಶ್ರೀ ಸುನಿಲ್ ಕೋಲ್ಕೊಪ್ಪ ಇವರಿಗೆ ಭಜನಾ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ಶ್ರೀ ದಿವಾಕರ್ ರಾವ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಲೋ, ಈವರೆಗೆ ನಾವೆಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಭಜನಾ ಕಮ್ಮಟದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದೇವೆ. ದಯವಿಟ್ಟು ಇನ್ನು ನಿಮ್ಮಲ್ಲಿ ಇರುವಂತಹ ಬ್ಯಾಗಿಗೆ ನಿಮ್ಮ ಪರಿಕರಗಳನ್ನು, ಬುಕ್ ಇರ್ಬೋದು, ಪೆನ್ ಇರ್ಬೋದು, ತಾಳ ಇರ್ಬೋದು, ಎಲ್ಲವನ್ನು ಕೂಡ ಬ್ಯಾಗಿಗೆ ಹಾಕಬೇಕು. ದಯವಿಟ್ಟು ಎಲ್ಲರೂ ಕೂಡ ಬ್ಯಾಗಿಗೆ ತುಂಬಿಸಿ ನಿಮ್ಮ ಬ್ಯಾಗನ್ನು ಪಕ್ಕದಲ್ಲಿ ಸರಿಸ್ಕೊಂಡು ಪಕ್ಕದಲ್ಲಿ ಇಡಬೇಕು. ಅಂದರೆ ಎದ್ದು ಈ ಸಭಾಂಗಣದ ಬಲಬದಿಯಲ್ಲಿ ಮತ್ತು ನೀವು ಎಡಬದಿಯಲ್ಲಿ ನಿಮ್ಮ ಬ್ಯಾಗನ್ನು ಗುರುತಿಸಿಕೊಂಡು ಇಡಬೇಕು. ನಂತರ ಎದ್ದೇಳಿ ಎಲ್ಲರೂ ಕೂಡ. ದಯವಿಟ್ಟು ನಿಮ್ಮ ಬ್ಯಾಗನ್ನು ಇನ್ನು ಬದಲಾವಣೆ ಮಾಡಿಕೊಳ್ಳದೆ ಗುರುತಿಸುವ ರೀತಿಯಲ್ಲಿ ನೀವು ಇಟ್ಕೊಳ್ಬೇಕು. ನಂತರ ಜಮಖಾನನ್ನು ಮಡಚಬೇಕು. ನಿಮ್ಮ ಹೆಗಲಲ್ಲಿ ಇಟ್ಕೋಬೋದು ಬ್ಯಾಗನ್ನು, ನಿಮ್ಮ ಹೆಗಲಲ್ಲಿ ಬೇಕಾದರೆ ಇಟ್ಕೋಬೋದು. ದಯವಿಟ್ಟು ಈ ಸಭಾಂಗಣದ ಹೊರಗಡೆ ಯಾರು ಕೂಡ ಈಗ ಹೋಗಬೇಡಿ, ನಾವು ಹೇಳ್ತೇವೆ. ನಂತರ ಜಮಖಾನನ್ನು ಮಡಚಬೇಕು. ದಯವಿಟ್ಟು ನೀವು ಕುಳಿತಂತ ಜಮಖಾನನ್ನು ಅಲ್ಲಿ ಮಡಚಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಿದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ
ಪರಮ ಪೂಜ್ಯ ಮೋಹನ್ ದಾಸ್ ಸ್ವಾಮೀಜಿ ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಬಹಳಷ್ಟು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಭಜನಾ ಕಮ್ಮಟದ ಪ್ರಕ್ರಿಯೆ ನಿಮಗೆ ತಿಳಿದಂತೆ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಿನ್ನೆ ಎಲ್ಲ ನೋಂದಣಿಗಳನ್ನು ಮುಗಿಸಿಕೊಂಡು ಪೂಜ್ಯ ಹೆಗ್ಗಡೆಯವರು ಬಂದು ನಿಮಗೆ ನಿಮ್ಮ ದಿನಚರಿಯ ಕಿಟ್ಗಳನ್ನು ನೀಡಿದ್ದಾರೆ. ಅದರಂತೆ ಪರಮಪೂಜ್ಯ ಸ್ವಾಮೀಜಿಯವರು ಕೂಡ ಭಜನಾ ಕಮ್ಮಟದ ಗೌರವಾಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಮ್ಮಟದಲ್ಲಿ ಅವರು ತಮ್ಮ ನೇತೃತ್ವವನ್ನು ವಹಿಸಿ ನಿಮಗೆ ಆಶೀರ್ವಾದ ನೀಡಿದ್ದಾರೆ. ಪ್ರಪ್ರಥಮವಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ವಂದನೆಯನ್ನು ಹೇಳುತ್ತಾ, ಶ್ರೀ ಕ್ಷೇತ್ರದ ಬಗ್ಗೆ ನಿಮಗೆ ಎಷ್ಟು ತಿಳಿದಿದೆಯೋ ಎಷ್ಟು ತಿಳಿಲಿಕ್ಕೆ ಬಾಕಿ ಇದೆಯೋ ನನಗೆ ಗೊತ್ತಾಗಿಲ್ಲ. ಆದರೂ ಕೂಡ ನಮ್ಮ ಈ ಶಿಬಿರಕ್ಕೆ ಬಂದ ಮೇಲೆ ಸಂಪೂರ್ಣವಾಗಿ ಕ್ಷೇತ್ರದ ಪರಿಚಯ, ಆಮೇಲೆ ಈ ಭಜನಾ ಕಮ್ಮಟದಲ್ಲಿ ಏನೆಲ್ಲ ನಿಮಗೆ ನಾವು ತಿಳಿಸಿಕೊಡಬೇಕು, ನೀವು ಯಾವ ಥರ ಇದನ್ನು ಕಲಿಬೇಕು ಅನ್ನುವಂಥ ಒಂದು ಶೆಡ್ಯೂಲನ್ನು ಇಟ್ಟುಕೊಂಡಿದ್ದೇವೆ. ಈಗಾಗಲೇ ಬೆಳಗ್ಗೆ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಪೂಜ್ಯ ಹೆಗ್ಗಡೆಯವರು ಆಶೀರ್ವದಿಸಿದ್ದಾರೆ. ಮೂಡಬಿದಿರೆ ಸ್ವಾಮೀಜಿಯವರು ಈ ಭಜನಾ ಕಮ್ಮಟವನ್ನು ಉದ್ಘಾಟಿಸಿ ಆಶೀರ್ವದಿಸಿದ್ದಾರೆ. ಹಾಗೆ ಪರಮಪೂಜ್ಯ ಮಾಣಿಲ ಸ್ವಾಮೀಜಿಯವರು ಕೂಡ ನಿಮ್ಮನ್ನು ಹರಸಿದ್ದಾರೆ. ಕ್ಷೇತ್ರದಲ್ಲಿ ಕೆಲವು ಕಾರ್ಯಕ್ರಮಗಳು ನಡೀತಾ ಇದೆ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಅವರ ಕಾಲದಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಅವರು ಹುಟ್ಟುಹಾಕಿದ್ದಾರೆ. 800 ವರ್ಷದ ಇತಿಹಾಸ ಇರುವ ಈ ಕ್ಷೇತ್ರಕ್ಕೆ ಮೊದಲಿನಿಂದಲೂ ಆ ದಾನ ಧರ್ಮಗಳ ಕಾರ್ಯಕ್ರಮಗಳು ನಡೀತಾ ಬಂದಿದೆ. ನಾನು ಕಿಂಚಿತ್ತಾಗಿ ಕೆಲವೇ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದಿಡಲು ನಾನು ಪ್ರಯತ್ನಿಸ್ತೇನೆ. ಇದರ ಬಗ್ಗೆ ಏನಾದರೂ ನಿಮಗೆ ಸಂಶಯ ಹುಟ್ಟಿದರೆ ನೀವು ಖಂಡಿತವಾಗಿ ಕೆಲವು ಪ್ರಶ್ನೆಗಳನ್ನು ಕೂಡ ನಮ್ಮ ಹತ್ರ ಕೇಳ್ಬೋದು. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಅನ್ನುವಂಥ ಒಂದು ಸಂಸ್ಥೆ ಇದೆ. ಈಗಾಗಲೇ 1991ರಲ್ಲಿ ಪೂಜ್ಯರು ಇದನ್ನು ಈ ಸಂಸ್ಥೆಗೆ ಚಾಲನೆ ನೀಡಿದ್ದಾರೆ. ಪೂಜ್ಯರು ಜನರನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ಚಾವಡಿಯಲ್ಲಿ ಕುಳಿತು ಭೇಟಿ ಮಾಡುವ ಸಂದರ್ಭಕ್ಕೆ ಜನಗಳು, ಊರವರು, ಪರ ಊರವರು ಬಂದು ನಮ್ಮ ದೇವಸ್ಥಾನಗಳು ಅಜೀರ್ಣ ಸ್ಥಿತಿಯಲ್ಲಿದೆ, ಪೂಜೆ ನಡೀತಾ ಇಲ್ಲ, ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು, ಜೀರ್ಣೋದ್ಧಾರ ಆಗಬೇಕು, ಪೂಜೆ ನಡಿಬೇಕು, ದೇವರ ಕೃಪಾ ಕಟಾಕ್ಷ ಊರಿಗೆ ಬೇಕು. ನೀವು ತಿಳಿದಂತೆ ಕೆಲವು ಊರುಗಳಲ್ಲಿ ಈ ದೇವಸ್ಥಾನಗಳಲ್ಲಿ ಪೂಜೆ ನಡೆಯದಿದ್ದರೆ ಊರಿನವರಿಗೆ ಏನಾದರೂ ದೋಷ ಬರುವುದು, ಊರಿಂದ ಹೋದವರು ಪರವೂರಲ್ಲಿದ್ದರೆ ಅವರಿಗೂ ಕೂಡ ದೋಷ ಬರುವಂಥದ್ದು. ಪ್ರಶ್ನೆಗಳನ್ನು ಕೇಳಿದಾಗ ಇಂಥ ಸಮಸ್ಯೆ ಇದೆ ಅಂತ ಹೇಳ್ತಾ ಇರೋದು. ಅದಕ್ಕಾಗಿ ಲಕ್ಷಾಂತರ ದೇವಸ್ಥಾನಗಳು ನಮ್ಮ ಕರ್ನಾಟಕದಾದ್ಯಂತ ಲಕ್ಷಾಂತರ ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡಿದೆ. ಪೂಜ್ಯರು ಈ ದೇವಸ್ಥಾನಗಳಿಗೆ ಆ ದೇವಸ್ಥಾನದ ಎಸ್ಟಿಮೇಟ್ನ ಅರ್ಹತೆಗೆ ಸರಿಯಾಗಿ ಧನ ಸಹಾಯವನ್ನು ಮಾಡ್ತಿದ್ರು. ಆದರೆ ಪೂಜ್ಯರ ಕ್ರಮ ಏನಂದರೆ
ಧನ ಸಹಾಯವನ್ನು ಮಾಡಿ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಧನ ಸಹಾಯವನ್ನು ಮಾಡಿ ಈ ಹಣವನ್ನು ಸದುಪಯೋಗ ಪಡಿಸಿದ್ದಾರಾ ಇಲ್ವಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕ್ಷೇತ್ರದಿಂದ ಜನಗಳನ್ನು ಕಳಿಸಿ ಸರ್ವೆ ಮಾಡಿಸ್ತಾಯಿದ್ರು. ಕೆಲವು ದೇವಸ್ಥಾನಗಳಿಗೆ ಪೂಜ್ಯರೇ ಭೇಟಿ ಕೊಟ್ಟದ್ದುಂಟು. ಪೂಜ್ಯರು ಭೇಟಿ ಕೊಡುವ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ದೇವಸ್ಥಾನಗಳು ಶಿಲಾಮಯವಾದ ದೇವಸ್ಥಾನಗಳು. ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಈ ಶಿಲಾಮಯ ದೇವಸ್ಥಾನಗಳನ್ನು ಚೆನ್ನಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಆದರೆ ಘಟ್ಟದ ಮೇಲ್ಗಡೆ ಈ ಶಿಲಾಮಯ ದೇವಸ್ಥಾನಗಳಿಗೆ ಪೈಂಟ್ ಹಚ್ಚೋದು, ರೂಪವನ್ನೇ ಬದಲಿಸ್ತಾ ಇದ್ರು. ಇದನ್ನು ಮನಗಂಡ ಪೂಜ್ಯ ಹೆಗ್ಗಡೆಯವರು ಇದಕ್ಕೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು, ದೇವಸ್ಥಾನವನ್ನು ಮೂಲ ಸ್ವರೂಪವನ್ನು ಹಾಳಾಗ್ತಾ ಇದೆ, ಶಿಲಾಮಯ ದೇವಸ್ಥಾನಗಳು ಕೆಡ್ತಾ ಇದೆ ಅನ್ನುವಂಥ ಒಂದು ಯೋಚನೆಯಿಂದ ಈ ಧರ್ಮೋತ್ಥಾನ ಟ್ರಸ್ಟನ್ನು ಹುಟ್ಟುಹಾಕಿದರು. ಧರ್ಮೋತ್ಥಾನ ಟ್ರಸ್ಟ್ ಅಂದರೆ ಕ್ಷೇತ್ರದಿಂದ 60% ಊರವರಿಂದ, ಅಂದರೆ ಸ್ಥಳೀಯ ಸಮಿತಿಯಿಂದ. ಸ್ಥಳೀಯ ಸಮಿತಿ ಅಂದರೆ ನೀವು ಯಾರು ದೇವಸ್ಥಾನ ಕಟ್ಟಲಿಕ್ಕೆ ಹೊರಟಿದ್ದೀರಿ ಆ ಸಮಿತಿಯಿಂದ 40%, ಅರ್ಥಾತ್ ಒಂದು 10 ಲಕ್ಷ ರೂಪಾಯಿ ಖರ್ಚಿದ್ರೆ 6 ಲಕ್ಷ ರೂಪಾಯಿ ಕ್ಷೇತ್ರದಿಂದ, 4 ಲಕ್ಷ ರೂಪಾಯಿ ನಿಮ್ಮ ಸ್ಥಳೀಯ ಸಮಿತಿಯಿಂದ ನೀಡುವಂತೆ. ಆದರೆ ಅದರ ಕೆಲಸವನ್ನು ಸಂಪೂರ್ಣವಾಗಿ ಈ ಧರ್ಮೋತ್ಥಾನ ಟ್ರಸ್ಟೇ ವಹಿಸಿಕೊಳ್ತಾ ಇತ್ತು. ಹೀಗೆ ನೂರಾರು ದೇವಸ್ಥಾನಗಳನ್ನು ಆ ಸಂದರ್ಭದಲ್ಲಿ ಕ್ಷೇತ್ರದಿಂದ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಅಲ್ಲದೆ ಇಡೀ ಕರ್ನಾಟಕದಾದ್ಯಂತ ಇದಕ್ಕೆ ಡಿಮಾಂಡ್ ಬಂದು ಎಲ್ಲ ಕಡೆ ಕೂಡ ದೇವಸ್ಥಾನಗಳನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಆಗಿನ ಎಸ್.ಎಂ. ಕೃಷ್ಣರವರ ಸರ್ಕಾರವು ಇದನ್ನು ಮನಗಂಡು ಮೈಸೂರಿನ ಅರಮನೆಯೊಳಗಡೆ ಅರಮನೆಯ ಕ್ಯಾಂಪಸ್ನಲ್ಲಿ 2 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಲು ಧರ್ಮೋತ್ಥಾನ ಟ್ರಸ್ಟನ್ನು ವಹಿಸಿತು. ಆ ಸಂದರ್ಭದಲ್ಲಿ 2 ದೇವಸ್ಥಾನಗಳನ್ನು ಧರ್ಮೋತ್ಥಾನ ಟ್ರಸ್ಟ್ ಉತ್ತಮವಾಗಿ ಜೀರ್ಣೋದ್ಧಾರ ಮಾಡಿಕೊಟ್ಟಿತ್ತು. ಇದನ್ನು ನೋಡಿದ ಆಗಿನ ಸರ್ಕಾರ ಯಾಕೆ ಧರ್ಮೋತ್ಥಾನ ಟ್ರಸ್ಟಿನೊಂದಿಗೆ ಸರ್ಕಾರ ಕೂಡ ಕೈ ಜೋಡಿಸಬಾರದು ಅನ್ನುವಂಥ ಒಂದು ಯೋಚನೆಯಿಂದ ಧರ್ಮೋತ್ಥಾನ ಟ್ರಸ್ಟನ್ನು ಸರ್ಕಾರದೊಂದಿಗೆ ಕೈ ಜೋಡಿಸಿಕೊಂಡು ಕೆಲಸ ಮಾಡಲು ಪ್ರಾರಂಭಿಸಿತು. ಅಂದಿನಿಂದ 40% ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ, 40% ಸರಕಾರದಿಂದ, ಪ್ರಾಚ್ಯ ವಸ್ತು ಮತ್ತು ಟೂರಿಸಂ ಡಿಪಾರ್ಟ್ಮೆಂಟಿಂದ, ಹಾಗೂ 20% ಸ್ಥಳೀಯ ಸಮಿತಿಯಿಂದ. ಅಂದರೆ ಈಗ ಸ್ಥಳೀಯರ ಬರ್ಡನ್ ಕಡಿಮೆ ಆಯಿತು. ಆದರೆ ಆ ಪರ್ಸೆಂಟೇಜ್ ಸಂದರ್ಭದಲ್ಲೂ ಕೂಡ ಎಲ್ಲ ಕೆಲಸವನ್ನು ಧರ್ಮೋತ್ಥಾನ ಟ್ರಸ್ಟಿನಲ್ಲೇ ಮಾಡ್ತಾ ಇದೆ. ಇದು ಕೆಲವೆಲ್ಲ ಕಂಡೀಷನ್ಗಳಿವೆ. ಶಿಲಾಮಯ ದೇವಸ್ಥಾನ ಆಗಬೇಕು, ಐತಿಹಾಸಿಕ ಹಿನ್ನೆಲೆ ಇರುವ ದೇವಸ್ಥಾನ ಆಗಬೇಕು, ಆಮೇಲೆ ಪೂಜೆ ನಡೆಯುತ್ತಿರುವಂಥ ದೇವಸ್ಥಾನ ಆಗಬೇಕು. ನಮ್ಮಲ್ಲಿ ಲಿವಿಂಗ್ ಟೆಂಪಲ್ ಆ್ಯಂಡ್ ನಾನ್ ಲಿವಿಂಗ್ ಟೆಂಪಲ್ ಅಂತ ಹೇಳ್ತಾರೆ. ಅಂದರೆ ಬದುಕುತ್ತಿರುವ ದೇವಸ್ಥಾನ, ಬದುಕದೇ ಇರುವ ದೇವಸ್ಥಾನ, ಉಸಿರಾಡುವ ದೇವಸ್ಥಾನ, ಉಸಿರಾಟ ನಿತ್ತ ದೇವಸ್ಥಾನ. ಉಸಿರಾಟ ನಿತ್ತ ದೇವಸ್ಥಾನವನ್ನು ಯಾರು ಅಲ್ಲಿ ಜೀರ್ಣೋದ್ಧಾರ ಮಾಡಿದರೂ ಕೂಡ ಮುಂದೆ ಮುಂದುವರಿಸುವ ಯಾರಿಲ್ಲ.
ಹಾಗೆ ಉಸಿರಾಟವಿರುವ ದೇವಸ್ಥಾನಗಳನ್ನೇ ನಾವು ಕೈಗೆತ್ತಿಕೊಂಡು ಕೆಲಸ ಮಾಡ್ತಾ ಇರೋದು. ಪೂಜ್ಯರಿಗೆ ಇಲ್ಲಿ ವರ್ಷಕ್ಕೆ ಹಲವಾರು ಅರ್ಜಿಗಳು ಬರುತ್ತೆ. ಆ ಅರ್ಜಿಗಳು ಬಂದ ಕೂಡಲೇ ನಾವು ನಮ್ಮ ಆಡಳಿತ ಕಚೇರಿ, ಧರ್ಮೋತ್ಥಾನ ಟ್ರಸ್ಟ್ನ ಆಡಳಿತ ಕಚೇರಿ ಬೆಂಗಳೂರಲ್ಲಿದೆ. ಆ ಬೆಂಗಳೂರಿಗೆ ಅರ್ಜಿಯನ್ನು ನಾವು ಕಳಿಸಿ ಅಲ್ಲಿಂದ ನಿಮ್ಮ ದೇವಸ್ಥಾನದ ಜಾಗಕ್ಕೆ ಬಂದು ದೇವಸ್ಥಾನದ ಪರಿಸ್ಥಿತಿಯನ್ನು ನೋಡಿ ಅದಕ್ಕೆ ಸರಿಯಾದ ಮಾಹಿತಿಯನ್ನು ಪಡೆದುಕೊಂಡು ಪೂಜ್ಯರಿಗೆ ವರದಿ ಕೊಡ್ತಾರೆ. ವರದಿ ಕೊಟ್ಟ ಮೇಲೆ ಪೂಜ್ಯರು ಅದನ್ನು ನೋಡಿ ನಮ್ಮ ಚೌಕಟ್ಟಿಗೆ ಒಳಗೊಂಡ ದೇವಸ್ಥಾನ, ಇದನ್ನು ಜೀರ್ಣೋದ್ಧಾರ ಮಾಡ್ಬೋದು ಅನ್ನುವಂಥ ಒಂದು ಪರ್ಮಿಷನ್ನೊಂದಿಗೆ ನಾವು ಪುನಃ ಅದನ್ನು ಬೆಂಗಳೂರಿಗೆ ಕಳಿಸ್ತೇವೆ. ಬೆಂಗಳೂರಿಗೆ ನಮ್ಮ ಆಡಳಿತ ಕಚೇರಿ ಕಳಿಸ್ತೇವೆ. ಅಲ್ಲಿಂದ ವರ್ಷಕ್ಕೊಮ್ಮೆ, ನಿಮಗೆ ಗೊತ್ತಿದ್ದಾಗೆ ಸರ್ಕಾರದ ಬಜೆಟ್ ಆಗೋದು ವರ್ಷಕ್ಕೊಮ್ಮೆ, ಮಾರ್ಚ್ ಏಪ್ರಿಲ್ ಈ ಸಂದರ್ಭದಲ್ಲಿ ಬಜೆಟ್ ಆಗ್ತದೆ. ಮಾರ್ಚ್ ಏಪ್ರಿಲಲ್ಲಿ ನಮ್ಮ ಎಲ್ಲ ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ನಾವು ಕೊಡ್ತೇವೆ. ಅಲ್ಲಿ ಮಂತ್ರಿಗಳ ಸಮ್ಮುಖದಲ್ಲಿ ಮೀಟಿಂಗ್ ಮಾಡಿ ವರ್ಷಕ್ಕೆ ಇಂತಿಷ್ಟು ಅನ್ನುವಂಥ ಒಂದು ಬಜೆಟನ್ನು ಕೊಡ್ತಾರೆ. ಮೊದಲು ನಮಗೆ 10 ಲಕ್ಷದಲ್ಲಿ 4 ಲಕ್ಷ ಮಾತ್ರ ಕೊಡ್ತಾಯಿದ್ರು. ಈಗ ಮೊನ್ನೆ ಪುನಃ 5 ಲಕ್ಷದಷ್ಟು ಬಜೆಟನ್ನು ಈಗ ಸ್ಯಾಂಕ್ಷನ್ ಮಾಡಿದ್ದಾರೆ. ಆ ಥರ ಸಾಧಾರಣ 280 ದೇವಸ್ಥಾನಗಳನ್ನು ಈಗಾಗಲೇ ರಾಜ್ಯಾದ್ಯಂತ ಮಾಡಲಾಗಿದೆ. ಇನ್ನು ಈಗ ಕೈಯಲ್ಲಿರುವ 14 ದೇವಸ್ಥಾನಗಳು, ಅಂದರೆ ಕೆಲಸ ನಡೀತಾ ಇರುವ 14 ದೇವಸ್ಥಾನಗಳು ಪ್ರೋಗ್ರೆಸ್ಸಲ್ಲಿದೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ತುಂಬ ನೋಡ್ಬೋದು. ಈಗ ಕಾರ್ಕಳ ತಾಲೂಕಲ್ಲಿ ನಡೀತಾ ಇದೆ, ಶಿವಮೊಗ್ಗ ತಾಲೂಕಲ್ಲಿ ನಡೀತಾ ಇದೆ, ಉಡುಪಿ ತಾಲೂಕಲ್ಲಿ ಕೆಲವು ದೇವಸ್ಥಾನಗಳು, 1-2 ದೇವಸ್ಥಾನಗಳು ಕೆಲಸ ನಡೀತಾ ಇದೆ. ನೀವು ಕೂಡ ಇಂಥ ದೇವಸ್ಥಾನಗಳನ್ನು ಮನಗೊಂಡ್ರೆ ಪೂಜ್ಯರಿಗೆ ಅರ್ಜಿ ಸಲ್ಲಿಸ್ಬೋದು. ಇನ್ನೊಂದು, ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ನಾವು ಇಟ್ಕೊಳ್ಳೋದಿಲ್ಲ. ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅರ್ಹವಾದ ನಂತರ, ಸರಕಾರದಿಂದ ಎಸ್ಟಿಮೇಟ್ ಪಾಸಾದ ನಂತರ ಈ ಕೆಲಸವನ್ನು ನಾವು ತಗೊಳ್ತೇವೆ. ಆ ಸಂದರ್ಭದಲ್ಲಿ ದೇವಸ್ಥಾನವನ್ನು ನಿಮ್ಮ ಕೈಯಿಂದ ನಮ್ಮ ಕೈಗೆ ತಗೊಳ್ತೇವೆ. ಎಲ್ಲ ಕೆಲಸಗಳನ್ನು ಟ್ರಸ್ಟೇ ಮಾಡ್ತದೆ. ಟ್ರಸ್ಟ್ ಮಾಡಿ ಬ್ರಹ್ಮಕಲಶ ಕುಂಭಾಭಿಷೇಕ ಆದ ನಂತರ ಈ ದೇವಸ್ಥಾನವನ್ನು ಊರವರ ಹಸ್ತ ನಾವು ನೀಡ್ತೇವೆ. ಮತ್ತು ಊರವರೇ ಇದನ್ನು ದೇವಸ್ಥಾನವನ್ನು ನೋಡಿಕೊಳ್ಳುವಂತೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಜೀರ್ಣೋದ್ಧಾರದ ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟಿನಿಂದ ಯಾವುದೇ ಪ್ರಶ್ನೆಗಳನ್ನು ಅಥವಾ ಯಾವುದೇ ಹಸ್ತಗಳನ್ನು ನಾವು ಕೈ ಹಾಕುವಂಥದ್ದಿಲ್ಲ. ನೀವೇ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕಾರ್ಯಕ್ರಮ ಈ ಧರ್ಮೋತ್ಥಾನ ಟ್ರಸ್ಟಿನ ಉದ್ದೇಶವಾಗಿದೆ. ಮತ್ತೊಂದೇನೆಂದರೆ, ದೇವಸ್ಥಾನದ ಮೂಲ ಸ್ವರೂಪ ಹೇಗಿದೆ ಅದು ನಮ್ಮ ಅಭಿಯಂತರಗಳೆಲ್ಲ ನೋಡ್ತಾರೆ. ಅದರಲ್ಲಿ ಕೆಲವೆಲ್ಲ ಚೋಳರ ಇದು ಕಾಲದ್ದು, ಹೊಯ್ಸಳರ ಕಾಲದ್ದು ಅಂತ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅಭಿಯಂತರಗಳಿಗೆ. ಆ ಟೈಪ್ನಲ್ಲಿ ದೇವಸ್ಥಾನವನ್ನು ಮೂಲ ಸ್ವರೂಪಕ್ಕೆ ತಂದಿಡ್ತಾರೆ. ಪೂಜ್ಯರು ಈ ಹಳೆ ದೇವಸ್ಥಾನಗಳನ್ನು ಹೊಸ ದೇವಸ್ಥಾನಗಳನ್ನು ಕಟ್ಟೋದಕ್ಕಿಂತ ಹಳೆ ದೇವಸ್ಥಾನಗಳನ್ನೇ ಜೀರ್ಣೋದ್ಧಾರ ಮಾಡಿ ಅಲ್ಲಿರುವ ವೈಬ್ರೇಷನ್ನು ಹೆಚ್ಚಿಸ್ಬೋದು, ಊರವರಿಗೂ ಇದರಿಂದ ದೇವರ ಆಶೀರ್ವಾದ ಚೆನ್ನಾಗಿ ದೊರೆಯುತ್ತದೆ ಅನ್ನುವಂಥ ಉದ್ದೇಶದಿಂದ ಈ ಧರ್ಮೋತ್ಥಾನ ಟ್ರಸ್ಟನ್ನು ಹುಟ್ಟುಹಾಕಿದ್ದಾರೆ. ಇನ್ನು ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಸಾಮೂಹಿಕ ವಿವಾಹ ನಡೀತದೆ. ಸಾಮೂಹಿಕ ವಿವಾಹಕ್ಕೆ ಈಗಾಗಲೇ 52 ವರ್ಷ ಕಳೆದಿದೆ. 52 ವರ್ಷದಲ್ಲಿ 12,900 ಜೊತೆ ಸಾಮೂಹಿಕ ವಿವಾಹವನ್ನು ಶ್ರೀ ಕ್ಷೇತ್ರದಲ್ಲಿ ಮಾಡಿದ್ದೇವೆ.
3 ತಿಂಗಳ ಮೊದಲೇ ಜ್ಯೋತಿಷಿಗಳ ಹತ್ರ ಕೇಳಿ ಒಂದು ಒಳ್ಳೆಯ ಮುಹೂರ್ತವನ್ನು ತಗೊಳ್ತೇವೆ. ಒಳ್ಳೆಯ ಮುಹೂರ್ತ ತಗೊಂಡ ನಂತರ ಅದನ್ನು ನಾವು ಪೇಪರ್ನಲ್ಲಿ ಅನೌನ್ಸ್ ಮಾಡ್ತೇವೆ. ಪೇಪರ್ನಲ್ಲಿ ಅನೌನ್ಸ್ ಮಾಡಿದ ನಂತರ ಇಡೀ ಕರ್ನಾಟಕದಾದ್ಯಂತ ಜನಗಳು ಸ್ಪಂದಿಸ್ತಾರೆ. ಅದಕ್ಕೆ ಬೇಕಾದ ನಮ್ಮ ಕಚೇರಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಈಗ ಈ ಕೆಲಸ ಕಾರ್ಯಗಳು ಮೊಬೈಲ್ನಲ್ಲೇ ವಾಟ್ಸಪ್ನಲ್ಲೇ ನಡೀತದೆ. ಅಪ್ಲಿಕೇಶನ್ ನಾವು ಕಳಿಸೋದು, ಅವರು ಡೌನ್ಲೋಡ್ ಮಾಡೋದು, ಕಡೆಗೆ ಲಾಸ್ಟಿಗೆ ಸ್ವಲ್ಪ ಮದುವೆಗೆ ಮುಹೂರ್ತಕ್ಕೆ ಮದುವೆ ದಿನಕ್ಕೆ ಹತ್ತಿರ ಬರುವಾಗ ನಮ್ಮಲ್ಲಿ ಬಂದು ಅವರು ಮಾತಾಡಿದ್ರಾಯಿತು. ಬಾಕಿ ಎಲ್ಲ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೆಲಸ ನಡೀತಾ ಇದೆ. ಹಾಗೆ ತುಂಬ ಅತ್ಯುತ್ತಮವಾಗಿ ಈ ಸಾಮೂಹಿಕ ವಿವಾಹ ಕೂಡ ಕ್ಷೇತ್ರದಲ್ಲಿ ಪೂಜ್ಯರ ನೇತೃತ್ವದಲ್ಲಿ, ಅಮ್ಮನವರ ನೇತೃತ್ವದಲ್ಲಿ ನಡೆದಿದೆ. 12,900 ಜೊತೆ ಮದುವೆ ಅಂದರೆ ಈಗ ಎಷ್ಟೋ ಲಕ್ಷ ಜನ ಆ ಕುಟುಂಬದಲ್ಲಿ ಇರಬಹುದು ಅನ್ನುವಂಥ ನನ್ನದು ಅನಿಸಿಕೆ. ಹಾಗೆ ಕ್ಷೇತ್ರದ ವತಿಯಿಂದ ಔಷಧ ದಾನ, ಈ ಔಷಧ ದಾನಕ್ಕಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮೆಡಿಕಲ್ ಟ್ರಸ್ಟ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಪೂಜ್ಯರು ಹುಟ್ಟುಹಾಕಿದ್ದಾರೆ. ಈ ಮೆಡಿಕಲ್ ಟ್ರಸ್ಟಿಂದ ಮೊದಲು ನಮ್ಮಲ್ಲಿ ಮೊಬೈಲ್ ಆಸ್ಪತ್ರೆ ಇತ್ತು, ಬಸ್ಸಿನಲ್ಲಿ ಆಸ್ಪತ್ರೆ ಮಾಡಿದರು. ಅದು ಊರೂರಿಗೆ ಹೋಗಿ ಔಷಧಿಯನ್ನು ಕೊಡ್ತಿದ್ರು. ಕೇವಲ 3 ರೂಪಾಯಿಯ ಫೀಸನ್ನು ತಗೊಂಡು ಉಚಿತವಾಗಿ ಔಷಧಿಯನ್ನು ನೀಡಲಾಗ್ತಿತ್ತು. ತುಂಬ ಜನರು ಇದನ್ನು ಉಪಯೋಗವನ್ನು ಪಡೆದಿದ್ದಾರೆ. ಆದರೆ ಕೆಲವು ಕಾರಣಗಳಿಂದ ಈ ಸಂಚಾರಿ ಆಸ್ಪತ್ರೆಯು ಈಗ ನಿಂತು ಹೋಗಿದೆ. ಆದರೆ ಅದರ ನಂತರ ನಮ್ಮ ಉಜಿರೆಯ ಬಳಿ ಲಾಯ್ಲದಲ್ಲಿ TB ಆಸ್ಪತ್ರೆ ನಡೀತಾ ಇತ್ತು. TB ಆಸ್ಪತ್ರೆ ಅಂದರೆ ತುಂಬ ಒಂದು 25-30 ವರ್ಷ ಈ TB ಆಸ್ಪತ್ರೆ ನಡೆದಿದೆ. ಕಾಲಕ್ರಮೇಣಕ್ಕೆ TB ಆಸ್ಪತ್ರೆಗಳನ್ನು ಖಾಸಗಿ ಸಂಸ್ಥೆಯವರು ನಡೆಸಬಾರ್ದು ಅನ್ನುವಂಥ ಒಂದು ರೂಲು ಸರ್ಕಾರದಿಂದ ಬಂತು. ಹಾಗೆ TB ಆಸ್ಪತ್ರೆಯನ್ನು ನಿಲ್ಲಿಸಿ ಅಲ್ಲಿ ಈಗ ಗಣ್ಯರಿಗೆ ಮಧ್ಯವರ್ಜನ ಶಿಬಿರ ನಡೀತಾ ಇದೆ. ಅದೇ ಬಿಲ್ಡಿಂಗಲ್ಲಿ ಗಣ್ಯರಿಗೆ ಮಧ್ಯವರ್ಜನ ಶಿಬಿರ ನಡೀತಾ ಇದೆ. ಪೂಜ್ಯರ ಕೆಲವು ಮುಖ್ಯವಾದ ಸಂಸ್ಥೆಗಳಲ್ಲಿ ಒಂದು ಜನಜಾಗೃತಿ ವೇದಿಕೆ, ಆಮೇಲೆ ಧರ್ಮೋತ್ಥಾನ ಟ್ರಸ್ಟ್, ಆಮೇಲೆ ವರ್ಷಕ್ಕೆ 2 ಬಾರಿ ಇಡೀ ಕರ್ನಾಟಕದಾದ್ಯಂತ ದೇವಸ್ಥಾನಗಳ ಸ್ವಚ್ಛತೆ, ಆಮೇಲೆ ನಿಮ್ಮ ಭಜನೆ. ಒಂದು ಕಾಲದಲ್ಲಿ ಇದು ಯಾರಿಗೂ ಬೇಡದಂಥ 3-4 ವಿಷಯಗಳು, ಯಾರಿಗೂ ಬೇಡದಂಥ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಲಿಕ್ಕೆ ಯಾರೂ ಹೋಗ್ತಿಲ್ಲ. ಆದರೆ ಪೂಜ್ಯರು ಇದನ್ನು ತೆಕ್ಕೊಂಡು ತುಂಬ ಸಕ್ಸಸ್ ಆದರು. ಮಧ್ಯವರ್ಜನ ಶಿಬಿರದಲ್ಲಿ ಕೂಡ ಅಷ್ಟೇ, ಪ್ರಾರಂಭಕ್ಕೆ ತುಂಬ ಇದರಿಂದ ಕಿರುಕುಳವನ್ನು ಪಡೆದಿದ್ದಾರೆ ಪೂಜ್ಯರು. ಆದರೂ ಅದಕ್ಕೂ ಸಾಧಾರಣ 25 ವರ್ಷ ಆಗ್ತಾ ಬಂತು ಮಧ್ಯವರ್ಜನ ಶಿಬಿರ ಪ್ರಾರಂಭಿಸಿ ಕೂಡ. ಅದರಿಂದ ತುಂಬ ಜನ, ತುಂಬ ಕುಟುಂಬಗಳು ಉತ್ತಮ ರೀತಿಯಲ್ಲಿ ಇವತ್ತು ಜೀವನ ಮಾಡುವಂಥ ಒಂದು ಪರಿಸ್ಥಿತಿಗೆ ಪೂಜ್ಯರದನ್ನು ತಂದಿಟ್ಟಿದ್ದಾರೆ. ತುಂಬ ಜನ ಅದರಿಂದ ತೃಪ್ತಿಯಾಗಿ ಸಂತೋಷವನ್ನು ಪಡ್ಕೊಂಡಿದ್ದಾರೆ. ಭಜನಾ ಕಮ್ಮಟದಲ್ಲಿ ಕೂಡ ಅಷ್ಟೇ, ವ್ಯಕ್ತಿ ವಿಕಸನ, ಇದು ಖಾಲಿ ಭಜನಾ ಕಮ್ಮಟ ಅಲ್ಲ, ಇದು ವ್ಯಕ್ತಿ ವಿಕಸನ ಕಾರ್ಯಕ್ರಮ. ಈಗ ನಾಳೆಯಿಂದ ಬರುವಂಥ ಕೆಲವು ವ್ಯಕ್ತಿ ವಿಕಸನ ಭಾಷಣ ಅವರನ್ನು ನೀವು ಆಲಿಸಬೇಕಾಗ್ತದೆ. ಅವರು ತುಂಬ ವಿಚಾರಗಳನ್ನು ನಿಮಗೆ ತಿಳಿಪಡಿಸ್ತಾರೆ. ಇದು ಕೂಡ ಅಷ್ಟೇ, ಭಜನಾ ಕಮ್ಮಟವು ಕೂಡ 26 ವರ್ಷದಿಂದ ನಡೀತಾ ಬಂದಿದೆ. ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮವು ಕೂಡ ವರ್ಷದಲ್ಲಿ 2 ಬಾರಿ ತುಂಬ ಜನ ಇದರಲ್ಲಿ ಪಾಲ್ಗೊಳ್ತಾರೆ.
ಅವರವರ ಇಂಟ್ರೆಸ್ಟಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಎಲ್ರಿಗೂ ಇದು ಖುಷಿಯಾಗಿದೆ. ಅದಕ್ಕಾಗಿ ಅವರು ಸ್ವಯಂ ಸೇವಕರಾಗಿ ಬಂದು ದೇವಸ್ಥಾನಗಳ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಈ ಇದು ಮೆಡಿಕಲ್ ಟ್ರಸ್ಟ್ನಲ್ಲಿ ಉಜಿರೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ನಡೀತಾ ಇದೆ. ಭಾರಿ ದೊಡ್ಡ ಆಸ್ಪತ್ರೆ. ಈಗ ತುಂಬ ರೋಗಿಗಳು ಈ ಆಸ್ಪತ್ರೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇವತ್ತು ಆಸ್ಪತ್ರೆಯ ಒಂದು ಘಟಕ ಬಂದದ್ದು ಕೂಡ ನಮ್ಮ ಉಜಿರೆ ಆಸ್ಪತ್ರೆಯಿಂದ. ಒಳ್ಳೆಯ ಚಿಕಿತ್ಸೆಯನ್ನು ನೀಡುವಂಥ ಒಂದು ಈ ಆಸ್ಪತ್ರೆ. ಹಾಗೆ ಇದರ ಇನ್ನೊಂದು ಭಾಗವಾಗಿ ಮಂಗಳೂರಿನಲ್ಲಿ ಒಂದು ಕಣ್ಣಿನ ಆಸ್ಪತ್ರೆ ಇದೆ. ಅದು ಕೂಡ ಲಾಲ್ಬಾಗಲ್ಲಿ ಕಣ್ಣಿನ ಆಸ್ಪತ್ರೆ ಇದೆ. ಅದು ಕೂಡ ಉತ್ತಮ ರೀತಿಯಲ್ಲ ಕಾರ್ಯನಿರ್ವಹಿಸ್ತದೆ. ಅದಲ್ಲದೆ ಶ್ರೀ ಕ್ಷೇತ್ರದ ವತಿಯಿಂದ ಆಯುರ್ವೇದ ಆಸ್ಪತ್ರೆ ಹಾಗೂ ಕಾಲೇಜುಗಳು ನಡೀತಾ ಇದೆ. ಆಯುರ್ವೇದಕ್ಕೆ ಪೂಜ್ಯರಷ್ಟು ಒತ್ತು ಕೊಟ್ಟು ಮಾನ್ಯತೆ ಕೊಟ್ಟು ಅದನ್ನು ಬೆಳಗಿಸಿದವರು ಇಡೀ ಭಾರತದಲ್ಲಿ ಯಾರಿಲ್ಲ ಅಂತ ಕಾಣುತ್ತೆ ನನಗೆ. ಉಡುಪಿಯಲ್ಲಿ ಕುತ್ಪಾಡಿಯಲ್ಲಿರುವ ನೀವು ಆಯುರ್ವೇದ ಆಸ್ಪತ್ರೆಯನ್ನು ನೋಡಬೇಕು. ಸೂಪರ್ ಸ್ಪೆಷಾಲಿಟಿ ಅಂತ ಹೇಳಿದರೆ ಆಯುರ್ವೇದಕ್ ಹಾಸ್ಪಿಟ್ಲಲ್ಲಿ ಉಡುಪಿಯಲ್ಲಿ ಮಾತ್ರ ಇರೋದು, ಬೇರೆ ಎಲ್ಲೂ ಇಲ್ಲ. ಎಲ್ಲ ಇಂಗ್ಲೀಷ್ ಆಸ್ಪತ್ರೆಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಅಂತಿದೆ. ಹಾಗೆ ನಮ್ಮ ಆಯುರ್ವೇದ ಹಾಸ್ಪಿಟಲ್ ಕುತ್ಪಾಡಿಯಲ್ಲಿ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ. ಅಧಿಕ ಸಂಖ್ಯೆಯಲ್ಲಿ ರೋಗಿಗಳಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಕರ್ನಾಟಕದಾದ್ಯಂತ ಬರ್ತಾರೆ. ಅದಲ್ಲದೆ ಅಲ್ಲಿ ಕಾಲೇಜು ಕೂಡ ಇದೆ. ಹಿಂದಿನ ಕಾಲೇಜು ಕಟ್ಟಡ ಅಜೀರ್ಣವಾದ ಕಾರಣ ಈಗ ಬೇರೆ ಒಂದು ಹೊಸ ಕಟ್ಟಡವನ್ನು ನಿರ್ಮಿಸ್ತಾ ಇದ್ದಾರೆ. ಈಗ 1 ತಿಂಗಳೊಳಗೆ ಅದು ಕೂಡ ಉದ್ಘಾಟನೆಗೊಳ್ಳಲಿದೆ. ಆಯುರ್ವೇದ ಆಸ್ಪತ್ರೆ ಇನ್ನೊಂದು ಹಾಸನದಲ್ಲಿದೆ. ಅಲ್ಲಿಯೂ ಕೂಡ ಆಯುರ್ವೇದ ಆಸ್ಪತ್ರೆ ಹಾಗೂ ಆಯುರ್ವೇದ ಕಾಲೇಜ್ ಹಾಸನದ ತಣ್ಣೀರು ಹಳ್ಳದಲ್ಲಿದೆ. ಅದು ಕೂಡ ಉತ್ತಮವಾಗಿ ಕಾರ್ಯಚಟುವಟಿಕೆಯಿಂದ ಇದೆ. ಅದಲ್ಲದೆ ಬೆಂಗಳೂರಿನಲ್ಲಿ ಅಂಚೆಪಾಳ್ಯದಲ್ಲಿ ಇನ್ನೊಂದು ಆಯುರ್ವೇದ ಆಸ್ಪತ್ರೆ ಹಾಗೂ ಕಾಲೇಜು ನಡೀತಾ ಇದೆ. ಇದಲ್ಲದೆ ಜಯದೇವ ಆಸ್ಪತ್ರೆ ಅಂತ, ಅದು ಹೃದಯ ಸರ್ಕಾರದ ಆಸ್ಪತ್ರೆ. ಅದು ಬೆಂಗಳೂರಲ್ಲಿ ಜಯದೇವ ಆಸ್ಪತ್ರೆ ಅಂತ ಹೃದ್ರೋಗಿಗಳಿಗಿರುವಂಥ ಆಸ್ಪತ್ರೆ. ಈ ಆಸ್ಪತ್ರೆಗೆ ವರ್ಷಕ್ಕೆ ಪೂಜ್ಯರು 25 ಲಕ್ಷವನ್ನು ನೀಡ್ತಾರೆ. ಈ 25 ಲಕ್ಷದಲ್ಲಿ ಬಹುತೇಕ ಸಣ್ಣ ಮಕ್ಕಳ ಹೃದಯದ ಸಮಸ್ಯೆ ಇದ್ದರೆ ಕ್ಷೇತ್ರಕ್ಕೆ ಬಂದರೆ ಪೂಜ್ಯರು ಪತ್ರ ಕೊಡ್ತಾರೆ. ಅಲ್ಲಿ ಹೋದರೆ ಅದು ಅವರ ಚಿಕಿತ್ಸೆ ಪೂರ್ತಿ ಉಚಿತ ಆಗುತ್ತೆ. ಕಾರಣ ಏನಂದರೆ 25 ಲಕ್ಷದಿಂದಲೇ ನಡೆಯುವಂಥದ್ದಲ್ಲ ಇದು. ಪೂಜ್ಯರು 25 ಲಕ್ಷವನ್ನು ಕೊಡ್ತೇನಂತ ಹೇಳಿದಾಗ ಅಲ್ಲಿಯ ಜಯದೇವದ ಆಸ್ಪತ್ರೆಯ ಡಾಕ್ಟರ್ ಮಂಜುನಾಥ್ ಅಂತ, ಈಗ ಅವರು ಓಟಿಗೆ ನಿಂತು ಅಲ್ಲಿಂದ ರಿಟೈರ್ಡ್ ಆಗಿ ಓಟಿಗೆ ನಿಂತು ಈಗ MP ಆಗಿದ್ದಾರೆ. ಭಾರಿ ಉತ್ತಮ ಒಳ್ಳೆಯ ಮನುಷ್ಯ. ನಮ್ಮಲ್ಲಿಂದ 50% ಹಾಕಿದರೆ ಜಯದೇವ ಆಸ್ಪತ್ರೆಯಲ್ಲಿ ಸರ್ಕಾರದಿಂದಲೇ ಅವರು ಸರ್ಕಾರಕ್ಕೆ ಮನವಿ ಮಾಡಿ 50% ಸರ್ಕಾರವು ಕೊಡ್ತದೆ. ನಮ್ಮದು 1 ಲಕ್ಷ ರೂಪಾಯಿ ಆದರೆ 1 ಲಕ್ಷ ರೂಪಾಯಿ ಸರ್ಕಾರ ಕೊಡ್ತದೆ. ಹಾಗೆ ಇಬ್ಬರು ನಮ್ಮ ಕ್ಷೇತ್ರ ಮತ್ತು ಜಯದೇವ ಆಸ್ಪತ್ರೆಯವರು ಸೇರಿ ಆಪರೇಷನ್ ಮಾಡ್ತಾರೆ. ಆ ಆಪರೇಷನ್ನ ಎಲ್ಲ ಚಿಕಿತ್ಸೆಯ ಬಿಲ್ಲನ್ನು ಆಸ್ಪತ್ರೆ ಮತ್ತು ಕ್ಷೇತ್ರ ಭರಿಸ್ತದೆ. ಇದರಲ್ಲಿ ವಿಶೇಷತೆ ಏನೆಂದರೆ ಬಹುತೇಕವಾಗಿ ಸಣ್ಣ ಮಕ್ಕಳ ಹೃದ್ರೋಗ ಸಮಸ್ಯೆ ಇರ್ತದೆ. ಮಕ್ಕಳ ಹಾರ್ಟ್ನಲ್ಲಿ ಛೇದ ಇರುವಂಥದ್ದು, ಕೆಲವೆಲ್ಲ ಸಮಸ್ಯೆಗಳಿರುವಂಥದ್ದು ಅವರು ಬಂದರೆ
ಪೂಜ್ಯರು ಸ್ಪಂದಿಸಿ ಇಲ್ಲಿಂದ ಪತ್ರ ಕೊಡ್ತಾರೆ. ಆ ಪತ್ರವನ್ನು ಅಲ್ಲಿ ತೋರಿಸಿದರೆ 100ಕ್ಕೆ 100 ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಯಲ್ಲಿ ರೋಗಿಗಳ ಜೊತೆ ಆಸ್ಪತ್ರೆಗೆ ಹೋದರೆ ರೋಗಿಗಳ ಜೊತೆ ಹೋದ ಅಟೆಂಡರ್ಗಳನ್ನು, ಅಂದರೆ ಯಾರಾದರೂ ಸಂಬಂಧಿಕರನ್ನು ಆಸ್ಪತ್ರೆಯಲ್ಲಿ ಅವರ ಬೆಡ್ಡಿನ ಜೊತೆ ಮಲಗಲಿಕ್ಕೆ ಬಿಡೋದಿಲ್ಲ. ಅದು ನಿಮಗೂ ಗೊತ್ತಿದೆ. ಅದಕ್ಕಾಗಿ ಪೂಜ್ಯರೊಂದು ಬೇರೆಯೇ ಒಂದು ಯೋಚನೆ ಮಾಡಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ. ಸಾವಿರಾರು ಜನ ಈ ಕಟ್ಟಡದಲ್ಲಿ ರೋಗಿಗಳು ಆಸ್ಪತ್ರೆಯಲ್ಲಿರುವಾಗ ಕಟ್ಟಡವನ್ನು ಉಪಯೋಗಿಸ್ತಾ ಬರ್ತಾ ಇದ್ದಾರೆ. ಮೊನ್ನೆ ಆ ಕಟ್ಟಡವನ್ನು ಹಾಳಾಗಿದೆ ಅಂತ ಹೇಳಿಕೊಂಡು ಪುನಃ ಅದನ್ನು ರೆನೋವೇಷನ್ ಮಾಡಿ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಒಂದು ದೊಡ್ಡ ಬ್ಲಾಕನ್ನೇ ಕಟ್ಟಿಕೊಟ್ಟಿದ್ದಾರೆ. ಅದು ಕೂಡ ಈ ಮಕ್ಕಳ ಸಂಬಂಧ ಏನಾದರೂ ಕ್ಯಾನ್ಸರ್ ಬಂದರೆ ಆ ಮಕ್ಕಳಿಗಾಗಿ ದೊಡ್ಡ ಸಾಧಾರಣ ಒಂದು 300 ಬೆಡ್ಡಿನ ಒಂದು ಕಟ್ಟಡವನ್ನೇ ಪೂಜ್ಯರು ಇಲ್ಲಿಂದ ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟಿಸಿಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಅಂದರೆ, ಯಾರೂ ಮಾಡದ ಕಾರ್ಯ ಅಂದರೆ ಪ್ರಕೃತಿ ಚಿಕಿತ್ಸಾಲಯ, ಡ್ರಗ್ಲೆಸ್ ಥೆರಪಿ, ಔಷಧಿ ಇಲ್ಲದೆ ಚಿಕಿತ್ಸೆ ಮಾಡುವಂಥದ್ದು. ಪೂಜ್ಯರು ಇದಕ್ಕೆ ತುಂಬ ಒತ್ತು ಕೊಟ್ಟು ನಮ್ಮ ಶಾಂತಿವನ ಟ್ರಸ್ಟ್ ಎನ್ನುವಂಥ ಒಂದು ಟ್ರಸ್ಟನ್ನು ಹುಟ್ಟುಹಾಕಿ ಇದರ ಕೆಳಗಡೆ ಪ್ರಕೃತಿ ಚಿಕಿತ್ಸಾಲಯವನ್ನು ಇಲ್ಲಿ ನಮ್ಮ ನೇತ್ರಾವತಿ ನದಿ ದಂಡೆ ಹತ್ರ ಪ್ರಾರಂಭಿಸಿದರು. ಇದಕ್ಕೆ ತುಂಬ ಜನ ಸ್ಪಂದಿಸಿದರು. ಕರ್ನಾಟಕದಾದ್ಯಂತ ಅಲ್ಲ, ದೇಶದಾದ್ಯಂತ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಜನಗಳು ಬಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪೂಜ್ಯರ ಈ ಒಂದು ದೂರದೃಷ್ಟಿಯು ಈಗ ಇಡೀ ದೇಶವನ್ನು, ಪ್ರಪಂಚವನ್ನು ಪ್ರಕೃತಿ ಚಿಕಿತ್ಸೆಯ ಕಡೆಗೆ ನೋಡುವಂತೆ ಮಾಡಿದೆ. ಅದಲ್ಲದೆ ಇಲ್ಲಿ ಪ್ರಕೃತಿ ಚಿಕಿತ್ಸೆಯ ಕಾಲೇಜು ಕೂಡ ಇದೆ, BNYS ಅಂತ, ಬ್ಯಾಚುಲರ್ ಆಫ್ ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸ್. ಅದನ್ನು ಕೂಡ 20 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿಯ ವಿದ್ಯಾರ್ಥಿಗಳು ಪ್ರಪಂಚದಾದ್ಯಂತ ವಿದ್ಯಾರ್ಥಿಗಳಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಮ್ಮ ವಿದ್ಯಾರ್ಥಿ ಒಬ್ಬರು ಇರೋದು, ಪ್ರಧಾನಿಯವರಿಗೆ ಯೋಗ ಹೇಳಿಕೊಡೋದು ನಮ್ಮ ಶಾಂತಿವನದ ವಿದ್ಯಾರ್ಥಿ. ಎಲ್ಲ ದೇಶಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಡಿಗ್ರಿ ಪಡ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂತಹದ್ದೇ ಇನ್ನೊಂದು ಆಸ್ಪತ್ರೆಯನ್ನು ಉಡುಪಿಯ ಪರಿಕದಲ್ಲಿ ನಿರ್ಮಿಸಿದ್ದಾರೆ. ಅದರ ನಂತರ ಬೆಂಗಳೂರಿನ ಮಹದೇವಪುರ ಕುಣಿಗಲ್ ಬೈಪಾಸ್ ರೋಡಲ್ಲಿ ಕ್ಷೇಮವನ ಅಂತ ಇಲ್ಲಿರುವಂಥದ್ದು ಶಾಂತಿವನ. ಉಡುಪಿ ಮಣಿಪಾಲದಲ್ಲಿರುವುದು ಸೌಖ್ಯವನ, ಬೆಂಗಳೂರಿನಲ್ಲಿರುವಂಥದ್ದು ನೆಲಮಂಗಲದಲ್ಲಿ ಕ್ಷೇಮವನ ಅಂತ 3 ಆಸ್ಪತ್ರೆ, 1 ಕಾಲೇಜಿದೆ. ಇದರ ಜೊತೆಗೆ ಇದರಲ್ಲಿ ಯೋಗ ತರಬೇತಿ ಶಿಬಿರವನ್ನು ಕೂಡ ಪೂಜ್ಯರು ಮಾಡಿದ್ದಾರೆ. ಯೋಗ ಹಾಗೂ ನೈತಿಕ ಶಿಕ್ಷಣ ಯೋಜನೆ, ಎಷ್ಟೋ ಲಕ್ಷ ಪುಸ್ತಕಗಳನ್ನು ಅಚ್ಚು ಹಾಕಿಸಿ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ನೀಡಿ ಅದರಲ್ಲಿ ಪರೀಕ್ಷೆ ಮಾಡಿ ಅವರಿಗೆ ಕಂಠಪಾಠ ಮಾಡಿಸಿ ಅವರಿಗೆ ಬಹುಮಾನ ಕೊಡುವಂಥ ಕಾರ್ಯಕ್ರಮವು ಕೂಡ ಇಲ್ಲಿ ನಡೀತಾ ಇದೆ. ಪ್ರತಿ ವರ್ಷ 4 ಲಕ್ಷಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿಯನ್ನು ನೀಡಲಾಗ್ತಾ ಇದೆ. ಇದು ರಾಜ್ಯದಾದ್ಯಂತ. ಈಗ ನಾಳೆ ಬರ್ತಾರೆ ಶಶಿಕಾಂತ್ ಜೈನ್ ನಿಮಗೆ ಯೋಗ ಕಲಿಸಲಿಕ್ಕೆ. ಅದರ ನೇತೃತ್ವವನ್ನು ಅವರೇ
ಶಶಿಕಾಂತ್ ತೆಗೆದುಕೊಂಡಿದ್ದಾರೆ. ಆಮೇಲೆ ಇಲ್ಲಿ ನೀವು ನಾಳ್ದು ನಿಮಗೆ ಸಮಯ ಕೊಟ್ಟಾಗ ನೀವೆಲ್ಲ ನೋಡ್ಬೋದು, ದೊಡ್ಡ ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ ಅಂತ ಇದೆ. ಸುಮಾರು 7,271 ಹಸ್ತಪ್ರತಿಗಳು, 26,052 ಕನ್ನಡ, ಹಿಂದಿ, ಇಂಗ್ಲಿಷ್, ತುಳು ಭಾಷೆಗಳಲ್ಲಿ ಮುದ್ರಿತ ಪುಸ್ತಕಗಳಿವೆ. ಹಾಗೆ ಇಲ್ಲಿ ನಮ್ಮ ಉಗ್ರಾಣದ ಬಳಿಯಲ್ಲಿ ಒಂದು ಕಾರ್ ಮ್ಯೂಸಿಯಂ ಇದೆ. ಪೂಜ್ಯರಿಗೆ ಕಾರಿನ ತುಂಬ ಇದೆ, ಗೀಳು. ಅದನ್ನು ಅವರು ಸ್ವತಃ ಕಾರಿನ ಬಗ್ಗೆ ತುಂಬ ತಿಳ್ಕೊಂಡು ಅವರು ಪ್ರತಿದಿನ ಕಾರ್ ಮ್ಯೂಸಿಯಮ್ಗೆ ಭೇಟಿ ಕೊಡ್ತಾರೆ. ಯಾವ ಕಾರು ಯಾವ ಕಲರಲ್ಲಿರಬೇಕು, ಹೇಗಿರಬೇಕು, ಯಾವ ರೀತಿ ಇರಬೇಕು, ಎಲ್ಲವೂ ಅವರಿಗೆ ಗೊತ್ತಿದೆ. ಅದರ ಬಗ್ಗೆ ಅವರು ಸ್ವತಃ ಉತ್ಸಾಹದಿಂದ ಅದನ್ನು ಮಾಡಿದ್ದಾರೆ. ಅದ ನಂತರ ಮೈಸೂರಲ್ಲಿ ಕೂಡ ಒಂದು ದೊಡ್ಡ ಕಾರ್ ಮ್ಯೂಸಿಯಂ ಈಗ ಆಗಿದೆ, ಪಯಣ ಅಂತ. ಮೈಸೂರಲ್ಲಿ 100ಕ್ಕಿಂತಲೂ ಅಧಿಕ ಹಳೆಯ ಮಾದರಿ ವಾಹನಗಳಲ್ಲಿದೆ. ಪಯಣ, ಬ್ರಹ್ಮಪುರ, ಶ್ರೀರಂಗಪಟ್ಟಣ, ಮೈಸೂರು, ಇಲ್ಲಿ ದೊಡ್ಡ ಇದಿದೆ. ಈಗ ಅದನ್ನು ಪಯಣ ಉದ್ಘಾಟನೆ ಆದ ನಂತರ ದಿನಕ್ಕೆ 4,000ರಿಂದ 6,000 ತನಕ ಜನ ಅದನ್ನು ನೋಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣದಲ್ಲೇ ಇದೆ. ಆ ಕಡೆಯಿಂದ ಬೆಂಗಳೂರಿಂದ ಬರಬೇಕಾದ್ರೆ ಶ್ರೀರಂಗಪಟ್ಟಣ ಎಂಟ್ರ್ ಆಗೋ ಮೊದಲೇ ಎಡಗಡೆಗೆ ಹೈವೇಯಲ್ಲಿ ಈ ಪಯಣ ಅಂತ ದೊಡ್ಡ ಒಂದು ಟಯರಿನ ಆಕೃತಿಯಲ್ಲಿ ಈ ಮ್ಯೂಸಿಯಮನ್ನು ಮಾಡಿದ್ದಾರೆ. ದೂರದಿಂದಲೇ ಬರುವಾಗ ಕಾಣ್ತದೆ. ತುಂಬ ಆಕರ್ಷಕವಾದ ಒಂದು ಕಾರಿನ ಮ್ಯೂಸಿಯಂ ಮಾಡಿದ್ದಾರೆ. ಹಾಗೆ ಇನ್ನೊಂದು ರೂಟ್ ಸೆಟ್ ಅಂತ, ನೀವು ಬರಬೇಕಾದ್ರೆ ಬಲದ ಬದಿಯಲ್ಲಿ ಸಿದ್ಧವನ ಮತ್ತು ಸಿದ್ಧವನ ಕಳೆದ ಕೂಡಲೇ ಒಂದು ರೂಟ್ ಸೆಟ್ ಸಂಸ್ಥೆ ಅಂತ ಒಂದು ದೊಡ್ಡ ಒಂದು ಸಂಸ್ಥೆ ಆಗಿದೆ. ಈ ರೂಟ್ ಸೆಟ್ ಸಂಸ್ಥೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಂದರೆ ಎಜುಕೇಷನ್ ಸೊಸೈಟಿ, ಆಮೇಲೆ ಕೆನರಾ ಬ್ಯಾಂಕ್, ಆಗಿನ ಸಿಂಡಿಕೇಟ್ ಬ್ಯಾಂಕ್, 3 ಜನರು ಕೂಡ ಇದರಲ್ಲಿ ಸ್ಪಾನ್ಸರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಇದು ಕೂಡ ಪೂಜ್ಯರು ಇದನ್ನು ಜಗತ್ತಿನ ಅಗ್ಗದ ವಸ್ತು ಅಂದರೆ ಸಲಹೆಯಂತೆ. ಒಬ್ಬರನ್ನು ಕೇಳಿದರೆ 1000 ಜನ ನೀಡುತ್ತಾರೆ. ಐಡಿಯಾ ಕೊಡಲಿಕ್ಕೆ ಎಲ್ಲರೂ ಹುಷಾರಿದ್ದಾರೆ, ಐಡಿಯಾ ಕೊಡ್ತಾರೆ. ಒಬ್ಬರನ್ನು ಕೇಳಿದರೆ 1000 ಜನ ಕೊಡ್ತಾರಂತ ಐಡಿಯಾ. ಜಗತ್ತಿನ ದುಬಾರಿ ವಸ್ತು ಅಂದರೆ ಸಹಾಯ. 1000 ಜನರನ್ನು ಕೇಳಿದಾಗ 1000 ಜನರನ್ನು ಸಹಾಯ ಕೇಳಿದಾಗ ಒಬ್ಬರೇ ಯಾರಾದರೂ ಸಹಾಯ ಮಾಡ್ತಾರೆ. ಹಾಗೆ ಪೂಜ್ಯರು ಈ ಸಹಾಯ ಮಾಡಲಿಕ್ಕೋಸ್ಕರನೇ ರೂಟ್ ಸೆಟ್ ಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆಯನ್ನು ಹಾಕಿದರು. ರೂಟ್ ಸೆಟ್ ಅಂದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ, ಗ್ರಾಮಾಭಿವೃದ್ಧಿ ಮತ್ತು ಸ್ವಉದ್ಯೋಗ ಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದರು. ಇದರಲ್ಲಿ ಬೇರೆ ಬೇರೆ ಥರದ ಟ್ರೈನಿಂಗ್ಗಳಿದೆ. ಕೆಲವು 15 ದಿವಸದ ಟ್ರೈನಿಂಗ್ಗಳು, ಕೆಲವು 1 ತಿಂಗಳ ಟ್ರೈನಿಂಗ್ಗಳು. ಇದು ಉಚಿತವಾದ ಟ್ರೈನಿಂಗ್. ಇಲ್ಲಿ ಯಾವುದೇ ಟ್ರೈನಿಂಗಿಗೆ ದುಡ್ಡು ಕೊಟ್ಟು ಕೊಡುವಂಥ ಟ್ರೈನಿಂಗ್ ಅಲ್ಲ. ಈ ಟ್ರೈನಿಂಗ್ ತಗೊಂಡವರು ಬೇರೆ ಬೇರೆ ನಿಮ್ಮ ವಿಷಯಗಳ ಬಗ್ಗೆ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಉದಾಹರಣೆಗೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಿದ್ಧ ಉಡುಪು ತಯಾರಿಕೆ, ರೆಕ್ಸಿನ್ ಉತ್ಪನ್ನಗಳ ಉತ್ಪಾದನೆ, ಅಗರಬತ್ತಿ ತಯಾರಿಕೆ, ಬ್ಯಾಗ್ ತಯಾರಿಕೆ, ಕೈ ಕಸೂತಿ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ಸ್, ಸೆಣಬು ವಸ್ತುಗಳ ತಯಾರಿಕೆ, ಬೇಕರಿ ಉತ್ಪನ್ನಗಳ ತಯಾರಿಕೆ, ಮೃದು ಗೊಂಬೆಗಳ ತಯಾರಿಕೆ, ಅಪೆರಲ್ ಡಿಸೈನಿಂಗ್, ಕರಕುಶಲ ವಸ್ತುಗಳ ತಯಾರಿಕೆ, ವಿವಿಧೋತ್ಪನ್ನ ವಸ್ತುಗಳ ತಯಾರಿಕೆ, ದ್ವಿಚಕ್ರ ವಾಹನ ದುರಸ್ತಿ, ಪಂಪ್ ಸೆಟ್ ದುರಸ್ತಿ, ಮೋಟಾರ್ ರಿವೈಂಡಿಂಗ್, ಕಮರ್ಷಿಯಲ್ ಆರ್ಟ್ಸ್, ಗೃಹೋಪಯೋಗಿ ವಿದ್ಯುತ್ ಉಪಕರಣಗಳ ದುರಸ್ತಿ, ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ, ಮಹಿಳೆಯರಿಗೆ ಬ್ಯೂಟಿಷಿಯನ್ ತರಬೇತಿ, ರೇಡಿಯೋ, ಟಿವಿ ಮತ್ತು ಇತರ ಎಲೆಕ್ಟ್ರಾನಿಕ್ ವಸ್ತುಗಳ ದುರಸ್ತಿ, ರೆಫ್ರಿಜರೇಷನ್ ಮತ್ತು ಏರ್ ಕಂಡೀಷನ್, ಮಲ್ಟಿಫೋನ್ ದುರಸ್ತಿ, ಕಂಪ್ಯೂಟರ್ ಹಾರ್ಡು ಮತ್ತು ನೆಟ್ವರ್ಕಿಂಗ್, ಕಂಪ್ಯೂಟರ್ DTP, ಕಂಪ್ಯೂಟರ್ ಟ್ಯಾಲಿ, ಟ್ರ್ಯಾಕ್ಟರ್ ರಿಪೇರಿ, ಇಂಥ ಹಲವಾರು ಉದ್ಯಮಗಳನ್ನು ಹೇಳಿಕೊಡ್ತಾರೆ. ಪ್ರತಿ ತಿಂಗಳು ಎಲ್ಲ ಪೇಪರ್ಗಳಲ್ಲಿ ಅಡ್ವರ್ಟೈಸ್ ಹಾಕ್ತಾರೆ. ಈ ಬಾರಿ ಇಂಥ
ಟ್ರೈನಿಂಗ್ ನಡೀತಾ ಇದೆ. ಬರಲಿಚ್ಛಿಸುವವರು ಇದಕ್ಕೆ ಅರ್ಜಿ ಹಾಕ್ಬೋದು. 1 ತಿಂಗಳಾದರೆ 1 ತಿಂಗಳು, 15 ದಿನ 15 ಉಚಿತವಾಗಿ ಈ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಈ ಟ್ರೈನಿಂಗ್ ಮಾಡಿ ಹೋದಲ್ಲಿ ಒಟ್ಟು 5,50,425 ಯುವಕ ಯುವತಿಯರಿಗೆ ತರಬೇತಿಯನ್ನು ಈಗಾಗಲೇ ನೀಡಲಾಗಿದೆ. ಇದರಲ್ಲಿ 4,02,889 ಅಭ್ಯರ್ಥಿಗಳು ಸ್ವಉದ್ಯೋಗವನ್ನು ಪ್ರಾರಂಭಿಸಿದ್ದಾರೆ. ಇದರ ಅರ್ಥ ಅಂದರೆ ಟೋಟಲ್ 73% ಅಭ್ಯರ್ಥಿಗಳು ಈ ರೂಟ್ ಸೆಟ್ಟಿನಿಂದ ತಮ್ಮ ನೆಲೆಯನ್ನು ಕಂಡುಕೊಂಡಿದ್ದಾರೆ. ಇದು ಮಾತ್ರವಲ್ಲದೆ ಇದನ್ನು ಕಂಡ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಅಲ್ಲ, ಭಾರತ ಸರ್ಕಾರ ಈಗ ಮೂಲ ಏನು ರೂಟ್ ಸೆಟ್ ಇದೆಯಾ, ಇದು 27 ಬ್ರ್ಯಾಂಚ್ಗಳಿದೆ, 27 ಸಂಘ ಸಂಸ್ಥೆಗಳು 27 ರಾಜ್ಯಗಳಲ್ಲಿ, ಇಡೀ ಭಾರತದಾದ್ಯಂತ 27 ರಾಜ್ಯಗಳಲ್ಲಿ 27 ಸಂಸ್ಥೆಗಳಿದೆ. ಇದನ್ನು ಮನಗಂಡ ದೇಶದ ಪ್ರಧಾನಿ ಮೋದಿಜಿಯವರು ಖಾಲಿ 27 ಸಂಸ್ಥೆಗಳನ್ನು ಮಾಡಿದರೆ ಆಗೋದಿಲ್ಲ, ಎಲ್ಲ ಬ್ಯಾಂಕಿನವರು ಕೂಡ ಅಲ್ಲಲ್ಲಿ ಈ ಸಂಸ್ಥೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಿಂದ ಸರಕಾರದಿಂದಲೇ ಇದನ್ನು ಆರ್ಡರ್ ಮಾಡಿ RCT ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು. ಈಗ ಇಡೀ ದೇಶದಾದ್ಯಂತ 800 RCTಗಳಿವೆ. ನಿಮ್ಮ ಕೆನರಾ ಬ್ಯಾಂಕ್ ಆಗಿರ್ಬೋದು, ಆಮೇಲೆ ಈಗ BOB ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಇವರೆಲ್ಲರೂ ಅಲ್ಲಲ್ಲಿ ಬ್ರ್ಯಾಂಚ್ಗಳನ್ನು ಪ್ರಾರಂಭಿಸಿದ್ದಾರೆ. ಇದಕ್ಕೂ ಕೂಡ ಪೂಜ್ಯರೇ ಅಧ್ಯಕ್ಷರು. ಮೂಲ ರೂಟ್ ಸೆಟ್ಟಿಗೂ ಪೂಜ್ಯರೇ ಅಧ್ಯಕ್ಷರು, RCTಗೂ ಪೂಜ್ಯರೇ ಅಧ್ಯಕ್ಷರು. ಇನ್ನೊಂದು ಸಂಸ್ಥೆ ಬೆಂಗಳೂರಿನಲ್ಲಿ ಕುಂಬಳಗೂಡಿನಲ್ಲಿದೆ. ಅದು ಏನಂದರೆ ಈ 800 ರೂಟ್ ಸೆಟ್ಗಳು RCTಗಳು ಹೇಳಿದಲ್ಲ, ಆ RCTಗಳಿಗೆ ಡೈರೆಕ್ಟ್ರಿಗಳಿಗೆ ಟ್ರೈನಿಂಗ್ ಕೊಡುವ ಸಂಸ್ಥೆ ಬೆಂಗಳೂರಿನ ಕುಂಬಳಗೂಡಲ್ಲಿದೆ. ಅದು ಪ್ರತಿ ತಿಂಗಳಿಗೆ 2 ಬಾರಿ ಟ್ರೈನಿಂಗ್ ನಡೀತಾ ಇದೆ. 9 ದಿವಸದ ಟ್ರೈನಿಂಗ್ ಆಗ್ತಾಯಿದೆ. 9 ದಿವಸದ ಟ್ರೈನಿಂಗಲ್ಲಿ 6-7 ದಿನ ಟ್ರೈನಿಂಗ್ ಆದ ನಂತರ ಅವರೆಲ್ಲ ಬ್ಯಾಂಕಿನ ಅಧಿಕಾರಿಗಳು. ಒಂದು ಟ್ರೈನಿಂಗಲ್ಲಿ 40 ಜನ ಪಾಲ್ಗೊಳ್ತಾರೆ, ನೀವು ಶಿಬಿರಾರ್ಥಿಗಳಾಗಿ. ಅವರೆಲ್ಲ ಟ್ರೈನಿಂಗಾಗಿ ಶ್ರೀ ಕ್ಷೇತ್ರವನ್ನು ಭೇಟಿ ಮಾಡ್ತಾರೆ, ಪೂಜ್ಯರ ಆಶೀರ್ವಾದವನ್ನು ತೆಗೊಳ್ತಾರೆ. ಅವರು ಇಡೀ ದೇಶದಾದ್ಯಂತ RCTಗಳಿಗೆ ನಿರ್ದೇಶಕರಾಗಿ ಹೋಗ್ತಾರೆ. ಆ ಸಂಸ್ಥೆಗೂ ಕೂಡ ಪೂಜ್ಯರೇ ಅಧ್ಯಕ್ಷರು ಅನ್ನುವಂಥದ್ದೊಂದು ವಿಶೇಷವಾಗಿದೆ. ಇದರ ಮೀಟಿಂಗ್ಗಳು ಡೆಲ್ಲಿಯಲ್ಲಿ ನಡೀತಾ ಇದೆ, ಬೆಂಗಳೂರಲ್ಲಿ ನಡೀತಿದೆ. ಶ್ರೀ ಕ್ಷೇತ್ರದಲ್ಲಿ ಕೂಡ ನೆಕ್ಸ್ಟ್ ಬರುವ ತಿಂಗಳಲ್ಲಿ ಇದರ ಮೀಟಿಂಗ್ ನಡೀತಿದೆ. ಇದರಲ್ಲಿ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಇಂಡಿಯಾ, ಇದರ ಸೆಕ್ರೆಟರಿ ಇದಕ್ಕೆ ಸೆಕ್ರೆಟರಿ ಆಗಿರ್ತಾರೆ, ಪೂಜ್ಯರು ಅಧ್ಯಕ್ಷರಾಗಿರ್ತಾರೆ. ಇಂಥ ಒಂದು ದೊಡ್ಡ ಸಂಸ್ಥೆ ಕೂಡ, ತುಂಬ ಜನರಿಗೆ ಉಪಯೋಗ ಆಗುವಂಥ ಸಂಸ್ಥೆಯನ್ನು ಕೂಡ ಪೂಜ್ಯರು ಹುಟ್ಟು ಹಾಕ್ಕೊಂಡಿದ್ದಾರೆ. ಹಾಗೆ ಇಲ್ಲೊಂದು ನಿಮಗೆ ಕಣ್ಣಿಗೆ ಕಾಣುವಾಗಿ ನಿಮ್ಮ ಬಲಭಾಗದಲ್ಲಿ ದೊಡ್ಡ ಒಂದು ಮಂಜೂಷ ಮ್ಯೂಸಿಯಂ ಅಂತ ಇದೆ. ಹಳೆಯ ವಸ್ತುಗಳ 13,000ಕ್ಕಿಂತಲೂ ಅಧಿಕ ವಿವಿಧ ಪ್ರಾಚೀನ ವಸ್ತುಗಳ ಸಂಗ್ರಹವಿದೆ. ವಾರ್ಷಿಕ ಸುಮಾರು 2 ಲಕ್ಷ ಮಂದಿ ಈ ಮಂಜೂಷವನ್ನು ವೀಕ್ಷಣೆ ಮಾಡಿ ಸಂತೋಷ ಪಡ್ತಾರೆ. ಅದರ ಒಳಗೆ ಹೋದರೆ ಕಡಿಮೆ ಅಂದರೆ 1.5 ತಾಸು ವೀಕ್ಷಣೆಗೆ ಬೇಕಾಗ್ತದೆ. ಖಂಡಿತವಾಗಿ ಇದನ್ನು ನೀವೆಲ್ಲ ಇಲ್ಲಿ ನೋಡ್ಬೋದು. ಸಂಕ್ಷಿಪ್ತವಾಗಿ ಕೆಲವು ಸಂಸ್ಥೆಗಳ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ. ನಿಮ್ಮ ಗುರಿ ಚೆನ್ನಾಗಿದ್ದರೆ ನೀವು ಹೋಗುವಂಥ ಮಾರ್ಗದ ಬಗ್ಗೆ ಗಮನ ಕೊಡಬೇಕಂತಿಲ್ಲ. ಇದೊಂದು ಇಂಗ್ಲೀಷಲ್ಲಿದೆ, ಇಫ್ ರೋಡ್ ಈಸ್ ಬ್ಯೂಟಿಫುಲ್ ದೆನ್ ವರಿ ಅಬೌಟ್ ಡೆಸ್ಟಿನೇಷನ್. ಮಾರ್ಗ ಒಳ್ಳೆದಿದ್ದರೆ ನೀವು ಹೋಗುವ ಜಾಗ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಆ ಜಾಗಕ್ಕೆ ಹೇಗೆ ಹೋಗೋದಪ್ಪ, ಮಾರ್ಗ ಸರಿ ಇಲ್ಲ ಅಂತ. ಆದರೆ ಜಾಗ ಉತ್ತಮ ಇದ್ದರೆ ನೀವು ಹೋಗುವ ಒಂದು ಎಂಥ ಡೆಸ್ಟಿನೇಷನ್ ಇದೆಯಾ ಅದು
ಚೆನ್ನಾಗಿದ್ದರೆ ಮಾರ್ಗದ ಬಗ್ಗೆ ಯೋಚನೆ ಮಾಡಬೇಕು ಅಂತಿಲ್ಲ. ಮಾರ್ಗದ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಎಲ್ಲಿ ತಲುಪಬೇಕೋ ಅಲ್ಲಿ ಸಂತೋಷದಿಂದ ಹೋಗಿ ತಲುಪಿ ಹೇಳ್ತಾ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯವರ ಕೃಪಾ ಕಟಾಕ್ಷ ಇರಲಿ, ಪೂಜ್ಯ ಹೆಗ್ಗಡೆಯವರ ಆಶೀರ್ವಾದವಿರಲಿ, ಹಾಗೂ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳಿಕೊಂಡು ನನ್ನ ಈ 2 ಸಣ್ಣ ಪರಿಚಯದ ವಿಚಾರವನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ನಿಮಗೆಲ್ಲರಿಗೂ ಸಖ್ಯವಾಗಿದೆ ಅಂತ ನಾನು ಯೋಚಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಷ್ಟು ಹೊತ್ತು ಶ್ರೀ ಕ್ಷೇತ್ರದ ಬಗ್ಗೆ ಒಂದು ಮೌಲ್ಯಯುತ ಪುಸ್ತಕವನ್ನು ಓದಿದ ಹಾಗಾಯಿತು. ನಮಗೂ ಕೂಡ ಕೆಲವೊಂದು ತಿಳಿದೇ ಇದ್ದಂತಹ ಮಾಹಿತಿಯನ್ನು ಶ್ರೀಯುತ ವೀರು ಶೆಟ್ಟಿ ಸರ್ ಅವರು ನೀಡಿದರು. ಕೇವಲ ಭಜನಾ ಪರಿಷತ್ನ ಕಾರ್ಯದರ್ಶಿ ಆಗಿದ್ದಿದ್ದರೆ ನಮಗೆ ಇಷ್ಟು ಮಾಹಿತಿ ಸಿಗ್ತಿರಲಿಲ್ಲ. ಹೊರತಾಗಿ ಪರಮಪೂಜ್ಯ ಕಾವಂದ್ರ ಆತ್ಮ ಕಾರ್ಯದರ್ಶಿಗಳಾಗಿ ಒಂದು ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ವಂದಿಸ್ತಾ ಇನ್ನು ಮುಂದಕ್ಕೆ ಭಜನಾ ಪರಿಷತ್ತಿನ ರಾಜ್ಯ ಸಂಚಾಲಕರಾದ ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರು ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಎಲ್ಲ ದೇವರಿಗೆ ವಂದಿಸಿ ಪೂಜ್ಯ ಕಾವಂದರನ್ನು ಮಾತೃಶ್ರೀಯಮ್ಮನವರನ್ನು ಸ್ಮರಿಸಿಕೊಂಡು ಪೂಜ್ಯನೀಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳ ಪಾದರವಿಂದಕ್ಕೆ ವಂದಿಸಿ ಭಜನಾ ಕಮ್ಮಟದ ಕಾರ್ಯದರ್ಶಿಗಳು ಆತ್ಮೀಯರಾದಂಥ ವೀರಣ್ಣ ಶೆಟ್ರೆ ಮತ್ತು ಎಲ್ಲ ಶಿಬಿರಾರ್ಥಿಗಳೇ, ಕೂತು ಸುಸ್ತಾಗಿದ, ನಿದ್ದೆ ಬರ್ತಾ ಉಂಟಾ? ಒಬ್ಬರು ಹೀಗೆ ಹೇಳಿದರು ಬರ್ತಾ ಇದೆ ಅಂತ. ಏನು ಮಾಡೋದು ಹೇಳಿ? ಚಹಾ ಬೇಕಾ? ಇನ್ನೊಂದು ಟೀ ಬೇಕಾ? ಕಾಫಿ? ಸರಿ. ಯಾಕಂದರೆ ನೀವು ತುಂಬ ಎನರ್ಜಿಯಲ್ಲಿ ಇದ್ದೀರಿ. ನಿಮ್ಮ ಯಾಕಂದರೆ ಮುಖ ಎಲ್ಲ ನೋಡ್ತಾ ಇದ್ದೇನೆ. ಎಲ್ಲರ ಮುಖವನ್ನು ಗಮನಿಸಿದಾಗ ಹಳೆಯ ಹಿಂದಿನ ಕಮ್ಮಟಕ್ಕಿಂತಲೂ ಕೂಡ ನಮ್ಮ ಪೂಜ್ಯರು ಕೂಡ ಹೇಳಿದರು, ಎಲ್ಲ ಶಿಬಿರಾರ್ಥಿಗಳು ಕೂಡ ಅತ್ಯುತ್ತಮವಾಗಿದ್ದಾರೆ ಅಂತ. ಹಾಗಾಗಿ ನಿಮಗೆ ದೊಡ್ಡದಾದಂಥ ಒಂದು ಚಪ್ಪಾಳೆ. ನಾನು ಬೇಗ ಮುಗಿಸ್ತೇನೆ. ಯಾಕೆಂತ ಹೇಳಿದ್ರೆ ಕ್ಷೇತ್ರ ಅಂತ ಹೇಳಿದ್ರೆ ಅದೊಂದು ಸಾಗರದ ಹಾಗೆ ವಿಶಾಲವಾಗಿದೆ. ಹಾಗಾಗಿ ವಿಶಾಲವಾದಂತಹ ಸಾಗರದ ಬಗ್ಗೆ ವರ್ಣನೆ ಮಾಡಬೇಕಾದಂಥ ಅಗತ್ಯತೆ ಇದೆ. ಹಾಗಾಗಿ ಇವರು ಕ್ಷೇತ್ರದ ಸಾಕಷ್ಟು ವಿಷಯಗಳನ್ನು ಹೇಳಿದರು. ನಾನು ಸುಮಾರು 800 ವರ್ಷಗಳ ಹಿಂದೆ ಹೋಗಿ ಕ್ಷೇತ್ರದ ಹೇಗಾಯಿತು ಅನ್ನೋದ್ರ ಬಗ್ಗೆ ಹೇಳಿ ಒಂದು 2 ವಿಷಯದ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಬಯಸ್ತೇನೆ. ಸುಮಾರು ಪುರಾಣದಲ್ಲಿ ಬರುವ ಹಾಗೆ ನೀವು ಧರ್ಮಸ್ಥಳ ಮೇಳದ ಯಕ್ಷಗಾನ ನೋಡಿರ್ಬೋದು, ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ. ಎಷ್ಟು ಸಲ ನೋಡಿದರೂ ಕೂಡ ಬೇಸರ ಆಗೋದಿಲ್ಲ, ಖುಷಿಯಾಗ್ತದೆ. ನಾವು ಒಂದು ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಹೋದಂಥ ಅನುಭವ ಆಗ್ತದೆ. ಹಾಗಾಗಿ ಸುಮಾರು 800 ವರ್ಷಗಳ ಹಿಂದೆ ಕೈಲಾಸದಲ್ಲಿ ಪರಮೇಶ್ವರ ಪಾರ್ವತಿಯೊಂದಿಗೆ ಕೂತಿದ್ದಾಗ ತನ್ನ ಗಣಗಳು ಕೂಡ ಅಲ್ಲಿದ್ದು, ಗಣಪತಿ, ಷಣ್ಮುಗ ಮತ್ತು ಎಲ್ಲ ಗಣಗಳು ಕೂಡ ಅಲ್ಲಿದ್ದಾಗ ನಾರದ ಮಹರ್ಷಿಗಳು ಅಲ್ಲಿ ಬರ್ತಾರೆ. ನಾರದ ಮಹರ್ಷಿಗಳು ಬಂದಾಗ ಕಲಿಯುಗ, ಆ ಕಲಿಯುಗದಲ್ಲಿ ಕರ್ಮಭೂಮಿಯಾದಂತಹ ಈ ಭೂಮಿಯಲ್ಲಿ ಧರ್ಮದ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಅಧರ್ಮವೇ ತಾಂಡವವಾಡ್ತಾ ಇದೆ. ಹಾಗಾಗಿ ಅಂತಹ ಅಧರ್ಮವೇ ತುಂಬಿಕೊಂಡಂತಹ ಆ ಕರ್ಮಭೂಮಿಯಲ್ಲಿ ಯಾಗಯಜ್ಞಗಳು ಆಗ್ತಾ ಇಲ್ಲ, ಸುಳ್ಳು, ವಂಚನೆ, ಮೋಸ ಇದೆಲ್ಲ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಏನು ಪರಿಹಾರ? ಇದರ ಬಗ್ಗೆ ಪರಮೇಶ್ವರ ದೇವರಾದಂಥ ಏನು ಜಗತ್ತಿನ ಒಡೆಯನಾದಂತಹ ನೀನು ಇದರ ಬಗ್ಗೆ ಯೋಚಿಸಬೇಕು ಅಂತ ಹೇಳಿದಾಗ ಪರಮೇಶ್ವರ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಎಲ್ಲ ಗಣಗಳನ್ನು ಕರೆದು, ಅಲ್ಲಿರುವಂತಹ ಧರ್ಮದೇವತೆಗಳನ್ನು ಕರೆದು, ನೀವುಗಳು ಆ ಭೂಮಿಗೆ ಹೋಗಿ ಅಲ್ಲಿ ಧರ್ಮ ಇದೇ ಇಲ್ವಾ ಅನ್ನುವಂತಹ ಧರ್ಮದ ಅನ್ವೇಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆಜ್ಞೆ ಕೊಟ್ಟಾಗ ಅಲ್ಲಿದ್ದಂತಹ ಧರ್ಮದೇವತೆಗಳು ಮೊದಲಿಗೆ ಹೋಗ್ತದೆ ಭೂಲೋಕಕ್ಕೆ. ಕೊನೆಗೆ ಗಣಮಣಿ ಅನ್ನುವಂತಹ ದೈವವನ್ನು ಕರೆದು, ನೀನು ನಿಜವಾಗಿ ಸತ್ಯಶೋಧನೆಯನ್ನು ಮಾಡಬೇಕು, ಆ ಭೂಲೋಕದಲ್ಲಿ ಧರ್ಮ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿದಾಗ ಈ ಧರ್ಮದೇವತೆಗಳು ಮತ್ತು ಗಣಮಣಿ ವೇಷವನ್ನು ಬದಲಾಯಿಸಿಕೊಂಡು ಭೂಮಿಗೆ ಬರ್ತಾರೆ. ಭೂಮಿಗೆ ಬರುವಂಥ ಮೊದಲೇ ಹೇಳ್ತಾರೆ ಧರ್ಮದೇವತೆಗಳು ಏನು ಅಂತ ಹೇಳಿದ್ರೆ, ಆ ಭೂಮಿಯಲ್ಲಿ ಧರ್ಮ ಇಲ್ಲ ಅಂತಾದರೆ ನಾವು ಸುಟ್ಟು ನಾಶ ಮಾಡ್ತೇವೆ ಅಂತ. ಅದಕ್ಕೆ ಆಕ್ಷೇಪವನ್ನು ಗಣಮಣಿ ಮಾಡ್ತಾರೆ. ಆ ಭೂಮಿಯಲ್ಲಿ ಖಂಡಿತ ಧರ್ಮ ಇದೆ. ಲಕ್ಷಾಂತರ ವರ್ಷಗಳಿಂದ ಆ ಕರ್ಮಭೂಮಿಯಲ್ಲಿ ಭಗವಂತನಾದಂತಹ ಶ್ರೀಮನ್ನಾರಾಯಣನೇ ಜನ್ಮ ತಾಳಿದ್ದಾನೆ. ಹಾಗಾಗಿ ಅಂತಹ ನಾರಾಯಣ ದೇವರು ಜನ್ಮ ತಾಳಿದಂತಹ ಭೂಲೋಕವನ್ನು ನಾಶ ಮಾಡಲಿಕ್ಕಂತೂ ನಾನು ಬಿಡುವುದಿಲ್ಲ. ಯಾವುದಾದ್ರೂ ಒಂದು ಜಾಗದಲ್ಲಿ ಆದರೂ ಕೂಡ ನಾನು ಧರ್ಮವನ್ನು ಹುಡುಕ್ತೇನೆ ಅಂತ ಹೇಳಿದಂತಹ ಆ ಗಣಮಣಿ
ಪಂಥವನ್ನು ನೀಡಿಯೇ ಧರ್ಮದೇವತೆಗಳಿಗೆ ಪಂಥವನ್ನೇ ಕೊಟ್ಟೇ ಭೂಲೋಕಕ್ಕೆ ಬರ್ತಾರೆ. ಹಾಗೆ ಒಂದು ಕಡೆಯಲ್ಲಿ ಧರ್ಮದೇವತೆಗಳು ವೇಷವನ್ನು ಮರೆಯಿಸಿ ಕುಮಾರಸ್ವಾಮಿ, ಕಾಳರಾಹು, ಕಾಳರ್ಕಾಯಿ, ಕನ್ಯಾಕುಮಾರಿ ಅನ್ನುವಂತಹ 4 ಧರ್ಮದೇವತೆಗಳು, ಮತ್ತೊಂದು ಕಡೆಯಲ್ಲಿ ಭೂಲೋಕವನ್ನು ಉಳಿಸುವುದಕ್ಕಾಗಿ ಬಂದಂತಹ ಗಣಮಣಿ ಅನ್ನುವಂಥ ದೈವ ಈ ಪ್ರದೇಶಕ್ಕೆ ಬಂದು ಅಣ್ಣಪ್ಪ ಅನ್ನುವಂಥ ಹೆಸರಲ್ಲಿ, ಅಣ್ಣಪ್ಪ ಅಂತ ಹೇಳುವಾಗಲೇ ನಮಗೆ ಮೈ ರೋಮಾಂಚನ ಆಗ್ತದೆ. ಅಂತಹ ಶಕ್ತಿಯ ಒಬ್ಬ ದಂಡನಾಯಕ ಯಾರು ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಅದು ಅಣ್ಣಪ್ಪ ಸ್ವಾಮಿ, ಗಣಮಣಿ. ಹಾಗಾಗಿ ಮತ್ತೊಂದು ಕಡೆಯಲ್ಲಿ ಅಣ್ಣಪ್ಪ ಸ್ವಾಮಿ. ಹೀಗೆ 5 ಜನ ಭೂಲೋಕದಲ್ಲಿ ಧರ್ಮವನ್ನು ಹುಡುಕ್ತಾ ಹೋದಾಗ ಧರ್ಮದೇವತೆಗಳಿಗೆ ಎಲ್ಲಿಯೂ ಧರ್ಮ ಕಾಣಲಿಕ್ಕೆ ಸಿಗುವುದಿಲ್ಲ. ಅಣ್ಣಪ್ಪ ಸ್ವಾಮಿಗೆ ಧರ್ಮ ಕಾಣಲಿಕ್ಕೆ ಸಿಗ್ತದೆ. ಈ ಕ್ಷೇತ್ರ ಹಿಂದೆ ಕುಡುಮ ಅನ್ನುವಂಥ ಹೆಸರಲ್ಲಿ ಸಣ್ಣದಾದಂಥ ದಟ್ಟವಾದಂತಹ ಕಾಡಿನ ಮಧ್ಯೆ ಜೈನ ದಂಪತಿಗಳು, ಬಿರ್ಮಣ ಹೆಗಡೆ ಮತ್ತು ಅಮ್ಮು ಬಳ್ಳಾಲ್ತಿ ಅನ್ನುವಂತಹ ಜೈನ ದಂಪತಿಗಳು ಧರ್ಮಿಷ್ಠರಾಗಿದ್ದರು. ಅವರು ಈ ಭಾಗದಲ್ಲಿದ್ದರು. ಬೇರೆ ಲೋಕಕ್ಕೆ, ಬೇರೆ ಭೂಲೋಕದ ಬೇರೆ ಬೇರೆ ಪ್ರದೇಶಕ್ಕೆ ಹೋದಾಗ ಧರ್ಮವನ್ನು ಕಾಣದಂತಹ ಕೋಪಗೊಂಡಂತಹ ಧರ್ಮದೇವತೆಗಳು ಒಂದು ಕಡೆಯಾದರೆ, ಧರ್ಮದ ಸೆಲೆಯನ್ನು ಕಂಡುಕೊಂಡಂತಹ ಅಣ್ಣಪ್ಪ ಸ್ವಾಮಿ ಮತ್ತೊಂದು ಕಡೆ ಭಿಕ್ಷುಕನ ರೂಪದಲ್ಲಿ ಬಂದು, ಅಮ್ಮ ಹಸಿವೆಯನ್ನು ತಾಳಲಾಗ್ತಾ ಇಲ್ಲ, ಹಾಗಾಗಿ ನಮಗೆ ಏನಾದರೂ ಭಿಕ್ಷೆಯನ್ನು ಕೊಡಿ ಅಂತ ಕೇಳಿದಾಗ ಆ ಜೈನ ದಂಪತಿಗಳು, ರೋಗಿಷ್ಠನಾದಂತಹ ಗಂಡ, ಧರ್ಮಿಷ್ಠೆಯಾದಂತಹ ಪತ್ನಿ, ಆ ಬಸದಿಗೆ ಹೋಗಿ ಅಲ್ಲಿಂದ ಬಂದಂತಹ ಪ್ರಸಾದ ರೂಪದಲ್ಲಿದ್ದಂತಹ ಬಾಳೆಹಣ್ಣನ್ನೇ ಕೊಟ್ಟು ಹಾಲನ್ನೇ ಕೊಟ್ಟಾಗ ಮೃಷ್ಟಾನ್ನವನ್ನು ಉಂಡಂತಹ ಒಂದು ಸೌಭಾಗ್ಯ ಪಡೆದಂತಹ ಅಣ್ಣಪ್ಪ ಸ್ವಾಮಿ ಧರ್ಮವನ್ನು ಕಂಡು ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ರೋಗಿಷ್ಠನಾದಂತಹ ಗಂಡನಿಗೆ ಮೈಯನ್ನು ದಡವಿದಾಗ, ಪ್ರೀತಿಯಿಂದ ಮೈಯನ್ನು ಸವರಿದಾಗ ಆ ಬಿರ್ಮಣ ಹೆಗಡೆ ಆರೋಗ್ಯವಂತನಾಗಿ ನಡೆದಾಡುವಂತಹ ಒಬ್ಬ ವ್ಯಕ್ತಿ ಆಗ್ತಾನೆ. ಹಾಗೆ ಆ ಜೈನ ದಂಪತಿಗಳಿಗೆ ಅಭಯವನ್ನು ಒಂದು ಕಡೆಯಲ್ಲಿ ಅಣ್ಣಪ್ಪ ಸ್ವಾಮಿ ಕೊಡ್ತಾರೆ. ಮತ್ತೊಂದು ಕಡೆಯಲ್ಲಿ ಧರ್ಮದೇವತೆಗಳಿಗೆ ಪಂಥವನ್ನು ಮಾಡಿ ಬಂದಂತಹ ಅಣ್ಣಪ್ಪ ಸ್ವಾಮಿ ಅವರ ಇದಿರಾಗಿ ವೇಷವನ್ನು ಮರೆಯಿಸಿ, ಯಾಕೆಂತ ಹೇಳಿದ್ರೆ ಗಣಮಣಿ ಅಂತ ಹೇಳಿ ಧರ್ಮದೇವತೆಗಳಿಗೆ ಗೊತ್ತಿರುವುದಿಲ್ಲ. ಲೋಕವನ್ನು ಸುಡ್ತೇವೆ ಅಂತ ಹೇಳಿದಾಗ ಆ ಗಣಮಣಿ, ಆ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳ ಎದುರು ನಿಂತು ಅವರಿಗೆ ಪಂಥವನ್ನು ಮಾಡ್ತಾರೆ. ನೀವು ಎಲ್ಲಿಯೂ ಧರ್ಮ ಇಲ್ಲ ಅಂತ ಹೇಳಿದರೆ ನಾನು ಧರ್ಮವನ್ನು ಕಂಡಿದ್ದೇನೆ, ನೀವು ಕುಡುಮ ಕ್ಷೇತ್ರಕ್ಕೆ ಹೋಗಿ ಜೈನ ದಂಪತಿಗಳಿದ್ದಾರೆ, ಅವರನ್ನು ನಾನಾ ರೀತಿಯಲ್ಲಿ ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ವಿಫಲತೆಯನ್ನು ಅವರು ಪಡೆದರು ಅಂತಾದರೆ ಈ ಲೋಕವನ್ನು ನೀವು ನಾಶ ಮಾಡಬಹುದು ಅಂತ ಹೇಳಿದಾಗ ಧರ್ಮದೇವತೆಗಳು ಒಂದು ವಿಚಾರವನ್ನು ಹೇಳ್ತಾರೆ, ನಿನ್ನನ್ನು ಈ ಮರಕ್ಕೆ ನಾವು ಇಲ್ಲೇ ಕಟ್ಟಿ ಹಾಕ್ತೇವೆ, ಎಲ್ಲಿ ಆದರೂ ಅಲ್ಲಿ ಧರ್ಮ ಇರಲಿಲ್ಲ ಅಂತಾದರೆ ನಿನ್ನನ್ನು ಈ ಭೂಲೋಕವನ್ನು ನಾಶ ಮಾಡ್ತೇವೆ, ಎಲ್ಲಿಯಾದರೂ ಧರ್ಮ ಇದೆ ಅಂತಾದರೆ ನಾವು ನಿನ್ನ ಒಬ್ಬ ಸೇವಕನ ಹಾಗೆ ಇದ್ದುಕೊಂಡು ಅವರ ಸೇವಕನಾಗಿ ನಾನು ಸೇವೆಯನ್ನು ಮಾಡ್ತೇವೆ, ಈ ಭೂಲೋಕದಲ್ಲಿ ಶಾಶ್ವತವಾಗಿ ಇರ್ತೇವೆ ಅಂತ ಅವರು ಹೇಳ್ತಾರೆ. ಹಾಗೆ ಧರ್ಮದೇವತೆಗಳು ವೇಷವನ್ನು ಮರೆಸಿ ಆ ಕುಡುಮ ಕ್ಷೇತ್ರಕ್ಕೆ ಬಂದು ಜೈನ ದಂಪತಿಗಳನ್ನು ಪರೀಕ್ಷೆ ಮಾಡಿದಾಗ ಜೈನ ದಂಪತಿಗಳು ಆ ಸತ್ತು ಪರೀಕ್ಷೆಯಲ್ಲಿ ಗೆಲ್ತಾರೆ, ಧರ್ಮದೇವತೆಗಳು ಸೋಲ್ತಾರೆ. ಅಣ್ಣಪ್ಪನಲ್ಲಿಗೆ ಬಂದಂಥ ಧರ್ಮದೇವತೆಗಳು ಹೇಳ್ತಾರೆ, ಜೈನ ದಂಪತಿಗಳಲ್ಲಿ ನಾವು ಧರ್ಮವನ್ನು ಕಂಡಿದ್ದೇವೆ, ಸತ್ಯವನ್ನು ಕಂಡಿದ್ದೇವೆ ಅಂತ ಅವರು ಹೇಳ್ತಾರೆ. ಕನಸಿನ ರೂಪದಲ್ಲಿ ಧರ್ಮದೇವತೆಗಳು ಮತ್ತು ಅಣ್ಣಪ್ಪ ಸ್ವಾಮಿ ಕನಸಿನ ರೂಪದಲ್ಲಿ ಆ ಜೈನ ದಂಪತಿಗಳಿಗೆ ಬಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸಂತಾನದಲ್ಲಿ ಈ ಜೈನ ದಂಪತಿಗಳ ಮುಂದಿನ ತಲೆಮಾರುಗಳಲ್ಲಿ ಪ್ರತಿಯೊಬ್ಬರು ಒಬ್ಬ ವ್ಯಕ್ತಿ ಗಂಡು ಸಂತಾನವನ್ನು ನಮ್ಮ ಪ್ರತಿನಿಧಿಯಾಗಿ ಧರ್ಮಾಧಿಕಾರಿಯಾಗಿ ಈ ಪೀಠಕ್ಕೆ ಏರಿಸಬೇಕು, ನಾವು ಧರ್ಮವನ್ನು ಭೂಲೋಕದಲ್ಲಿ ನೆಲೆಗೊಳಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಅಭಯವನ್ನು ಅಮ್ಮ ಬಳ್ಳಾಲ್ತಿಗೆ 3 ಸಲ ಹೇಳಿ, ಒಂದು ಸಲ ಅಲ್ಲ 3 ಸಲ ಹೇಳಿ ಅವರು ಮಾಯವಾಗ್ತಾರೆ. ಅವರ ಇರುವಿಕೆಗಾಗಿ ಕತ್ತಿಯನ್ನು ಬಿಟ್ಟು ಹೋಗ್ತಾರೆ. ಇವತ್ತಿಗೂ ಕೂಡ ನೆಲ್ಯಾಡಿ ಬೀಡಿಗೆ ಹೋದರೆ ಆ ಕತ್ತಿಯನ್ನು ನೀವು ಕಾಣಬಹುದು. ಹಾಗಾಗಿ ಅಂತಹ ಪವಿತ್ರವಾದಂಥ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಶಿವನ ದೇವಾಲಯ ಇಲ್ಲದಂತಹ ಜಾಗದಲ್ಲಿ ನಾನು ಅನ್ನಾಹಾರವನ್ನು ಸೇವಿಸುವುದಿಲ್ಲ ಅನ್ನುವಂತಹ ಒಂದು ಒಬ್ಬರು ಋಷಿಗಳು ಮಾಡಿದಾಗ ಆವಾಗ ಅಣ್ಣಪ್ಪ ಸ್ವಾಮಿ ಹೆಗಡೆಯವರು, ಅಂದಿನ ಬಿರ್ಮಣ ಹೆಗಡೆಯವರು ನೋವಲ್ಲಿದ್ದಾಗ ಈ ಕ್ಷೇತ್ರಕ್ಕೆ ಬಂದಂಥ ಯಾರನ್ನು ಕೂಡ ನಾವು ಹಸಿವೆಯಲ್ಲಿದ್ದಾಗ ಹಾಗೆ ಕಳಿಸಲಿಲ್ಲ. ಹಾಗಾಗಿ ನಾನು ಆಹಾರವನ್ನು ತ್ಯಜಿಸ್ತೇನೆ, ನಾನು ಏನು ಮಾಡಬೇಕನ್ನುವಂಥ ಚಿಂತೆಯಲ್ಲಿದ್ದಾಗ ರಾತ್ರಿ ಬೆಳಗಾಗುವುದರ ಒಳಗಡೆ ನಾನು ಕದ್ರಿಗೆ ಹೋಗಿ ಅಲ್ಲಿಂದ ನಾನು ಮಂಜುನಾಥ ಸ್ವಾಮಿಯ ಲಿಂಗವನ್ನು ತೆಕ್ಕೊಂಡು ಬರ್ತೇನೆ ಅಂತೇಳಿ ಪ್ರತಿಜ್ಞೆ ಮಾಡಿದಂತಹ ಅಣ್ಣಪ್ಪ ಸ್ವಾಮಿ ಕದ್ರಿಯ ಕೊಳದಿಂದ ಮಂಜುನಾಥ ಸ್ವಾಮಿಯ ಲಿಂಗವನ್ನು ತಂದು ರಾತ್ರಿ ಬೆಳಗಾಗುವುದರ ಒಳಗೆ ಇಲ್ಲಿ ಪ್ರತಿಷ್ಠೆ ಮಾಡುವುದರ ಮೂಲಕ ಹೆಗಡೆಯವರಿಗೆ ಕೂಡ ಅಭಯವನ್ನು ಇಟ್ಟು ಈ ಕ್ಷೇತ್ರವನ್ನು ಭಂಡಾರವನ್ನು ತುಂಬಿಸಿಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ, ದಾನ ಧರ್ಮವನ್ನು
ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು. ಶಾಶ್ವತವಾಗಿ ನಾನಿಲ್ಲಿ ದಂಡನಾಯಕನಾಗಿ ಸೇನಾಧಿಪತಿಯಾಗಿ ನಾನು ಇರ್ತೇನೆ ಅನ್ನುವಂಥ ಅಭಯವನ್ನು ನೀಡಿ ಮಾಯವಾಗ್ತಾರೆ. ಹಾಗಾದರೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಧರ್ಮದೇವತೆಗಳನ್ನು ಕಾಣಬಹುದು, ಅಣ್ಣಪ್ಪ ಸ್ವಾಮಿಯನ್ನು ಕಾಣಬಹುದು. ಅದೇ ರೀತಿಯಾಗಿ ಜಗತ್ತಿನ ಒಡೆಯನಾದಂತಹ ಪರಮೇಶ್ವರ ಮಂಜುನಾಥ ಸ್ವಾಮಿಯಾಗಿ, ಅನುಗ್ರಹ ರೂಪಿಯಾಗಿ, ಮಂಜುನಾಥ ಅಂತ ಹೇಳಿದ್ರೆ ತಂಪನ್ನು ಕೊಡುವಂತಹ ದೇವರು. ಯಾರೇ ಕಷ್ಟ ಇರಲಿ, ಯಾವುದೇ ನೋವಿರಲಿ, ಸಮಸ್ಯೆಗಳಿರಲಿ, ಅವರ ಎಲ್ಲ ನೋವಿಗೆ, ಅವರ ಕಷ್ಟಕ್ಕೆ, ಅವರ ದುಃಖ ದುಮ್ಮಾನಕ್ಕೆ, ಅವರ ಎಲ್ಲ ಸಮಸ್ಯೆಗಳಿಗೆ ಸಾಂತ್ವನವನ್ನು ಕೊಡುವಂತಹ ಒಬ್ಬ ಮಂಜು ರೂಪಿಯಾಗಿ, ಮಂಜುನಾಥ ಸ್ವಾಮಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೆಲೆಗೊಂಡಿದ್ದಾರೆ. ಅಂತಹ ಪವಿತ್ರ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಧರ್ಮಸ್ಥಳ. 21ನೇ ಹೆಗಡೆಯವರಾಗಿ ಪರಮಪೂಜ್ಯ ಹೆಗಡೆಯವರು ಅಧಿಕಾರಕ್ಕೆ ಏರಿದ್ದಾರೆ. ಈ ಹಿಂದಿನ ಎಲ್ಲ ಹೆಗಡೆಯವರು ಕೂಡ ಕ್ಷೇತ್ರವನ್ನು ಬೆಳಗುವಂಥ ಕೆಲಸವನ್ನು ಮಾಡಿದರೆ, ಪೂಜ್ಯ ಹೆಗಡೆಯವರು 21ನೇ ಹೆಗಡೆಯವರಾಗಿ ಈ ಪೀಠಕ್ಕೆ ಏರಿದ ನಂತರ 57 ವರ್ಷಗಳಲ್ಲಿ ಕ್ಷೇತ್ರದ ಒಂದು ಹೆಸರನ್ನು ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿಯ ಅನುಗ್ರಹದೊಂದಿಗೆ, ಮಂಜುನಾಥ ಸ್ವಾಮಿಯ ಅನುಗ್ರಹದೊಂದಿಗೆ ಪ್ರಪಂಚದಾದ್ಯಂತ ವಿಸ್ತರಿಸುವಂಥ ಕೆಲಸವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಪ್ರೀತಿಯ ಬಂಧುಗಳೇ, ಬೇರೆ ಯಾವುದೇ ಕ್ಷೇತ್ರದಲ್ಲಿಲ್ಲದಂತಹ ಇವತ್ತು ದೊಡ್ಡ ದೊಡ್ಡ ಕ್ಷೇತ್ರಗಳು ನಮ್ಮ ದೇಶದಾದ್ಯಂತ ಇದೆ. ದೊಡ್ಡ ದೊಡ್ಡ ಕ್ಷೇತ್ರಗಳು, ಇದಕ್ಕಿಂತಲೂ ಹೆಸರು ಪಡೆದಂತಹ ತಿರುಪತಿ ಇರಬಹುದು, ಅಥವಾ ಕೊಲ್ಲೂರು ಇರಬಹುದು, ಅಥವಾ ಇನ್ನು ನಮ್ಮ ತಿರುವನಂತಪುರದ ಅನಂತ ಪದ್ಮನಾಭ ದೇವಸ್ಥಾನ ಇರಬಹುದು. ಆದರೆ ಈ ಎಲ್ಲ ದೇವಸ್ಥಾನಕ್ಕಿಂತಲೂ ಕೂಡ ಭಿನ್ನವಾದಂತಹ ಒಂದು ವ್ಯವಸ್ಥೆ ಇಲ್ಲಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ದಾನ ಪರಂಪರೆ. ಅದರಲ್ಲಿ ಕೂಡ ಚತುರ್ದಾನ ಪರಂಪರೆಯನ್ನು ಹೆಗಡೆಯವರ ಕುಟುಂಬದವರು ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಪರಮ ಪೂಜ್ಯರು ಅದನ್ನು ವಿಸ್ತರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಚತುರ್ದಾನಗಳಲ್ಲಿ ಒಂದು ಅಭಯದಾನ. ನೀವು ಯಾವುದೇ ಕ್ಷೇತ್ರದಲ್ಲಿ ಸಿಗದಂತಹ ವಿಶೇಷತೆಯನ್ನು ನೀವು ಕ್ಷೇತ್ರದಲ್ಲಿ ಕಾಣಬಹುದು. ಅಭಯವನ್ನು ಕೊಡುವಂಥದ್ದು. ಅಭಯವನ್ನು ಅವರು ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಮಂಜುನಾಥ ಸ್ವಾಮಿಯ ಪರವಾಗಿ ಅವರು ಬಂದಂಥ ಭಕ್ತರಿಗೆ ಅಭಯವನ್ನು ಕೊಡ್ತಾರೆ. ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿಯ ಪರವಾಗಿ ಅವರು ಅಭಯವನ್ನು ನೀಡ್ತಾರೆ. ನಿಮಗೆ ವಿಶೇಷತೆಯನ್ನು ಕಾಣಬಹುದು. ಜನತಾ ದರ್ಶನವನ್ನು ಪರಮಪೂಜ್ಯ ಹೆಗಡೆಯವರು ಕಳೆದ 57 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಯಾರೂ ಕೂಡ ಅವರ ಭೇಟಿಗೆ ಅಪಾಯಿಂಟ್ಮೆಂಟ್ ಬೇಡ, ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲದೆ, ಬಡವ ಬಲ್ಲಿದ ಅಥವಾ ರಾಜಕಾರಣಿ ಅಥವಾ ಮಂತ್ರಿ ಇನ್ನೊಬ್ಬ ಯಾರೂ ಇಲ್ಲದೆ ಅವರಿದ್ದಾಗ ಯಾವುದೇ ಸಂದರ್ಭದಲ್ಲಿ ಕೂಡ ಅವರನ್ನು ಭೇಟಿಯಾಗಬಹುದು. ನಾನು ಪ್ರತಿ ದಿವಸ ಅವರನ್ನು ನೋಡ್ತಾ ಇರ್ತೇನೆ, ಕಾಯ್ತಾ ಇರ್ತಾರೆ ಅವರು. ನಾವುಗಳೆಲ್ಲ ಜನಗಳು ಬಂದಾಗ ದೂರ ಓಡಿ ಹೋಗುವ ಮನೋಭಾವ ನಮ್ಮಲ್ಲಿದ್ದರೆ, ಸಮಸ್ಯೆಗಳನ್ನು ಹೇಳಿಕೊಂಡು ಬಂದರೆ, ನೆಂಟರನ್ನು ದೂರ ಮಾಡುವಂತಹ ಸ್ವಭಾವದವರು ನಾವಾಗಿದ್ದರೆ, ಕಷ್ಟಗಳನ್ನು ಹೇಳಿಕೊಂಡು ಬಂದಾಗ ಕೆಲವೊಮ್ಮೆ ನಮ್ಮ ಮಕ್ಕಳೇ ನಮ್ಮನ್ನು ದೂರ ಮಾಡ್ತಾರೆ. ಅಂತಹ ಒಂದು ಸಂದಿಗ್ಧವಾದಂತಹ ಸಂಕೀರ್ಣವಾದಂತಹ ನಮ್ಮ ಈ ಕುಟುಂಬದ ವ್ಯವಸ್ಥೆ ಅಡಿಯಲ್ಲಿ ಪರಮಪೂಜ್ಯ ಹೆಗಡೆಯವರು ಕಾಯ್ತಾ ಇರ್ತಾರೆ. ಬೆಳಿಗ್ಗೆ ಪುನಃ 11 ಗಂಟೆಗೆ, ಪುನಃ ಮಧ್ಯಾಹ್ನ 1 ಗಂಟೆಗೆ, ಸಂಜೆ 4:15 ಗಂಟೆಗೆ, ಪುನಃ ರಾತ್ರಿ 7 ಗಂಟೆಗೆ ಕಾಯ್ತಾ ಇರ್ತಾರೆ. ಹೇಗೆ ಕಾಯ್ತಾರೆ ಅಂತ ಹೇಳಿದ್ರೆ, ಯಾರಾದರೂ ಇದ್ರೆ ಬರಲಿ, ಏರಾಂಡ ಇತ್ತಿಂದ ಬೇಟಿಗಿತ್ತಿನ ಬರಡು ಅನ್ನುವಂಥ ಮಾತನ್ನು ಅವರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ನಾಟಕೀಯ ಅವರಲ್ಲಿಲ್ಲ. ದೇವತಾ ಸ್ವರೂಪಿಯಾಗಿ ಬಂದವರಿಗೆ ಅವರು ಅಭಯ ಕೊಡುವಂಥ ಕೆಲಸ ಮಾಡ್ತಾರೆ. ಎಷ್ಟೋ ಜನ ಅಲ್ಲಿಗೆ ಬರ್ತಾರೆ, ಬುದ್ಧಿಮಂದಿರ ಅಲ್ಲಿಗೆ ಬರ್ತಾರೆ, ಅನಾರೋಗ್ಯದವರು ಬರ್ತಾರೆ, ಶಾಲೆಗೆ ನನ್ನ ಮಗ ಓದುವುದಿಲ್ಲ, ನನ್ನ ಮಗಳು ಓದುವುದಿಲ್ಲ ಹೇಳುವವರು ಬರ್ತಾರೆ, ಜಾಗದ ಪಂಚಾಯತಿಗೆಯವರು ಬರ್ತಾರೆ. 100-200 ವರ್ಷದ ಹಿಂದಿನ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ನಿಮಗೆ ಧರ್ಮಸ್ಥಳದ ದೋಷ ಇದೆ, ವಾಗ್ದೋಷ ಇದೆ, ಅದು ವಾಗ್ದೋಷ ಹೋಗಬೇಕು ಅಂತಾದರೆ ಪೂಜ್ಯ ಹೆಗಡೆಯವರನ್ನು ಭೇಟಿಯಾಗಿ, ಧರ್ಮಾಧಿಕಾರಿಗಳನ್ನು ಭೇಟಿಯಾಗಿ, ಅವರನ್ನು ಭೇಟಿಯಾದ ನಂತರ ಅವರ ಬಾಯಿಂದ ಹೇಳಿಸಿ ತಪ್ಪು ಕಾಣಿಕೆಯನ್ನು ಹಾಕಿಸಿದರೆ ನ್ಯಾಯ ಸಿಗ್ತದೆ, ಆವಾಗ ಆ ದೋಷ ನಿವಾರಣೆ ಆಗ್ತದೆ ಅನ್ನುವಂಥದ್ದೇನಿದೆ, ಇದು ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಕೂಡ ರುಜುವಾದಂತಹ ಕಟು ಸತ್ಯ. ಹಾಗಾಗಿ ಅಂತಹ ಒಂದು ಕಡೆಯಲ್ಲಿ ಪೂಜ್ಯ ಹೆಗಡೆಯವರು ತಂದೆ ರೂಪದಲ್ಲಿದ್ದರೆ ಸಾಂತ್ವನ ಹೇಳಿದರೆ, ಮತ್ತೊಂದು ಕಡೆಯಲ್ಲಿ ಒಬ್ಬರು ವೈದ್ಯನ ಹಾಗೆ ಇದ್ದುಕೊಂಡು ಅವರಿಗೆ ಮಾನಸಿಕವಾದಂಥ ಕೌನ್ಸಿಲಿಂಗ್ ಮಾಡುವಂಥ ಕೆಲಸ. ಇಲ್ಲಿ ಯಾವುದೇ ಭಸ್ಮ ತೆಗೆದುಕೊಡೋದ, ತೀರ್ಥ ತೆಗೆದುಕೊಡೋದ, ಮತ್ತೊಂದು ಯಾವುದೂ ಇಲ್ಲ. ವೈಜ್ಞಾನಿಕವಾಗಿಯೂ ಕೂಡ ಅತ್ಯಂತ ಪ್ರಮುಖವಾದಂತಹ ಒಬ್ಬ ವೈದ್ಯರು ಏನು ಸಲಹೆಯನ್ನು ಕೊಡ್ತಾರೆ ಅಂತಹ ಒಳ್ಳೆಯ ಸಲಹೆಯನ್ನು ಕೊಟ್ಟು ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸ. ಅದರ ಜೊತೆಗೆ ವಿಶೇಷವಾಗಿ ಯಾರೆಲ್ಲ ಅವರ ಹತ್ರ ಕೇಳಿಕೊಂಡು ಬರ್ತಾರಾ, ಕಷ್ಟ ದುಃಖ ಮತ್ತೊಂದು ಅವರು ಹೇಳ್ತಾರೆ, ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಯಾರು ಅವರಿಂದ ಅನುಗ್ರಹ ಪಡ್ಕೊಂಡು ಹೋಗಿರ್ತಾರ ಅವರಿಗೆ 100% ಅವರ ಸಮಸ್ಯೆಗಳು ದೂರ ಆಗ್ತದೆ. ಅಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಪೂಜ್ಯ ಹೆಗಡೆಯವರು ಧರ್ಮಾಧಿಕಾರಿಯಾಗಿ ಆ ಪೀಠದಲ್ಲಿ ಕೂತು ಏನು ಆಡ್ತಾರ ಅದು ಸತ್ಯವೇ ಆಗಿರ್ತದೆ.
ಹಾಗಾಗಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ನೀವು ನೋಡಬಹುದು. ಕೆಲವೊಮ್ಮೆ ಸೋಮವಾರ ಅಥವಾ ಆದಿತ್ಯವಾರ ಸಾವಿರಾರು ಸಂಖ್ಯೆಯಲ್ಲಿ 2,000, 3,000, 5,000 ಮಂದಿಯ ಜನಗಳು ಅವರನ್ನು ಭೇಟಿಯಾಗ್ತಾರೆ. ಹಾಗಾಗಿ ಅಂತಹ ಒಂದು ಒಳ್ಳೆಯ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅಭಯದಾನ ಕೊಡುವಂಥ ಕ್ಷೇತ್ರ ಧರ್ಮಸ್ಥಳ. ಪೂಜ್ಯರು ಇಷ್ಟಕ್ಕೆ ನಿಲ್ಲಿಸಲಿಲ್ಲ. ಈ ಅಭಯದಾನವನ್ನು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ವಿಶೇಷವಾಗಿ ನಮ್ಮ ರಾಜ್ಯದಾದ್ಯಂತ ಅದನ್ನು ಹರಡುವಂಥ ಕೆಲಸ ಮಾಡಿದರು. ನಮ್ಮ ರಾಜ್ಯದ 5,000 ಗ್ರಾಮಗಳಲ್ಲಿ ಸುಮಾರು 20,000 ಸೇವಾ ಪ್ರತಿನಿಧಿಗಳ ಮೂಲಕ 12,500 ಸಿಬ್ಬಂದಿಗಳ ಮೂಲಕ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಪೂಜ್ಯ ಹೆಗಡೆಯವರು ಮಾಡಿದ್ದಾರೆ. 1982ರಲ್ಲಿ ಪ್ರಾರಂಭ ಆದಂಥ ಒಂದು ಯೋಜನೆ, ಬಾಹುಬಲಿ ಮೂರ್ತಿಯ ಪ್ರತಿಷ್ಠೆಯ ನೆನಪಿಗಾಗಿ ಮಾಡಿದಂತಹ ಯೋಜನೆ ಇವತ್ತು ವಿಶಾಲವಾಗಿ ಬೆಳೆದಿದೆ. ಸುಮಾರು 6,53,000 ಸಂಘದಲ್ಲಿ 53 ಲಕ್ಷಕ್ಕಿಂತಲೂ ಅಧಿಕ ಸದಸ್ಯರು ಇವತ್ತು ಪಾಲುದಾರ ಬಂಧುಗಳು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿದ್ದಾರೆ. ಎಷ್ಟು ಜನ ನೀವುಗಳಿದ್ದೀರಿ? ಕೈ ಎತ್ತಿ ನೋಡ. ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಂತೋಷ. ಒಂದು ತಿಳ್ಕೊಳ್ಳಿ, ಯಾರೆಲ್ಲ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರಾಗಿ ನೀವೆಲ್ಲ ಇದ್ದೀರಾ, ನಿಮ್ಮ ಮನೆಗೆ ಸ್ವಾಮಿಯ ಬೆಳಕು ಬಂದಿದೆ ಅಂತ ಲೆಕ್ಕ. ನಿಮ್ಮ ಮನೆಗೆ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳ ಅನುಗ್ರಹ ಅನ್ನುವಂಥ ಬೆಳಕು ಬಂದಿದೆ ಅಂತ ಲೆಕ್ಕ. ಯಾಕೆಂತ ಹೇಳಿದ್ರೆ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿದಂಥ ವ್ಯಕ್ತಿಗಳು ಶ್ರದ್ಧೆ ಭಕ್ತಿಯಿಂದ ಅಲ್ಲಿಂದ ಪಡ್ಕೊಂಡಂಥ ಸಾಲ, ಅಲ್ಲಿ ಮಾಡಿದಂಥ ಉಳಿತಾಯ, ಅಲ್ಲಿ ಮಾಡಿದಂಥ ಕೃಷಿ ಅಭಿವೃದ್ಧಿ, ಅಲ್ಲಿ ಮಾಡಿದಂಥ ಆ ಕಾರ್ಯಕ್ರಮದ ಮೂಲಕ ಕುಡಿತವನ್ನು ಬಿಟ್ಟಾಗ ಖಂಡಿತವಾಗಿ ಅದ್ಭುತವಾದಂಥ ಬದಲಾವಣೆ ಅಥವಾ ಅಭಿವೃದ್ಧಿಗಳಾಗಿದೆ ಅಂತ ಹೇಳಲಿಕ್ಕೆ ಲಕ್ಷಾಂತರ ಉದಾಹರಣೆಗಳಿವೆ. ಆದರೆ ಇವತ್ತು ಅದು ಯಾವುದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇಲ್ಲ. ತಿಳ್ಕೊಳ್ಳಿ ಬಂಧುಗಳೇ. ಯಾಕೆಂದರೆ ನಾನು ಕೂಡ 20 ವರ್ಷ ಗ್ರಾಮಾಭಿವೃದ್ಧಿ ಯೋಜನೆ ದುಡಿದಿದ್ದೇನೆ. ಇವತ್ತು ಕೂಡ ಕಾಣ್ತಾ ಇದ್ದೇನೆ. ಇವತ್ತು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಅತ್ಯಂತ ದೊಡ್ಡದಾದಂಥ ಕೊಡುಗೆ ಮಹಿಳಾ ಸಬಲೀಕರಣ ಮತ್ತು ರೈತರ ಸಬಲೀಕರಣಕ್ಕಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಕೊಟ್ಟಿದೆ. ಅಂತಹ ಅಭಯದಾನವನ್ನು ಅವರು ಮನೆ ಮನೆಗೆ, ನಮ್ಮ ರಾಜ್ಯದ ಪ್ರತಿಯೊಂದು ಮನೆಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾದಂಥ ಕಾರ್ಯಕ್ರಮ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪ್ರೀತಿಯ ಬಂಧುಗಳೇ. ಅದರ ಜೊತೆಗೆ ಆ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದ ಬಗ್ಗೆ ಹೇಳಿದರೆ 1 ಗಂಟೆ ಬೇಕಾಗಬಹುದು. ನಾನು 2 ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ. ಒಳ್ಳೆಯಾದ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಮಹಿಳಾ ಜ್ಞಾನ ವಿಕಾಸ ಕೇಂದ್ರ. ಸುಮಾರು 30 ವರ್ಷಗಳ ಹಿಂದೆ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಪ್ರಾರಂಭ ಮಾಡಿದರು. ಆವಾಗ 1 ರೂಪಾಯಿ 2 ರೂಪಾಯಿಯಾಗಿ ಉಳಿತಾಯ ಮಾಡ್ತಾ ಇದ್ರು. ಮನೆ ಒಳಗಡೆ ಮಹಿಳೆ ಇದ್ದರು, ಮನೆಯಿಂದ ಹೊರಗೆ ಬರ್ತಾ ಇರಲಿಲ್ಲ. ಅಂತಹ ಮಹಿಳೆಯನ್ನ ಮನೆ ಒಳಗಡೆ ಹೋಗಿ ಮಾತಾಡಿಸಿ ಅವರ ದುಃಖ, ಅವರ ಕಣ್ಣೀರನ್ನು ಒರೆಸಿ ಅವರನ್ನು ಹೊರಗೆ ತಂದು, ಮನೆಯಿಂದ ಮಾತ್ರ ಹೊರಗೆ ತಂದದ್ದಲ್ಲ, ಸಮಾಜದ ಮುಖ್ಯವಾಹಿನಿಯಲ್ಲಿ ಅವರನ್ನು ಹೊರಗೆ ತಂದು ಅವರು ಕೂಡ ಏನು ಸಾಧಿಸಿ ತೋರಿಸುವಂಥ ಮಹಿಳೆ ಅಬಲೆ ಅಲ್ಲ ಸಬಲೆ ಅನ್ನೋದನ್ನು ಇವತ್ತು 35 ಲಕ್ಷ ಮಹಿಳೆಯರು ತೋರಿಸಿಕೊಟ್ಟಿದ್ದಾರೆ. ಪ್ರೀತಿಯ ಬಂಧುಗಳೇ, ಇವತ್ತು ಅವರ ಸಾಧನೆಯ ಕೂಗು, ಅವರ ಪರಿವರ್ತನೆಯ ಕೂಗು ಇವತ್ತು ಖಂಡಿತವಾಗಿ ಕೂಡ ನಮ್ಮೊಳಗಡೆ ನಾವು ಬಚ್ಚಿಟ್ಟಿದ್ದೇವೆ. ಅದನ್ನು ತೋರಿಸುವಂಥ ಕೆಲಸ ಆಗ್ತಾ ಇಲ್ಲ. ಹೌದಾ ಅಲ್ವಾ? ಹಾಗಾದರೆ ಇವತ್ತು ಅತ್ಯಂತ ಅದ್ಭುತವಾದಂಥ ಸಾಧನೆಯನ್ನು ಮಹಿಳಾ ಜ್ಞಾನ ವಿಕಾಸದ ಮೂಲಕ ಮಾಡಿದ್ದಾರೆ. ಕೇವಲ ಸಾಲ ಉಳಿತಾಯ ಅಲ್ಲ, ಪೌಷ್ಟಿಕ ಆಹಾರ ಇರ್ಬೋದು, ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದು ಇರ್ಬೋದು. ಅದರ ಜೊತೆಗೆ ವಿಶೇಷವಾಗಿ ವಾತ್ಸಲ್ಯ ಯೋಜನೆ ಮೂಲಕ ಸುಮಾರು 300 ಮಂದಿಗೆ ಇವತ್ತು ಆಸರೆಯನ್ನು ಕೊಡುವಂಥ ಕೆಲಸವನ್ನು ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಮಾಡಿದ್ದಾರೆ. ಅಂತಹ ಒಳ್ಳೆಯ ಕಾರ್ಯಕ್ರಮ. ಯಾಕೆಂತ ಹೇಳಿದ್ರೆ ಜೇನಿನ ಸವಿಯನ್ನು ಉಂಡವರಿಗೆ ಗೊತ್ತು ಅದೆಷ್ಟು ಸಿಹಿ ಅಂತ. ಹಾಗಾಗಿ ಇವತ್ತು ಮಹಿಳೆಯರ ಪಾಲಿಗೆ ಜೇನಿನ ಹಾಗೆ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಾತ್ಸಲ್ಯ ಕಾರ್ಯಕ್ರಮ ಇರಬಹುದು, ಅದರಲ್ಲಿ ಇನ್ನಿತರ ಕಾರ್ಯಕ್ರಮಗಳು ಬೇರೆ ಬೇರೆ. ಅದರದ್ದು ಬಗ್ಗೆ ಮಾತಾಡಲಿಕ್ಕೆ ಅರ್ಧ ಗಂಟೆ ಬೇಕು, ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅಂತಹ ಜ್ಞಾನ ವಿಕಾಸ ಕಾರ್ಯಕ್ರಮ. ಅದರ ಜೊತೆಗೆ ವಿಶೇಷವಾಗಿ ಇವತ್ತು ಕೃಷಿ ಅಭಿವೃದ್ಧಿ. ಬೆಳ್ತಂಗಡಿ ತಾಲೂಕಿನ 18,000 ಕುಟುಂಬಕ್ಕೆ ಅಣ್ಣಂದಿರೆ ಬುಟ್ಟಿಯಲ್ಲಿ ತೆಂಗಿನ ಸಸಿ, ಪಾತ್ರ, ಆಮೇಲೆ ಅಡಿಕೆ ಸಸಿ, ಅವರಿಗೆ ಊಟಕ್ಕೆ ಬೇಕಾದಂಥ ಅಕ್ಕಿ, ಅವರಿಗೆ ಮನೆಗೆ ಬೇಕಾದಂಥ ಹಂಚು, ಅವರಿಗೆ ಕೃಷಿಗೆ ಬೇಕಾದಂತಹ ಪೂರಕವಾದಂತಹ ಪಂಪು, ನೀರಾವರಿ ವ್ಯವಸ್ಥೆ, ಟಾಯ್ಲೆಟ್. 1982ರಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಪೂಜ್ಯ ಹೆಗಡೆಯವರು ಮಾಡಿದ್ದಾರೆ. ಯಾವುದರ ಮೂಲಕ ಅಂತ ಹೇಳಿದ್ರೆ ಮನೆಯಲ್ಲಿ ಶೌಚಾಲಯ ಆಗಬೇಕನ್ನೋ ಉದ್ದೇಶಕ್ಕಾಗಿ. ಹಾಗಾಗಿ ಶೌಚಾಲಯ ನಿರ್ಮಾಣ ಇರಬಹುದು. ಇವತ್ತು ಬೆಳ್ತಂಗಡಿ ತಾಲೂಕು ಒಂದು ಕಾಲದಲ್ಲಿ ಕರಿಮಲೆಯ ಕಗ್ಗತ್ತಲೆಯ ತಾಲೂಕಾದಂತಹ ಬೆಳ್ತಂಗಡಿಯನ್ನು ಇವತ್ತು ರಾಜ್ಯದಲ್ಲೇ ಮುಂಚೂಣಿಯ ತಾಲೂಕಾಗಿ ಪರಿವರ್ತನೆ ಮಾಡುವಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರ ದುಡಿಮೆ, ಪೂಜ್ಯ ಹೆಗಡೆಯವರ, ಮಾತೃಶ್ರೀ ಹೇಮಾವತಿ ಹೆಗಡೆಯವರ ದೂರದರ್ಶಿತ್ವ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ರಾಜ್ಯಾದ್ಯಂತ ವಿಸ್ತರಣೆ ಮಾಡಿದ್ದಾರೆ. ಇವತ್ತು ಸುಮಾರು 850 ಕೆರೆಗಳ ಅಭಿವೃದ್ಧಿ. ಪ್ರೀತಿಯ ಬಂಧುಗಳೇ, ಒಂದೊಂದು ಕೆರೆಗಳು ಅಂತ ಹೇಳಿದ್ರೆ ಅದು ಕೃಷಿಕರ ಜೀವನಾಡಿ.
ಒಂದೊಂದು ಕೆರೆಗಳು ಅಂತ ಹೇಳಿದ್ರೆ ಸಾವಿರಾರು ಎಕರೆಗೆ ನೀರನ್ನು ಉಣಿಸುವಂಥದ್ದು. ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಾಣ ಆದಂತಹ 40,000 ಕೆರೆಗಳಲ್ಲಿ ಹತ್ತಿರ 1,000 ಕೆರೆಗಳ ಅಭಿವೃದ್ಧಿಯನ್ನು ಇವತ್ತು ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಯಾವುದೇ ಬರಗಾಲ ಬಂದರೂ ಕೂಡ 4 ವರ್ಷ, ಒಂದು ಮಳೆ ಬಂದರೆ ಸಾಕು 4 ವರ್ಷ ತುಂಬುವಂತಹ ನೀರಿನ ವ್ಯವಸ್ಥೆ ಇದೆ. ಒಪ್ಪಿಕೊಳ್ತೀರಾ ಪ್ರೀತಿಯ ಬಂಧುಗಳೇ? ನಿಮ್ಮ ಹಳ್ಳಿಯಲ್ಲಿ ಕೂಡ ಇರಬಹುದು, ನಿಮ್ಮ ಊರಲ್ಲಿ ಕೂಡ ಇದೆ ಅಂತಹ ಕೆರೆಗಳಿರ್ಬೋದು, ಕೆರೆಗಳ ಅಭಿವೃದ್ಧಿ. ಅದರ ಜೊತೆಗೆ ಸಮುದಾಯ ಅಭಿವೃದ್ಧಿ ಯೋಜನೆ ಮೂಲಕ ಇವತ್ತು 30,000 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂತಹ ಸುಜ್ಞಾನಿಧಿ ಕಾರ್ಯಕ್ರಮ. ಅದರ ಜೊತೆಗೆ ಇವತ್ತು ಜ್ಞಾನದೀಪ ಶಿಕ್ಷಕಿಯರು, ಸರ್ಕಾರದಿಂದ ವಂಚಿತವಾದಂತಹ ಗ್ರಾಮೀಣ ಭಾಗದ ಶಾಲೆಗಳಿಗೆ ಶಿಕ್ಷಕಿಯರನ್ನು ಕೊಡುವಂಥದ್ದು. ಸುಮಾರು 8,000 ರೂಪಾಯಿ ಗೌರವಧನ ಅವರಿಗಿದೆ. ಈ ಶಿಕ್ಷಕರು ಅಂತ ಹೇಳಿದ್ರೆ ನಿಮ್ಮ ಡಬಲ್ ಡಿಗ್ರಿ ಆದ ಶಿಕ್ಷಕರಿಗಿಂತಲೂ ಕೂಡ ವಿಶೇಷವಾಗಿರ್ತಾರೆ. ಅವರ ಆಂಗಿಕ ಚಲನೆ, ಅವರ ಕ್ರಿಯಾಶೀಲತೆ, ಅವರು ಪಾಠ ಮಾಡುವ ವಿಧಾನ, ಅವರಲ್ಲಿರುವಂಥ ಎನರ್ಜಿ, ಅದನ್ನು ನೀವು ನೋಡಿದರೆ ಖಂಡಿತ ನೀವು ಸೋಜಿಗ ಅಂತ ಆಗ್ಬೋದು. ಅಂತಹ ಸುಮಾರು 2,000ಕ್ಕಿಂತಲೂ ಅಧಿಕ ಶಿಕ್ಷಕರು ಇವತ್ತು ಜ್ಞಾನದೀಪದ ಕಾರ್ಯಕ್ರಮದ ಮೂಲಕ ಇದ್ದಾರೆ. ಅದರ ಜೊತೆಗೆ ಪ್ರೀತಿಯ ಬಂಧುಗಳೇ, ಇವತ್ತು ಸಮುದಾಯ ಅಭಿವೃದ್ಧಿ ಯೋಜನೆ ಮೂಲಕ ನಮ್ಮ ರಾಜ್ಯದ ಸುಮಾರು 3,000 ಶಾಲೆಗಳಿಗೆ ಡೆಸ್ಕ್ ಬೆಂಚ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂಥ ಕಾರ್ಯಕ್ರಮದ ಜೊತೆಗೆ ಶುದ್ಧ ನೀರು, ನೀವು ಘಟ್ಟದ ಬಯಲುಸೀಮೆಗೆ ಹೋದರೆ ಫ್ಲೋರೈಡ್, ನೈಟ್ರೇಟ್ ಅಂಶ ಇರುವಂತಹ ನೀರನ್ನು ನಾವು ಕುಡಿತಾ ಇದ್ದೇವೆ ಎಲ್ಲ ಬಂಧುಗಳೇ, ಹೌದಾ ಅಲ್ವಾ? ಇವತ್ತು ಅಂತಹ ಶುದ್ಧ ಗಂಗಾ ಘಟಕಗಳು ಸುಮಾರು 500 ಕಡೆಗಳಲ್ಲಿ ಶುದ್ಧ ಗಂಗಾ ಘಟಕ ಇದೆ. ಪ್ರತಿನಿತ್ಯ 3 ಲಕ್ಷ ಕುಟುಂಬಕ್ಕೆ ಕೇವಲ 20 ಪೈಸೆಯಲ್ಲಿ 1 ಲೀಟರ್ ನೀರು ಕೊಡುವಂಥ ಕೆಲಸ ಆಗ್ತಾ ಇದೆ. 20 ಪೈಸೆ ಒಂದು ಬಾಟ್ಲ್ ಮಿನರಲ್ ವಾಟರಿಗೆ ಕೇವಲ 2 ರೂಪಾಯಿ. ಹಾಗಾಗಿ ಅಂತಹ ಶುದ್ಧ ಗಂಗಾ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳನ್ನು ಸಮುದಾಯ ಅಭಿವೃದ್ಧಿ ಯೋಜನೆ ಮೂಲಕ, ಅದರ ಜೊತೆಗೆ ಬಡವರ ಕೈಗೆ ಬಂಡವಾಳ, ಇವತ್ತು ಕಡಿಮೆ ಬಡ್ಡಿಯಲ್ಲಿ ಪ್ರಗತಿ ನಿಧಿ ಸಾಲವನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಆ ಸಾಲದಲ್ಲಿ ಅಭಿವೃದ್ಧಿ ಆದವರು ನಾವು ಯೋಚಿಸಬೇಕಾಗಿದೆ. ಇವತ್ತಿಗೆ ಕೆಲವು ಕಡೆಯಲ್ಲಿ ಟೀಕೆಗಳು ಬರ್ತಾ ಇದೆ. ಹಾಗಾದರೆ ಬ್ಯಾಂಕು ನಂಬದಂತಹ ಕಾಲದಲ್ಲಿ, ಭದ್ರತೆ ಇದ್ದರೆ ಮಾತ್ರ ಸಾಲ ಅನ್ನುವಂಥ ಕಾಲದಲ್ಲಿ, ಇವತ್ತು ಸಹೋದರನ ನಂಬದಂಥ ಕಾಲದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಬಡವರ ಕೈಗೆ ಬಂಡವಾಳ ಅನ್ನುವಂಥ ಹೆಸರಲ್ಲಿ ಸಾಲ ಕೊಡುವುದರ ಮೂಲಕ ಇವತ್ತು ನೀವು ತೆಕ್ಕೊಂಡ್ರೆ ಎಷ್ಟೋ ಲಕ್ಷಾಂತರ ಕುಟುಂಬಗಳು ಖಾಸಗಿ ಫೈನಾನ್ಸ್ ವ್ಯವಸ್ಥೆ ಅಡಿಯಿಂದ ಅವರು ಮುಕ್ತರಾಗಿದ್ದಾರೆ. ಏನು 100%, 200%, 300% ಇದರಿಂದ ಸಾಲ ಪಡ್ಕೊಳ್ಳುವಂಥ ಪರಿಸ್ಥಿತಿಯಿಂದ ಇವತ್ತು ಕೇವಲ ನೀವು ಲೆಕ್ಕಾಚಾರ ಮಾಡಿದರೆ 14%, ಕೆಲವರು ಅದರ ಬಗ್ಗೆ ಕೆಟ್ಟ ಟೀಕೆಗಳನ್ನು ಮಾಡೋದು ನೀವು ಕಾಣಬಹುದು. 40% ಬಡ್ಡಿ ಅಂತ. ಖಂಡಿತವಾಗಿಯೂ ಅಲ್ಲ. ಯಾಕೆಂತ ಹೇಳಿದ್ರೆ ಸೂರ್ಯಚಂದ್ರರು ಈ ಜಗತ್ತಲ್ಲಿರುವುದು ಎಷ್ಟೋ ಸತ್ಯವ, ಅಷ್ಟೇ ಸತ್ಯ ಕೇವಲ 14% ಅಂತ ಹೇಳಿದ್ರೆ 1 ರೂಪಾಯಿಯ ಒಳಗಡೆ ಕೇವಲ 65 ಪೈಸೆ ಬಡ್ಡಿಯಲ್ಲಿ ಇವತ್ತು ಸಾಲ ಕೊಡುವಂಥ ಕೆಲಸ ಆಗ್ತಾ ಇದೆ ಪ್ರೀತಿಯ ಬಂಧುಗಳೇ. ಹಾಗಾಗಿ ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಬ್ಯಾಂಕಿನವರಿಗೆ ಯಾರ ಮೇಲೆ ನಂಬಿಕೆ ಇದೆ? ಹೆಗಡೆಯವರ ಮೇಲೆ ನಂಬಿಕೆ ಇದೆ, ಪೂಜ್ಯ ಕಾವಂದ್ರ ಮೇಲೆ ನಂಬಿಕೆ ಇದೆ. ಅವರ ಮೇಲೆ ವಿಶ್ವಾಸವಿಟ್ಟುಕೊಂಡು ಇವತ್ತು 53 ಲಕ್ಷ ಕುಟುಂಬಕ್ಕೆ ಅವರು ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಪ್ರೀತಿಯ ಬಂಧುಗಳೇ. ಯಾರು ಕ್ಷೇತ್ರದಿಂದ ಪ್ರಸಾದ ರೂಪದಲ್ಲಿ, ಸಾಲ ಅಂತಲ್ಲ, ಪ್ರಸಾದ ರೂಪದಲ್ಲಿ ಈ ಪ್ರಗತಿ ನಿಧಿಯನ್ನು ಪಡ್ಕೊಂಡಿದ್ದಾರಾ ಅವರ ಬದುಕಿಗೆ ಇದು ಭಾಗ್ಯ ನಿಧಿಯಾಗಿದೆ ಪ್ರೀತಿಯ ಬಂಧುಗಳೇ. ಯಾರು ಇದನ್ನು ಹಿಡಿಸಬೇಕು ಅಂತಲೇ ಯೋಚನೆ ಮಾಡಿಕೊಂಡು ಸಾಲ ತೆಗೆದಿದ್ದಾರಾ ಅವರು ಅಭಿವೃದ್ಧಿ ಆಗಲಿಲ್ಲ. ಹಾಗಾಗಿ ನಿಮ್ಮ ಮಣ್ಣಿಗೆ ನೀವು ಯಾವ ದೃಷ್ಟಿಯಿಂದ, ಯಾವ ಯೋಚನೆಯಿಂದ, ಯಾವ ಭಾವನೆಯಿಂದ ನೀವು ಅದನ್ನು ಬೀಜವನ್ನು ಬಿತ್ತನೆ ಮಾಡ್ತೀರಾ, ಅದೇ ಭಾವನೆಯಲ್ಲಿ ಅಲ್ಲಿ ಅಭಿವೃದ್ಧಿಗಳಾಗ್ತದೆ ಪ್ರೀತಿಯ ಬಂಧುಗಳೇ. ಹಾಗಾಗಿ ಅಂತಹ ಸರ್ವಶ್ರೇಷ್ಠವಾದಂಥ ಕಾರ್ಯಕ್ರಮ ಜೊತೆಗೆ ಕುಡಿತ ಬಿಡಿಸುವಂಥ ಕಾರ್ಯಕ್ರಮ ಯಾರು ಕೂಡ ಮಾಡಲಿಲ್ಲ. ಅವರು ಹೇಳಿದಾಗೆ 1 ಲಕ್ಷ ಮಂದಿಯ ಕುಡಿತವನ್ನು ಬಿಡಿಸಿದ್ದಾರೆ. ಇದರಿಂದ ಪ್ರೇರಣೆಯಾಗಿ ಇದಕ್ಕಿಂತ 10 ಪಟ್ಟರಷ್ಟು ಇವತ್ತು ಯುವ ಜನತೆ ಇವತ್ತು ಕುಡಿತ, ಡ್ರಗ್ಸ್, ಅಫೀಮು, ಗಾಂಜಾ ಇಂತಹ ದುರಾಭ್ಯಾಸದಿಂದ ಮುಕ್ತ ಆಗಲಿಕ್ಕೆ ಒಳ್ಳೆಯ ಜೀವನ ನಡೆಸ್ತಾ ಇದ್ದಾರೆ. ಅಂತಹ ಶ್ರೇಷ್ಠವಾದಂಥ ಕಾರ್ಯಕ್ರಮ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ CSC ಸೆಂಟರ್ ಇಡೀ ನಮ್ಮ ಸರ್ಕಾರದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಏನೆಲ್ಲ ವಿಶೇಷವಾದಂಥ ಸೌಲಭ್ಯಗಳಿವೆಯಾ ಅದನ್ನು ಮನೆ ಬಾಗಿಲಿಗೆ ತಲುಪಿಸುವಂತಹ ಕಾಮನ್ ಸರ್ವಿಸ್ ಸೆಂಟರ್ ಅನ್ನೋದನ್ನು ಮಾಡೋದರ ಮೂಲಕ 12,500 ಕಡೆಗಳಲ್ಲಿ ಅಂತಹ ಸೆಂಟರನ್ನು ಮಾಡೋದರ ಮೂಲಕ ಸುಮಾರು 2 ಕೋಟಿ ಜನತೆಗೆ ಇದರ ಸೌಲಭ್ಯವನ್ನು ಕೊಡಿಸುವಂಥ ಕೆಲಸವನ್ನು ಇವತ್ತು ಪ್ರೀತಿಯ ಬಂಧುಗಳೇ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಾಡಿದ್ದಾರೆ. ಹಾಗಾಗಿ ಮಾತಾಡ್ತಾ ಹೋದರೆ ಸಾಕಷ್ಟಿದೆ. ಯೋಜನೆ ದಿಲ್ಲಿಗೆ ನಾನು ನಿಲ್ಲಿಸ್ತೇನೆ. ಹಾಗಾಗಿ ನಾನು ಎಲ್ಲ ಮಿತ್ರರಲ್ಲಿ ಕೇಳಿಕೊಳ್ಳುವಂಥದ್ದು, ಗ್ರಾಮಾಭಿವೃದ್ಧಿ ಯೋಜನೆಯ ಅಭಿವೃದ್ಧಿಯಲ್ಲಿ ನಾವೆಲ್ಲ ಒಟ್ಟಿಗೆ ದುಡಿದಿದ್ದೇವೆ. ಯಾರು ಟೀಕೆ ಮಾಡ್ತಾ ಇದ್ದಾರಾ ಅವರಿಗೆ ಸ್ಪಷ್ಟತೆಯನ್ನು, ಅವರಿಗೆ ಉತ್ತರವನ್ನು ಒಕ್ಕೊಲರಲ್ಲಿ ಕೊಡುವಂಥ ಕೆಲಸವನ್ನು ನಾವುಗಳು ಮಾಡಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕ್ಷೇತ್ರದ ಇನ್ನೊಂದು ದಾನ ಯಾವುದು ಅಂತ ಹೇಳಿದ್ರೆ ಅನ್ನದಾನ. ವಿಶೇಷವಾಗಿ ಹಸಿದು ಯಾರೇ ಬರಲಿ, ನೀವು ಧರ್ಮಸ್ಥಳದಲ್ಲಿ ಕಾಣಬಹುದು,
ಬೆಳಿಗ್ಗೆ 10:30 ಗಂಟೆಗೆ ಊಟ ಆಗ್ತದೆ, ಪ್ರಸಾದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಬೆಳಿಗ್ಗೆ 9 ಗಂಟೆಯಿಂದಲೇ ಕಾಯ್ತಾ ಇರ್ತಾರೆ. ಹಾಗೆ ಬೆಳಿಗ್ಗೆ 10:30ಗೆ ಪ್ರಾರಂಭ ಆದರೆ ಸಂಜೆ 5 ಗಂಟೆಯವರೆಗೆ ಕೂಡ ಅನ್ನಪ್ರಸಾದ ಇಲ್ಲಿ ಕೊಡ್ತಾ ಇರ್ತೇವೆ. ದೇವಸ್ಥಾನದಿಂದ ಬರುವಂತಹ ಕೊನೆಯ ಭಕ್ತನಿಗೆ ಬಡಿಸಿ ನಾವು 250 ಮಂದಿ ಮನೆಗೆ ಹೋಗ್ತೇವೆ. ರಾತ್ರಿ ನಿಮಗೆ ವಿಶೇಷ ದಿನಗಳಲ್ಲಿ ಮಧ್ಯರಾತ್ರಿ 1:30 ಗಂಟೆ ರಾತ್ರಿಯಲ್ಲಿ ಕೂಡ ಅನ್ನದಾನ ಕ್ಷೇತ್ರದಲ್ಲಿ ನಡೆದಿದೆ. ಪ್ರೀತಿಯ ಬಂಧುಗಳೇ, 1:30 ಗಂಟೆ ರಾತ್ರಿ ಹೊಸ ವರ್ಷದ ಸೆಲೆಬ್ರೇಷನಲ್ಲಿ ಇಡೀ ಪ್ರಪಂಚವೇ ಇದ್ದರೆ ಕ್ಷೇತ್ರದ ಸಿಬ್ಬಂದಿಗಳು ಅನ್ನಪ್ರಸಾದವನ್ನು ಕೊಡುವುದರಲ್ಲಿ ಮಗ್ನ ಆಗುವುದರ ಜೊತೆಗೆ ಪ್ರೀತಿಯಲ್ಲಿ ಬಡಿಸುವಂಥ ಕೆಲಸವನ್ನು ಮಾಡ್ತಾರೆ. ವರ್ಷಕ್ಕೆ 75 ಲಕ್ಷ ಜನ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಅಗಾಧತೆಯನ್ನು ನೀವು ಅರ್ಥ ಮಾಡಿಕೊಳ್ಳಿ. ಪ್ರೀತಿಯ ಬಂಧುಗಳೇ, ಪರಮಪೂಜ್ಯ ಹೆಗಡೆಯವರ ಸಹೋದರರಾದಂತಹ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ಅನ್ನದಾನದ ವ್ಯವಸ್ಥೆ ನನ್ನ ಪ್ರಕಾರ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳೇ ಮೆಚ್ಚುವಂಥ ರೀತಿಯಲ್ಲಿ, ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳು ಹೆಗಡೆಯವರಿಗೆ ಏನು ಮಾತನ್ನು ಕೊಟ್ಟ ಹಾಗೆ ಭಂಡಾರವನ್ನು ತುಂಬಿಸುವ ಕೆಲಸ ನಾವು ಮಾಡ್ತೇವೆ ಅನ್ನುವ ರೀತಿಯಲ್ಲಿ ಯಥೇಚ್ಛವಾಗಿ ತರಕಾರಿ, ಅಕ್ಕಿ ಎಲ್ಲವನ್ನು ಕೂಡ ಕೊಡಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಭಕ್ತರು ಯಾವಾಗ ಎಷ್ಟು ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅವರು ಬರ್ತಾನೆ ಇರ್ತಾರೆ, ಪ್ರಸಾದ ಸ್ವೀಕಾರ ಮಾಡ್ತಾನೆ ಇರ್ತಾರೆ, ಅದು ನಡೀತಾನೆ ಇರ್ತದೆ. ಅಂತಹ ಶ್ರೇಷ್ಠ ಕ್ಷೇತ್ರ ಆ ಅನ್ನದಾನ ಪರಂಪರೆಗೆ, ಅನ್ನದಾನಕ್ಕೆ ಇವತ್ತು ಮಾದರಿ ಯಾವುದು ಅಂತ ಹೇಳಿದ್ರೆ ಧರ್ಮಸ್ಥಳ. ತಿರುಪತಿಯಲ್ಲಿ ಇವತ್ತು ಅನ್ನದಾನ ನಡೀತಾ ಇದೆ. ಅದಕ್ಕೆ ಮಾದರಿ ಯಾವುದು ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಪರಮಪೂಜ್ಯ ಹೆಗಡೆಯವರು ಅವರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡು ಇವತ್ತು ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಅಕ್ಷಯ ಪಾತ್ರೆಯವರು ದಿನಕ್ಕೆ 50 ಲಕ್ಷ ಮಂದಿ ಮಕ್ಕಳಿಗೆ ಅವರು ಪ್ರಸಾದ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮಾದರಿ ಅನ್ನಪೂರ್ಣ ಛತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ಶಿರಡಿಯಲ್ಲಿ ಕೂಡ ಶಿರಡಿಯ ಅನ್ನದಾನ ವ್ಯವಸ್ಥೆಯು ಕೂಡ ಮಾದರಿ ಯಾವುದು ಅಂತ ಹೇಳಿದ್ರೆ ಧರ್ಮಸ್ಥಳ. ಪೂಜ್ಯ ಹೆಗಡೆಯವರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡು ಅವರು ಅನ್ನದಾನವನ್ನು ಮಾಡಿದ್ದಾರೆ. ಅಲ್ಲಿಯೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅನ್ನಪ್ರಸಾದ ನಡೀತಾ ಇದೆ. ಅಂತಹ ಒಂದು ಅನ್ನದಾನ ಸೇವೆ ಇಲ್ಲಿ ನಡೀತಾ ಇದೆ. ಕೊನೆಯದಾಗಿ ಔಷಧಿ ದಾನದ ಬಗ್ಗೆ ಅವರು ಹೇಳಿದರು, ವಿದ್ಯಾದಾನದ ಬಗ್ಗೆ. LKGಯಿಂದ ತೊಡಗಿ ಡಬಲ್ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ನವರೆಗೆ, LKGಯಿಂದ ತೊಡಗಿ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಿನವರೆಗೆ ಇವತ್ತಿಗೂ ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಮರ್ಷಿಯಲ್ ಆಗಲಿಲ್ಲ. ಪ್ರೀತಿಯ ಬಂಧುಗಳೇ, ಇವತ್ತಿಗೂ ಕೂಡ ಕಮರ್ಷಿಯಲ್ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸುಮಾರು 100ರವರೆಗೆ 100ಕ್ಕಿಂತಲೂ ಅಧಿಕ ಇನ್ಸ್ಟಿಟ್ಯೂಷನ್ಗಳಿವೆ. ಇವತ್ತು ನಿಮ್ಮ ಉಜಿರೆಯಲ್ಲಿ ಕೇವಲ 15-20 ಸಾವಿರಕ್ಕೆ ನೀವು ಡಿಗ್ರಿಯನ್ನು ಪೂರೈಸ್ಬೋದು. ಇವತ್ತು ರೆಸಿಡೆನ್ಷಿಯಲ್ ಕಾಲೇಜಿಗೆ ನೀವು ಹೋದರೆ PUಗೆ ಬೆಂಗಳೂರಲ್ಲಿ 10 ಲಕ್ಷದ ಪ್ಯಾಕೇಜ್ 1 ವರ್ಷಕ್ಕೆ. ಅದೇ ನೀವು ಧರ್ಮಸ್ಥಳದ ರೆಸಿಡೆನ್ಷಿಯಲ್ ಕಾಲೇಜಲ್ಲಿ ನೀವು PUCಯನ್ನು 1.5 ಲಕ್ಷಕ್ಕೆ ಮುಗಿಸಬಹುದು. ಇವತ್ತು LKGಗೆ ಹೋದರೆ 5 ಲಕ್ಷ ಕೊಡುವವರಿದ್ದಾರೆ ಬೆಂಗಳೂರು, ಬೇರೆ ಬೇರೆ ನಗರಗಳಲ್ಲಿ. ಕೇವಲ 15 ಸಾವಿರಕ್ಕೆ ಇವತ್ತು LKGಯನ್ನು ಮಾಡ್ಬೋದು. ಪ್ರೀತಿಯ ಬಂಧುಗಳೇ, ಹಾಗಾಗಿ ಇವತ್ತಿಗೂ ಕೂಡ ಗುಣಮಟ್ಟದಲ್ಲಿ ರಾಜಿಯಾಗದೆ ಟ್ರೆಡಿಷನಲ್ ಎಜುಕೇಷನ್ ಅಂತಲೇ ಕರೀಬೋದು ಧರ್ಮಸ್ಥಳದ SDM ಇನ್ಸ್ಟಿಟ್ಯೂಷನ್. ಹಾಗಾಗಿ ಸುಮಾರು 25,000 ವಿದ್ಯಾರ್ಥಿಗಳು ಪ್ರತಿ ವರ್ಷ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಉಜಿರೆಯಲ್ಲಿ ಎಲ್ಲವೂ ಇದೆ, ಎಲ್ಲ ಪದವಿಗಳು, ವಿಜ್ಞಾನ, ಕಾಮರ್ಸ್, ಆರ್ಟ್ಸ್, ಅದರ ಜೊತೆಗೆ ಡಬಲ್ ಡಿಗ್ರಿಯಲ್ಲಿ ಮನಃಶಾಸ್ತ್ರ ಇರಬಹುದು. ಅದರ ಜೊತೆಗೆ ನಮ್ಮ ಜರ್ನಲಿಸಮ್. ಇವತ್ತು ನಮ್ಮ ಕರ್ನಾಟಕದ ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ, ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಲ್ಲಿ ಕಲಿತಂಥವರೇ ಇವತ್ತು ಏನು ಓದಿ ಅಲ್ಲಿ ಚಾನಲ್ಗಳಲ್ಲಿ ಆ್ಯಂಕರ್ ಆಗಿದ್ದುಕೊಂಡು ಅದರ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಹಾಗಾಗಿ ಅಂಥ ಜರ್ನಲಿಸಮ್ ಇರಬಹುದು. ಹಾಗಾಗಿ ಇವತ್ತು ನಮ್ಮ SDM ಇನ್ಸ್ಟಿಟ್ಯೂಷನಲ್ಲಿ ವಿಶೇಷವಾಗಿ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಯಾರು ಪ್ರತಿಭಾವಂತರ ಅವರಿಗೆ ಒಂದು ಸೀಟ್ ಕೊಡುವಂಥ ಒಂದು ಕೆಲಸ ಇದೆ. ಅಂತಹ ಶ್ರೇಷ್ಠವಾದಂಥ ಒಂದು ವ್ಯವಸ್ಥೆ ಇದೆ. ಅದರ ಜೊತೆಗೆ ರತ್ನಮಾನಸ ಸಿದ್ಧವನ ಅಂತ ಹೇಳಿದ್ರೆ ಹಿಂದಿನ ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ. ಇವತ್ತಿಗೂ ಕೂಡ ರತ್ನಮಾನಸದಲ್ಲಿ ನೀವು 2,000 ರೂಪಾಯಿ ನಿಮ್ಮ ಮಕ್ಕಳು ಕೊಟ್ಟರೆ ಸಾಕು. ವರ್ಷ ಪೂರ್ತಿ ಅವರಿಗೆ ಉಚಿತ ವಸತಿ, ವಸನ, ಅವರಿಗೆ ಅಶನ, ಅವರಿಗೆ ಮಾರ್ಗದರ್ಶನ, ಅವರಿಗೆ ದುಡಿಮೆ ಮಾಡಬೇಕನ್ನುವಂಥದ್ದು, ಅವರಿಗೆ ಸ್ವಉದ್ಯೋಗದ ತರಬೇತಿ, ಇದು ಎರಡೂ ಕೂಡ ರತ್ನಮಾನಸ ಮತ್ತು ಸಿದ್ಧವನದಲ್ಲಿ ನಡೆಯುತ್ತದೆ. 1ರಿಂದ 7ನೇ ತರಗತಿಯವರಿಗೆ ರತ್ನಮಾನಸ, 8ರಿಂದ ಡಿಗ್ರಿಯವರೆಗೂ ಕೂಡ ಸಿದ್ಧವನ. ಹಾಗಾಗಿ ಇಂತಹ ಸಿದ್ಧವನ ರತ್ನಮಾನಸದಲ್ಲಿ ಓದಿದವರು ಇವತ್ತು ಪ್ರಪಂಚದಾದ್ಯಂತ ಉನ್ನತ ಹುದ್ದೆಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅಂತಹ ಒಂದು ಶಿಕ್ಷಣ ವ್ಯವಸ್ಥೆಯು ಕೂಡ ಇವತ್ತು ಧರ್ಮಸ್ಥಳದಲ್ಲಿದೆ. ಅದಲ್ಲದೆ ಧರ್ಮಸ್ಥಳದಲ್ಲಿ ಯಕ್ಷಗಾನ ಮೇಳ ಕಳೆದ 80 ವರ್ಷಗಳಿಂದ ನಿರಂತರವಾಗಿ ಯಕ್ಷಗಾನ ನಡೀತಾ ಇದೆ. ಕರಾವಳಿ ಜಿಲ್ಲೆಯಲ್ಲಿರ್ಬೋದು, ಮಲೆನಾಡು ಜಿಲ್ಲೆಗಳಲ್ಲಿರ್ಬೋದು. ಇವತ್ತು ಯಕ್ಷಗಾನ ಮೇಳ ಅಂತ ಹೇಳಿದ್ರೆ ಅದು ಪುರಾಣವನ್ನು ಪ್ರಸ್ತುತಪಡಿಸುವಂತಹ, ಅದು ಪುರಾಣವನ್ನು ತೋರಿಸುವಂಥ ಒಂದು ಕೆಲಸ. ಇವತ್ತಿಗೂ ಕೂಡ ಮಹಾಭಾರತ, ರಾಮಾಯಣ ಏನೆಲ್ಲ ಪುರಾಣಗಳಿವೆಯೋ ಅದನ್ನೇ ಅತ್ಯುತ್ತಮವಾಗಿ ತೋರಿಸುವಂಥ ಒಂದು ಮಾಧ್ಯಮ ಇದ್ದರೆ ಅದು ಯಕ್ಷಗಾನ.
ಹಾಗಾಗಿ ಪೂಜ್ಯ ಹೆಗಡೆಯವರು ಅವರ ಸಹೋದರರಾದಂಥ ಹರ್ಷೇಂದ್ರ ಕುಮಾರ್ ಅವರು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಕಲಾವಿದರನ್ನು ಕಾಣುತ್ತಾರೆ, ಪ್ರೀತಿ ತೋರಿಸ್ತಾರೆ. ಇವತ್ತು ಒಂದೊಂದು ಯಕ್ಷಗಾನಕ್ಕೆ ನೀವು ನೋಡಿದ್ದೀರಿ, ಯಕ್ಷಗಾನ ನೋಡಿದವರು ಕೈ ಎತ್ತಿ. ಒಂದೊಂದು ಯಕ್ಷಗಾನ ಕುಂದಾಪುರ, ತೀರ್ಥಹಳ್ಳಿ ಅಥವಾ ಹೊಸನಗರ ಆ ಭಾಗಕ್ಕೆ ಹೋದರೆ 4,000 ಜನ 5,000 ಜನ ನೋಡ್ತಾರೆ. ಹಾಗಾಗಿ ಅಂತಹ ಒಂದು ಯಕ್ಷಗಾನದ ಮೂಲಕ ಪುರಾಣಕ್ಕೆ ಏನು ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸುಮಾರು 10 ಲಾಡ್ಜ್ಗಳಿವೆ, 3,000 ರೂಮುಗಳಿವೆ. 10 ರೂಪಾಯಿ ಚಾಪೆಯಿಂದ ತೊಡಗಿ 1,500 ರೂಪಾಯಿಗೆ ಸಿಗುವಂಥ ರೂಮಿನ ವ್ಯವಸ್ಥೆ ಇದೆ. ಒಮ್ಮೆಗೆ 30,000 ಜನ ಉಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಹಾಗಾಗಿ ಪ್ರೀತಿಯ ಬಂಧುಗಳೇ, ಅಂತಹ ಒಂದು ವ್ಯವಸ್ಥೆಯು ಕೂಡ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳು ಕೂಡ ಪೂಜ್ಯ ಹೆಗಡೆಯವರು ಯಾವುದನ್ನು ಕೂಡ ಲಾಭಕ್ಕಾಗಿ ಮಾಡಲಿಲ್ಲ. ತಿಳ್ಕೊಳ್ಳಿ, ಅವರಿಗಿರುವಂಥದ್ದೇನು ಅಂತ ಹೇಳಿದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ತಲುಪಬೇಕನ್ನುವಂಥದ್ದು ಮಾತ್ರ ಅವರ ಯಾವುದೇ ಕಾರ್ಯಕ್ರಮದ ಉದ್ದೇಶ. ಎಲ್ಲರನ್ನೂ ತಲುಪಬೇಕು, ಎಲ್ಲರನ್ನೂ ಪರಿವರ್ತನೆ ಮಾಡಬೇಕು, ಎಲ್ಲರಿಗೂ ಸ್ವಾಮಿ ಅನುಗ್ರಹ ಸಿಗಬೇಕು ಅನ್ನುವಂಥದ್ದು ಮಾತ್ರ. ನಿಜವಾದ ಅರ್ಥದಲ್ಲಿ ಅವರೊಬ್ಬರು ಧರ್ಮರಕ್ಷಕರಾಗಿ, ನಿಜವಾದ ಅರ್ಥದಲ್ಲಿ ಸರ್ವಧರ್ಮದವರನ್ನು ಗೌರವಿಸುವಂಥ ಒಬ್ಬರು ಸಜ್ಜನ ವ್ಯಕ್ತಿಯಾಗಿ, ಎಲ್ಲರಿಗೂ ಕೂಡ ಪ್ರೀತಿ ತೋರಿಸುವಂಥ ವ್ಯಕ್ತಿಯಾಗಿ, ಸರ್ವಶ್ರೇಷ್ಠ ವ್ಯಕ್ತಿಯಾಗಿ, ಯುಗಪುರುಷನಾಗಿ ಅವರು ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಅವರ ಧರ್ಮಪತ್ನಿಯಾದಂತಹ ಹೇಮಾವತಿ ಹೆಗಡೆಯವರು ಕೂಡ ಅವರಿಗೆ ಸಹಧರ್ಮಿಣಿಯಾಗಿ ಅವರ ಎಲ್ಲ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮಾತೃ ಸ್ವರೂಪಿಯಾಗಿ ಪ್ರೀತಿಯನ್ನು ತೋರಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಮಗಳಾದಂತಹ ಶ್ರದ್ಧಮ್ಮನು ಕೂಡ ಅದೇ ರೀತಿಯಾಗಿ ಪೂಜ್ಯರಿಗೆ ಹೇಗೆ ಬೇಕು ಅದೇ ರೀತಿಯಾಗಿ ಅವರು ಪ್ರೀತಿ ತೋರಿಸುವಂತಹ ವ್ಯಕ್ತಿತ್ವ. ಅವರ ಪತಿಯವರು ಕೂಡ ಅದೇ ರೀತಿಯಾಗಿದ್ದಾರೆ. ಪೂಜ್ಯರ ಸಹೋದರರು ಎಲ್ಲರೂ ಕೂಡ ಅಷ್ಟೇ. ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಅವರು ಇರ್ಬೋದು, ಲಕ್ಷ್ಮಣನ ಹಾಗೆ ಪೂಜ್ಯರ ಒಟ್ಟಿಗೆ ಇದ್ದುಕೊಂಡು ಈ ಕ್ಷೇತ್ರದ ರಕ್ಷಣೆಗೆ ಅವರು ಕಠೋರವಾಗಿ ಕೆಲವೊಮ್ಮೆ ವರ್ತನೆ ಮಾಡಿದರೂ ಕೂಡ ಪ್ರೀತಿಯ ಸೆಲೆಯನ್ನು ಅವರ ಹೃದಯದಲ್ಲಿ ತುಂಬಿಸಿಕೊಂಡು ಕೆಲಸ ಮಾಡುವಂಥವರು. ಅವರ ಪತ್ನಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಆಗ ನೀವು ನೋಡಿದ್ದೀರಿ, ಅವರೂ ಅಷ್ಟೇ. ಇವರಿಬ್ಬರು ಮಕ್ಕಳು ಕೂಡ ಹಾಗೆ ಕ್ಷೇತ್ರದ ಬೆಳಕಾಗಿ ಅವರು ಕೂಡ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಶ್ರೇಯಸ್ ಕುಮಾರ್ ಹಾಗೂ ನಿಶ್ಚಲ್ ಕುಮಾರ್ ಅವರು, ಹಾಗೆ ಸುರೇಂದ್ರ ಕುಮಾರ್ ಅವರು ಧರ್ಮೋತ್ಥಾನ ಟ್ರಸ್ಟಿನ ಅಧ್ಯಕ್ಷರಾಗಿದ್ದುಕೊಂಡು ಗ್ರಾಮಾಭಿವೃದ್ಧಿ ಯೋಜನೆ ಉಪಾಧ್ಯಕ್ಷರಾಗಿ, ಟ್ರಸ್ಟಿಯ ಉಪಾಧ್ಯಕ್ಷರಾಗಿ ಅವರು ಕೂಡ ಕ್ಷೇತ್ರದ ಆಗು ಹೋಗುಗಳಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ನೀಡುವಂತಹ ವ್ಯಕ್ತಿತ್ವವರು. ಭಜನೆಯಲ್ಲಿ ಒಲವುಳ್ಳವರು, ಕಮ್ಮಟದಲ್ಲಿ ಕೂಡ ಅವರು ಭಾಗವಹಿಸಿ ಹಾಡು ಹೇಳುವಂಥ ವ್ಯಕ್ತಿತ್ವವರು. ಅವರ ಪತ್ನಿಯಾದಂತಹ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಕೂಡ ಅದೇ ರೀತಿಯ ವ್ಯಕ್ತಿತ್ವ ಇದ್ದುಕೊಂಡು ಭಜನೆಯ ಬಗ್ಗೆ ವಿಶೇಷ ಒಲವುಳ್ಳವರು, ಮಹಿಳೆಯರ ಬದುಕಿನ ಬಗ್ಗೆ ವಿಶೇಷವಾದಂಥ ಕಾಳಜಿ ಉಳ್ಳಂಥ ವ್ಯಕ್ತಿತ್ವ. ಹಾಗೆ ಅವರ ಮಕ್ಕಳು ಕೂಡ ಅದೇ ರೀತಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗೆ ರಾಜೇಂದ್ರ ಕುಮಾರ್ ಅವರು ಕೂಡ ಪೂಜ್ಯರ ಸಹೋದರರಾಗಿ, ಅವರ ಪತ್ನಿ ಕೂಡ ಕ್ಷೇತ್ರಕ್ಕೆ ಅನುರೂಪಿಯಾಗಿ ಕ್ಷೇತ್ರವನ್ನು ಬೆಳಗಿಸುವಲ್ಲಿ ಅವರದೇ ಆದಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ, ಪ್ರೀತಿಯ ಬಂಧುಗಳೇ, ಸುಮಾರು 1 ಗಂಟೆ 10 ನಿಮಿಷಗಳ ಕಾಲ ನಮ್ಮ ಇರುವರು ಕ್ಷೇತ್ರದ ಪರಿಚಯವನ್ನು ನಿಮಗೆ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ, ನೀವು ಕೇವಲ ಭಜನೆಗೆ ಬಂದು ಭಜನೆಯನ್ನು ಮಾತ್ರ ಕಲಿತುಕೊಂಡು ಹೋಗುವಂಥದ್ದಲ್ಲ, ಭಜನಾ ಪಟುಗಳು ಮಾತ್ರ ಆಗುವುದಲ್ಲ. ಕ್ಷೇತ್ರದ ರಾಯಭಾರಿಗಳಾಗಿ ಕ್ಷೇತ್ರದಲ್ಲಿ ಯಾವುದು ಒಳ್ಳೆಯ ಕೆಲಸ ಆಗ್ತಾ ಇದೆ, ಏನು ಪರಿವರ್ತನೆ ಕೆಲಸ ಆಗ್ತಾ ಇದೆ, ನಿಮ್ಮ ಹಳ್ಳಿಗಳಲ್ಲಿ ಹೇಳುವಂಥ ಕೆಲಸ ಮಾಡಬೇಕು. ಮಾಡಬಹುದಾ? ನಿಮ್ಮಿಂದ ಯಾವುದನ್ನು ನಿರೀಕ್ಷೆ ಮಾಡೋದಿಲ್ಲ ನಾವು, ನೀವು ಯಾವುದನ್ನೂ ಕೊಡಬೇಕು ಅಂತಿಲ್ಲ. ಆದರೆ ಇಷ್ಟನ್ನು ನೀವು ಮಾಡಿ, ಕ್ಷೇತ್ರದಲ್ಲಿ ಯಾವುದು ಒಳ್ಳೆಯದಾಗ್ತಾ ಇದೆ, ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳಾಗಿವೆ ಅದನ್ನು ಒಂದೊಂದಾದರೂ ಹೇಳುವಂಥ ಕೆಲಸ ಮಾಡಿ. ಯಾಕೆಂತ ಹೇಳಿದ್ರೆ ಇವತ್ತು ನೀವು ಕಾಣಬಹುದು, ಪ್ರಾಣಿ ಸಂಕುಲಗಳೇ ಕೃತಜ್ಞತೆಯನ್ನು ತೋರಿಸ್ತದೆ ಬೇರೆ ಬೇರೆ ಸಂದರ್ಭದಲ್ಲಿ. ನಾವುಗಳು ಯಾವ ರೀತಿಯಲ್ಲಿ ಕೃತಜ್ಞತೆ ತೋರಿಸಬೇಕು ಅಂತ ಹೇಳಿದ್ರೆ, ಏನನ್ನು ಅನುಭವಿಸಿದ್ದೇವಾ, ಏನನ್ನು ಉಂಡಿದ್ದೇವಾ, ಏನನ್ನು ಕಂಡಿದ್ದೇವಾ, ಏನನ್ನು ನೋಡಿದ್ದೇವಾ, ಅದನ್ನು ಸತ್ಯವಾಗಿ ಹಾಗೆ ಹೇಳುವಂಥದ್ದೇ ಭಗವಂತನಿಗೆ ಕೊಡುವಂಥ ದೊಡ್ಡದಾದಂಥ ಸೇವೆ. ಅದನ್ನು ನಾವು ಮೀರಿದಾಗ ಅದಕ್ಕೆ ಸರಿಯಾದಂಥ ಒಂದು ವ್ಯವಸ್ಥೆಯು ಕೂಡ ಭಗವಂತ ಮಾಡ್ತಾನೆ. ಹಾಗಾಗಿ ಪ್ರೀತಿಯ ಬಂಧುಗಳೇ, ಕ್ಷೇತ್ರದ ರಾಯಭಾರಿಗಳಾಗಿ ನೀವು ಭಜನೆ ಅನ್ನುವ ಬೆಳಕನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ, ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರದಿದ್ದರೆ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿಕೊಳ್ಳಿ. ದೊಡ್ಡ ಸಂಖ್ಯೆಯಲ್ಲಿ ನೀವು ಕೂಡ ಭಜನೆಯ ತರಬೇತಿಯನ್ನು ಕೊಡಿ. ಈ ಕ್ಷೇತ್ರದ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಂಡು, ಶ್ರೀ ಮಂಜುನಾಥ ಸ್ವಾಮಿ, ಕ್ಷೇತ್ರದ ಧರ್ಮ ದೇವತೆಗಳು, ಅಣ್ಣಪ್ಪ ಸ್ವಾಮಿ ನಿಮಗೆ ಅನುಗ್ರಹಿಸಲಿ, ನಿಮ್ಮ ಎಲ್ಲ ಅಭಿಷ್ಟಗಳನ್ನು ಈಡೇರಿಸಲಿ. 1 ವಾರ ಶ್ರದ್ಧೆ ಭಕ್ತಿಯಿಂದ ನೀವು ಭಜನೆಯಲ್ಲಿ ಭಾಗವಹಿಸಿ ಮುಂದಿನ ತಲೆಮಾರಿಗೆ ಭಜನಾ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಿದಿರಿ ಅಂತಾದರೆ ನಿಮ್ಮ ಸಂತಾನಕ್ಕೆ ಇದು ಒಳ್ಳೆಯದಾಗ್ತಾ ಹೋಗ್ತದೆ. ಅಂತಹ ಭರವಸೆಯನ್ನು ಖಂಡಿತ ನಾನು ಕೊಡಬಲ್ಲೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಧರ್ಮಸ್ಥಳ.
ಬಹುಶಃ ನಮ್ಮ ಈ ಒಂದು ಸಂಜೆ ಹೊತ್ತಿಗೆ ಭಾಳ ವಿಶೇಷವಾಗಿ ನಮ್ಮ ಜೊತೆ ಇದ್ದು ಈ ಕ್ಷೇತ್ರದ ಒಂದು ಪರಿಚಯ ಹಾಗೂ ಕ್ಷೇತ್ರದ ಮಹಿಮೆ ಹಾಗೂ ಕ್ಷೇತ್ರದಿಂದ ನಡೆಯುವಂಥ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಭಾಳ ವಿನೂತನವಾಗಿ ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಈ ಭಜನಾ ಕಮ್ಮಟದ ಕಾರ್ಯದರ್ಶಿಗಳು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ವೀರಶೆಟ್ಟಿಯವರು ಭಾಳ ವಿವರವಾದ ಒಂದು ಸಂಕ್ಷಿಪ್ತವಾದ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಭಜನಾ ಕಮ್ಮಟದ ರಾಜ್ಯ ಸಂಚಾಲಕರು ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರು ಮಾತಾಡಲಿಕ್ಕೆ ಹೋದರೆ ಭಾಳ ನಿರರ್ಗಳವಾಗಿ ಭಾಳ ವಿಚಾರಗಳನ್ನು ತಮ್ಮ ಮುಂದೆ ಪಡಿಸ್ತಾರೆ. ಈ ದೃಷ್ಟಿಯಲ್ಲಿ ಕ್ಷೇತ್ರದಿಂದ ನಡೆಯುವಂತಹ ಕಾರ್ಯಕ್ರಮಗಳು ಮತ್ತು ಕ್ಷೇತ್ರದಿಂದ ಆಗುವಂತಹ ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಭಾಳ ವಿಸ್ತಾರವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಭಜನಾ ಕಮ್ಮಟಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ನಮಗೆಲ್ಲರೂ ಕೂಡ ನಿರಂತರವಾಗಿ ಆಶೀರ್ವಚನವನ್ನು ನೀಡ್ತಾ ಇರುವಂತಹ ಮಾಣಿಲದ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾಳ ವಿಶೇಷವಾಗಿ ಪ್ರಥಮ ದಿನದ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಂತಹ ಎಲ್ಲ ಶಿಬಿರಾರ್ಥಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಂಡು ತಮ್ಮೆಲ್ಲರ ಅನುಮತಿ ಮೇರೆಗೆ ಭಜನಾ 5 ನಿಮಿಷ ಬಿಟ್ಟು ಭಜನಾ ಕಾರ್ಯಕ್ರಮ ಏನಾದರೂ ಮಾಡೋದಿದ್ದರೆ ನಿಮ್ಮ ಅನುಮತಿ ಮೇರೆಗೆ ಭಜನಾ ಕಾರ್ಯಕ್ರಮವನ್ನು ಸ್ವಲ್ಪ ನಾವು ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ವಿರಾಮವನ್ನು ಮಾಡ್ಬೋದು. ಒಂದು ಸಣ್ಣ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಈ ಸಭಾಂಗಣದಲ್ಲಿ ಯೋಗ ಕ್ಲಾಸ್ ಇದೆ. ದಯವಿಟ್ಟು ಎಲ್ಲ ಶಿಬಿರಾರ್ಥಿಗಳು 6 ಗಂಟೆಗೆ ಸರಿಯಾಗಿ 5:55 ಸರಿಯಾಗಿ ಈ ಸಭಾಂಗಣದಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿರಬೇಕು. ದಯವಿಟ್ಟು ನೀವು ಕುಳಿದಂತಹ ಚೇರನ್ನು ನೀವು ಆ ಚೇರನ್ನ ತಗೊಂಡು ಚೇರನ್ನ ಬದಿಗೆ ಸರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ. ವಿಶೇಷವಾಗಿ 26ನೇ ವರ್ಷದ ಭಜನಾ ಕಮ್ಮಟದ ಒಂದು ವಾಟ್ಸಪ್ ಗ್ರೂಪನ್ನು ನಾವು ಮಾಡಿದ್ದೇವೆ. ಈಗಾಗಲೇ ನಾನು ದಕ್ಷಿಣ ಕನ್ನಡ ಸಮನ್ವಯಾಧಿಕಾರಿ ಮತ್ತು ಉಡುಪಿ ಜಿಲ್ಲಾ ಸಮನ್ವಯಾಧಿಕಾರಿ ಮತ್ತು ನಮ್ಮ ರಾಜ್ಯ ಭಜನಾ ಪರಿಷತ್ ಸಂಚಾಲಕರು ಇದರ ಅಡ್ಮಿನ್ ಆಗಿದ್ದಾರೆ. ದಯವಿಟ್ಟು ನಾವೆಲ್ಲರೂ ಕೂಡ ನಿಮ್ಮ ನಂಬರನ್ನು ನಾವು ಸೇರಿಸ್ತೇವೆ. ಇಲ್ಲಿ ಆಗುವಂಥ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ನಾವು ಅದಕ್ಕೆ ಅಪ್ಡೇಟ್ ದಿನಕ್ಕೆ ನಾವು ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ತಮಗೆಲ್ಲರೂ ಕೂಡ ವಿರಾಮದ ಸಮಯ. ಹಲೋ, ದಯವಿಟ್ಟು ನಿಮ್ಮ ಟೀಮ್ ಲೀಡರ್ಸ್ ನಿಮ್ಮ ಇವತ್ತಿನ ಕಾರ್ಯಕ್ರಮದ ಬೆಳಗಿನಿಂದ ಸಂಜೆವರೆಗೆ ಆದಂತಹ ಕಾರ್ಯಕ್ರಮಗಳ ಒಂದು ವರದಿಯನ್ನು ತಯಾರಿ ಮಾಡ್ಕೊಂಡು ಬರಬೇಕು ಬೆಳಿಗ್ಗೆ ಬರುವಾಗ. ಮತ್ತು ಬೆಳಿಗ್ಗೆ ಬರುವಾಗ ಯೋಗ ಕ್ಲಾಸಿಗೆ ಬರುವಾಗ ಈ ಡ್ರೆಸ್ಸಿನಲ್ಲಿ ಬರದೆ ನಿಮ್ಮ ಮಾಮೂಲಿ ಡ್ರೆಸ್ ಯೋಗ ಮಾಡುವಂಥ ಕಾರ್ಯಕ್ರಮಕ್ಕೆ ತಯಾರಿಯನ್ನು ಮಾಡ್ಕೊಂಡು ಬರಬೇಕು. ಓಕೆ, ಮಹಿಳೆಯರಿಗೆ ಬೇರೆ ಮತ್ತು ಪುರುಷರಿಗೆ ಬೇರೆ ಯೋಗ ತರಬೇತಿಯನ್ನು ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ದಯವಿಟ್ಟು ಟೀಮ್ ಲೀಡರ್ಸ್ ಗಮನಿಸಬೇಕು. ನಿಮ್ಮ ತಂಡವನ್ನು ಸರಿಯಾದ ಸಮಯಕ್ಕೆ ನೀವು ಇಲ್ಲಿಗೆ ಕರ್ತರುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಕು. ಮತ್ತು ಟೀಮ್ ಲೀಡರ್ಸ್ ಬೇಕಾದಂತಹ ವರದಿ ಮಾಡಲಿಕ್ಕೆ ಬೇಕಾಗುವಂಥ ಪ್ರತಿಗಳನ್ನು ಇಲ್ಲಿ ದಯವಿಟ್ಟು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ತಿಳಿಸ್ತಾ ಇದ್ದೇವೆ. ಮಾತುಶ್ರೀ ಅಮ್ಮನವರು ಇದನ್ನು ನೋಡಿ ಪ್ರೀತಿಯಿಂದ ಮೊನ್ನೆ ಹೇಳಿದರು, ನಮ್ಮ ಒಂದು 50 ಜನ ಶಿಬಿರಾರ್ಥಿಗಳಿಗೆ ಇದು ಏನು ತಾಳ ಹಾಕುವಾಗ ಅದನ್ನು ಭಜನೆ ಹಾಡುವಾಗ ನಗರ ಭಜನೆ ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಈಗ 50 ಮಂದಿಗೆ ನಾವು ಕೊಡ್ತಾ ಇದ್ದೇವೆ. ಸಾಂಕೇತಿಕವಾಗಿ ನಮ್ಮ ಪೂಜನೀಯ ಗುರುಗಳು ಅದನ್ನು ಹಸ್ತಾಂತರ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ. ಟೀಮ್ ಲೀಡರ್ಸ್ ಬನ್ನಿ, 4
ಮಹಿಳೆಯರು ಮತ್ತು 5 ಮಂದಿ ಪುರುಷರು. ಹಾಗೆ ಇನ್ನೊಂದು ಸೂಚನೆ, ಸುಮಾರು 20 ಜನ ವಿಪತ್ತು ನಿರ್ವಹಣೆಯ ಟೀಮಿನ ಸದಸ್ಯರಿದ್ದೀರಿ. ನೀವು ಊರಿಗೆ ಹೋದ ಮೇಲೆ ನಿಮ್ಮ ವಿಪತ್ತು ನಿರ್ವಹಣಾ ಘಟಕವನ್ನು ಇನ್ನು ದೊಡ್ಡದು ಮಾಡಬೇಕು ಮತ್ತು ಅವರಿಗೆ ಭಜನೆಯನ್ನು ಹೇಳಿಕೊಡುವಂಥ ಕೆಲಸವನ್ನು ಮಾಡಬೇಕು. ಸುಮಾರು 30 ಕಡೆಯಿಂದ 30 ಜನ ನವಜೀವನ ಸಮಿತಿಯ ಸದಸ್ಯರು ಬಂದಿದ್ದಾರೆ. ಅಲ್ಲಿ ನೀವುಗಳು ಅಷ್ಟೇ ಭಜನಾ ಮಂಡಳಿ ಭಜನೆ ಪ್ರಚಾರ ಮಾಡುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಬನ್ನಿ. ಇನ್ನೊಂದು ವಿಚಾರ ಮರೆತೆ, ನಾಳೆ ನಮಗೆ 20 ಜನ ನಮ್ಮ ಪ್ರಶಾಂತ್ ಶೆಟ್ಟಿಯವರು, ಡಾಕ್ಟರ್ ಪ್ರಶಾಂತ್ ಶೆಟ್ಟಿಯವರು ನ್ಯಾಚುರೋಪತಿಯ ಪ್ರಾಂಶುಪಾಲರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಭಜನಾ ಕಮ್ಮಟಕ್ಕೆ ಬರುವ ದಿವಸ ಅವರ ಆರೋಗ್ಯ ಹೇಗಿತ್ತು, ಭಜನಾ ಕಮ್ಮಟ ಮುಗಿಯುವಂಥ ಕೊನೆಯ ದಿನಗಳಲ್ಲಿ ಯೋಗ ಅಥವಾ ಇನ್ನಿತರ ಇದನ್ನು ಕಲಿತ ಮೇಲೆ ಏನು ಬದಲಾವಣೆಯಾಗಿದೆ ಅನ್ನೋದನ್ನು ಒಂದು ಸಂಶೋಧನೆ ಮಾಡುವುದಕ್ಕಾಗಿ ಈ ವರ್ಷ ಮೊದಲ ಬಾರಿಗೆ 20 ಮಂದಿಯನ್ನು ಆಯ್ಕೆ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಸಮನ್ವಯ ಅಧಿಕಾರಿಗಳು 20 ಜನರ ಹೆಸರನ್ನು ಬರೆದು ಕೊಡಿ. ನಾಳೆ ಅವರ ಒಂದು ಸಂಶೋಧನೆ ಮಾಡುವುದಕ್ಕೆ ಪೂರಕವಾಗಿ ಅವರು ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ಹರಿ ಓಂ. ಹರಿ ಓಂ. ವರದಿ ಬರೆಯುವ ಬಗ್ಗೆ ಕ್ಲಿಯರ್ ಆಗಿದೆ ಅಲ್ಲ? ಎಲ್ಲರೂ ಒಂದು ಗುಂಪು ಚರ್ಚೆಯನ್ನು ಮಾಡಿಕೊಂಡು ಎಲ್ಲರೂ ಸೇರಿ ವರದಿಯನ್ನು ತಯಾರು ಮಾಡಬೇಕು. ಒಂದಿಬ್ಬರು ಸೇರಿಕೊಂಡು ಬರೆಯೋದು ಆ ಥರ ಅಲ್ಲ. ನಿಮ್ಮದು ಊಟ ಎಲ್ಲಾಗಿ ರೂಮಿಗೆ ಹೋದ ನಂತರ ಒಂದು ಗುಂಪು ಚರ್ಚೆಯನ್ನು ಮಾಡಿಕೊಂಡು ಅಲ್ಲಿ ವರದಿಯನ್ನು ತಯಾರು ಮಾಡಿ ಒಂದು ಶೀಟಲ್ಲಿ 2 ಪೇಜಲ್ಲಿ ಆಗುವ ಹಾಗೆ ಇವತ್ತಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಏನೆಲ್ಲ ನೀವು ಮಾಹಿತಿ ಪಡ್ಕೊಂಡಿದ್ದೀರಾ ಗೊತ್ತಿರ್ತದೆ ನಿಮಗೆ. ಅದರ ಬಗ್ಗೆ ವರದಿಯನ್ನು ಸುಂದರವಾಗಿ ಬರೆದು ತರಬೇಕು ನಾಳೆಗೆ. ಕ್ಲಿಯರ್ ಅಲ್ಲ? ಗುರುಗಳು ಹೇಳ್ತಾ ಇದ್ದಾರೆ, ಒಂದು 10 ನಿಮಿಷ ಬ್ರೇಕ್ ತಗೊಂಡು ಒಂದು 2 ಪದ್ಯಕ್ಕೆ ಕುಣಿತ ಭಜನೆ ಮಾಡುವಂತ, ಆಗ್ಬೋದಲ್ಲ? ಕುಣಿತ ಭಜನೆ ದಯವಿಟ್ಟು ಚೇರನ್ನು, ನೀವು ಕುಳಿತಂಥ ಚೇರನ್ನು ದಯವಿಟ್ಟು ಸೈಡಿಗೆ ಸರಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ.
ಹರಿ ಓಂ ಹರಿ ಓಂ ಹರಿ ಓಂ. ಆತ್ಮೀಯ ಭಜಕರಲ್ಲಿ ಒಂದು ವಿನಂತಿ, ಹಿಂಬದಿ ಪುರುಷರ ಸರ್ಕಲ್ ದಯವಿಟ್ಟು ತಾಗಿ ನಿಲ್ಲಿಸಬೇಡಿ. ಆದಷ್ಟು ಹಿಂಬದಿಗೆ ಹೋಗಿ ಒಬ್ಬರಿಗಿಂತ ಒಬ್ಬರು ಅಂತರದಲ್ಲಿ ನಿಂತ್ಕೊಳ್ಳಿ. ಎದುರು ಬದಿಯಲ್ಲಿರುವಂತಹ ಮಹಿಳೆಯರು ಕೂಡ ತಾಗಿ ನಿಲ್ಬೇಡಿ, ಅಂತರದಲ್ಲಿ ಇಟ್ಕೊಂಡು ಕುಣಿತ ಮಾಡುವಾಗ ದಯವಿಟ್ಟು ಯಾರಿಗೆ ಕೂಡ ತಾಗಬಾರ್ದು. ಸ್ವಲ್ಪ ಗ್ಯಾಪ್ ತಗೊಳ್ಳಿ, ಒಬ್ರಿಗೊಬ್ರು ಗ್ಯಾಪ್ ತಗೊಳ್ಳಿ, ಆಯ್ತಾ? ಗ್ಯಾಪ್ ತಗೊಳ್ಳಿ. ಹಲೋ 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 ಹಲೋ. ಹಲೋ. ಪುರುಷರು ಇಲ್ಲಿ ರೌಂಡ್ ಮಾಡಿ, ಒಂದು ಸ್ವಲ್ಪ ಮಂದಿ ಈಚೆ ಬನ್ನಿ. ಎಲ್ಲರೂ ಬೇಡ, ಗ್ಯಾಪ್ ಬಿಟ್ಟು ಬನ್ನಿ, ಒಬ್ಬೊಬ್ರು ಬನ್ನಿ. ಬಿಡ್ಲಿಕ್ಕೆ ಬನ್ನಿ, ಇಲ್ಲಿ ಬನ್ನಿ, ಇದಕ್ಕೆ ರೌಂಡ್ ಹಾಕಿ. ಬಾಯ್ಸ್ ಉಳಿದವರು ಹಿಂಬದಿ ಹಲೋ ಹಲೋ ಮೂಲೆ ಹಲೋ ಹಲೋ. ಹರಿ ಓಂ. ದಯವಿಟ್ಟು ಗಮನ ಕೊಡಿ. ಈಗ 4 ಸರ್ಕಲ್ ಮಾಡಲಾಗಿದೆ. ಒಂದು ಸಹೋದರಿಯರಿಗಾಗಿ, ಮಧ್ಯದಲ್ಲಿ ಇನ್ನೊಂದು ಸಹೋದರರಿಗಾಗಿ, ಅದರ ಹಿಂದೆ ಇನ್ನೊಂದು ಸರ್ಕಲ್ ಮಾಡಲಾಗಿದೆ ಸಹೋದರಿಯರಿಗಾಗಿ, ಕೊನೆಗೆ ಸಹೋದರರು. ದಯವಿಟ್ಟು ತಾವು 4 ಸರ್ಕಲ್ ಏನು ಮಾಡಿದೆ, ನಿಮ್ಮ ಸರ್ಕಲ್ನ ರೌಂಡಾಗಿ ಸರಿಯಾಗಿದೆಯೋ ಇಲ್ಲವೋ ಅಂತ ನೋಡ್ಕೊಳ್ಳಿ. ನೀವು ನಿಂತಹ ಸ್ಥಾನ, ತಮ್ಮ ಬದಿಯಲ್ಲಿರುವವರು ಹೇಗೆ ನಿಂತಿದ್ದಾರೆ ಅನ್ನೋದನ್ನು ಗಮನ ಇಟ್ಕೊಳ್ಳಿ. ಮತ್ತು ಒಬ್ಬರಿಗೊಬ್ಬರು ಮೈ ತಾಗದ ಹಾಗೆ ಸ್ವಲ್ಪ ದೂರ ನಿಂತು ಸಹಕರಿಸಬೇಕು. ಯಾಕಂತ ಹೇಳಿದರೆ ಕುಣಿಕೆ ಮಾಡುವಾಗ ಕೈ ತಾಳ ಎಲ್ಲ ತಾಗ್ತದೆ, ಅದಕ್ಕೋಸ್ಕರ. ಇವತ್ತು ತಮಗೆ ಸುಲಭವಾದಂತಹ ಭಜನೆಯ ವಿಧಾನವನ್ನು ಕಲಿಸಿಕೊಡ್ತಾರೆ. ಇವತ್ತೇನು ತಮಗೆ ಕಷ್ಟ ಇಲ್ಲ. ಯಾಕಂತ ಹೇಳಿದರೆ
ಅತ್ಯಂತ ಸುಲಭವಾದಂಥ ಕೆಲವೊಂದು ಹೆಜ್ಜೆಗಳನ್ನು ಹಾಕಲಿಕ್ಕೆ ತಮಗೆ ಪ್ರಯತ್ನಿಸ್ತಾರೆ ಗುರುಗಳು. ದಯವಿಟ್ಟು ತಾವೆಲ್ಲರೂ ಸಹಕಾರ ಕೊಡಬೇಕು. ತಾವೆಲ್ಲರೂ ಮುಂದಿನ ದಿವಸದಿಂದ ಇಲ್ಲಿ ಭಜನೆಯನ್ನು ಕಲಿತು ಚಿನ್ನವಾಗಿ ಹೊರ ಹೋಗುವಂಥವರು. ಆದ್ದರಿಂದ ದಯವಿಟ್ಟು ಪ್ರಥಮ ದಿವಸ ತಾವೆಲ್ಲರೂ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಹಲೋ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲೇಶ ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೆ ಶ್ರೀಮಂಜುನಾಥ ನಿತರಾಂ ಕುರು ಮಂಗಲಂ ಮೇ ಶ್ರೀಮಂಜುನಾಥ ನಿತರಾಂ ಕುರು ಮಂಗಲಂ ಮೇ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ ಗೌರೀವರ ಗಂಗಾಧರ ಶಂಭೋ ಮಹಾದೇವ ಗೌರೀವರ ಗಂಗಾಧರ ಶಂಭೋ ಮಹಾದೇವ ಜಯ ಹೇ ಜಗನ್ನಾಥ ಜಯ ಹೇ ಮಂಜುನಾಥ 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 ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಕುಡುಮ ಕ್ಷೇತ್ರ ನಿಲಯ
ಶಿವ ಪಾರ್ವತಿ ಪರಮೇಶ ಕುಡುಮ ಕ್ಷೇತ್ರ ನಿಲಯ ಶಿವ ಪಾರ್ವತಿ ಪರಮೇಶ ನಂದೀಶ್ವರ ವಿಶ್ವೇಶ್ವರ ಚಂದ್ರಮೌಳೀಶ್ವರ ನಂದೀಶ್ವರ ವಿಶ್ವೇಶ್ವರ ಚಂದ್ರಮೌಳೀಶ್ವರ ನಂದೀಶ್ವರ ವಿಶ್ವೇಶ್ವರ ಚಂದ್ರಮೌಳೀಶ್ವರ ನಂದೀಶ್ವರ ವಿಶ್ವೇಶ್ವರ ಚಂದ್ರಮೌಳೀಶ್ವರ ಜಯ ಹೇ ವಿಶ್ವನಾಥ ಜಯ ಹೇ ಮಂಜುನಾಥ 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 ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಶ್ರೀ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಈಶ ಶರಣ ಜಗದೀಶ ಪರಮೇಶ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಜಗದೀಶ ಪರಮೇಶ ಜಗದೀಶ ಪರಮೇಶ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ ಪಾದರವಿಂದಕ್ಕೆ ಗೋವಿಂದ ನೀ ಗೋವಿಂದ ಗೋವಿಂದ. ಸಾಕ ಇನ್ನೊಂದು ಭಜನೆ ಬೇಕು. ನಾಳೆ ಬರುವಾಗ ನಿಮ್ಗೆ ಈಗ ತಾಳ ಬಡಿಯುವಾಗ ಏನನ್ನಿಸ್ತು ಅಲ್ವಾ? ನಾಳೆ ಬರುವಾಗ ನಿಮ್ಮ ತಾಳವನ್ನು ನಿಮಗೆ ಹೇಗೆ ಅನುಕೂಲ ಆಗ್ತದೋ ಹಾಗೆ ಕಟ್ ಮಾಡಿ. ಹಲೋ ಹಗ್ಗವನ್ನ ಕಟ್ ಮಾಡಿಕೊಂಡು ಬರಬೇಕು. ತಾಳ ಸರಿಯಾಗಿ ಇರಬೇಕು. ಗಮನ ಸ್ವಲ್ಪ ಆಚೆ ಈಚೆ ಆಯ್ತು. ಹಲೋ ಹಲೋ ದಯವಿಟ್ಟು ಮುಂದಿನ ಹಾಡನ್ನ ಹೇಳ್ತೇವೆ. ದಯವಿಟ್ಟು ಹರಿ ಓಂ ಹರಿ ಓಂ. ಕೃಷ್ಣ ಕೃಷ್ಣ ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋ ದಾರಿ ಗೋಪಾಲನ. ಕೃಷ್ಣ ಕೃಷ್ಣ ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋ ದಾರಿ ಗೋಪಾಲನ. ಕೃಷ್ಣ ಕೃಷ್ಣ ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋ ದಾರಿ ಗೋಪಾಲನ.
ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ನವನೀತ ಚೋರ ನೀವು ಕೂಡ ಹೇಳಿ. ನೀಲಮೇಘ ಶ್ಯಾಮ ನವನೀತ ಚೋರ ನೀತ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರಿ ಗೋಪಾಲನ ಗೋವರ್ಧನೋದ್ಧಾರಿ ಗೋಪಾಲನ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಮಧುಸೂದನ ಮೋಹನ ಮಧುಸೂದನ ಮೋಹನ ನಾರಾಯಣ ಕೇಶವ ನಾರಾಯಣ ಕೇಶವ ಮಧುಸೂದನ ಮೋಹನ ಮಧುಸೂದನ ಮೋಹನ ನಾರಾಯಣ ಕೇಶವ ನಾರಾಯಣ ಕೇಶವ ನಟವರ ಲಾಲ ಗಿರಿಧರ ಬಾಲ ನಟವರ ಲಾಲ ಗಿರಿಧರ ಬಾಲ ನಟವರ ಲಾಲ ಗಿರಿಧರ ಬಾಲ ನಟವರ ಲಾಲ ಗಿರಿಧರ ಬಾಲ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ದಾಮೋದರ ವಿಠಲ ದಾಮೋದರ ವಿಠಲ ಕೃಪಾಕರ ಮಾಧವ ಕೃಪಾಕರ ಮಾಧವ ದಾಮೋದರ ವಿಠಲ ದಾಮೋದರ ವಿಠಲ ಕೃಪಾಕರ ಮಾಧವ ಕೃಪಾಕರ ಮಾಧವ ಅಭಯ ಪ್ರದ ಮುಕ್ತಿ ಪ್ರದ ಅಭಯ ಪ್ರದ ಮುಕ್ತಿ ಪ್ರದ ಅಭಯ ಪ್ರದ ಮುಕ್ತಿ ಪ್ರದ ಅಭಯ ಪ್ರದ ಮುಕ್ತಿ ಪ್ರದ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರಿ ಗೋಪಾಲನ ಗೋವರ್ಧನೋದ್ಧಾರಿ ಗೋಪಾಲನ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರಿ ಗೋಪಾಲನ ಗೋವರ್ಧನೋದ್ಧಾರಿ ಗೋಪಾಲನ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರಿ ಗೋಪಾಲನ ಗೋವರ್ಧನೋದ್ಧಾರಿ
ವರ್ಧನೋದ್ಧಾರಿ ಗೋಪಾಲನ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ. जय बोलो श्री मंजुनाथ स्वामी की. ಹರಿ ಓಂ. ಎಲ್ಲರೂ ಅಲ್ಲೇ ಕೂತ್ಕೊಳ್ಳಿ, ಆಯಾಯ ಸರ್ಕಲ್ನಲ್ಲೇ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ. ಹರಿ ಓಂ. ಎಲ್ಲರ ಮುಖ ವೇದಿಕೆ ಹತ್ರ ಬರಲಿ. ಕೂತ್ಕೊಂಡಲ್ಲೇ ಇಲ್ಲಿಗೆ ಹೇಗೆ ಕಾಣಬೇಕು ಹಾಗೆ ಕೂತ್ಕೊಳ್ಳಿ. ಕೂತಲ್ಲಿ ಆ ಕಡೆ ಈ ಕಡೆ ಓಡಾಡಲಿಕ್ಕೆ. ಪ್ರಾರಂಭದ ದಿನದ ಈ ಒಂದು ಕಮ್ಮಟವನ್ನು ಬಹಳ ಪ್ರೀತಿಯಿಂದ ಉದ್ಘಾಟನಾ ಕಾರ್ಯಕ್ರಮದಿಂದ ಹಿಡಿದು ಮಧ್ಯಾಹ್ನದ ತರಬೇತಿ, ನೃತ್ಯ ತರಬೇತಿಯನ್ನು ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ನಾವು ಮಾಡಿದ್ದೇವೆ. ಎಲ್ಲರಿಗೂ ಸಾರ್ಥಕ್ಯ ಮನೋಭಾವ ಇದೆಯಾ? ನಾವು ಮಾಡಿದ್ದೇವಲ್ಲ ಶ್ರದ್ಧೆಯಿಂದ? ಯಾರೂ ಮಾಡಲಿಕ್ಕಾಗಲಿಲ್ಲ, ಎಲ್ಲರೂ ಮಾಡಿದ್ದೀರಾ. ಹಾಗಾಗಿ ಮಂಜುನಾಥ ಸ್ವಾಮಿಗೆ ಪ್ರೀತಿಯ ಒಂದು ಸೇವೆಯನ್ನು ನೃತ್ಯ ಭಜನೆ ಹಾಡಿನ ಮೂಲಕ ನೀವು ಮಾಡಿದ್ದೀರಾ. ಅದು ಖಂಡಿತವಾಗಿ ಶ್ರದ್ಧೆಯಿಂದ ಮಾಡಿದ್ದು ಆ ಸನ್ನಿಧಾನಕ್ಕೆ ತಲುಪುತ್ತದೆ ಅಂತ ಹೇಳುವಂಥದ್ದು ಪೂಜ್ಯ ಗುರುಗಳ ಒಂದು ಆಶೀರ್ವಚನದ ನೋಡಿ. ಹಾಗಾಗಿ ಅದರ ಪಥದಲ್ಲಿ ನಾವು ಸಾಗ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಬಿಂದುವಿನಲ್ಲಿದ್ದೇವೆ. ಇವತ್ತು ಕಲ್ತಿರುವಂಥ ಎಲ್ಲ ವಿಷಯಗಳನ್ನು ಮನನ ಮಾಡಿಕೊಂಡು ನಿನ್ನೆ ಹೇಳಿದ ರೀತಿಯಲ್ಲಿ ತಂದಿರುವ ಪಾತ್ರೆ ಶುದ್ಧವಾಗಿದ್ದರೆ ಅದರಲ್ಲಿ ಶುದ್ಧ ಅಮೃತವನ್ನು ತಗೊಂಡು ಹೋಗ್ಲಿಕ್ಕಾಗ್ತದೆ. ಅದು ಕಿಲುಬು ಬಂದರೆ ಹೋಗುವಾಗ ಏನಾಗ್ತದೆ? ಹಾಳಾಗ್ತದೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಅದನ್ನು ಶುದ್ಧವಾಗಿಟ್ಟುಕೊಂಡಿದ್ದೀರ. ನಾಳೆಗೆ ಮತ್ತೊಮ್ಮೆ ಇವತ್ತು ಹೋಗಿ ತಿಕ್ಕಿ ತೀಡಿ ಬ್ರಷ್ ಅಪ್ ಮಾಡಿ ನಾಳೆ ಪುನಃ ಪಳಪಳ ಹೊಳೆಯುವಂಥ ಪಾತ್ರೆಯ ಜೊತೆಗೆ ನಾಳಿನ ಅಮೃತ ನಿಮ್ಮ ಪಾಲಿಗೆ ಸಿಗಲಿಕ್ಕಿದೆ. ನಾಳಿನ ತಯಾರಿಯಲ್ಲಿ ಇರಬೇಕು. ಬೆಳಿಗ್ಗೆ ಯೋಗಕ್ಕೆ ಎಷ್ಟು ಗಂಟೆಗೆ ಬರಬೇಕು? ಒಮ್ಮೆ ಚಪ್ಪಾಳೆ ಹೊಡಿರಿ. ಯೋಗಕ್ಕೆ ಎಷ್ಟು ಗಂಟೆಗೆ ಬರಬೇಕು ಅಂತ ಒಂದೇ ಧ್ವನಿಯಲ್ಲಿ ಹೇಳಿ. 6 ಗಂಟೆಗೆ ಎಷ್ಟು ಜನ ಅಂತ ಕೈ ಎತ್ತಿ. 6 ಗಂಟೆಗೆ ಬರಬೇಕು ಎಷ್ಟು ಜನ? 5 ಗಂಟೆ 30 ನಿಮಿಷಕ್ಕೆ ಕೈ ಎತ್ತಿ. 5 ಗಂಟೆ 50 ನಿಮಿಷಕ್ಕೆ ಸರಿಯಾಗಿ ಈ ಹಾಲಿನಲ್ಲಿ ಇರಬೇಕು. ಅಣ್ಣನವರೆಲ್ಲ ನಿಮ್ಮಲ್ಲಿ ಎಲ್ಲರೂ ಇದೇ ಹಾಲಿನಲ್ಲಿ ಬಂದು ಸೇರಬೇಕು. 6 ಗಂಟೆಯ 12 ಆ ಅಂಕೆಗೆ ಹೋಗುವಾಗ ಗೇಟ್ ಕ್ಲೋಸ್ ಆಗ್ತದೆ, ಡೋರ್ ಕ್ಲೋಸ್ ಮಾಡ್ತಾರೆ. ಮತ್ತೆ ಬಂದವರಿಗೆ ಒಳಗೆ ಪ್ರವೇಶ ಇಲ್ಲ. ನಿಮಗೆ ಯೋಗ ಇಲ್ಲ ಅಂತ ನೀವು ತಿಳ್ಕೊಳ್ಬೇಕು. ಆದರೆ ದಿನನಿತ್ಯ ಯೋಗದ ಇಲ್ಲ ಅಂತ ತಿಳ್ಕೊಂಡ್ರೆ ಮತ್ತೆ ಊರಿಗೆ ಹೋಗುವ ಯೋಗವನ್ನು ಇವರು ಕರುಣಿಸ್ತಾರೆ. ಹಾಗಾಗಿ ಆ ಯೋಗ ಆಗಬಾರ್ದು. ಸಮಯಕ್ಕೆ ಸರಿಯಾಗಿ 5 ಗಂಟೆ 50 ನಿಮಿಷಕ್ಕೆ ಇಲ್ಲಿ ಹಾಜರಿರಬೇಕು. ನೀವೆಲ್ಲ ಬರ್ಮುಡಾ ಇದ್ದರೆ ಬರ್ಮುಡಾ, ಇಲ್ಲದಿದ್ದರೆ ನೈಟ್ ಪ್ಯಾಂಟ್ ಇದ್ದರೆ ನೈಟ್ ಪ್ಯಾಂಟು. ಯಾರು ಪುರುಷರೆಲ್ಲ ಬರ್ಮುಡಾ ಆಗ್ತದೆ. ತಾಯಂದ್ರೆಲ್ಲ ಆದಷ್ಟು ಚೂಡಿದಾರ ಇದ್ದರೆ ಚೂಡಿದಾರವೇ ಇಲ್ಲ ಅಂತ ಹೇಳಿದರೆ ತಗೊಳ್ಳಿಕ್ಕೆ ಹೋಗೋದು ಬೇಡ. ಸೀರೆ ಇದ್ದರೂ ತೊಂದರೆ ಇಲ್ಲ. ಆದರೆ ಚೂಡಿದಾರ ಇದ್ದರೆ ಸ್ವಲ್ಪ ಯೋಗ ಮಾಡಲಿಕ್ಕೆ ತುಂಬ ಸಹಕಾರಿಯಾಗ್ತದೆ. ಹಾಗಾಗಿ ಆ ವಸ್ತ್ರದ ಜೊತೆಗೆ ಬರಬೇಕು. ಇನ್ನು ಇದು ಜಮ್ಖಾನ ಹಾಕಿರ್ತಾರೆ. ಆದರೂ ಕೂಡ ನಿಮಗೆ ಸಪ್ರೇಟಾಗಿ ನಾನು ಮಾಡಬೇಕು ಅಂತೇಳಿದರೆ ಏನಾದರೂ ಬೆಡ್ಶೀಟ್ ಇದ್ದರೆ ಅದನ್ನು ತಂದರೆ ನಿಮ್ಮದೇ ಬೆಡ್ಶೀಟ್ನಲ್ಲಿ ಭಾಳ ಪ್ರೀತಿಯಿಂದ ನೀವೇ
ಶವಾಸನ ಮಾಡಿ ಮಲಗಲಿಕ್ಕೆ ಆಗ್ತದೆ. ಬೇರೆ ಬೆಡ್ಶೀಟ್ ಆದರೆ ಬೇಗ ಏಳಿಸ್ತಾರೆ ಜಮ್ಕನಾದರೆ. ನಿಮ್ಮದೇ ಇದ್ದರೆ ನೀವು ತಗೊಂಡು ಬರಬೇಕು. ದಿನನಿತ್ಯದ ವಿಧಿಗಳನ್ನು ಬೇಗ ಮಾಡಿ ಮುಗಿಸೋರು ಬೇಗ ಮಾಡ್ಬೋದು, ಇಲ್ಲದಿದ್ದರೆ ಮತ್ತೆ ಪುನಃ ತಿಂಡಿ ಮಾಡಿಕೊಂಡು ಹೋಗಿ 8 ಗಂಟೆ 25 ನಿಮಿಷಕ್ಕೆ ನಾವಿಲ್ಲಿ ಇರಬೇಕು. ಇವತ್ತಿದ್ದೇವಲ್ಲ, ಎಂಟು ಗಂಟೆಗೆ 10 ಪುರುಷರು 10 ಮಹಿಳೆಯರು ಬರಬೇಕು. ತುಂಬ ಕಷ್ಟದ ಕೆಲಸ ಇದೆ. ಯಾರು ಬರ್ತೀರಿ? ಎದ್ದು ನಿಲ್ಲಿ. 10 ಮಾತ್ರ, 10 ಜನ ಜಾಸ್ತಿ ಆಗಬಾರ್ದು. ಒಂದು 2 3 4 5 6 7 8 9. ಅಣ್ಣ ನೀವು ಆ ಕ್ಯಾಮರಾದವರಲ್ಲ. 10 11 12 13 14 15 16 17 18 19 20 21 22 23 24 25 26 27 28 29 30. 10 ಜನ, 5 ಮಹಿಳೆಯರು 5 ಪುರುಷರು ಕೂತ್ಕೊಳ್ಬೇಕು. 10 ಜನಕ್ಕೆ ಮಾತ್ರ. ಒತ್ತಾಯ ಇಲ್ಲ, ಒತ್ತಡ ಇಲ್ಲ. ಒಂದು 2 3 4 5 6 7 8 9 10 11 12 13 14 15 18 19 20. ಜಾಸ್ತಿ ಆಯ್ತಲ್ಲ? ಅಣ್ಣ ಸಂಖ್ಯೆ ಹೇಳಿ ನೀವು. 1 2 9 ನವಗ್ರಹಗಳಾದ್ರಲ್ಲ ಬರ್ರೆ. 10 ಈ 10 ಮಾತ್ರ. ಸಂಖ್ಯೆ ಹೇಳಿ. 10. ಉಳಿದವ್ರು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಬೇಡ, ಅದು ಹೆಸರು ಚೇಂಜ್ ಮಾಡಿ. ಅಣ್ಣ ಸಂದೇಶ ಇಲ್ಲಿ ನಿಂತವ್ರದ್ದು ಮಾತ್ರ ಬರೀರಿ. ಹೀಗೆ ಪುರುಷರದ್ದು ಹೀಗೆ. ಈ 10 ಜನಕ್ಕೆ 10 20 ಜನಕ್ಕೆ ನಾಳೆ ಒಂದು ಟೆಸ್ಟಿಂಗ್ ಇದೆ ನಿಮಗೆ. ಇಲ್ಲಿ ಬಂದಾಗ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿದೆ, ECG ಹೇಗಿದೆ, ಹಾರ್ಟ್ ಬೀಟ್ ಹೇಗಿದೆ, ನಾಡಿದ್ದು ಇಲ್ಲಿಂದ ಹೋಗುವಾಗ ಹೇಗಿರ್ತದೆ ಅಂತ ಹೇಳುವಂಥ ಒಂದು ಅಧ್ಯಯನವನ್ನು ಮಾಡಲಿಕ್ಕಿದ್ದಾರೆ ನಿಮ್ಮ ಮೇಲೆ. ತಯಾರಿದ್ದೀರಲ್ವಾ? ಹೆದರಿಕೆ ಇಲ್ಲಲ್ಲ ಯಾರಿಗೋ? ECG ಎಲ್ಲ ಮಾಡ್ತಾರಲ್ಲ, ತೊಂದರೆ ಇಲ್ಲಲ್ಲ? ಸರಿ. ನೀವು 8 ಗಂಟೆಗೆ ಸರಿಯಾಗಿ ಇಲ್ಲಿ ಇರಬೇಕು. 8 ಗಂಟೆ 5 ನಿಮಿಷ ಆದರೆ ಇಲ್ಲ ಅವಕಾಶ. 8 ಗಂಟೆಗೆ ಸರಿಯಾಗಿ ಇಲ್ಲಿದ್ದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆಯ್ತಾ? ಗೊತ್ತಾಯ್ತಲ್ಲ? ನೀವು ಎಷ್ಟು ಗಂಟೆಗೆ ಬರಬೇಕು? ನೀವು ನಿಮ್ಮ ಲೀಡ್ರ್ಗಳಿದ್ದರೆ ನಿಮ್ಮ ವರದಿಯನ್ನು ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡಿ ಅವರು ನಾಳೆ ಪ್ರೆಸೆಂಟ್ ಮಾಡಬೇಕು. ಸರಿ. ಎಲ್ಲರೂ ಗಮನಿಸಬೇಕು. ಇವತ್ತು ಭಜನಾ ಕಮ್ಮಟದ ಉದ್ಘಾಟನೆ ಆದ ನಂತರ ಪೂಜ್ಯರು ಮತ್ತು
ಮೂಡಬಿದ್ರೆ ಸ್ವಾಮೀಜಿಗಳು ನಿಮಗೆಲ್ಲ ಆಶೀರ್ವಚನ ಮಾಡಿದ್ದಾರೆ, ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಭಜನಾ ಅಭ್ಯಾಸ, ತಾಳಾಭ್ಯಾಸ ಎಲ್ಲ ಮಾಡಿದ್ದೀರಿ. ಇದು ನಿಮ್ಮ ಮನಸ್ಸಲ್ಲಿ ಮನನ ಮಾಡ್ತಾ ಇರಬೇಕು. ಎರಡನೇದಾಗಿ ನಿಮಗೆ ನಮ್ಮ ಸಂಚಾಲಕರು ಮತ್ತು ಕಾರ್ಯದರ್ಶಿಯವರು ಕ್ಷೇತ್ರದ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ. ಇಲ್ಲಿ ಸೇವೆ ಯಾವ ರೂಪದಲ್ಲಿ ನಡೀತಾ ಇದೆ ಮತ್ತು ಇದು ಸಮಾಜಕ್ಕೆ ಹೇಗೆ ಪ್ರೇರೇಪಣೆದಾಯಿಯಾಗಿ ಸಮಾಜವನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನ ಕ್ಷೇತ್ರದಿಂದ ಆಗ್ತಾ ಇದೆ. ಕ್ಷೇತ್ರದ ಇತಿಹಾಸ, ಕ್ಷೇತ್ರದ ಮಹಾತ್ಮೆ, ಕ್ಷೇತ್ರದ ಸಾನ್ನಿಧ್ಯದ ಶಕ್ತಿ ಎಲ್ಲವನ್ನು ನಿಮಗೆ ತಿಳಿಸಿದ್ದಾರೆ. ಇದನ್ನು ನೀವು ಊರಿಗೆ ಹೋದ ನಂತರ ನಿಮ್ಮ ಗ್ರಾಮಕ್ಕೆ ಹೋದ ನಂತರ ನಿಮ್ಮ ಮನೆಯ ಮಕ್ಕಳಿಗೆ ಮೊದಲನೇದಾಗಿ ತಿಳಿಸಬೇಕು. ಆಮೇಲೆ ನಿಮ್ಮ ಗ್ರಾಮದಲ್ಲಿರತಕ್ಕಂಥ ನಿಮ್ಮ ಬಂಧು ಮಿತ್ರರಿಗೆ ಈ ಕ್ಷೇತ್ರದಲ್ಲಿ ಏನೆಲ್ಲ ನಡೀತಾ ಇದೆ, ಈ ಕ್ಷೇತ್ರದ ಮಹಾತ್ಮೆಯನ್ನು, ಈ ಕ್ಷೇತ್ರದಲ್ಲಿ ಆಗತಕ್ಕಂಥ ಪೂಜ್ಯ ಧರ್ಮಸ್ಥಳ ಧರ್ಮಾಧಿಕಾರಿ ಹೆಗ್ಡೆಯವರು ಸಮಾಜಮುಖಿ ಬೆಳವಣಿಗೆಗೆ, ಸಮಾಜದ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಅವರು ಮಾಡತಕ್ಕಂಥ ಪ್ರಯತ್ನ, ಅದರಿಂದ ಸಫಲತೆಯನ್ನು ಹೊಂದಿದಂಥ ಎಷ್ಟೋ ಕುಟುಂಬಗಳು, ಅದರ ಮಾಹಿತಿಗಳನ್ನು ನೀವು ಪ್ರತಿಯೊಬ್ಬರು ಇದನ್ನು ನೀವು ನಾಯಕತ್ವ ಗುಣವನ್ನು ಅಳವಡಿಸಿಕೊಂಡು ಹೋಗಲಿಕ್ಕೆ ಈ ಕಮ್ಮಟದ ಮಾತು. ಇದನ್ನು ನೀವೆಲ್ಲರೂ ನಿಮ್ಮ ಭಾಗದಲ್ಲಿ ಹೇಳಬೇಕು. ಮತ್ತು ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದೆ. ಯೋಜನೆಯ ಕಾರ್ಯಚಟುವಟಿಕೆ ನಿಮ್ಮ ಭಾಗದಲ್ಲಿ ಈಗ ನಡೀತಾ ಇರ್ತದೆ. ಅದನ್ನೆಲ್ಲ ಕಾರ್ಯರೂಪಕ್ಕೆ ಪ್ರವೃತ್ತಿಯಲ್ಲಿ ನಾವು ಗೊಳಿಸಬೇಕು ಮತ್ತು ಆ ಮೂಲಕ ಸಮಾಜಕ್ಕೆ ಏನು ಒಳ್ಳೆಯತನವನ್ನು ಕೊಡುವಂಥ ಪ್ರಯತ್ನ ಆ ಮಂಜುನಾಥನ ಪ್ರಸಾದದ ರೂಪದಲ್ಲಿ ನೀವೇನು ಹರಿನಾಮ ಸಂಕೀರ್ತನೆಯನ್ನು ಮಾಡಿಕೊಂಡು ಆ ಭಕ್ತಿ ಮಾರ್ಗದ ಮೂಲಕ ಒಳ್ಳೆಯ ಸಾತ್ವಿಕ ಗುಣಗಳನ್ನು, ಹೃದಯ ಶ್ರೀಮಂತಿಕೆಯನ್ನು ಇಟ್ಕೊಂಡು ನೀವು ಇಲ್ಲಿಂದ ಹೋಗುವಂಥವು. ನೀವು ಗ್ರಾಮಕ್ಕೆ ಹೋದ್ಮೇಲೆ ನಿಮ್ಮ ಕುಟುಂಬದೊಳಗೆ ಆಗಲಿ, ನಿಮ್ಮ ಮನೆಯೊಳಗೆ ಆಗಲಿ, ಅಥವಾ ನಿಮ್ಮ ಮನೆಯ ಪರಿಸರದಲ್ಲಿ ಆಗಲಿ, ಅಥವಾ ನಿಮ್ಮ ಬಂಧು ಮಿತ್ರರಲ್ಲಿ ಆಗಲಿ ಏನು ದ್ವೇಷ ಇದ್ದರೂ ಅದನ್ನು ಬಿಡಬೇಕು. ಇದೊಂದು ದೊಡ್ಡ ಪರಿವರ್ತನೆ ಆಗಿದೆ. ಇದನ್ನೆಲ್ಲರೂ ನೀವು ಪ್ರಯತ್ನ ಮಾಡಿ. ಈ ಕಮ್ಮಟದಲ್ಲಿ ನೀವು 7 ದಿವಸ ಭಾಗವಹಿಸಿ ಏನಾದರೂ ಒಂದು ಬಿಡಬೇಕು. ಏನಾದರೂ ಬಿಡೋದು ಅಂತ ಹೇಳಿದರೆ, ನೀವು ಯಾರ ಹತ್ರ ದ್ವೇಷ ಮಾಡಿದರೆ, ವಿರೋಧ ಮಾಡಿದರೆ, ಅಥವಾ ನಿಮ್ಮ ಹತ್ರ ಯಾರಾದರೂ ವಿರೋಧಿಗಳಿದ್ರೆ ಅವರನ್ನು ಪ್ರೀತಿ ಮಾಡುವಂಥ ಪ್ರಯತ್ನ, ಇದನ್ನು ನೀವು ಪ್ರತಿಯೊಬ್ಬರು ಪಾಲಿಸಿಕೊಂಡು ಬರಬೇಕು. ದೇಶದ ಅಸ್ತಿತ್ವ ಮತ್ತು ದೇಶದ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಇದೊಂದು ದೊಡ್ಡ ಕೊಡುಗೆಯಾಗಿ ನಿಮ್ಮ ಮೂಲಕ ಸಮಾಜಕ್ಕೆ ಆಗಬೇಕು. ಮೂರನೇದಾಗಿ, ಇವತ್ತು ಇವೆಲ್ಲ ಬೇರೆ ಬೇರೆ ಭಾಗದಿಂದ ಬಂದಿದೆ, ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿದೆ. ನೀವೆಲ್ಲ 7 ದಿವಸ ಇಲ್ಲಿ ಒಟ್ಟಿಗೆ ಇರ್ತೀವಿ, ಒಂದೇ ಮನೆಯವರಾಗಿ, ಒಂದೇ ಕುಟುಂಬದವರಾಗಿ, ಮಂಜುನಾಥನ ಭಕ್ತರಾಗಿ ಈ ಕ್ಷೇತ್ರಕ್ಕೆ ಬಂದಂಥ ನೀವುಗಳೆಲ್ಲರೂ ಮುಂದೆ ಇಲ್ಲಿಂದ ಹೋದ್ಮೇಲೆ ಕೂಡ ಆ ಮಂಜುನಾಥನ ಭಕ್ತಿಯಲ್ಲಿ ಕ್ಷೇತ್ರದ ಎಲ್ಲ ಇತಿಹಾಸವನ್ನು ಮತ್ತೆ ಮತ್ತೆ ಅವಲೋಕನ ಮಾಡಿ ಈ ಸಂಕೀರ್ತನೆಯನ್ನು ಮತ್ತು ಈ ಭಜನಾ ತಂಡವನ್ನು ಅಲ್ಲಲ್ಲಿ ನಿರ್ಮಿಸಿ ನಿಮ್ಮ ಮಕ್ಕಳಿಗೆ ಅದನ್ನು ತಿಳಿ ಹೇಳುವಂಥ ಪ್ರಯತ್ನ, ನೃತ್ಯ ಭಜನೆ, ಬೇರೆ ಬೇರೆ ಭಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜಕ್ಕೆ ಒಳ್ಳೆಯ ಚಿಂತನೆ ಮಾಡತಕ್ಕಂಥ ಮನೋಬಲವನ್ನು ವೃದ್ಧಿಸಿಕೊಳ್ಬೇಕು. ನಾಳೆ ನೀವು ಇವತ್ತು ಏನೆಲ್ಲ ನಿಮ್ಮ ಚಟುವಟಿಕೆ ನಡೆದಿದೆ ಅದನ್ನು ನಿಮಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಇದೆ. ಬರೆದು ನಾಯಕರು ಅದನ್ನು ಕೊಡುವಾಗ ಅದನ್ನು ಅಕ್ಷರ ಸ್ಪಷ್ಟ ಮಾಡಿ ಮತ್ತು ಒಳ್ಳೆ ರೀತಿಯ ಚಿಂತನೆ ಮಾಡಿ ಒಳ್ಳೆಯ ಮನೋಭಾವವನ್ನು ಬೆಳೆಸುವಂಥ ಮೌನ್ನತವಾದಂಥ ಸದ್ಗುಣತೆಯನ್ನು ಬರವಣಿಗೆಯಲ್ಲಿ ಇದರಲ್ಲಿ ಇರುವಂಥ ಪ್ರಯತ್ನ ಮಾಡಿ. ಎರಡನೇದು, ಭಜನಾದಿಂದ ಇರತಕ್ಕಂಥ ಸಾಹಿತ್ಯದ ಉಚ್ಚಾರ ಮತ್ತು ಸಾಹಿತ್ಯವನ್ನು ಸರಿಯಾಗಿ ಪರಿಪಾಲನೆ ಮಾಡಿಕೊಂಡು ರಾಗ, ತಾಳ, ಲಯ ಇದನ್ನು ಒಂದು ಪರಿಧಿಯಲ್ಲಿ ಕೇಳುವವರಿಗೂ ನೀವು ಹಾಡುವವರಿಗೂ ನಿಜವಾದ ಭಜನೆಯ ಭಾವನಾತ್ಮಕವಾದಂಥ ಆನಂದವನ್ನು ಅನುಭವಿಸಲಿಕ್ಕೆ ಅದೇ ಶಕ್ತಿಯಾಗಿರುವಂಥ ಅದನ್ನೆಲ್ಲ ನೀವು ಅನುಭವಿಸಬೇಕು, ಆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಧರ್ಮಸ್ಥಳದಲ್ಲಿ ಅನ್ನಪೂರ್ಣ ಛತ್ರದಲ್ಲಿ ವರ್ಷಕ್ಕೆ ಎಷ್ಟು ಲಕ್ಷ ಜನ
ಊಟ ಮಾಡ್ತಾರೆ. 75 ಸುಬಣ ತಲುಪಿದೆ. ಪಂಚ್ ಹೊಡೆಯುವ ರೀತಿಯಲ್ಲಿ ಹೊಡೆದಿದ್ದಾರೆ. ಇದು ಯಾಕೆ ನಿಮಗೆ ಗೊತ್ತಿರಬೇಕು ಅಂತೇಳಿದರೆ, ನೀವು ಕೂತು ಯೋಚನೆ ಮಾಡಿ, 75 ಲಕ್ಷ ಜನ ಉಂಡು ಹೋಗಬೇಕಾದ್ರೆ ಅದರ ವ್ಯವಸ್ಥೆ ಹೇಗೆ, ಅದಕ್ಕೆ ಶಕ್ತಿ ಏನು, ಅದರ ಹಿಂದೆ ಇರುವಂತಹ ದೇವರ ಅನುಗ್ರಹ ಏನು, ಅದರ ಕಾರ್ಯಕರ್ತರ ಶ್ರಮ ಏನು, ಶ್ರದ್ಧೆ ಏನು. ಅನ್ನಪೂರ್ಣಕ್ಕೆ ಎಷ್ಟು ಜನ ಹೋಗಿದ್ದೀರಿ? ಅಲ್ಲಿ ಶುಚಿತ್ವ ಎಷ್ಟು ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಮನೆಯ ಅಡಿಗೆ ಮನೆಯಲ್ಲಿ ಅಲ್ಲಲ್ಲಿ ಇರ್ತದೆ ಅಲ್ವಾ? ಹಾಗಾಗಿ ಅಂತಹ ಶ್ರದ್ಧೆಯ ದೇವರ ಪ್ರೀತಿಯ ಕೆಲಸವನ್ನು ಸುಬ್ರಹ್ಮಣ್ಯ ಪ್ರಸಾದ್ರವರ ನೇತೃತ್ವದಲ್ಲಿ ಆಗ್ತಾ ಇದೆ. ಅವರಿಗೆ ಇವತ್ತಿನ ದಿನದ ತರಬೇತಿಯ ಕೊನೆಯ ಶಾಂತಿ ಮಂತ್ರಕ್ಕೆ ಕೂತ್ಕೊಳ್ಳುವ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಭೋಜನ ಮಂತ್ರವನ್ನು ಯಾರು ಮಧ್ಯಾಹ್ನ ಹೇಳಿಕೊಟ್ಟದು? ಸಹನಾ ಬಹುತು, ಬನ್ನಿ. ಬೇಗ. ಪ್ರಾರಂಭದಲ್ಲಿ ಭೋಜನ ಮಂತ್ರ ಹೇಳುವ, ಮತ್ತೆ ಶಾಂತಿ ಮಂತ್ರ ಹೇಳುವ. सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति सर्वे भवन्तु सुखिनः, सर्वे सन्तु निरामया, सर्वे भद्राणि पश्यन्तु, मा कश्चित् दुःखभाग् भवेत्, कश्चित् दुःखभाग् भवेत्। ओम शांति शांति शांति। ओम शांति शांति शांति। लोका समस्ता सुखिनो भवन्तु, 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 लोका समस्ता सुखिनो भवन्तु। मंजुनाथ स्वामी की जय, सिद्धिविनायक स्वामी की जय, बोलो भारत माता की जय। ಎಲ್ಲರಿಗೂ ಶುಭರಾತ್ರಿ. ಸಾಲಾಗಿ ಹೀಗೆ ಸಾಲಿರುವಲ್ಲಿಂದಲೇ ಊಟಕ್ಕೆ ತೆರಳಬೇಕು.